ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಇಲ್ಲಿವರೆಗೂ ನಿಮಗೆ ಫಸ್ಟ್ PUC ನೀಟ್ ಪ್ರೋಗ್ರಾಮಲ್ಲಿ ಫಸ್ಟ್ PUC ಸಿಲೆಬಸ್ನ ಮಾಡ್ತಾ ಇದ್ದೀವಿ. ಅದರಲ್ಲಿ ಲಾಸ್ಟ್ ವಿಡಿಯೋ ಮೋಷನ್ ಇನ್ ಎ 2 ಡೈಮೆನ್ಷನ್ ಚಾಪ್ಟರ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ಇವತ್ತಿನ ವಿಡಿಯೋಲ್ಲಿ ನಾವು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅನ್ನೋ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಈ ಒಂದು ಚಾಪ್ಟರಿಂದ ಮ್ಯಾಕ್ಸಿಮಮ್ ನಿಮಗೆ ಈಸಿ ಕ್ವಶನ್ಸ್ ನಿಮಗೆ ಬರ್ತಾ ಇರುತ್ತೆ. ಆದರೂ ಇದು ಸ್ವಲ್ಪ ಲೆಂತಿ ಚಾಪ್ಟರ್ ಅಂತ ನಾವು ಹೇಳ್ಬೋದು. ನಮಗೆ ಕೊಟ್ಟಿರ್ತಕ್ಕಂಥ ಟೈಮ್ ಕನ್ಸ್ಟೆಂಟಲ್ಲಿ ನೀಟಿಗೆ ಎಷ್ಟು ಪಾಯಿಂಟ್ಸ್ ಬೇಕು ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಇಲ್ಲ ಮಾಡ್ತೀನಿ ಡೆಫಿನೆಟಾಗಿ. ಓಕೆ, ಡೆಫಿನೆಟಾಗಿ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಐ ಹೋಪ್ ನೀವೆಲ್ಲ ಬೋರ್ಡ್ ಎಕ್ಸಾಮಿನೇಷನಲ್ಲಿ ಬ್ಯುಸಿ ಆಗಿದ್ದೀರಾ. ಸೊ ಒನ್ಸ್ ದ ಬೋರ್ಡ್ ಎಕ್ಸಾಮಿನೇಷನ್ ಈಸ್ ಕಂಪ್ಲೀಟೆಡ್, ಓಕೆ, ಚೆನ್ನಾಗಿ ನೆನಪಿಟ್ಕೊಳ್ಳಿ, ಈ ವಿಡಿಯೋಸ್ನ ಫಸ್ಟಿಂದ ಫಾಲೋ ಮಾಡಿ ಡೆಫಿನೆಟಾಗಿ ನಿಮಗೆ ಹೆಲ್ಪ್ ಆಗೇ ಆಗುತ್ತೆ. ನೀಟಲ್ಲಿ ಒಳ್ಳೆ ಸ್ಕೋರ್ನ ನೀವು ಸ್ಕೋರ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೆ, ದಟ್ಟು ಎಸ್ಪೆಷಲಿ ಫಿಸಿಕ್ಸಲ್ಲಿ. ಸೊ ಚೆನ್ನಾಗೆ ನೆನಪಿಟ್ಕೊಂಡು ವರ್ಕೌಟ್ ಮಾಡಿ, ಡೆಫಿನೆಟಾಗೆ ಒಳ್ಳೆಯದು ಆಗುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ ಚಾಪ್ಟರ್ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್ ಅಂತ ಹೇಳ್ತೀವಿ. ನ್ಯೂಟನ್ ಲಾಸ್ ಆಫ್ ಮೋಷನ್ ಈ ಒಂದು ಚಾಪ್ಟರ್ಲಿ ಏನೇನು ನಾವು ಕಾನ್ಸೆಪ್ಟ್ಸ್ನ ಕವರ್ ಮಾಡಬೇಕು ಅಂತಂದಾಗ, ಸೊ ಬೇಸಿಕ್ ಅಂತಂದಾಗ ಇನರ್ಷಿಯಾ ಫಸ್ಟ್, ನಿಮಗೆ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಮತ್ತು ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫ್ರೀ ಬಾಡಿ ಡಯಾಗ್ರಾಮ್, ಅದ್ರ ಮೇಲೆ ಕೆಲವು ಎಕ್ಸಾಂಪಲ್ಸ್ನ ಡಿಸ್ಕಸ್ ಮಾಡೋಣ. ಅಪರೆಂಟ್ ವೆಯ್ಟ್ ಆಫ್ ಎ ಬಾಡಿ, ಅಷ್ಟೇ ಅಲ್ಲ ಮೋಷನ್ ಆಫ್ ದ ಬ್ಲಾಕ್ಸ್ ಕನೆಕ್ಟೆಡ್ ಬೈ ಮಾಸ್ಲೆಸ್ ಸ್ಟ್ರಿಂಗ್, ಅಷ್ಟೇ ಅಲ್ಲ ನಿಮಗೆ ಪ್ಲೇಸ್ಡ್ ಇನ್ ಕಾಂಟ್ಯಾಕ್ಟ್ ಬಗ್ಗೆನೂ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ನಿಮಗೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಅಬೌಟ್ ಫ್ರಿಕ್ಷನ್ ಅಂತ ಹೇಳ್ತೀನಿ. ನಾವಿಲ್ಲಿ ಫ್ರಿಕ್ಷನಲ್ಲಿ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ನಿಮಗೆ ಬರ್ತಾ ಇರುತ್ತೆ. ಅದೆಲ್ಲ ಪ್ರತಿಯೊಂದು ಕಾನ್ಸೆಪ್ಟ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಸೊ ಲೆಟ್ ಅಸ್ ವೆಲ್ಕಮ್ ಟು ದ ಚಾಪ್ಟರ್. ವಾಟ್ ಈಸ್ ದಟ್? ಇನರ್ಷಿಯಾ ಅಂದರೆ ಏನು ಅನ್ನೋದಕ್ಕೂ ಮುಂಚೆ ನಾವೊಂದು ಪಾಯಿಂಟ್ ಡಿಸ್ಕಸ್ ಮಾಡೋಣ. ಸಿ ಹಿಯರ್, ಮೋಷನ್ ಆಫ್ ಎ ಬಾಡಿ ವಾಸ್ ಸ್ಟಡೀಡ್ ಅಂತ ಹೇಳ್ತಾರೆ. ಯಾರನ್ನು ಮಾಡಿದ್ದಾರೆ ನಿಮಗೆ ಅಂತಂದಾಗ, ಸ್ಟಡೀಡ್ ಬೈ ಅರಿಸ್ಟಾಟಿಲ್. ಇನಿಷಿಯಲ್ ನಿಮಗೆ ಅರಿಸ್ಟಾಟಿಲ್ ಅಂತ ಹೇಳ್ತಾರೆ. ಅರಿಸ್ಟಾಟಿಲ್ ಅರ್ಥ ಮಾಡ್ಕೊತಾ ಇದ್ದೀರಾ? ಸೊ ಅಕಾರ್ಡಿಂಗ್ ಟು ಅರಿಸ್ಟಾಟಿಲ್ ಏನು ಹೇಳ್ತಾರೆ ಅಂತಂದಾಗ, ಟು ಕೀಪ್ ದ ಬಾಡಿ ಇನ್ ಮೋಷನ್. ಟು ಕೀಪ್ ದ ಬಾಡಿ ಇನ್ ಮೋಷನ್, ಒಂದು ಬಾಡಿನ ಮೋಷನ್ನಲ್ಲಿ ಇರಬೇಕು ಅಂತಂದಾಗ ಒಂದು ಫೋರ್ಸ್ ಅನ್ನೋದು ಕಂಟಿನ್ಯೂಸ್ ಆಗಿ ಆ್ಯಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಟು ಕೀಪ್ ದ ಬಾಡಿ ಇನ್ ಮೋಷನ್ ಎ ಫೋರ್ಸ್ ಮಸ್ಟ್ ಆ್ಯಕ್ಟ್ ಆನ್ ಇಟ್ ಕಂಟಿನ್ಯೂಸ್ಲಿ ಅಂತ ಹೇಳ್ತಾರೆ. ಕಂಟಿನ್ಯೂಸ್ಲಿ. ಸೊ ಬಟ್ ಇದು ಯಾವಾಗಲೂ ಸತ್ಯ ಆಗುತ್ತಾ ಅಂತಂದರೆ ನಾಟ್ ಪಾಸಿಬಲ್. ಅದಕ್ಕೆ ಇದನ್ನು ಅರಿಸ್ಟಾಟಿಲ್ಸ್ ಫಾಲಸಿ ಅಂತನೂ ಹೇಳ್ತೀವಿ. ಅರಿಸ್ಟಾಟಿಲ್ಸ್ ಫಾಲಸಿ ಅಂದರೆ ಮಿಸ್ಟೇಕ್ ಅಂತನೂ ಹೇಳ್ಬೋದು. ಲೇಟರ್ ಆನ್ ದ ಮೋಷನ್ ಆಫ್ ದ ಬಾಡಿ ವಾಸ್ ಸ್ಟಡೀಡ್ ಬೈ ಗೆಲೀಲಿಯೋ ಅಂತನೂ ಹೇಳ್ತಾರೆ. ಓಕೆ, ಗೆಲೀಲಿಯೋ ಅನ್ನೋರು ನಿಮಗೆ ಇನರ್ಷಿಯಾ ಅನ್ನೋ ಕಾನ್ಸೆಪ್ಟ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಲೇಟರ್ ಆನ್. ಅದಾದಮೇಲೆ ನಿಮಗೆ ಬೈ ಟೇಕಿಂಗ್ ದ ಐಡಿಯಾಸ್ ಆಫ್ ಅರಿಸ್ಟಾಟಿಲ್ಸ್, ಗೆಲೀಲಿಯೋ, ಓಕೆ, ಅಂಡ್ ಆಲ್ಸೋ ನ್ಯೂಟನ್ ಹ್ಯಾಸ್ ಸ್ಟಡೀಡ್ ದ ಮೋಷನ್ ಆಫ್ ದ ಬಾಡೀಸ್, ಮ್ಯಾಕ್ರೋಸ್ಕೋಪಿಕ್ ಬಾಡೀಸ್, ಅಂಡ್ ಹಿ ಹ್ಯಾಸ್ ಡಿಡ್ಯೂಸ್ಡ್ ಫ್ಯೂ ಲಾಸ್. ಅದನ್ನು ನಾವು ಲಾಸ್ ಆಫ್ ಮೋಷನ್ ಅಂತ ಕರಿತೀವಿ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಕ್ಕೆ ನೋಡೋಣ. ಸೊ ವಾಟ್ ಈಸ್ ದಿಸ್ ಇನರ್ಷಿಯಾ ಅಂದ್ರೆ ಏನು ಅಂತ ನಾವು ಒಂದ್ಸರಿ ನೋಡ್ಕೋಬೇಕಾಗಿರುತ್ತೆ. ಇನರ್ಷಿಯಾ ಅನ್ನೋದೇನು ಅಲ್ಲ, ಪ್ರತಿಯೊಂದು ಬಾಡಿಯಲ್ಲೂ ಇನ್ಹೆರೆಂಟ್ ಪ್ರಾಪರ್ಟಿ ಅಂತ ಹೇಳ್ತೀವಿ ನಾವು. ಪ್ರತಿಯೊಂದು ಬಾಡಿ ಒಳಗಡೆ ನಿಮಗೆ ಈ ಪ್ರಾಪರ್ಟಿ ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳ್ತೀವಿ ನಾವಿಲ್ಲಿ. ಇನರ್ಷಿಯಾ ಇನ್ಹೆರೆಂಟ್ ಪ್ರಾಪರ್ಟಿ ಆಫ್ ಎ ಬಾಡಿ ಬೈ ವಿಚ್ ಇಟ್ ಅಪೋಸಸ್. ಏನು ಮಾಡುತ್ತೆ ಅದು ಪ್ರಾಪರ್ಟಿ ಅನ್ನೋದಂದಾಗ, ಅದು ಯಾವತ್ತಿಗೆ ಆಗಲಿ ಅಪೋಸ್ ಮಾಡುತ್ತೆ. ಏನನ್ನು ಅಪೋಸ್ ಮಾಡುತ್ತೆ ಅಂತಂದಾಗ, ಅಪೋಸಸ್ ದ ಸ್ಟೇಟ್ ಆಫ್ ರೆಸ್ಟ್ ಆರ್ ಅಪೋಸ್ ದ ಚೇಂಜ್ ಇನ್ ದ ಸ್ಟೇಟ್ ಆಫ್ ರೆಸ್ಟ್ ಅಂತ ಹೇಳ್ತಾ. ಅಪೋಸ್ ದ ಚೇಂಜ್, ಒಂದು ಸ್ಟೇಟ್ ಆಫ್ ಬಾಡಿ ಅನ್ನೋದು ಒಂದು ಸ್ಟೇಟ್ ಆಫ್ ರೆಸ್ಟಲ್ಲಿ ಇರ್ಬೋದು, ಇಲ್ಲ ಮೋಷನ್ಲಿ ಇರಬೇಕು. ಆ ಚೇಂಜ್ ಆಗಬೇಕು ಅಂತ ಇದ್ರೆ ಈ ಪ್ರಾಪರ್ಟಿ ಅನ್ನೋದು ಅಪೋಸ್ ಮಾಡುತ್ತೆ ಅಂತ ಹೇಳ್ತೀವಿ. ಚೇಂಜ್ ಆಫ್ ರೆಸ್ಟ್ ಆರ್ ಆಫ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳ್ತಾರೆ. ಯೂನಿಫಾರ್ಮ್ ಮೋಷನ್ ಅರ್ಥ ಮಾಡ್ಕೊತಾ ಇದ್ರಲ್ವಾ? ಸೊ ಇಟ್ ಈಸ್ ಕಾಲ್ಡ್ ಇನರ್ಷಿಯಾ ಅಂತ ಹೇಳ್ತಾರೆ. ಸೊ ಜನರಲಿ ಈ ಇನರ್ಷಿಯಾ ಅನ್ನೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದಾಗ, ಸಿ ಹಿಯರ್,
ಇನರ್ಷಿಯಾ ಡಿಪೆಂಡ್ಸ್ ಆನ್ ಮಾಸ್ ಆಫ್ ಎ ಬಾಡಿ, ಡಿಪೆಂಡ್ಸ್ ಆನ್ ಮಾಸ್ ಆಫ್ ಎ ಬಾಡಿ. ಅರ್ಥ ಮಾಡ್ಕೊತಾ ಇರಲ್ವಾ? ಅಂದರೆ ಮೋರ್ ದ ಮಾಸ್ ಜಾಸ್ತಿ ಇದ್ರೆ ಇನರ್ಷಿಯಾ ಅನ್ನೋದು ಸಹ ನಿಮಗೆ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಸೊ ವಾಟ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಇನರ್ಷಿಯಾ? ಇಲ್ಲಿ ಟೈಪ್ಸ್ ಆಫ್ ಇನರ್ಷಿಯಾ, ಡಿಫರೆಂಟ್ ಟೈಪ್ಸ್ ಆಫ್ ಇನರ್ಷಿಯಾ, ಏನೇನು ಟೈಪ್ಸ್ ಇದೆ ನಿಮಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಸಿ ಹಿಯರ್ ಫಸ್ಟ್ ಒನ್ ಏನಪ್ಪಾ ಅಂತಂದಾಗ ಇಟ್ ಈಸ್ ಇನರ್ಷಿಯಾ ಆಫ್ ರೆಸ್ಟ್ ಅಂತ ಹೇಳ್ತೀವಿ. ಇನರ್ಷಿಯಾ ಆಫ್ ರೆಸ್ಟ್ ಅಂತ ಕರಿತೀವಿ. ವಾಟ್ ಇಸ್ ದಿಸ್ ಇನರ್ಷಿಯಾ ಆಫ್ ರೆಸ್ಟ್ ಹಿಯರ್ ಅಂತಂದ್ರೆ ದ ಪ್ರಾಪರ್ಟಿ ಬೈ ವರ್ಚ್ಯೂ ಆಫ್ ವಿಚ್ ದ ಬಾಡಿ ಡಸಂಟ್ ಚೇಂಜ್ ಇಟ್ಸ್ ಸ್ಟೇಟ್ ಆಫ್ ರೆಸ್ಟ್ ಅಂತ ಆರ್ ಇಟ್ ವಿಲ್ ಅಪೋಸ್ ದ ಚೇಂಜ್ ಅಂತ ಹೇಳ್ತಾರೆ. ಸ್ಟೇಟ್ ಆಫ್ ರೆಸ್ಟ್, ಇನರ್ಷಿಯಾ ಆಫ್ ರೆಸ್ಟ್ ಅಂತ ಹೇಳ್ತಾರೆ. ಸೆಕೆಂಡ್ ಒನ್ ನಿಮಗೆ ಇನರ್ಷಿಯಾ ಆಫ್ ವಾಟ್ ಇಸ್ ದಟ್ ಮೋಷನ್ ಅಂತ ಹೇಳ್ತೀವಿ. ಇನರ್ಷಿಯಾ ಆಫ್ ಮೋಷನ್, ದ ಪ್ರಾಪರ್ಟಿ ವಿಚ್ ಅಪೋಸಸ್ ದ ಚೇಂಜ್ ಇನ್ ದ ಮೋಷನ್ ಆಫ್ ದ ಬಾಡಿ ಅಂತ ಹೇಳ್ಬೋದು. ನೆಕ್ಸ್ಟ್ ಒನ್ ನಿಮಗೆ ಇನರ್ಷಿಯಾ ಆಫ್ ಡೈರೆಕ್ಷನ್, ಇನರ್ಷಿಯಾ ಆಫ್ ಡೈರೆಕ್ಷನ್ ಅಂತನೂ ಹೇಳ್ತೀವಿ. ವಾಟ್ ಈಸ್ ದಿಸ್? ಇದಕ್ಕೆಲ್ಲ ಎಕ್ಸಾಂಪಲ್ ಏನಪ್ಪಾ ಅಂತಂದಾಗ ಒಂದು ಚಿಕ್ಕ ಎಕ್ಸಾಂಪಲ್ ಹೀಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದಾಗ ನೋಡಿ, ಒಂದು ಬಸ್ ಅನ್ನೋದು ನಿಮಗೆ ರೆಸ್ಟ್ ಅಲ್ಲಿದ್ದು ಪ್ಯಾಸೆಂಜರ್ಸ್ ಅದರಲ್ಲಿ ಕೂತಿದ್ದಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ವೆನ್ ದ ಬಸ್ ಸ್ಟಾರ್ಟ್ಸ್, ಯಾವಾಗಾದ್ರೆ ಬಸ್ ಅನ್ನೋದು ನಿಮಗೆ ಸ್ಟಾರ್ಟ್ ಆಗುತ್ತೋ ಅವಾಗ ಏನಾಗುತ್ತೆ ನೀವೇ ಹೇಳಿ ನೋಡೋಣ. ಓಕೆ, ಲೋಯರ್ ಪಾರ್ಟ್ ಆಫ್ ದ ಬಾಡಿ ಅನ್ನೋದು ನಿಮಗೆ ಬಸ್ ಜೊತೆ ಮೂವ್ ಆಗಕ್ಕೆ ಹೋಗುತ್ತೆ. ಆದರೆ ಅಪ್ಪರ್ ಪಾರ್ಟ್ ಅನ್ನೋದು ಏನಾಗುತ್ತೆ, ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಬ್ಯಾಕ್ವರ್ಡ್ ಜರ್ಕ್ ಅಂತ ಹೇಳ್ತಾರೆ. ದ ವೈ ಅಂತ ದಿಸ್ ಈಸ್ ಬಿಕಾಸ್ ಆಫ್ ಇನರ್ಷಿಯಾ ಆಫ್ ರೆಸ್ಟ್ ಅಂತ ಹೇಳ್ತಾರೆ. ಇನ್ ದ ಸೇಮ್ ಬಸ್ ಇನ್ ಮೋಷನ್ ಕನ್ಸಿಡರ್ ಮಾಡ್ಕೊಳ್ಳೋಣ. ಹೋಗ್ಬೇಕಾದ್ರೆ ಯಾವಾಗಾದ್ರೂ ಡ್ರೈವರ್ ಅನ್ನೋರು ಬ್ರೇಕ್ಸ್ ಅಪ್ಲೈ ಮಾಡ್ತಾರೋ ಅವಾಗ ಏನಾಗುತ್ತೆ ಅಂತಂದಾಗ ನಮ್ಮ ಲೋಯರ್ ಪಾರ್ಟ್ ಆಫ್ ಎ ಬಾಡಿ ಅನ್ನೋದು ಇಟ್ ವಿಲ್ ಕಮ್ ಟು ರೆಸ್ಟ್ ಅಲಾಂಗ್ ವಿತ್ ದ ಬಸ್. ಆದರೆ ಅಪ್ಪರ್ ಪಾರ್ಟ್ ಅನ್ನೋದು ಏನಾಗುತ್ತೆ ಅಂತಂದಾಗ ಓಕೆ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಫಾರ್ವರ್ಡ್ ಜರ್ಕ್ ಅಂತ ಹೇಳ್ತಾರೆ. ದಿಸ್ ಇಸ್ ಬಿಕಾಸ್ ಆಫ್ ಇನರ್ಷಿಯಾ ಆಫ್ ಮೋಷನ್. ಅಷ್ಟೇ ಅಲ್ಲ, ಇನ್ ಇನರ್ಷಿಯಾ ಆಫ್ ಡೈರೆಕ್ಷನ್ ಬಂದಿದ್ದಾಗ ನೋಡಿ, ಬಸ್ ಅನ್ನೋದು ಕರ್ವ್ಡ್ ರೋಡ್ಸ್ ಅಲ್ಲಿ ಹೋಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ಕೊಂಡಿದ್ದಾಗ, ಇಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ಇಲ್ಲ ಲೆಫ್ಟ್ ಟರ್ನ್ ತಗೊಂಡಿದ್ದಾಗ, ಇಲ್ಲ ರೈಟ್ ಟರ್ನ್ ತಗೊಂಡಿದ್ದಾಗ ಏನಾಗುತ್ತೆ ಅಂತಂದ್ರೆ ಅವರ್ ಬಾಡಿ ಮೂವ್ಸ್ ಟುವರ್ಡ್ಸ್ ಲೆಫ್ಟ್ ವೆನ್ ದ ಬಸ್ ಟೇಕ್ಸ್ ದ ರೈಟ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಅದೇ ಲೆಫ್ಟ್ ತಗೊಂಡಿದ್ದಾಗ ಬಾಡಿ ಅನ್ನೋದು ರೈಟ್ಗೆ ಮೂವ್ ಆಗುತ್ತೆ ಅಂತ ಹೇಳ್ತೀವಿ. ಇದನ್ನ ಇನರ್ಷಿಯಾ ಆಫ್ ಡೈರೆಕ್ಷನ್ ವಿತ್ ಅಪೋಸಸ್ ದ ಚೇಂಜ್ ಇನ್ ದ ಡೈರೆಕ್ಷನ್ ಆಫ್ ದ ಬಾಡಿ ಅಂತ ಹೇಳ್ತಾರೆ. ಲೈಕ್ ದಟ್ ಈಸ್ ಇನರ್ಷಿಯಾ ಆಫ್ ರೆಸ್ಟ್, ಮೋಷನ್ ಅಂಡ್ ಡೈರೆಕ್ಷನ್ ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊಂತ ಇದ್ರಲ್ವಾ? ಇನರ್ಷಿಯಾ ಯಾರು ಇಂಟ್ರೊಡ್ಯೂಸ್ ಮಾಡಿರೋದಂದ್ರೆ ಸೈಂಟಿಸ್ಟ್ ಗೆಲೀಲಿಯೋ. ನಾವು ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ಲೀನಿಯರ್ ಮೊಮೆಂಟಮ್. ಏನ್ ಲೀನಿಯರ್ ಮೊಮೆಂಟಮ್ ಅಂತಂದಾಗ ಸಿ ಹಿಯರ್ ಫಸ್ಟ್ ಅಂತಂದಾಗ ವಾಟ್ ಈಸ್ ದಟ್ ದ ಎಬಿಲಿಟಿ, ಲೀನಿಯರ್ ಮೊಮೆಂಟಮ್ ಆಫ್ ಎ ಬಾಡಿ ಜನರಲ್ ಆಗಿ ಹೇಗೆ ಡಿಫೈನ್ ಮಾಡ್ತೀವಿ ಅಂತಂದಾಗ ಎಬಿಲಿಟಿ ಆಫ್ ಎ ಬಾಡಿ ಟು ಇಂಪಾರ್ಟ್ ಅಂದ್ರೆ ಕೊಡೋದು, ಟು ಇಂಪಾರ್ಟ್ ಮೋಷನ್ ಟು ಅನದರ್ ಬಾಡಿ ಅಂತ ಹೇಳ್ತಾರೆ. ಟು ಅನದರ್ ಬಾಡಿ ಈಸ್ ಕಾಲ್ಡ್ ಮೊಮೆಂಟಮ್ ಅಂತ ಹೇಳ್ಬೋದು. ಇಸ್ ಕಾಲ್ಡ್ ಮೊಮೆಂಟಮ್. ಅರ್ಥ ಮಾಡ್ಕೊಂತ ಇರಲ್ವಾ? ಇಸ್ ಕಾಲ್ಡ್ ಮೊಮೆಂಟಮ್. ಅರ್ಥ ಆಯ್ತಾ ಹೇಳಿದ್ದೆ ಅಂತ ಅಂದ್ಬಿಟ್ಟು. ಸೊ ಒಂದು ಬಾಡಿಗೆ ಎಷ್ಟು ಎಬಿಲಿಟಿ ಇದೆ, ಅವಾಗ ಇನ್ನೊಂದು ಬಾಡಿಗೆ ಅದರಿಂದ ಮೋಷನ್ ಕೊಡೋದಕ್ಕೆ ಎಷ್ಟು ಎಬಿಲಿಟಿ ಇದೆ ಅನ್ನೋದನ್ನ ಮೊಮೆಂಟಮ್ ಅಂತ ಕರಿತೀವಿ. ಸೊ ಜನರಲಿ ಮೊಮೆಂಟಮ್ನ ಹೇಗೆ ಡಿಫೈನ್ ಮಾಡ್ಬೋದು, ಹೇಗೆ ಮೆಜರ್ ಮಾಡ್ಬೋದು ಅಂತಂದಾಗ ಸಿ ಹಿಯರ್ ಮೊಮೆಂಟಮ್ ಈಸ್ defined as the product of mass of the body and velocity of the body ಅಂತ ಹೇಳ್ಬೋದು. ಡಿನೋಟೆಡ್ ಬೈ ದ ಲೆಟರ್ ಪಿ ಅಂತ ಹೇಳ್ತೀವಿ ನಾವಿಲ್ಲಿ. ವೆಕ್ಟಾರ್ ಫಾರ್ಮಲ್ ಬರಬೇಕು ನಿಮಗೆ ಅಂತಂದಿದ್ದಾಗ ಸಿ ಹಿಯರ್ ಪಿ ವೆಕ್ಟಾರ್ ಈಸ್ ಈಕ್ವಲ್ಸ್ ಟು ಎಂ ಇಂಟು ವಿ ವೆಕ್ಟಾರ್ ಅಂತ ಬರೀಬಹುದು. ಇಟ್ ಈಸ್ ಎ ವೆಕ್ಟಾರ್ ಅಂತ ಹೇಳ್ತೀವಿ. ಮೊಮೆಂಟಮ್ ಈಸ್ ಎ ವೆಕ್ಟಾರ್. ಓಕೆ, ಲೈಕ್ ದಟ್. ವಾಟ್ ಈಸ್ ದಿಸ್? ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಮೊಮೆಂಟಮ್ ಹಿಯರ್? ಡೈರೆಕ್ಷನ್ ಆಫ್ ಮೊಮೆಂಟಮ್ ಅಂದ್ರೆ ಏನಿಲ್ಲ ನಮಗೆ ಅಂತಂದಾಗ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಅಂತ ಹೇಳ್ಬೋದು. ಈಸ್ ಅಲಾಂಗ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ. ಬಾಡಿ ಅನ್ನೋದು ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೋ, ಅಂದ್ರೆ ಬಾಡಿಗೆ ವೆಲಾಸಿಟಿ ಡೈರೆಕ್ಷನ್ ಯಾವ ಡೈರೆಕ್ಷನ್ ಇರುತ್ತೋ ಆ ಡೈರೆಕ್ಷನ್ ಅಲ್ಲಿ ಮೊಮೆಂಟಮ್ ಅನ್ನೋದು ಇರುತ್ತೆ ಅಂತ ಹೇಳ್ತೀವಿ. ಸೊ ಇದ್ರ SI ಯೂನಿಟ್ ಏನಪ್ಪ ನಿಮಗೆ ಅಂತಂದಿದ್ದಾಗ ವಿ ಕ್ಯಾನ್ ಸೇ m⁴ 1
ಡೈಮೆನ್ಷನಲ್ ಫಾರ್ಮುಲಾ ಬರಿತಾ ಇದ್ದೀನಿ. SI ಯೂನಿಟ್ ಅಂತಂದರೆ ಮಾಸ್, ಕಿಲೋಗ್ರಾಮ್, ಸ್ಪೀಡ್ ಅಂದರೆ kg ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ಬೋದು. ವಾಟ್ ಇಸ್ ದ ಡೈಮೆನ್ಷನಲ್ ಫಾರ್ಮುಲಾ ಹಿಯರ್? ಮೊಮೆಂಟಮ್. ಡೈಮೆನ್ಷನಲ್ ಫಾರ್ಮುಲಾ ಏನ್ರಿ ಆಗತ್ತೆ ಇಲ್ಲಿ ನಿಮಗೆ ಅಂತಂದಾಗ m⁴1 l⁴1 t⁻⁻1 ಅಂತ ಹೇಳ್ಬೋದು. ಗೊತ್ತಾಯ್ತಲ್ವ ಹೇಳಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಪೆಷಲ್ ಕೇಸಸ್ ನಾವು ಅರ್ಥ ಮಾಡ್ಕೋಬೇಕು. ಸೊ ಸಿ ಹಿಯರ್, ಯಾವಾಗಾದರೆ ಫಾರ್ 2 ಬಾಡೀಸ್ ನಾವು ಕನ್ಸಿಡರ್ ಮಾಡೋಣ. ಫಾರ್ 2 ಬಾಡೀಸ್ ಮೊಮೆಂಟಮ್ ಕಾನ್ಸ್ಟೆಂಟ್ ಆಗಿದ್ದರೆ, 2 ಬಾಡಿ ನಾವು ತಗೊಂಡಿದ್ದೀವಿ, ಅದಕ್ಕೆ ಮೊಮೆಂಟಮ್ ಅನ್ನೋದು ಕಾನ್ಸ್ಟೆಂಟ್ ಆಗಿದ್ದರೆ ಆವಾಗ ನಾವು ಮಾಸ್ ಆಫ್ ದ ಬಾಡಿ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿ ಅಂತ ಬರಿಬಹುದು. ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಸೊ m1/m2 = v2/v1 ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ನಾವು ಸಿಮಿಲರ್ಲಿ ವಿ ಕ್ಯಾನ್ ಸೇ ದಟ್ ಒಂದು ವೇಳೆ ನಿಮಗೆ ಮಾಸ್ ಆಫ್ ದ ಬಾಡಿ ಅನ್ನೋದು ಕಾನ್ಸ್ಟೆಂಟ್ ಆಗಿದ್ದರೆ, ವೆನ್ ಮಾಸ್ ಆಫ್ ದ ಬಾಡಿ ರಿಮೈನ್ಸ್ ಕಾನ್ಸ್ಟೆಂಟ್, ಅವಾಗ ನಿಮಗೆ P ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿ ಅಂತ ಹೇಳ್ಬೋದು. ಸೊ ನಮ್ಗೆ ಇವಾಗ ಗ್ರಾಫ್ ನಾವೇನಾದರೂ ಪ್ಲಾಟ್ ಮಾಡಿದ್ರೆ ಮೊಮೆಂಟಮ್ಗೂ ಮತ್ತು ವೆಲಾಸಿಟಿಗೂ ಇಟ್ ಆಲ್ವೇಸ್ ರಿಪ್ರೆಸೆಂಟ್ಸ್ ಎ ಸ್ಟ್ರೈಟ್ ಲೈನ್ ಅಂತ ಹೇಳ್ತೀವಿ. ಆಲ್ವೇಸ್ ರಿಪ್ರೆಸೆಂಟ್ಸ್ ಎ ಸ್ಟ್ರೈಟ್ ಲೈನ್. Okay, similarly if the speed of the body remains constant, then also momentum is directly proportional to mass ಅಂತ ಹೇಳ್ತೀವಿ. ಸೊ ಯಾವಾಗ ಅದನ್ನ ನಾವು ಪ್ಲಾಟ್ ಮಾಡ್ತೀವಿ, ಇಟ್ ಇಸ್ ಆಲ್ಸೋ ಎ ಸ್ಟ್ರೈಟ್ ಲೈನ್ ಅಂತ ಹೇಳ್ಬೋದು. ಮಾಸ್ ಆಫ್ ದ ಬಾಡಿ ಅರ್ಥ ಮಾಡ್ಕೊತಾ ಇದ್ರಲ್ವಾ? ಲೈಕ್ ದಟ್ ವಿ ಕ್ಯಾನ್ ಅಸ್ಯೂಮ್ ದ ಗ್ರಾಫ್ ಆರ್ ಅನಲೈಸ್ ದ ಗ್ರಾಫ್ ಬಿಟ್ವೀನ್ ಮೊಮೆಂಟಮ್ ಅಂಡ್ ಮಾಸ್, ಮೊಮೆಂಟಮ್ ಅಂಡ್ ಸ್ಪೀಡ್ ಅಂಡರ್ ಡಿಫರೆಂಟ್ ಕೇಸಸ್ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಲ್ವಾ? ಸೊ ಹೌ ಟು ಕ್ಯಾಲ್ಕುಲೇಟ್ ವಾಟ್ ಇಸ್ ದ ಚೇಂಜ್ ಇನ್ ಮೊಮೆಂಟಮ್? ಚೇಂಜ್ ಇನ್ ಮೊಮೆಂಟಮ್ ಯಾವತ್ತೇ ಆಗಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅರ್ಥ ಮಾಡ್ಕೊತಾ ಇರಿ. ಸೊ ಚೇಂಜ್ ಇನ್ ಮೊಮೆಂಟಮ್ ಅಂತಂದಾಗ ಡೆಲ್ಟಾ P is always equal to ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್. ವೆಕ್ಟಾರ್ ಫಾರ್ಮಲ್ ಬರಿಬೇಕಾದ್ರೆ ಸೊ ಚೇಂಜ್ ಇನ್ ಮೊಮೆಂಟಮ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಫೈನಲ್ ಮೊಮೆಂಟಮ್ ಮೈನಸ್ ಇನಿಷಿಯಲ್ ಮೊಮೆಂಟಮ್. ಗೊತ್ತಾಯ್ತಾ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ಬಿಟ್ಟು ನಾವು ಲೆಟ್ ಅಸ್ ಸಿ ವಾಟ್ ಇಸ್ ದ ನ್ಯೂಟನ್ಸ್ ಫಸ್ಟ್ ಲಾ ಏನು ಹೇಳುತ್ತೆ ಅಂತಂದಾಗ, ಸಿ ಹಿಯರ್ ನ್ಯೂಟನ್ಸ್ ಫಸ್ಟ್ ಲಾ ಇಟ್ ಸ್ಟೇಟ್ಸ್ ದಟ್ ಏನಂತ ಹೇಳ್ತೀವಿ ನಾವು ಅಂತಂದಾಗ ಎವ್ರಿ ಬಾಡಿ ಕಂಟಿನ್ಯೂಸ್ ಟು ಬಿ ಇನ್ ದ ಸ್ಟೇಟ್ ಆಫ್ ರೆಸ್ಟ್ ಆರ್ ಆಫ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳ್ತಾರೆ. ಆರ್ ಆಫ್ ಯೂನಿಫಾರ್ಮ್ ಮೋಷನ್ ಅನ್ಲೆಸ್ ಆರ್ ಅಂಟಿಲ್ ಅಂತ ಹೇಳ್ತಾರೆ. ಅಂಟಿಲ್ an external agent acts ಅಂತ ಹೇಳ್ತಾರೆ. ಅಂಟಿಲ್ an external agent acts on a body ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವ ಹೇಳಿದೆ ಅಂತ ಅಂದ್ಬಿಟ್ಟು ಇಟ್ ಈಸ್ ಕಾಲ್ಡ್ ನ್ಯೂಟನ್ಸ್ ಫಸ್ಟ್ ಲಾ ಅಂತ ಹೇಳ್ತಾರೆ. ಸೊ ಈ ಲಾನ ನಾವು ಏನಂತ ಕರಿಬೋದು ನಾವು ಅಂತಂದಾಗ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್ ಈಸ್ ದಟ್ ಲಾ ಆಫ್ ಇನರ್ಷಿಯಾ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ಇಂಪಾರ್ಟೆನ್ಸ್ ಆಫ್ ದಿಸ್ ನ್ಯೂಟನ್ಸ್ ಫಸ್ಟ್ ಲಾ ಅಂತಂದ್ರೆ ಇಟ್ ಇಂಟ್ರಡ್ಯೂಸಸ್ ಅಂತ ಹೇಳ್ತೀವಿ. ಇಟ್ ಇಂಟ್ರಡ್ಯೂಸಸ್ ದ ಎಕ್ಸ್ಟರ್ನಲ್ ಏಜೆಂಟ್ ಕಾಲ್ಡ್ ಫೋರ್ಸ್ ಅಂತ ಹೇಳ್ತೀವಿ. ಫೋರ್ಸ್ ಅರ್ಥ ಮಾಡ್ಕೊತಾ ಇದ್ರ? ಫೋರ್ಸ್ ಅಂದ್ರೆ ಏನು ಅಂತಂದಾಗ ಇಟ್ ಈಸ್ ಪುಷ್ ಆರ್ ಎ ಪುಲ್ ಅನ್ನೋದನ್ನ ಇಂಟ್ರಡ್ಯೂಸ್ ಮಾಡ್ತೀವಿ. ಆಮೇಲೆ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಅಬ್ಸರ್ವ್ ಮಾಡೋಣ. ಗೊತ್ತಾಯ್ತಲ್ವಾ? ವಾಟ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದಿಸ್? ಎಕ್ಸಾಂಪಲ್ ಏನಪ್ಪ ಅಂತಂದಾಗ ಒಂದು ಟೇಬಲ್ ಮೇಲೆ ನಾವೇನಾದರೂ ಬುಕ್ ಪ್ಲೇಸ್ ಮಾಡಿದ್ರೆ ಆ ಬುಕ್ ಅನ್ನೋದು ಎಷ್ಟೇ ದಿನ ಆದರೂ ಎಷ್ಟೇ ವರ್ಷ ಆದರೂ ಅಲ್ಲೇ ಇರುತ್ತೆ, ಅನ್ಲೆಸ್ ಯಾರಾದರೂ ಬಂದು ಅದನ್ನ ಎತ್ತಿಡೋವರೆಗೂ ಅಲ್ಲೇ ಇರುತ್ತೆ. ದಟ್ ಈಸ್ ಬಿಕಾಸ್ ಆಫ್ ಫಸ್ಟ್ ಲಾ ಅಂತನೂ ಹೇಳ್ಬೋದು. ಅರ್ಥ ಹೇಳಿದೆ? ಎವ್ರಿ ಬಾಡಿ ಕಂಟಿನ್ಯೂಸ್ ಟು ಬಿ ಸ್ಟೇಟ್ ಆಫ್ ರೆಸ್ಟ್ ಆರ್ ಇನ್ ಯೂನಿಫಾರ್ಮ್ ಮೋಷನ್ ಅಂಟಿಲ್ ಅನ್ ಎಕ್ಸ್ಟರ್ನಲ್ ಏಜೆಂಟ್ ಆರ್ ಕಾಲ್ಡ್ ಫೋರ್ಸ್ ಆಕ್ಟ್ಸ್ ಆನ್ ಎ ಬಾಡಿ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವ ಹೇಳಿದೆ ಅಂತ ಅಂದ್ಬಿಟ್ಟು ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಗೋ ವಿತ್ ನ್ಯೂಟನ್ಸ್ ಸೆಕೆಂಡ್ ಲಾ. ಅರ್ಥ ಮಾಡ್ಕೊತಾ ಇದ್ರೆ ವಾಟ್ ಇಸ್ ನ್ಯೂಟನ್ ಸೆಕೆಂಡ್ ಲಾ ಏನು ಹೇಳ್ತೀವಿ ಅಂತಂದಾಗ ದ ಎಕ್ಸ್ಟರ್ನಲ್ ಫೋರ್ಸ್
the external force acting on a body, acting on a body, external force acting on a body is equal to the rate of change of, is equals to rate of change of momentum of a body ಅಂತ ಹೇಳ್ತೀವಿ. rate of change of momentum of a body. ಸೊ ಇಲ್ಲಿ ನಾವು ಹೇಗೆ ನಾವು ಎಕ್ಸ್ಪ್ಲೈನ್ ಮಾಡಬಹುದು ಮ್ಯಾಥಮೆಟಿಕಲಿ ಅಂತ ನೋಡೋಣ. ಮ್ಯಾಥಮೆಟಿಕಲಿ ನಾವು ಎಕ್ಸ್ಟರ್ನಲ್ ಫೋರ್ಸ್ನ ಎಫ್ ಅಂತ ನಾವು ರೆಪ್ರೆಸೆಂಟ್ ಮಾಡಿದ್ದಾಗ, ಸೊ ಮೊಮೆಂಟಮ್ನ ಪಿ ಅಂತ ನಾವು ಬರೆದಿದ್ದಾಗ ಎಫ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಡಿ ಪಿ ಬೈ ಡಿ ಟಿ ಅಂತ ಬರೀಬಹುದು. ಬಟ್ ವಾಟ್ ಈಸ್ ದಿಸ್ ಪಿ ವ್ಯಾಲ್ಯೂ ಹಿಯರ್? ಪಿ ಅಂದ್ರೆ ಏನಿಲ್ಲಿ? ಮೊಮೆಂಟಮ್ ಎಮ್ ಇಂಟು ವೆಲಾಸಿಟಿ ಅಲ್ವಾ? ಪಿ is equals to m into v. Therefore we can write F is equals to d by dt of m into v ಅಂತ ಬರೀಬಹುದು. So m into dv by dt. Therefore F becomes equals to m into a ಅಂತ ಬರೀಬಹುದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ದಿಸ್ ಇಸ್ ಅ ಮ್ಯಾಥಮೆಟಿಕಲ್ ಈಕ್ವೇಷನ್ ಟು ರೆಪ್ರೆಸೆಂಟ್ ನ್ಯೂಟನ್ಸ್ ಸೆಕೆಂಡ್ ಲಾ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿ, when if the force acting on a body, if the force acting on a body remains constant, ಅವಾಗ ಏನಂತ ಬರೀಬಹುದು ನೋಡಿ, ಇಲ್ಲಿ m into a is equal to constant ಅಂತ ಹೇಳ್ಬೋದು. therefore we can say mass inversely proportional to acceleration ಅಂತ ಬರೀಬಹುದು. that is m1 by m2 becomes equals to a2 by a1 ಅಂತನೂ ಹೇಳ್ಬೋದು. ಇಲ್ಲ ಅಂತಂದಿದ್ದಾಗ we can say m1 a1 is equals to m2 a2 ಅಂತನೂ ಬರೀಬಹುದು. ಗೊತ್ತಾಗಿದಲ್ವಾ? ದಿಸ್ ಇಸ್ ನ್ಯೂಟನ್ಸ್ ಸೆಕೆಂಡ್ ಲಾ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಸೆಕೆಂಡ್ ಲಾ ಏನು ಹೇಳುತ್ತೆ ನಿಮಗೆ ಅಂತಂದಾಗ, ಸೆಕೆಂಡ್ ಲಾ ಏನು ಹೇಳುತ್ತೆ ನಿಮಗೆ? ಇಟ್ ಮೆಷರ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಅಂತ ಹೇಳ್ತಾರೆ. ಇಟ್ ಮೆಷರ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್. ಅಷ್ಟೇ ಅಲ್ಲ, ಫೋರ್ಸ್ ಅನ್ನೋದೇನಪ್ಪ ಅಂತಂದಾಗ, ಫೋರ್ಸ್ ಈಸ್ ಎ ವೆಕ್ಟಾರ್ ಕ್ವಾಂಟಿಟಿ. ಫೋರ್ಸ್ ಇಸ್ ಎ ವೆಕ್ಟಾರ್ ಕ್ವಾಂಟಿಟಿ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ನೆಕ್ಸ್ಟ್ ಇನ್ನು ನಾವು ಡೀಟೇಲ್ ಆಗಿ ನೋಡೋಣ. ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ಒನ್ ನ್ಯೂಮರಿಕಲ್ ಪ್ರಾಬ್ಲಮ್ ಬೇಸ್ಡ್ ಆನ್ ದ ನ್ಯೂಟನ್ಸ್ ಸೆಕೆಂಡ್ ಲಾ. ನ್ಯೂಟನ್ ಸೆಕೆಂಡ್ ಲಾ ಬೇಸ್ ಮಾಡ್ಕೊಂಡು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ಎ ವೆಹಿಕಲ್ ಆಫ್ ಮಾಸ್ m is equals to 100 kg is moving with a velocity of 5 meter per second ಅಂತ ಹೇಳ್ತಾ ಇದ್ದಾರೆ. To stop it in 1/10 seconds, to stop it 1/10 seconds, the required force in opposite direction is ಅಂತ ಹೇಳ್ತಾ ಇದ್ದಾರೆ. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಒಂದು ಬಾಡಿ ಅನ್ನೋದು ನಿಮಗೆ ಇನಿಷಿಯಲಿ ಇಟ್ ಈಸ್ ಮೂವಿಂಗ್ ವಿತ್ ಸಮ್ ಸ್ಪೀಡ್ 5 meter per second ಅಂತ ಹೇಳ್ತಾ ಇದ್ದಾರೆ. ಸೊ ಫೈನಲಿ ಇಟ್ ಈಸ್ ಕಮಿಂಗ್ ಟು ರೆಸ್ಟ್, ಯಾಕಂದ್ರೆ ಅವನು ಸ್ಟಾಪ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಫೈನಲ್ ವೆಲಾಸಿಟಿ ವಿಲ್ ಬಿಕಮ್ ಈಕ್ವಲ್ ಟು 0. ವಾಟ್ ಇಸ್ ದ ಟೈಮ್ ದೇ ಹ್ಯಾವ್ ಗಿವೆನ್? 1/10 second. ಹಾಗಿದ್ದಾಗ ವಾಟ್ ಈಸ್ ದ ಫೋರ್ಸ್ ರಿಕ್ವೈರ್ಡ್? ವಿ ನೋ ದಟ್ ಎಫ್ ಅಂತ ಏನಪ್ಪ ಬರಿತೀವಿ ಇಲ್ಲಿ? ಎಫ್ ಇಸ್ ಈಕ್ವಲ್ಸ್ ಟು ಡಿ ಪಿ ಬೈ ಡಿ ಟಿ. ಸೊ ಚೇಂಜ್ ಇನ್ ಮೊಮೆಂಟಮ್ ಅಲ್ವಾ? ಚೇಂಜ್ ಇನ್ ಮೊಮೆಂಟಮ್ ಅಂದ್ರೆ ಬರೀಬೋದು ಇಲ್ಲಿ ಎಮ್ ವಿ ಮೈನಸ್ ಎಮ್ ಯು ಡಿವೈಡ್ ಬೈ ಟೈಮ್ ಅಂತ ಬರಿತೀವಿ. ಸೊ ಎಮ್ ಕಾಮನ್ ತೆಗೆದಿದ್ದಾಗ ವಿ ಮೈನಸ್ ಯು ಡಿವೈಡ್ ಬೈ ಟಿ ಅಂತ ಹಾಕ್ತೀವಿ. ಸೊ ಸಿಂಪ್ಲಿಫೈ ಮಾಡಿ ಇವಾಗ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ. ಮಾಸ್ ಅಂದರೆ ಎಷ್ಟು ನಿಮ್ಗೆ ಇಲ್ಲಿ? 100 kg ಇಂಟು ಫೈನಲ್ ವೆಲಾಸಿಟಿ 0 ಮೈನಸ್ ಇನಿಷಿಯಲ್ ವೆಲಾಸಿಟಿ ಎಷ್ಟು ಬರ್ತಾ ಇದೆ ನಮ್ಗಿಲ್ಲಿ ಅಂತಂದಾಗ 5 ಅಂತ ಕೊಟ್ಟಿದ್ದಾರೆ. ಡಿವೈಡ್ ಮಾಡಿದ್ರೆ ಟೈಮ್ ದ ಗಿವೆನ್ 1/10. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ಮೈನಸ್ 500 ಇಂಟು 10 ವಿಚ್ ಈಸ್ ಈಕ್ವಲ್ಸ್ ಟು ಮೈನಸ್ 5000 ನ್ಯೂಟನ್ ಅಂತ ರೆಪ್ರೆಸೆಂಟ್ ಬರುತ್ತೆ. ಸೊ ಮೈನಸ್ ಏನು ಇಂಡಿಕೇಟ್ ಮಾಡುತ್ತೆ ನಿಮಗೆ ಅಂತಂದಾಗ, ಇಟ್ ವಿಲ್ ಅಪೋಸ್, ಬಾಡಿ ರೆಸ್ಟ್ ಬರೋದಕ್ಕೆ ಫೋರ್ಸ್ ಅನ್ನೋದು ಆಪೋಸಿಟ್ ಡೈರೆಕ್ಷನಲ್ಲಿ ಆಕ್ಟ್ ಮಾಡ್ತಾ ಇದೆ ಅಂತ ಹೇಳುತ್ತೆ. ದೇರ್ಫೋರ್ ಮ್ಯಾಗ್ನಿಟ್ಯೂಡ್ ವೈಸ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ನೌ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಥಿಂಗ್. ಇಲ್ಲಿ ನೋಡಿ, ಇಲ್ಲಿ ಫೋರ್ಸ್ ಅಂದ್ರೆ ಏನು? ವಾಟ್ ಇಸ್ ದ ಫೋರ್ಸ್? ಜನರಲ್ ಆಗಿ ಫೋರ್ಸ್ ಈಸ್ ಡಿಫೈನ್ಡ್ ಆಸ್, ಫೋರ್ಸ್ ಈಸ್ ನಥಿಂಗ್ ಬಟ್ ಎ ಪುಷ್ ಆರ್ ಪುಲ್ ಅಂತ ಹೇಳ್ತೀವಿ. ಪುಷ್ ಆರ್ ಪುಲ್ ಅಂತ ಹೇಳ್ಬೋದು. ಗೊತ್ತಾಗಿದಲ್ವ ಹೇಳಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ನಿಮಗೆ ಅಂತಂದಿದ್ದಾಗ, ಫೋರ್ಸ್ ಈಸ್ ದಟ್ ಏಜೆಂಟ್, ದಟ್ ಈಸ್ ಅ ಏಜೆಂಟ್ ವಿಚ್
changes are which changes, so which changes are have a tendency to change the state of a ಬಾಡಿ ಅಂತ ಹೇಳ್ಬೋದು. ಟು ಚೇಂಜ್ ದ ಸ್ಟೇಟ್ ಆಫ್ ಎ ಬಾಡಿ ಅಂತ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಇಲ್ಲಿ ನಿಮಗೆ ಕೆಲವು ಎಕ್ಸಾಂಪಲ್ಸ್ನ ನಿಮಗೆ ಕೊಟ್ಟಿದ್ದೀನಿ. ಈ ಫೋರ್ಸ್ ಅನ್ನೋದು ನೋಡಿ ಅಬ್ಸರ್ವ್ ಮಾಡಿ. ಒಂದು ಬ್ಲಾಕ್ ಅನ್ನೋದು ನಿಮಗೆ ರೆಸ್ಟ್ ಒಂದು ಸರ್ಫೇಸ್ ಮೇಲೆ ಇಟ್ಟಿದ್ದೀವಿ. ಸೊ ಯಾವಾಗಾದರೆ ಫೋರ್ಸ್ ಅನ್ನೋದು ಆ್ಯಕ್ಟ್ ಮಾಡ್ತಾ ಇದೆ, ಇನಿಷಿಯಲ್ ವೆಲಾಸಿಟಿನೂ 0 ಇದೆ, ಫೈನಲ್ ವೆಲಾಸಿಟಿನೂ 0 ಇದೆ. ಅಂದರೆ ಮೀನಿಂಗ್ ಏನಪ್ಪ ಅಂತಂದಿದ್ದಾಗ ಈ ಫೋರ್ಸ್ ಅನ್ನೋದು ಈ ಬಾಡಿ ಪೊಸಿಷನ್ನ ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ತೀವಿ. ಹ್ಯಾವ್ ಎ ಟೆಂಡೆನ್ಸಿ ನೋಡಿ ಇಲ್ಲಿ ಬಾಡಿ ರಿಮೈನ್ಸ್ ಅಟ್ ರೆಸ್ಟ್ ತಾನೆ. ಇಲ್ಲಿ ಫೈನಲ್ ವೆಲಾಸಿಟಿ 0 ಅಂತಂದ್ರೆ ಬಾಡಿ ರಿಮೈನ್ಸ್ ಅಟ್ ರೆಸ್ಟ್. ಅಂದ್ರೆ ಇಲ್ಲಿ ಮೀನಿಂಗ್ ಏನಿಲ್ಲಿ, ಈವನ್ ದೋ ದ ಫೋರ್ಸ್ ಈಸ್ ಆಕ್ಟಿಂಗ್ ಬಾಡಿ ಈಸ್ ಸ್ಟಿಲ್ ಅಟ್ ರೆಸ್ಟ್. ಅಂದ್ರೆ ಮೀನಿಂಗ್ ಏನು ಅಂತಂದ್ರೆ ದ ಫೋರ್ಸ್ ಈಸ್ ಟ್ರೈಯಿಂಗ್ ಆರ್ ಹ್ಯಾವಿಂಗ್ ಎ ಟೆಂಡೆನ್ಸಿ ಟು ಚೇಂಜ್ ದ ಪೊಸಿಷನ್ ಅಂತ ಹೇಳ್ತಾ ಇದೆ, ಟು ಚೇಂಜ್ ದ ಸ್ಟೇಟ್ ಆಫ್ ರೆಸ್ಟ್ ಅಂತ ಹೇಳ್ತೀವಿ. ಇಲ್ಲಿ ಕೇಸ್ ನೋಡಿ ಅಬ್ಸರ್ವ್ ಮಾಡಿ. ಇನಿಷಿಯಲಿ ದ ಬಾಡಿ ಈಸ್ ಅಟ್ ರೆಸ್ಟ್, ಬಟ್ ಯಾವಾಗಾದ್ರೆ ಫೋರ್ಸ್ ಅನ್ನೋದು ಆಕ್ಟ್ ಮಾಡ್ತಾ ಇದೋ ಬಾಡಿ ಅನ್ನೋದು ಸ್ಪೀಡ್ ಮೋಷನ್ ಅಲ್ಲಿ ಬರ್ತಾ ಇದೆ. ವೆಲಾಸಿಟಿ ಫೈನಲ್ ವೆಲಾಸಿಟಿ ಇಸ್ ಆಲ್ ಗ್ರೇಟರ್ ದನ್ 0 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದರ ಮೀನಿಂಗ್ ಏನು ಅಂತಂದಾಗ ಬಾಡಿ ಅನ್ನೋದು ಮೂವಿಂಗ್ ಅಲ್ಲಿ ಇದೆ. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಅಂತಂದಾಗ ದ ಫೋರ್ಸ್ ಚೇಂಜಸ್ ದ ಸ್ಟೇಟ್ ಆಫ್ ರೆಸ್ಟ್. ಅಂದ್ರೆ ರೆಸ್ಟ್ ಅಲ್ಲಿ ಇರತಕ್ಕಂಥ ಬಾಡಿನ ಮೋಷನ್ ಬರೋ ತರ ಮಾಡ್ತಾ ಇದೆ ಫೋರ್ಸ್ ಅನ್ನೋದು ಅಂತ ಅಂದ್ಬಿಟ್ಟು. ಅಷ್ಟೇ ಅಲ್ಲ, ಇಲ್ಲಿ ಅಬ್ಸರ್ವ್ ಮಾಡಿ ಏನ್ ಹೇಳಬಹುದು ನಾವಿಲ್ಲಿ ಅಂತಂದಾಗ ಇನಿಷಿಯಲ್ ವೆಲಾಸಿಟಿ ಈಸ್ ನಾಟ್ ಈಕ್ವಲ್ ಟು 0. ಅಂದ್ರೆ ಬಾಡಿ ಅನ್ನೋದು ಮೂವಿಂಗ್ ಇಸ್ ಇನಿಷಿಯಲಿ ವಿತ್ ಸಮ್ ವೆಲಾಸಿಟಿ u ಅಂತ ಕರೆಯೋಣ. ಇವಾಗ ಯಾವಾಗಾದ್ರೂ ಎಕ್ಸ್ಟರ್ನಲ್ ಫೋರ್ಸ್ ಅನ್ನೋದು ಆಕ್ಟ್ ಮಾಡುತ್ತೋ ಇಲ್ಲಿ ಫೈನಲ್ ವೆಲಾಸಿಟಿ ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಫೈನಲ್ ವೆಲಾಸಿಟಿ ಈಸ್ ಗ್ರೇಟರ್ ದ್ಯಾನ್ ದ ಇನಿಷಿಯಲ್. ಅಂದ್ರೆ ಇಲ್ಲಿ ಫೋರ್ಸ್ ಏನ್ ಮಾಡ್ತಾ ಇದೆ ಅಂತಂದಾಗ ಸಿ ಹಿಯರ್, ಯಾವಾಗಾದ್ರೆ ಮೋಷನ್ ಅಲ್ಲಿ ಇರತಕ್ಕಂಥ ಬಾಡಿ ಮೇಲೆ ಫೋರ್ಸ್ ಅನ್ನೋದು ಆಕ್ಟ್ ಮಾಡುತ್ತೋ ಅವಾಗ ಈ ಒಂದು ಕೇಸ್ ಪ್ರಕಾರ ಫೈನಲ್ ಸ್ಪೀಡ್ ಅನ್ನೋದು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಫೈನಲ್ ಸ್ಪೀಡ್ ಇಸ್ ಇನ್ಕ್ರೀಸಿಂಗ್ ಅಂತ ಹೇಳ್ಬೋದು. ಅರ್ಥ ಆಯ್ತಾ ಇದೆ ಅಂತ ಅಂದ್ಬಿಟ್ಟು ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಒನ್. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಒಂದು ಬ್ಲಾಕ್ ಇದೆ, ಇನಿಷಿಯಲಿ u ವೆಲಾಸಿಟಿಯಲ್ಲಿ ಹೋಗ್ತಾ ಇದೆ. ಇವಾಗ ಫೋರ್ಸ್ ಅನ್ನೋದು ನಿಮಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಆಕ್ಟ್ ಮಾಡ್ತಾ ಇದೆ. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಫೈನಲ್ ವೆಲಾಸಿಟಿ ಅನ್ನೋದು ಇನಿಷಿಯಲ್ಗಿಂತ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಮೀನಿಂಗ್ ಏನಪ್ಪಾ ನಿಮ್ಗೆ ಅಂತಂದ್ರೆ ನೋಡಿ, ಯಾವಾಗಾದ್ರೆ ಬಾಡಿ ಅನ್ನೋದು ಇನಿಷಿಯಲ್ ಸ್ಪೀಡ್ ಅಲ್ಲಿ ಒಂದು ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇರುತ್ತೋ ಫೋರ್ಸ್ ಅನ್ನೋದು ಅದಕ್ಕೆ ಆಪೋಸಿಟ್ ಆಗಿ ಆಕ್ಟ್ ಮಾಡಿದಾಗ ಅದರ ವೆಲಾಸಿಟಿ ಅನ್ನೋದು ಕಮ್ಮಿ ಆಗತ್ತೆ. ಫೈನಲಿ ಇಟ್ ವಿಲ್ ಕಮ್ ಟು ರೆಸ್ಟ್ ಅಂತ ಹೇಳ್ಬೋದು. ಅರ್ಥ ಮಾಡ್ಕೊಂತ ಇದೀರಾ? ಅಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಸ್ಪೀಡ್ ಅಂಡ್ ಡೈರೆಕ್ಷನ್ ಆಫ್ ಮೋಷನ್ ರಿಮೈನ್ಸ್ ಸೇಮ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇನ್ ಅ ಸ್ಮಾಲ್ ಇಂಟರ್ವೆಲ್ ಆಫ್ ಟೈಮ್ the force will decrease. The magnitude of speed and direction of motion remains same ಅಂತ ಹೇಳ್ತೀವಿ. ಈಗ ಹೋಗ್ತಾ ಇರುತ್ತೆ, ಡೈರೆಕ್ಷನ್ ಮೋಷನ್ ಸೇಮ್ ಇರುತ್ತೆ, ಆದರೆ ಫೈನಲ್ ಇಟ್ ಕಮ್ ಟು ರೆಸ್ಟ್ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಯಾವಾಗಾದ್ರೆ ನಿಮಗೆ ಪಾರ್ಟಿಕಲ್ ಅನ್ನೋದು ನಿಮಗೆ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಲ್ಲಿ ಇರುತ್ತೋ ಅವಾಗ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಆದರೆ okay, at every instant the direction of velocity change ಆಗ್ತಾ ಇರುತ್ತೆ. ಬಿಕಾಸ್ ಆಫ್ ಚೇಂಜ್ ಇನ್ ಡೈರೆಕ್ಷನ್ ಆಫ್ ವೆಲಾಸಿಟಿ ಏನಾಗುತ್ತೆ, ಅದಕ್ಕೆ ಸೆಂಟ್ರಿಪೀಟಲ್ ಆಕ್ಸಲರೇಷನ್ ಅನ್ನೋದು ಬರುತ್ತೆ. ಸೊ ಬಿಕಾಸ್ ಆಫ್ ದಿಸ್ ದ ಫೋರ್ಸ್ ಆಲ್ವೇಸ್ ಆಕ್ಟ್ಸ್ ಟುವರ್ಡ್ಸ್ ದ ಸೆಂಟರ್ ಅಂತ ಹೇಳ್ತೀವಿ. ಅರ್ಥ ಹೇಳಿದ್ದು, ದ ಫೋರ್ಸ್ ಇಸ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ವೆಲಾಸಿಟಿ ಅಟ್ ಎನಿ ಇನ್ಸ್ಟೆಂಟ್ ಅಂತ ಹೇಳುತ್ತೆ ಈ ಒಂದು ಎಕ್ಸಾಂಪಲ್ ನಿಮಗೆ. ಇಲ್ಲೂ ಅಷ್ಟೇ ನಿಮಗೆ ನೋಡಿ, ಇಲ್ಲಿ ಎಲಿಪ್ಟಿಕಲ್ ಪಾತ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ನಿಮಗೆ ಪ್ಯಾರಾಬಾಲಿಕ್ ಪಾತ್ ಅಲ್ಲಿ ಇಲ್ಲ ಹೈಪರ್ಬಾಲಿಕ್ ಪಾತ್ ಅಲ್ಲಿ ಪಾರ್ಟಿಕಲ್ ಅನ್ನೋದು ಮೂವ್ ಆಗ್ತಾ ಇದ್ದರೆ ನಿಮಗೆ ಅಟ್ ಎನಿ ಇನ್ಸ್ಟೆಂಟ್ ನೋಡಿ ವೆಲಾಸಿಟಿಗೂ ಫೋರ್ಸ್ ಅದ್ರ ಮೇಲೆ ಆಕ್ಟ್ ಮಾಡ್ತಾ ಇರತಕ್ಕಂಥ ಫೋರ್ಸ್ ಆಂಗಲ್ ಅನ್ನೋದು ಏನಾಗ್ತಾ ಇರೋದು ನಿಮಗೆ ಚೇಂಜ್ ಆಗ್ತಾ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ. ಇನ್ ಆಲ್ ದೀಸ್ ಟೈಪ್ಸ್ ಆಫ್ ಮೋಷನ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಆಫ್ ವೆಲಾಸಿಟಿ ವಿಲ್ ಚೇಂಜ್. ಯಾಕೆಂತಂದ್ರೆ ಟೀಟಾ ಅನ್ನೋದು ಇರುತ್ತಲ್ವಾ, ಟೀಟಾ ಅನ್ನೋದು ಚೇಂಜ್ ಆಗ್ತಾ ಇದ್ದಾಗ ಮ್ಯಾಗ್ನಿಟ್ಯೂಡ್ ಆಫ್ ವೆಲಾಸಿಟಿ ಅಂಡ್ ವಾಟ್ ಇಸ್ ದ ಡೈರೆಕ್ಷನ್ ಆಫ್ ವೆಲಾಸಿಟಿ ಕೀಪ್ಸ್ ಆನ್ ಚೇಂಜಿಂಗ್. ಯಾವಾಗ ಗೊತ್ತಾಯ್ತಲ್ವಾ, ವೆನ್ ದ ಬಾಡಿ ಈಸ್ ಮೂವಿಂಗ್ ಇನ್ ಎಲಿಪ್ಟಿಕಲ್ ಪಾತ್ ಆರ್ ಇನ್ ಹೈಪರ್ಬೋಲಿಕ್ ಪಾತ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ಇಲ್ಲಿ ವಾಟ್ ಈಸ್ ಇಟ್ ಬಿಫೋರ್ ಗೋಯಿಂಗ್ ಟು ಸಿ ದಟ್. ಸೊ ಇದರಿಂದ ನಾವು ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕೇನು ಅಂತಂದಾಗ ಸಿ ಹಿಯರ್,
force will be in the direction of acceleration ಅಂತ ಹೇಳ್ತೀವಿ. ಡೈರೆಕ್ಷನ್ ಆಫ್ ಆಕ್ಸಲರೇಷನ್ ಅಂತಂದ್ರೆ ಚೇಂಜ್ ಇನ್ ವೆಲಾಸಿಟಿ ಅಂತ ಹೇಳ್ತಾರೆ. ಚೇಂಜ್ ಇನ್ ವೆಲಾಸಿಟಿ ಅರ್ಥ ಮಾಡ್ಕೊತಾ ಇದ್ದೀರಾ? ಬಾಡಿ ವೆಲಾಸಿಟಿ ಯಾವ ಡೈರೆಕ್ಷನಲ್ಲಿ ಚೇಂಜ್ ಆಗ್ತಾ ಇರುತ್ತೋ ಆ ಡೈರೆಕ್ಷನಲ್ಲಿ ಆಕ್ಸಲರೇಷನ್ ಅನ್ನೋದು ಬರುತ್ತೆ, ಆ ಡೈರೆಕ್ಷನಲ್ಲಿ ಫೋರ್ಸ್ ಅನ್ನೋದು ಸಹ ಇರುತ್ತೆ. ಸೊ ಇನ್ನು ಅಷ್ಟೇ ಅಲ್ಲ, ನಿಮಗೊಂದು ವಿಷಯ ಅರ್ಥ ಮಾಡ್ಕೋಬೇಕು. ಯಾವಾಗಾದ್ರೆ ವೆನ್ ದ ಫೋರ್ಸ್ ಆಕ್ಟ್ಸ್ ಆನ್ ಎ ಬಾಡಿ, ವೆನ್ ಫೋರ್ಸ್ ಆಕ್ಟ್ಸ್ ಆನ್ ಎ ಬಾಡಿ, ಓಕೆ, ಒಂದು ಬಾಡಿ ಮೇಲೆ ಫೋರ್ಸ್ ಆಕ್ಟ್ ಮಾಡಿದ್ದಾಗ ಇಟ್ ವಿಲ್ ಪ್ರೊಡ್ಯೂಸ್ ಆಕ್ಸಲರೇಷನ್ ಅಂತಾನು ಹೇಳ್ಬೋದು. ಇಟ್ ವಿಲ್ ಪ್ರೊಡ್ಯೂಸ್ ಆಕ್ಸಲರೇಷನ್. ಅಷ್ಟೇ ಅಲ್ಲ, ಇನ್ನೂ ಒಂದು ವಿಷಯ ನೀವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಯಾವಾಗಾದ್ರೆ ಬಾಡಿಗೆ ಆಕ್ಸಲರೇಷನ್ ಇರುತ್ತೋ, ವೆನ್ ಎ ಬಾಡಿ ಹ್ಯಾಸ್ ಆಕ್ಸಲರೇಷನ್, when a body has a acceleration, we have to think that it is under the action of force, ಅಂತ ಹೇಳ್ಬೋದು. under the action of force. ಗೊತ್ತಾಗಿದಲ್ವ ಹೇಳ್ತಾರೆ ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ವಾಟ್ ಆರ್ ದ ಕಾಮನ್ ಫೋರ್ಸಸ್ ಇನ್ ನೇಚರ್. ನೇಚರ್ ಅಲ್ಲ, ನಿಮಗೆ ಫಂಡಮೆಂಟಲ್ ಫೋರ್ಸಸ್ ಬೇರೆ. ಇಲ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಕಾಮನ್ ಫೋರ್ಸಸ್ ಇನ್ ಮೆಕ್ಯಾನಿಕ್ಸ್ ಅಲ್ಲಿ ವಾಟ್ ಆರ್ ದ ಕಾಮನ್ ಫೋರ್ಸಸ್ ಇನ್ ಮೆಕ್ಯಾನಿಕ್ಸ್ ಅಂತ ನೋಡೋಣ. ಗೊತ್ತಾಯ್ತಾ? ವಾಟ್ ಇಸ್ ದ ಫಸ್ಟ್ ಒನ್? ವಾಟ್ ಇಸ್ ದ ಕಾಮನ್ ಫೋರ್ಸ್ ಫಸ್ಟ್ ಇನ್ ಮೆಕ್ಯಾನಿಕ್ಸ್? ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೆಕ್ಯಾನಿಕ್ಸ್ ಅಂದ್ರೆ ಏನ್ರಿ ಮೀನಿಂಗು? ದ ಬ್ರಾಂಚ್ ಆಫ್ ಫಿಸಿಕ್ಸ್ ವಿಚ್ ಡೀಲ್ಸ್ ವಿತ್ ದ ಮೋಷನ್ ಆಫ್ ದ ಬಾಡಿ ಬೈ ಕನ್ಸಿಡರಿಂಗ್ ದ ಕಾಸ್ ಆರ್ ವಿತೌಟ್ ಕನ್ಸಿಡರಿಂಗ್ ದ ಕಾಸ್ ಫಾರ್ ಇಟ್ಸ್ ಮೋಷನ್. ಅದನ್ನ ಮೆಕ್ಯಾನಿಕ್ಸ್ ಅಂತ ಹೇಳ್ಬೋದು. ಸೊ ಅದರಲ್ಲಿ ನಿಮಗೆ ಮತ್ತೆ ಎರಡು ಪಾರ್ಟ್ ಬರುತ್ತೆ, ಕೈನೆಮೆಟಿಕ್ಸ್ ಮತ್ತು ಡೈನಮಿಕ್ಸ್ ಅಂತ ಅಂದ್ಬಿಟ್ಟು. ಕೈನೆಮೆಟಿಕ್ಸ್ ಅಲ್ಲಿ ನಾವು ಬಾಡಿ ಮೋಷನ್ ಯಾಕೆ ಬರ್ತಾ ಇದೆ ಅನ್ನೋ ರೀಸನ್ ನಾವು ಕನ್ಸಿಡರ್ ಮಾಡಲ್ಲ. ಆದರೆ ಡೈನಮಿಕ್ಸ್ ಅಲ್ಲಿ ನಿಮಗೆ ಬಾಡಿ ಮೋಷನ್ ಅಲ್ಲಿ ಬರೋದಕ್ಕೆ ರೀಸನ್ ಏನು ಅಂತ ಕನ್ಸಿಡರ್ ಮಾಡಿ ನಾವು ಡಿಸ್ಕಸ್ ಮಾಡ್ತೀವಿ. ಗೊತ್ತಾಯ್ತಲ್ವಾ? ಫಸ್ಟ್ ಒನ್, ವಾಟ್ ಇಸ್ ದ ಕಾಮನ್ ಫೋರ್ಸ್ ಇನ್ ಮೆಕ್ಯಾನಿಕ್ಸ್ ಅಂತಂದ್ರೆ ಫಸ್ಟ್ ಒನ್ ಇಟ್ ಈಸ್ ವೆಯ್ಟ್ ಅಂತ ಹೇಳ್ತೀವಿ. ಇಟ್ ಈಸ್ ಅ ವೆಯ್ಟ್. ಸಿ ಹಿಯರ್, ವೆಯ್ಟ್ ಅಂದ್ರೆ ಏನು ಅಂತಂದಾಗ ಇಟ್ ಈಸ್ ಫೋರ್ಸ್ ಡ್ಯೂ ಟು ಗ್ರಾವಿಟಿ. ಅಂತ ಹೇಳ್ತೀವಿ. ಇಲ್ಲ ಅಂತಂದಾಗ ವೆಯ್ಟ್ ಆಫ್ ದ ಬಾಡಿ ಯಾವಾಗ ಬರುತ್ತೆ ನಿಮಗೆ ಅಂತಂದಾಗ ಬಿಕಾಸ್ ಆಫ್ ಇಟ್ಸ್ ಮಾಸ್ ಅಂತ ಹೇಳ್ತಾರೆ. ಯಾವಾಗಾದ್ರೆ ಬಾಡಿಗೆ ಮಾಸ್ ಅನ್ನೋದಿರುತ್ತೋ ನಿಮಗೆ, ಓಕೆ, ವೆಯ್ಟ್ ಅನ್ನೋದು ಸಹ ಬರುತ್ತೆ. ಅಷ್ಟೇ ಅಲ್ಲ, ಈ ವೆಯ್ಟ್ ಅನ್ನೋದು ಯಾವತ್ತಿಗೆ ಆಗಲಿ ಅರ್ಥ ಮಾಡ್ಕೊಳ್ಳಿ. ವೆಯ್ಟ್ ಆಫ್ ಎ ಬಾಡಿ ಆಲ್ವೇಸ್ ಆಕ್ಟ್ಸ್ ವರ್ಟಿಕಲಿ ಡೌನ್ವರ್ಡ್ ಡೈರೆಕ್ಷನ್ ಅಂತ ಹೇಳ್ತಾರೆ. ವರ್ಟಿಕಲಿ ಡೌನ್ವರ್ಡ್ ಡೈರೆಕ್ಷನ್. ಯಾಕಂದ್ರೆ ಇನ್ನು ಮುಂದೆ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಡೈರೆಕ್ಷನ್ ಆಫ್ ದ ಫೋರ್ಸಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಾನು ನಿಮಗೆ ಹಿಂಟ್ ಇಲ್ಲೇ ಕೊಡ್ತಾ ಇದ್ದೀನಿ. ವೆಯ್ಟ್ ಆಫ್ ಎ ಬಾಡಿ ಆಲ್ವೇಸ್ ಆಕ್ಟ್ಸ್ ವರ್ಟಿಕಲಿ ಡೌನ್ವರ್ಡ್ಸ್ ಅಂತ ಹೇಳ್ತೀವಿ. ವೆಯ್ಟ್ ಈಕ್ವೇಶನ್ ಏನಿಲ್ಲ ನಿಮಗೆ m×g. ಇಟ್ ಇಸ್ ಎ ವೆಕ್ಟಾರ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ನೋಡಿ, ನಿಮಗೆ ಸೆಕೆಂಡ್ ಒನ್ ಏನಪ್ಪಾ ಅಂತಂದಿದ್ದಾಗ ವಿ ಕ್ಯಾನ್ ಸೇ ಇಟ್ ಈಸ್ ಟೆನ್ಷನ್ ಅಂತ ಹೇಳ್ತೀವಿ. ಟೆನ್ಷನ್. ಇಷ್ಟೇ ಅಲ್ಲ, ಈ ಟೆನ್ಷನ್ ಅನ್ನೋದೇನಪ್ಪಾ ಅಂತಂದಾಗ ದ ಟೆನ್ಷನ್ ಯಾವಾಗ ಬರುತ್ತೆ ನಿಮಗೆ ಅಂತಂದ್ರೆ, ಯಾವಾಗಾದ್ರೆ ಒಂದು ಬಾಡಿನ ಒಂದು ಸ್ಟ್ರಿಂಗ್ ಇಂದ ಪುಲ್ ಮಾಡ್ತೀವೋ ಇಲ್ಲ ನಾವು ಲಿಫ್ಟ್ ಮಾಡ್ತೀವೋ ಆವಾಗ ಆ ಒಂದು ಸ್ಟ್ರಿಂಗ್ ಇಲ್ಲ ಆ ಒಂದು ಥ್ರೆಡ್ ಅಲ್ಲಿ ನಿಮಗೆ ಟೆನ್ಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಈ ಟೆನ್ಷನ್ ಅದೇನಪ್ಪಾ ಅಂತಂದಾಗ ಸಿ ಹಿಯರ್, ಇಟ್ ಈಸ್ ಡ್ಯೂ ಟು ದ ಇಂಟರ್ ಅಟಾಮಿಕ್ ಫೋರ್ಸ್ ಅಂತ ಹೇಳ್ತೀವಿ. ಇಂಟರ್ ಅಟಾಮಿಕ್ ಫೋರ್ಸ್ ಬಿಟ್ವೀನ್ ದ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಇನ್ ಆಫ್ ಎ ಸ್ಟ್ರಿಂಗ್ ಅಂತ ಹೇಳ್ಬೋದು. ಸೊ ಸಿ ಹಿಯರ್, ಇದು ಯಾವಾಗ ಬರುತ್ತೆ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಾಗ್ತದಲ್ವ? ಹೇಳ್ತಾರೆ ನಿಮಗೆ ಟೆನ್ಷನ್ ವಿಲ್ ಕಮ್. ಟೆನ್ಷನ್ ಇನ್ ಎ ಸ್ಟ್ರಿಂಗ್ will arise when a body is lifted. Arise when a body is lifted.
ಒಂದು ಬಾಡಿನ ಲಿಫ್ಟ್ ಮಾಡಬೇಕಾದ್ರೆ ಇಲ್ಲ ಪುಲ್ ಮಾಡಬೇಕಾದ್ರೆ ನಿಮಗೆ ಒಂದು ಸ್ಟ್ರಿಂಗಲ್ಲಿ ಟೆನ್ಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವ ಹೇಳಿದೆ ಅಂತ ಅಂದ್ಬಿಟ್ಟು, ಇಲ್ಲ ಒಂದು ಬಾಡಿ ಇದೆ ನಿಮಗೆ ನೋಡಿ, ಲಿಫ್ಟ್ ಮಾಡಬೇಕಾದ್ರೆ ನಿಮಗೆ ಟೆನ್ಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಇದ್ರ ಡೈರೆಕ್ಷನ್ ಅದು ಯಾವತ್ತೇ ಆಗಲಿ ಹೇಗಿರುತ್ತೆ ನಿಮಗೆ ಅಂತಂದ್ರೆ, ಟೆನ್ಷನ್ ಇನ್ ಎ ಸ್ಟ್ರಿಂಗ್, ಟೆನ್ಷನ್ ಇನ್ ಎ ಸ್ಟ್ರಿಂಗ್ ಈಸ್ ಆಲ್ವೇಸ್ ಓಕೆ ಡೈರೆಕ್ಟೆಡ್, ಈಸ್ ಆಲ್ವೇಸ್ ಡೈರೆಕ್ಟೆಡ್ ಅವೇ ಫ್ರಮ್ ದ ಬಾಡಿ ಅಂತ ಹೇಳ್ತಾರೆ. ಅವೇ ಫ್ರಮ್ ದ ಬಾಡಿ. ಸೊ ಬಾಡಿ ಇಲ್ಲಿದು ಅದಕ್ಕೆ ಆಪೋಸಿಟ್ಗೆ ಟೆನ್ಷನ್ ಅದು ಆಕ್ಟ್ ಮಾಡ್ತಾ ಇರುತ್ತೆ ಅನ್ನೋದು ಚೆನ್ನಾಗಿ ಮೈಂಡಲ್ಲಿ ಇರಬೇಕು. ಅರ್ಥ ಮಾಡ್ಕೊತಾ ಇದ್ರಲ್ವಾ ಡೈರೆಕ್ಷನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಇನ್ ದ ಸೇಮ್ ಮ್ಯಾನರ್ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ವಾಟ್ ಈಸ್ ದ ಥರ್ಡ್ ಒನ್. ಇಟ್ ಈಸ್ ದ ಸ್ಪ್ರಿಂಗ್ ಫೋರ್ಸ್ ಅಂತ ಹೇಳ್ತೀವಿ. ಸ್ಪ್ರಿಂಗ್ ಫೋರ್ಸ್. ಸೊ ಸಿ ಹಿಯರ್ ಎಸ್ ಅಂತ ನಾವು ಕರೆಯೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಬ್ಲಾಕ್. Let us consider a block which is connected to a spring ಅಂತ ಹೇಳ್ತೀವಿ. It's connected to a spring and other end of the spring is connected to a rigid support. ಯಾವಾಗಾದ್ರೆ ಸ್ಪ್ರಿಂಗ್ ಅನ್ನೋದು ಅನ್ಸ್ಟ್ರೆಚ್ಡ್ ಪೊಸಿಷನ್ ಅಲ್ಲಿ ಇರುತ್ತೋ ಆವಾಗ ನಾವು ಬಾಡಿ ಅನ್ನೋದು ಈಕ್ವಿಲಿಬ್ರಿಯಂ ಅಲ್ಲಿ ಪೊಸಿಷನ್ ಅಲ್ಲಿ ಇದೆ ಅಂತ ಹೇಳ್ತೀವಿ. ಇವಾಗ ಏನ್ ಮಾಡ್ತೀವಿ ನಾವು ಅಂತಂದಾಗ, ಬಾಡಿ ಈಸ್ ಪುಲ್ಡ್ ಲೆಟ್ ಅಸ್ ಸೇ ಥ್ರೂ ಎ ಡಿಸ್ಪ್ಲೇಸ್ಮೆಂಟ್ ಲೆಟ್ ಇಟ್ ಬಿ ಎಕ್ಸ್ ಅಂತ ಕರೆಯೋಣ. ಎಕ್ಸ್ ದೂರ ನಾವು ಪುಲ್ ಮಾಡ್ತೀವಿ. ಪುಲ್ ಮಾಡಿದಾಗ ಏನಾಗುತ್ತೆ ನಮ್ಗೆ ಇಲ್ಲಿ ಪುಲ್ ಆಗಿರ್ಬೋದು, ಇಲ್ಲ ಅಂತಂದಿದ್ದಾಗ ನಾವು ಕಂಪ್ರೆಸ್ ಸಹ ಆಗ್ಬೋದು. ಓಕೆ ಅವಾಗ ಏನಾಗುತ್ತೆ ನಿಮಗೆ ಸ್ಪ್ರಿಂಗ್ ಅನ್ನೋದು ನಿಮಗೆ ಎಲಾಂಗೇಟ್ ಆಗುತ್ತೆ ಈ ಕೇಸಲ್ಲಿ. ಬಟ್ ಈ ಒಂದು ಕೇಸಲ್ಲಿ ಏನಾಗುತ್ತೆ ನಿಮಗೆ ಅಂತಂದ್ರೆ ಸ್ಪ್ರಿಂಗ್ ಅನ್ನೋದು ನಿಮಗೆ ಕಂಪ್ರೆಸ್ ಆಗುತ್ತೆ. ಅರ್ಥ ಆಯ್ತಲ್ವ ಹೇಳಿದ್ದು? ಕಂಪ್ರೆಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಎಲಾಂಗೇಷನ್ ಆಗಿರಬಹುದು. ಓಕೆ ಅವಾಗ ಈ ಸ್ಪ್ರಿಂಗ್ ಅಲ್ಲಿ ನಿಮಗೆ ರೆಸ್ಟೋರಿಂಗ್ ಫೋರ್ಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಆ ಒಂದು ರೆಸ್ಟೋರಿಂಗ್ ಫೋರ್ಸ್ ನಾವು ಸ್ಪ್ರಿಂಗ್ ಫೋರ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಎಲಾಂಗೇಟ್ ಆಗಿದ್ದಾಗ ಸ್ಪ್ರಿಂಗ್ ಫೋರ್ಸ್ ಅನ್ನೋದು ಆಪೋಸಿಟ್ ಬಾಡಿ ಆಕ್ಟ್ ಮಾಡುತ್ತೆ. ಕಂಪ್ರೆಸ್ ಮಾಡಿದ್ದಾಗ ಸ್ಪ್ರಿಂಗ್ ಫೋರ್ಸ್ ಅನ್ನೋದು ಸಹ ಆಪೋಸಿಟ್ ಆಗಿ ಆಕ್ಟ್ ಮಾಡುತ್ತೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಸ್ಪ್ರಿಂಗ್ ಫೋರ್ಸ್ ಅನ್ನೋದು ಹೇಗೆ ಬರುತ್ತೆ ನಿಮಗೆ ಅಂತಂದಿದ್ದಾಗ, ಸ್ಪ್ರಿಂಗ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು -x ಅಂತ ಹೇಳ್ಬೋದು, ಇಲ್ಲ ಇಟ್ ಈಸ್ ಈಕ್ವಲ್ಸ್ ಟು -k ಇಂಟು x ಅಂತ ಬರುತ್ತೆ. ಅಂದ್ರೆ ಸ್ಪ್ರಿಂಗ್ ಫೋರ್ಸ್ ಇಸ್ ಆಲ್ವೇಸ್ ಪ್ರಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಆಬ್ಜೆಕ್ಟ್ ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಅದಕ್ಕೆ ನಿಮಗೆ ಮೈನಸ್ ಸೈನ್ ನಿಮಗೆ ಬರ್ತಾ ಇದೆ. ಗೊತ್ತಾಯ್ತಲ್ವ ಹೇಳಿದೆ ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ಫೋರ್ತ್ ಒನ್ ಏನಪ್ಪಾ ಅಂತಂದಿದ್ದಾಗ ವಿ ಕ್ಯಾನ್ ಸೇ ಇಟ್ ಈಸ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳ್ತೀವಿ. ಕಾಂಟ್ಯಾಕ್ಟ್ ಫೋರ್ಸ್ ಅರ್ಥ ಇದಲ್ವಾ? ಈ ಫೋರ್ಸ್ ಯಾವಾಗ ಬರುತ್ತೆ ನಿಮಗೆ ಅಂತಂದ್ರೆ, ವೆನ್ ಒನ್ ಬಾಡಿ ಈಸ್ ಇನ್ ಕಾಂಟ್ಯಾಕ್ಟ್ ವಿತ್ ಅನದರ್ ಬಾಡಿ. ಅರ್ಥ ಮಾಡ್ಕೊತಾ ಇರಲ್ವಾ? ಅವಾಗ ನಿಮಗೆ ಕಾಂಟ್ಯಾಕ್ಟ್ ಫೋರ್ಸ್ ಅನ್ನೋದು ಬರುತ್ತೆ. ಸೊ ಸಿ ಹಿಯರ್ ಏನಾಗುತ್ತೆ ಅಂತಂದಾಗ, ಯಾವಾಗಾದ್ರೂ ಒಂದು ಬಾಡಿನ ತಗೊಂಡಿರ್ತೀವೋ ಅದರ ವೆಯ್ಟ್ ಅನ್ನೋದು ನಿಮಗೆ ಕೆಳಗಡೆಗೆ ಆಕ್ಟ್ ಮಾಡ್ತಾ ಇರುತ್ತೆ. ಬಾಡಿ ಅನ್ನೋದು ರೆಸ್ಟಲ್ಲಿದ್ದಾಗ ನಿಮಗೆ ಕಾಂಟ್ಯಾಕ್ಟ್ ಫೋರ್ಸ್ ಅನ್ನೋದು ನಿಮಗೆ ನಾರ್ಮಲ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಅದೇ ಬಾಡಿ ಅನ್ನೋದು ನಿಮಗೆ ಸೇಮ್ ಬಾಡಿ ಅನ್ನೋದು ನಿಮಗೆ ಮೋಷನಲ್ಲಿ ಇದ್ದಾಗ ಸಿ ಹಿಯರ್ ಕಾಂಟ್ಯಾಕ್ಟ್ ಫೋರ್ಸ್ ಅನ್ನೋದು ನಿಮಗೆ ಸ್ಪ್ಲಿಟ್ ಆಗುತ್ತೆ ಎರಡು ಕಾಂಪೊನೆಂಟ್ಸ್ ಆಗಿ. ಒಂದು ನಾರ್ಮಲ್ ರಿಯಾಕ್ಷನ್ ಅಂತ ಹೇಳ್ತೀವಿ, ಇನ್ನೊಂದು ಫ್ರಿಕ್ಷನಲ್ ಫೋರ್ಸ್ ಅಂತ ಹೇಳ್ತೀವಿ. ವೆನ್ ದ ಬಾಡಿ ಈಸ್ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ರೈಟ್ ಸೈಡ್ ಅಂತ ತಗೊಂಡ್ರೆ ಕಾಂಟ್ಯಾಕ್ಟ್ ಫೋರ್ಸ್ ಅನ್ನೋದು ಹೀಗಿರುತ್ತೆ. ಸೊ ಕಾಂಟ್ಯಾಕ್ಟ್ ಫೋರ್ಸ್ ಅನ್ನೋದು ಯಾವತ್ತೇ ಆಗಲಿ √f² ಪ್ಲಸ್ r² ಅಂತ ಹೇಳ್ಬೋದು. ವಾಟ್ ಈಸ್ ದಿಸ್ r ಕಾಲ್ಡ್ ಹಿಯರ್? ಆರ್ ಅಂತಂದ್ರೆ ಏನಂದ್ರೆ ರಿಯಾಕ್ಷನ್ ಫೋರ್ಸ್ ಅಂತ ಹೇಳ್ತೀವಿ. ರಿಯಾಕ್ಷನ್ ಫೋರ್ಸ್ ಅರ್ಥ ಆಯ್ತಾ? ಎಫ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಟ್ ಈಸ್ ಫ್ರಿಕ್ಷನಲ್ ಫೋರ್ಸ್. ಇದ್ರ ಬಗ್ಗೆ ನಾವು ಫ್ರಿಕ್ಷನ್ ಸಪರೇಟ್ ಕಾನ್ಸೆಪ್ಟ್ ಅಲ್ಲಿ ನಾವು ಓದೋಣ. ಗೊತ್ತಾಯ್ತಲ್ವಾ? ದೀಸ್ ಆರ್ ದ common forces in mechanics. Now let us see the concept called as equilibrium of concurrent forces. ಕಾಂಕರೆಂಟ್ ಫೋರ್ಸಸ್ ಅಂದರೆ ಹೇಗೆ ಡಿಫೈನ್ ಮಾಡಬಹುದು ಮತ್ತು ಆ ಕಾಂಕರೆಂಟ್ ಫೋರ್ಸಸ್ ಈಕ್ವಿಲಿಬ್ರಿಯಂ ಇದೆ ಅಂತ ಹೇಗೆ ನಾವು ಎಕ್ಸ್ಪ್ಲೈನ್ ಮಾಡಬಹುದು ಅಂತ ನೋಡೋಣ. ಸಿ ಹಿಯರ್, ಯಾವಾಗಾದ್ರೆ ನಿಮಗೆ ಫೋರ್ಸಸ್ ಅನ್ನೋದು ಒಂದೇ ಪಾಯಿಂಟ್ ಮೇಲೆ ಆಕ್ಟ್ ಮಾಡ್ತಾ ಇರುತ್ತೋ ಅದನ್ನ ಕಾಂಕರೆಂಟ್ ಫೋರ್ಸಸ್ ಅಂತ ಹೇಳ್ತೀವಿ. ಸೊ ಸಿ ಹಿಯರ್,
the forces acting at a same point, okay, are called concurrent forces ಅಂತ ಹೇಳ್ತಾರೆ. are called concurrent forces. ಅಷ್ಟೇ ಅಲ್ಲ, ಈ ಕಾಂಕರೆಂಟ್ ಫೋರ್ಸಸ್ ಅನ್ನೋದು ನಾವು ಏನು ಹೇಳ್ಬೋದು, ಒಂದು ಬಾಡಿ ಮೇಲೆ ಆ್ಯಕ್ಟ್ ಮಾಡ್ತಾ ಇದೆ ಅಂತಂದರೆ ಆ ಬಾಡಿ ಅನ್ನೋದು ಈಕ್ವಿಲಿಬ್ರಿಯಮ್ ಅಲ್ಲಿರುತ್ತೆ ಅಂತಲೂ ಹೇಳ್ಬೋದು. ಸೊ ಸಿ ಹಿಯರ್, ಕಾಂಕರೆಂಟ್ ಫೋರ್ಸಸ್ ಆ್ಯಕ್ಟಿಂಗ್ ಆನ್ ಎ ಬಾಡಿ will keep the body in ಈಕ್ವಿಲಿಬ್ರಿಯಮ್ ಅಂತನೂ ಹೇಳ್ತೀವಿ. ಇಲ್ಲಿ ಕೀಪ್ ದ ಬಾಡಿ ಇನ್ ಈಕ್ವಿಲಿಬ್ರಿಯಮ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದರೆ, ಸಿ ಹಿಯರ್, ಒಂದು ಬಾಡಿ ಅನ್ನೋದು ಈಕ್ವಿಲಿಬ್ರಿಯಮ್ ಇರಬೇಕು ಅಂತಂದರೆ ಅದರ ಮೇಲೆ ನೆಟ್ ಫೋರ್ಸ್ ಅನ್ನೋದು 0 ಆಗಿರಬೇಕು. ಎ ಬಾಡಿ ಈಸ್ ಸೆಡ್ ಟು ಬಿ in equilibrium. A body is said to be in equilibrium. We can say the net force or the resultant force should be equal to 0. Mathematically ನಾವು ಹೇಗೆ ಡಿಫೈನ್ ಮಾಡ್ಬೋದು ಇಲ್ಲಿ ಅಂತಂದಾಗ, see here, mathematically for equilibrium ಇರಬೇಕು ಅಂತಂದರೆ, ಸಿ ಹಿಯರ್, ಸಿಗ್ಮಾ ನೆಟ್ ಫೋರ್ಸ್ ಇಸ್ ಈಕ್ವಲ್ ಟು 0. ನೆಟ್ ಅಂತ ನೆಸೆಸಿಟಿ ಇಲ್ಲ, ಸಿಗ್ಮಾ ಎಫ್ ಅಂದರೆ ಅರ್ಥ. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಟ್? ಇದ್ರ ಮೀನಿಂಗ್ ಏನು ಅಂತಂದಾಗ, ಸಮ್ ಆಫ್ ದ ಫೋರ್ಸಸ್ ಆ್ಯಕ್ಟಿಂಗ್ ಅಲಾಂಗ್ ಎಕ್ಸ್ ಡೈರೆಕ್ಷನ್ ಮಸ್ಟ್ ಬಿ ಈಕ್ವಲ್ ಟು 0. ಸಮ್ ಆಫ್ ದ ಫೋರ್ಸಸ್ ಆ್ಯಕ್ಟಿಂಗ್ ಅಲಾಂಗ್ ದ ವೈ ಡೈರೆಕ್ಷನ್ ಮಸ್ಟ್ ಬಿ ಈಕ್ವಲ್ ಟು 0. ಸಮ್ ಆಫ್ ದ ಫೋರ್ಸಸ್ ಆ್ಯಕ್ಟಿಂಗ್ ಅಲಾಂಗ್ ದ ಝೆಡ್ ಡೈರೆಕ್ಷನ್ ಆಲ್ಸೋ ಮಸ್ಟ್ ಬಿ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಗೊತ್ತಾಗಿದಲ್ವ ಹೇಳಿದ್ದೆ ಅಂತ ಅಂದ್ಬಿಟ್ಟು ನೋಡಿ, ಈ ಕಾಂಕರೆಂಟ್ ಫೋರ್ಸಸ್ನ ನಾವು ಒಂದು ಟ್ರಯಾಂಗಲ್ ಫಾರ್ಮಲ್ಲಿ ನಾವು ರೆಪ್ರೆಸೆಂಟ್ ಮಾಡಬಹುದು ಅಂತ ಹೇಳ್ತಾರೆ. ಸಿ ಹಿಯರ್, ಕಾಂಕರೆಂಟ್ ಫೋರ್ಸಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ the sides of a triangle. ನೋಡಿ ಇಲ್ಲಿ, ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಸೇ ದಿಸ್ ಇಸ್ ಒನ್ ಫೋರ್ಸ್ ಅಂತ ಕರೆಯೋಣ. ಲೆಟ್ ಅಸ್ ಸೇ ದಿಸ್ ಇಸ್ ಅನದರ್ ಫೋರ್ಸ್ ಅಂತ ಹೇಳ್ಬೋದು. ಇದು ಇನ್ನೊಂದು ಫೋರ್ಸ್ ಅಂತನೂ ಹೇಳ್ಬೋದು. F1, F2, F3 ಅಂತ ಹೇಳ್ತಾ ಇದ್ದೀವಿ. ಸೊ ದೀಸ್ ಆರ್ ಕಾಲ್ಡ್ ಆಸ್ ಕಾಂಕರೆಂಟ್ ಫೋರ್ಸಸ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಯಾವಾಗಾದರೆ ಒಂದು ಬಾಡಿ ಅನ್ನೋದು ಈಕ್ವಿಲಿಬ್ರಿಯಮ್ ಇರುತ್ತೋ ಅಂಡರ್ ದ ಕಾಂಕರೆಂಟ್ ಫೋರ್ಸಲ್ಲಿ ಬಾಡಿ ಅನ್ನೋದು ಈಕ್ವಿಲಿಬ್ರಿಯಮ್ ಇರುತ್ತೋ ಆವಾಗ ನಾವು ವಿ ಕ್ಯಾನ್ ಅಪ್ಲೈ ಲ್ಯಾಮಿಸ್ ಥಿಯರಮ್ ಅಂತಲೂ ಹೇಳ್ಬೋದು. ಫಾರ್ ಕಾಂಕರೆಂಟ್ ಫೋರ್ಸಸ್ ನಾವೇನು ಬರಿಬೋದು ನೋಡಿ, ಇಲ್ಲಿ ಲ್ಯಾಮಿಸ್ ಥಿಯರಮ್ ಅಂತ ಎಕ್ಸ್ಪ್ಲೈನ್ ಮಾಡ್ತೀವಿ. ವಾಟ್ ಈಸ್ ಲ್ಯಾಮಿಸ್ ಥಿಯರಮ್ ಹಿಯರ್? ನೋಡಿ ಇಲ್ಲಿ ನಾವು ಇಲ್ಲಿ ಬರೀಬಹುದು ಲ್ಯಾಮಿಸ್ ಥಿಯರಮ್. ಲೆಟ್ ಅಸ್ ಸೇ ದಿಸ್ ಇಸ್ F1 ಅಂತ ಕರೆಯೋಣ. ಅಂಡ್ ಲೆಟ್ ಅಸ್ ಸೇ ದಿಸ್ ಇಸ್ F2 ಅಂತ ಹೇಳ್ತೀವಿ. ಲೆಟ್ ಅಸ್ ಸೇ ದಿಸ್ ಇಸ್ F3. ದೀಸ್ ಆರ್ ಕಾಂಕರೆಂಟ್ ಫೋರ್ಸ್. ಯಾಕೆಂತಂದಾಗ ಈ ಮೂರು ಫೋರ್ಸಸ್ಸು ಒಂದೇ ಪಾಯಿಂಟ್ ಮೇಲೆ ಆ್ಯಕ್ಟ್ ಮಾಡ್ತಾ ಇದೆ. ನೋಡಿ, F1ಗೆ ಆಪೋಸಿಟ್ ಆಗಿರತಕ್ಕಂಥ ಆ್ಯಂಗಲ್ ಆಲ್ಫಾ ಅಂತ ಕರೆಯೋಣ. F2ಗೆ ಆಪೋಸಿಟ್ ಆಗಿರತಕ್ಕಂಥ ಆ್ಯಂಗಲ್ನ ಬೀಟಾ ಅಂತ ಕರಿತೀವಿ. F3ಗೆ ಆಪೋಸಿಟ್ ಆ್ಯಂಗಲ್ನ ಗಾಮಾ ಅಂತ ಕರೆಯೋಣ. ಅವಾಗ ಲ್ಯಾಮಿಸ್ ಥಿಯರಮ್ ಏನು ಹೇಳುತ್ತೆ ನಿಮಗೆ ಅಂತಂದರೆ, F1 by sin alpha is equals to F2 by sin beta is equals to F3 divided by sin gamma ಅಂತ ಹೇಳ್ತೀವಿ. We call this as a equilibrium. That is Lami's theorem for equilibrium forces or what is that? ಕಾಂಕರೆಂಟ್ ಫೋರ್ಸಸ್ ಅಂತ ಹೇಳ್ಬೋದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ ಏನು ಅಂತಂದ್ಬಿಟ್ಟು? ಲೈಕ್ ದಟ್ ವಿ ಕ್ಯಾನ್ ಸಿ. ಸೊ ಇದ್ರ ಮೇಲೆ ನಾವು ಕೆಲವು ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡೋಣ. ನೋಡಿ, ಇಲ್ಲಿ ತುಂಬ ಈಸಿಯಾಗೇ ಇರುತ್ತೆ. ನೋ ನೀಡ್ ಟು ವರಿ ಅಬೌಟ್ ದ್ಯಾಟ್. ಸಿ ಹಿಯರ್, ಟೂ ಫೋರ್ಸಸ್ ಆರ್ ಸಚ್ ದಟ್ ಸಮ್ ಆಫ್ ದೇರ್ ಮ್ಯಾಗ್ನಿಟ್ಯೂಡ್ಸ್ ಇಸ್ ಈಕ್ವಲ್ಸ್ ಟು 18 ನ್ಯೂಟನ್ ಅಂತ ಕೊಟ್ಟಿದ್ದಾರೆ. ಅಂಡ್ ದ ರಿಸಲ್ಟೆಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಸ್ಮಾಲರ್ ಫೋರ್ಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ, ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ರಿಸಲ್ಟೆಂಟ್ ಈಸ್ 12. ದೆನ್ ದ ಮ್ಯಾಗ್ನಿಟ್ಯೂಡ್ಸ್ ಆಫ್ ದ ಫೋರ್ಸಸ್ ಆರ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ. ಲೆಟ್ ದ ಟೂ ಫೋರ್ಸಸ್ ಆರ್ F1 ಆ್ಯಂಡ್ F2 ಅಂತ ಕರೆಯೋಣ. ಆರ್ ಫೋರ್ಸಸ್. ಅಕಾರ್ಡಿಂಗ್ ಟು ದ ಡೇಟಾ ನಾವೇನು ಬರಿಬೋದು ನೋಡಿ, F1 plus F2 ಈಸ್ ಈಕ್ವಲ್ಸ್ ಟು 18 ನ್ಯೂಟನ್ ಅಂತ ಹೇಳ್ತೀವಿ. ಲೆಟ್ ಇಟ್ ಬಿ ಇಕ್ವೇಶನ್ 1.
1. ಸೊ ಎಫ್ ಆರ್ ಅನ್ನೋದು ನಿಮಗೆ 12 ನ್ಯೂಟನ್ ಅಂತ ಕೊಟ್ಟಿದ್ದಾರೆ. ನಮ್ಮ ಪ್ರಕಾರ ಏನಂತ ಬರೀಬಹುದು ನೋಡಿ, ಇಲ್ಲಿ F1 ಸ್ಕ್ವೇರ್ ಪ್ಲಸ್ F2 ಸ್ಕ್ವೇರ್ ಪ್ಲಸ್ 2F1 F2 ಇಂಟು ಕಾಸ್ ಟೀಟಾ ಅಂತ ಬರೀಬಹುದು. ಅಷ್ಟೇ ಅಲ್ಲ, ಇನ್ನೇನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ದ ರಿಸಲ್ಟೆಂಟ್ ಅನ್ನೋದು ನಿಮಗೆ ಸ್ಮಾಲರ್ ಫೋರ್ಸ್ಗೆ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಸ್ಟೇಟ್ಮೆಂಟ್ ಇಂದ ನಾವು ಏನು ಬರೀಬಹುದು ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ದಿಸ್ ದ ರಿಸಲ್ಟೆಂಟ್ ಫೋರ್ಸ್, ಲೆಟ್ ಅಸ್ ಇಸ್ F1 ಅಂತ ಕರಿತೀನ. ಸೊ ಲೆಟ್ ಅಸ್ ಸಿ ಇನ್ F2 ಹೇಗಿರ್ಬೋದು ನಿಮಗೆ ಮ್ಯಾಕ್ಸಿಮಮ್ ವೆಕ್ಟಾರ್ ನಾಲೆಜಲ್ಲಿ ನಾವು ಬೇಸ್ ಮಾಡಿಕೊಂಡ್ರೆ ದಿಸ್ ವಿಲ್ ಬಿ ದ F2 ವೆಕ್ಟಾರ್ ಅಂತ ಹೇಳ್ತಾರೆ. F1ಗೆ ಮತ್ತು F2ಗೆ ಇರತಕ್ಕಂಥ ಆ್ಯಂಗಲ್ ಟೀಟಾ ಅಂತ ಕರೆಯೋಣ. ಗೊತ್ತಾಯ್ತಲ್ವಾ? ಸೊ ದೇರ್ ಫೋರ್ ದೇ ಹ್ಯಾವ್ ಗಿವೆನ್. ಸೊ ಇದನ್ನು ಈಕ್ವೇಶನ್ 2 ಅಂತ ಕರೆಯೋಣ. ಸೊ ಇಲ್ಲಿ ನಮ್ಗೆ ಏನು ಕೊಟ್ಟಿದ್ದಾರೆ, ಆಲ್ಫಾ, ದಿಸ್ ಈಸ್ ಆಲ್ಫಾ. ಓಕೆ, ಇಟ್ ಈಸ್ ಈಕ್ವಲ್ಸ್ ಟು 90 ಡಿಗ್ರಿ. ಸೊ ನಮಗೆ ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ಫೋರ್ಸ್ ವೆಕ್ಟಾರ್ಸ್ ಅಲ್ಲಿ ನಾವು ಓದಿದ್ದೀವಿ ಏನು ಅಂತಂದಾಗ ವಿ ನೋ ದಟ್ ಟ್ಯಾನ್ ಆಲ್ಫಾ ಬಿಕಮ್ಸ್ ಈಕ್ವಲ್ಸ್ ಟು F2 sin theta divided by F1 plus F2 cos theta ಅಂತ ಬರಿಬಹುದು. tan alpha ಅಂದ್ರೆ 90 ಡಿಗ್ರಿ ಅಲ್ವಾ, ಅಂದರೆ sin 90 divided by cos 90 ಅಂತ ಬರಿಬಹುದು. ಸೊ F2 sin theta divided by F1 plus F2 cos theta. ಗೊತ್ತಾಗಿದಲ್ವಾ? ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡಿದ್ದಾಗ ಕಾಸ್ 90 0 ಅಲ್ವಾ, ಕಾಸ್ 90 is 0. therefore we can say F1 plus F2 cos theta ಅನ್ನೋದು ನಿಮಗೆ 0 ಅಂತ ಬರುತ್ತೆ. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ ದಟ್ ಕಾಸ್ ಥೀಟಾ ವ್ಯಾಲ್ಯೂ ಏನ್ರಿ ಬರುತ್ತೆ ನಮ್ಗೆ ಇಲ್ಲಿ ಅಂತಂದಿದ್ದಾಗ ಮೈನಸ್ F1 ಬೈ F2 ಅಂತ ಬರುತ್ತೆ. ಸೊ ಇದನ್ನ ಈಕ್ವೇಶನ್ 2 ಅಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 12 becomes equals to, ಇಲ್ಲ 12 square will become equals to F1 square plus F2 square plus 2F1 F2 cos theta ಅಂತಂದ್ರೆ ಮೈನಸ್ F1 ಬೈ F2 ಅಂತ ಬರುತ್ತೆ. ಇಲ್ಲಿ ನೋಡಿ F2 ಕ್ಯಾನ್ಸಲ್ ಆಗಿದ್ದಾಗ ಮೈನಸ್ 2F1 ಸ್ಕ್ವೇರ್ ಅನ್ನು ಬರುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ದಾಗ ವಿಲ್ ಗೆಟ್ 144 ಬಿಕಮ್ಸ್ ಈಕ್ವಲ್ಸ್ ಟು F2 ಸ್ಕ್ವೇರ್ ಮೈನಸ್ 2F1 ಸ್ಕ್ವೇರ್. ಏನು ಬರ್ಬೋದು ನಮಗಿಲ್ಲಿ ಅಂತಂದಾಗ ವಿ ಕ್ಯಾನ್ ಸೇ F2 ಸ್ಕ್ವೇರ್ ಮೈನಸ್ F1 ಸ್ಕ್ವೇರ್ ಅಂತ ಬರುತ್ತೆ. ಸೊ ಇದನ್ನ ಏನಂತ ಬರೀಬೋದು ನೋಡಿ, ಇಲ್ಲಿ ನಾವು ಇಲ್ಲಿ 144 ಇಸ್ ಈಕ್ವಲ್ಸ್ ಟು F2 ಮೈನಸ್ F1 ಇಂಟು F2 ಪ್ಲಸ್ F1 ಅಂತ ಬರೀಬಹುದು. ಸೊ F2 ಪ್ಲಸ್ F1 ಫ್ರಮ್ ಈಕ್ವೇಶನ್ 1 ಏನು ಬರೀಬೋದು ನಾವಿಲ್ಲಿ ಅಂತಂದಾಗ F2 ಮೈನಸ್ F1 ಇಂಟು ವಾಟ್ ಇಸ್ F1 ಪ್ಲಸ್ F2 ವ್ಯಾಲ್ಯೂ ಕೊಟ್ಟಿದ್ದಾರೆ ನಿಮಗೆ 18 ಅಂತಾನೆ ಕೊಟ್ಟಿರೋದು ನಿಮಗಿಲ್ಲಿ. ಸೊ ಹಾಗಾಗಿ 18 ಅಂತ ಬರೆಯೋಣ. ಸೊ ಸಿಂಪ್ಲಿಫೈ ಮಾಡೋಣ, ಇಲ್ಲಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಚೆಕ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ F2 ಮೈನಸ್ F1 ಅನ್ನೋದು ನಿಮಗೆ ಇಟ್ ಈಸ್ ಈಕ್ವಲ್ಸ್ ಟು 144 ಡಿವೈಡ್ ಬೈ 18 ಅಂತ ಬರೀತೀವಿ. ಸೊ 18 8s ಅಲ್ವಾ. ಸೊ ವಿ ಕ್ಯಾನ್ ರೈಟ್ ಇಲ್ಲಿ ನಿಮಗೆ F2 ಪ್ಲಸ್ F1 ಈಸ್ ಈಕ್ವಲ್ಸ್ ಟು ಎಷ್ಟು ಕೊಟ್ಟಿದ್ದಾರೆ ನಮಗಿಲ್ಲಿ 18 ತಾನೇ ಕೊಟ್ಟಿರೋದು ನಮಗಿಲ್ಲಿ, ಇಟ್ ಈಸ್ ಈಕ್ವಲ್ ಟು 18. ಸೊ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ 2F2 ಅನ್ನೋದು ನಿಮಗೆ ಏನಾಗುತ್ತೆ ನೋಡಿ, ಇಲ್ಲಿ ಯು ಕ್ಯಾನ್ ಗೆಟ್ ಇಟ್ ಆಸ್ 26 ಅಂತ ಹೇಳ್ತೀವಾ. ಸೊ F2 ಅನ್ನೋದು ನಿಮಗೆ 13 ನ್ಯೂಟನ್ ಅಂತ ಬರುತ್ತೆ. F1 ಅನ್ನೋದು ನಿಮಗೆ 5 ನ್ಯೂಟನ್ ಅಂತ ಬರುತ್ತೆ. ಅರ್ಥ ಆಯ್ತಲ್ವ ಹೇಳಿದೆ ಅಂತ ಅಂದ್ಬಿಟ್ಟು, ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ. ಸೊ ವಾಟ್ ಈಸ್ ಆಪ್ಷನ್ ಹಿಯರ್, ನಿಮಗೆ 13 ನ್ಯೂಟನ್ ಆ್ಯಂಡ್ 5 ನ್ಯೂಟನ್ ಅಂತ ಹೇಳ್ಬೋದು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ನೋಡಿ ಇಲ್ಲಿ ದ ರಿಸಲ್ಟೆಂಟ್ ಆಫ್ 2 ಫೋರ್ಸಸ್, ಒನ್ ಡಬಲ್ ದಿ ಅದರ್ ಅಂತ ಹೇಳ್ತಾ ಇದೆ, ಒನ್ ಡಬಲ್ ದಿ ಅದರ್. ಸೊ ಲೆಟ್ ಅಸ್ ಸೇ F1 ಇಸ್ ಈಕ್ವಲ್ಸ್ ಟು F ಅಂತ ತಗೊಂಡ್ರೆ F2 ವ್ಯಾಲ್ಯೂ ಏನ್ರಿ ಆಗಿರುತ್ತೆ ನಮಗಿಲ್ಲಿ, F2 ಬಿಕಮ್ಸ್ ಈಕ್ವಲ್ಸ್ ಟು 2F ಅಂತ ಹೇಳ್ಬೋದು. ಇನ್ ಮ್ಯಾಗ್ನಿಟ್ಯೂಡ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ, see here, resultant of the two forces F1 and F2 is perpendicular to the smaller force ಅಂತ ಹೇಳ್ತಾ ಇದ್ದಾರೆ. ಸೊ ಸಿಮಿಲರ್ಲಿ ಇದೇ ರೀತಿ ನೀವು ಸಾಲ್ವ್ ಮಾಡಬೇಕಾಗಿರುತ್ತೆ. ರಿಸಲ್ಟೆಂಟ್ ಅನ್ನೋದು ನಿಮಗೆ ಹೇಗಿದೆ ನೋಡಿ, ಇಲ್ಲಿ ರಿಸಲ್ಟೆಂಟ್ ನಿಮಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ಅಂದರೆ ಆಲ್ಫಾ ವ್ಯಾಲ್ಯೂ ನಿಮಗೆ 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ದಾಗ ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ದ ಟೂ ಫೋರ್ಸಸ್, ಅರ್ಥ ಆಯ್ತಾ? ಹೇಗೆ ಸಾಲ್ವ್ ಮಾಡ್ಬೋದು ನಾವಿಲ್ಲಿ ಅಂತ ನೋಡೋಣ. ರಿಸಲ್ಟೆಂಟ್ ಅನ್ನೋದು ನಿಮಗೆ ಏನಾಗಿರುತ್ತೆ, ನಿಮಗೆ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾ ಇದ್ರಲ್ವಾ. ಸೊ ಲೆಟ್ ಅಸ್ ಅಪ್ಲೈ ದಟ್
tan alpha becomes equals to f2 sin theta divided by f1 plus f2 cos theta ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ಸೊ ವಾಟ್ ಈಸ್ ದಿಸ್? ಸಿಂಪ್ಲಿಫೈ ಮಾಡ್ಕೊಳ್ಳಿ. 90 ಡಿಗ್ರಿ ಅಂದರೆ 1/0 ಅಂತ ಹಾಕ್ಬೋದು. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದಾಗ f1 plus f2 cos theta will become equals to 0 ಅಂತ ಹೇಳ್ತೀವಿ. ಸೊ ಕಾಸ್ ಥೀಟಾ ಅನ್ನೋದು ಏನ್ರಿ ಆಗತ್ತೆ ನಮ್ಗೆ ಇಲ್ಲಿ ಅಂತಂದರೆ -f1 by f2 ಅಂತ ಬರುತ್ತೆ. f1 ಅಂತಂದರೆ f ಆಗಿರುತ್ತೆ, f2 ಅಂದರೆ 2f ಆಗಿರುತ್ತೆ. therefore cos theta becomes equals to -1/2. -1/2 ಯಾವಾಗ ಬರುತ್ತೆ ನಿಮಗೆ ಅಂತಂದರೆ ಥೀಟಾ ಅನ್ನೋದು 120 ಡಿಗ್ರಿ ಆಗಿರಬೇಕು. ಗೊತ್ತಾಯ್ತಾ? therefore we can go with option B. ಅರ್ಥ ಆಗ್ತದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್. ನೋಡಿ ಇಲ್ಲಿ ಎ ಮಾಸ್ m is suspended by a rope from a rigid support at the point P as shown in the figure. Another rope is tied at the end Q ಅಂತ ಹೇಳ್ತಾ ಇದ್ದಾರೆ. And it is pulled horizontally, okay, with a force capital F ಅಂತ ಕೊಡ್ತಾ ಇದ್ದಾರೆ, with the force capital F. If the rope PQ makes an angle theta with the vertical, then the tension in the string PQ is ಅಂತ ಹೇಳ್ತಾ ಇದ್ದಾರೆ. What is the tension in the string? We have to calculate. ಟೆನ್ಷನ್ ಏನಾಗಿರುತ್ತೆ ಅಂತ ನಾವು ಒಂದ್ಸರಿ ಅಬ್ಸರ್ವ್ ಮಾಡೋಣ, ಕ್ಯಾಲ್ಕುಲೇಟ್ ಮಾಡೋಣ. ಸಿ ಹಿಯರ್, ಲೆಟ್ ದ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಬಿ ಕ್ಯಾಪಿಟಲ್ ಟಿ ಅಂತ ಕರೆಯೋಣ. ನೋಡಿ ಇಲ್ಲಿ ಮಾಸ್ ಅನ್ನೋದು ಈಕ್ವಿಲಿಬ್ರಿಯಮ್ ಅಲ್ಲಿದೆ. ಈಕ್ವಿಲಿಬ್ರಿಯಮ್ ಇದೆ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ನೆಟ್ ಫೋರ್ಸ್ ಮಸ್ಟ್ ಬಿ ಈಕ್ವಲ್ ಟು 0. therefore let us split this. ಟೆನ್ಷನ್ ಇಸ್ ಆಲ್ಸೋ ಫೋರ್ಸ್ ಅಲ್ವಾ, ಇದು ಟೀಟಾ ಆದರೆ ಇದು ಟೀಟಾ ಆಗಿರುತ್ತೆ. therefore ನಾವು ಸ್ಪ್ಲಿಟ್ ಮಾಡಿದಾಗ ನಿಮಗೆ ವರ್ಟಿಕಲ್ ಕಾಂಪೋನೆಂಟ್ ಟಿ ಕಾಸ್ ಟೀಟಾ ಅಂತ ಬರುತ್ತೆ, ಹಾರಿಜಾಂಟಲ್ ಕಾಂಪೋನೆಂಟ್ ನಿಮಗೆ ಟಿ ಸೈನ್ ಟೀಟಾ ಅಂತ ಬರುತ್ತೆ. ಗೊತ್ತಾಯ್ತಲ್ವಾ? ಅವ್ರು ಟೆನ್ಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಟೆನ್ಷನ್ ಬೇಕು ಅಂತಂದಾಗ ನಮಗೆ 2 ಟರ್ಮ್ಸ್ ಬರುತ್ತೆ ನೋಡಿ ಇಲ್ಲಿ. ಟಿ ಕಾಸ್ ಟೀಟಾ ಅನ್ನೋದು ನಿಮಗೆ ಎಮ್ ಜಿ ನ ಬ್ಯಾಲೆನ್ಸ್ ಮಾಡ್ತಾ ಇದೆ. ಟಿ ಸೈನ್ ಟೀಟಾ ಅನ್ನೋದು ನಿಮಗೆ ಎಕ್ಸ್ಟರ್ನಲ್ ಫೋರ್ಸ್ನ ಬ್ಯಾಲೆನ್ಸ್ ಮಾಡುತ್ತೆ. therefore ಒಂದ್ಸರಿ ಆಪ್ಷನ್ಸ್ನ ಅಬ್ಸರ್ವ್ ಮಾಡಿ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಆಪ್ಷನ್ಸಲ್ಲಿ ನಿಮಗೆ ಎಫ್ ಸೈನ್ ಎಫ್ ಟರ್ಮ್ಸಲ್ಲಿ ಇದೆ. ಹಾಗಾಗಿ ನಿಮಗೆ we have to consider the second equation. So tension T becomes equals to ಏನ್ರಿ ಆಗತ್ತೆ ಇಲ್ಲಿ F divided by sin theta ಅಂತ ಬರುತ್ತೆ. that is option B. ಆಪ್ಷನ್ B ಗೊತ್ತಾಗ್ತದಲ್ವಾ ಹೇಗೆ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. now let us understand about the next concept. ಈ ಕಾನ್ಸೆಪ್ಟ್ ನೋಡೋಣ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಎ ಮಾಸ್ ಆಫ್ ಸ್ಮಾಲ್ ಎಮ್ ಸ್ಟ್ಯಾಂಡ್ಸ್ ಆನ್ ಎ ಕ್ರೇಟ್ ಆರ್ ಕೇಜ್ ಅಂತಾನೆ ಹೇಳ್ಬೋದು ಆಫ್ ಮಾಸ್ ಕ್ಯಾಪಿಟಲ್ ಎಮ್. ಹಿ ಪುಲ್ಸ್ ಆನ್ ಎ ಲೈಟ್ 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 ರೋಪ್ನ ಏನು ಮಾಡ್ತಾರೆ ಪುಲ್ ಮಾಡ್ತಾ ಇದೆ. ಪುಲ್ ಮಾಡಿದಾಗ ಏನಾಗುತ್ತೆ ಅಂತಂದಾಗ ಇಟ್ ಈಸ್ ಪಾಸಿಂಗ್ ಓವರ್ ಎ ಸ್ಮೂತ್ ಪುಲ್ಲಿ ಅಂತ ಹೇಳ್ತಾರೆ ಆಸ್ ಶೋನ್ ಇನ್ ದ ಡಯಾಗ್ರಾಮ್. ದ ಅದರ್ ಎಂಡ್ ಆಫ್ ದ ರೋಪ್ ಈಸ್ ಅಟ್ಯಾಚ್ಡ್ ಟು ದ ಕ್ರೇಟ್. For the system to be in equilibrium, the force exerted by the men on the rope will be ಅಂತ ಹೇಳ್ತಾ ಇದ್ದಾರೆ. on the rope will be. ಗೊತ್ತಾಗಿದಲ್ವ ಹೇಳಿದ್ದಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ಇವರು ಸಿಸ್ಟಮ್ ಈಕ್ವಿಲಿಬ್ರಿಯಂ ಇರಬೇಕು ಅಂತಂದರೆ ನೆಟ್ ಫೋರ್ಸ್ ಮಸ್ಟ್ ಬಿ 0 ಅಲ್ವಾ. ಸೊ ಇಲ್ಲಿ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡೋಣ. ಸೊ ಯಾವಾಗಾದರೆ ನಿಮಗೆ ಫೋರ್ಸ್ನ ಎಫ್ ಅನ್ನೋ ಒಂದು ಫೋರ್ಸ್ನ ನೀವು ಅಪ್ಲೈ ಮಾಡ್ತೀವೋ, ವಾಟ್ ಈಸ್ ಅ ಫೋರ್ಸ್ ಅಪ್ಲೈಡ್ ಬೈ ಇಟ್ ಅಂತಂದರೆ ಇದರಲ್ಲಿ ನಿಮಗೆ ಟೆನ್ಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? therefore ಸಿ ಹಿಯರ್, ಇಲ್ಲೂ ಅಷ್ಟೇ ನಿಮಗೆ ಸೇಮ್ ಟೆನ್ಷನ್ ಇಲ್ಲೂ ಟ್ರಾನ್ಸ್ಫರ್ ಆಗುತ್ತೆ, ಇಲ್ಲೂ ಟೆನ್ಷನ್ ಇರುತ್ತೆ. ಸೊ ಈಕ್ವಿಲಿಬ್ರಿಯಮಲ್ಲಿ ಏನಾಗುತ್ತೆ ನಿಮಗೆ ಅಂತಂದಿದ್ದಾಗ we can say that this force will become equals to tension ಅಲ್ವಾ. therefore you can say that. ಸೊ ಇದನ್ನ ಅರೇಂಜ್ ಮಾಡ್ತೀನಿ, ನಿಮ್ಗೆ ಕನ್ಫ್ಯೂಸ್ ಮಾಡೋದು ಬೇಡ. ಸೊ ಸಿ ಹಿಯರ್, ಇಲ್ಲಿ ನೆಟ್ ಫೋರ್ಸ್ ಏನ್ರಿ, ಇಲ್ಲಿ ನೆಟ್ ಫೋರ್ಸ್ ಅನ್ನೋದು ನಿಮಗೆ ನೆಟ್ ಫೋರ್ಸ್ ಬಿಕಮ್ಸ್ ಈಕ್ವಲ್ ಟು 2 times the tension in the string ಅಂತ ಹೇಳ್ತೀವಿ. therefore you can say, ನಮಗೆ ಗೊತ್ತಿದೆ ನಿಮಗೆ ಈ ಟೆನ್ಷನ್ ಅನ್ನೋದು ನಿಮ್ಗೆ ಏನಾಗಿರುತ್ತೆ ನಿಮಗೆ ಅಂತಂದರೆ ಟಿ ವಿಲ್ ಬ್ಯಾಲೆನ್ಸ್ ದ m plus m into g, weight of the crate and weight of the man ಇಬ್ಬರನ್ನು ಬ್ಯಾಲೆನ್ಸ್ ಮಾಡತಕ್ಕಂಥ ಇದರಲ್ಲಿ ಇರುತ್ತೆ. therefore ಅವಾಗ ಏನಾಗುತ್ತೆ ನೋಡಿ, this t becomes equals to small m plus capital M into g ಅಂತ ಹೇಳ್ಬೋದು. therefore we can say that ಟೆನ್ಷನ್ ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ ಸ್ಮಾಲ್ m plus capital M into g divided by 2 ಅಂತ ಹೇಳ್ಬೋದು.
ಗೊತ್ತಾಗಿದಲ್ವಾ? ದೇರ್ ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ ಬಿ ಅರ್ಥ ಆಗ್ತದಲ್ವ ಹೇಳಿದ್ದು? ನಾವು ಲೆಟ್ ಅಸ್ ಸೇ ದ ನೆಕ್ಸ್ಟ್ ಕಾನ್ಸೆಪ್ಟ್. ಓಕೆ, ಇನ್ನೂ ಒಂದು ಪ್ರಾಬ್ಲಮ್ ಇದೆ, ನಾವು ಸಾಲ್ವ್ ಮಾಡೋಣ. ಏನು ಹೇಳ್ತಾ ಇದ್ದಾರೆ ಒಂದು ಸರ್ ನೀಟಾಗೆ ಅರ್ಥ ಮಾಡಿಕೊಳ್ಳಿ. ದ ಕ್ರಿಕೆಟ್ ಬಾಲ್ ಆಫ್ ಮಾಸ್ 150 ಗ್ರಾಮ್, ಅಂತ ಹೇಳ್ತಾ ಇದ್ದಾರೆ. ಸೊ ಸಿ ಹಿಯರ್ ಏನು ಹೇಳ್ಬೋದು ನಾವಿಲ್ಲಿ ಅಬ್ಸರ್ವ್ ಮಾಡಿ ನೀಟಾಗೆ. ವಾಟ್ ಇಸ್ ಆವರೇಜ್ ಫೋರ್ಸ್ ಅಂತ ಕೇಳ್ತಾ ಇದ್ದಾರೆ. ಈಸ್ ಮೂವಿಂಗ್ ಇನಿಷಿಯಲಿ ಆ ಬಾಲ್ ಅನ್ನೋದು ನಿಮಗೆ 12 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಹೋಗ್ತಾ ಇದೆ. ಅಂಡ್ ಈಸ್ ಹಿಟ್ ಬೈ ಎ ಬ್ಯಾಟ್ ಸೊ ದಟ್ ದ ಬಾಲ್ ಈಸ್ ಟರ್ನ್ಡ್ ಬ್ಯಾಕ್ ವಿತ್ ಅ ವೆಲಾಸಿಟಿ ಆಫ್ 20 ಮೀಟರ್ ಪರ್ ಸೆಕೆಂಡ್. ದ ಫೋರ್ಸ್ ಆಫ್ ದ ಬ್ಲೋ ಆಕ್ಟ್ಸ್ ಫಾರ್ 0.01 ಸೆಕೆಂಡ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಬ್ಯಾಟ್ ಎಷ್ಟು ಟೈಮ್ ಆಕ್ಟ್ ಮಾಡ್ತಾ ಇದೆ ಅಂತಂದ್ರೆ 0.01 ಸೆಕೆಂಡ್ ಆಕ್ಟ್ ಮಾಡ್ತಾ ಇದೆ. ಹಾಗಿದ್ದಾಗ ವಾಟ್ ಈಸ್ ಆವರೇಜ್ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಬ್ಯಾಟ್ ಆನ್ ದ ಬಾಲ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಹೇಗೆ ನಾವು ಎಕ್ಸ್ಪ್ಲೈನ್ ಮಾಡಬಹುದು? ಸಿ ಹಿಯರ್ ದರ್ ಈಸ್ ಎ ಬಾಲ್ ಇನಿಷಿಯಲಿ ಮೂವಿಂಗ್ ವಿತ್ ಸಮ್ ಸ್ಪೀಡ್ u is equals to 12 meter per second ಅಂತ ಹೇಳ್ತಾರೆ. ಸೊ ಫೈನಲಿ ಇಟ್ ಈಸ್ ರಿಟರ್ನಿಂಗ್ ಬ್ಯಾಕ್ ವಿತ್ ಸಮ್ ಸ್ಪೀಡ್ v, let it be 20 meter per second, ದಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಹಾಗಾಗಿ ನಿಮಗೆ ಮೈನಸ್ ಅಂತ ತಗೋಬಹುದು. ದೇರ್ ವಾಟ್ ಈಸ್ ದ ಫೋರ್ಸ್ ಹಿಯರ್? ಫೋರ್ಸ್ ಇಸ್ ಈಕ್ವಲ್ಸ್ ಟು dp by dt. ಗೊತ್ತಾಯ್ತಲ್ವಾ? dp ಅಂದ್ರೆ ಮೀನಿಂಗ್ ಏನಪ್ಪ ಇಲ್ಲಿ? ಚೇಂಜ್ ಇನ್ ಮೊಮೆಂಟಮ್, m ಇಂಟು ಫೈನಲ್ ಮೈನಸ್ ಇನಿಷಿಯಲ್ ಅಂತ ಬರೀಬಹುದು. ಟೈಮ್ dt ಅಂತ. m, ವಾಟ್ ಈಸ್ m ವ್ಯಾಲ್ಯೂ ಹಿಯರ್? 150 ಗ್ರಾಮ್ ಅಂದರೆ 10 to the power of -3 ಅಂತ ಹೇಳ್ತೀವಿ. ಇಂಟು ವಾಟ್ ಈಸ್ ಸ್ಮಾಲ್ v ಹಿಯರ್? ಸ್ಮಾಲ್ v ಅಂದರೆ -20 -12, ಕರೆಕ್ಟ್ ಅಲ್ವಾ? ಡಿವೈಡ್ ಬೈ ಟೈಮ್ dt. ಟೈಮ್ ಏನ್ರಿ ನಿಮ್ಗೆ ಇಲ್ಲಿ ಅಂತಂದಾಗ 0.01 ಅಂತ ಹೇಳ್ಬೋದು. ಸೊ ಸಿಂಪ್ಲಿಫೈ ಮಾಡಿದ್ದಾಗ ಎಷ್ಟು ಬರುತ್ತೆ ಅಂತ ನೋಡಿ. ಸಿಯರ್ ಇಲ್ಲಿ -32 ಅಂತ ಬರುತ್ತಲ್ವಾ ನಿಮಗೆ? 150 ಇಂಟು -32 ಇಂಟು 10 to the power of -3. ಇಲ್ಲಿ 1/100 ಅಂತಂದರೆ ಮೇಲೆ ಹೋಗುತ್ತೆ 100. ಸೊ ಹಾಗಾಗಿ ಸಿಂಪ್ಲಿಫೈ ಮಾಡಿ ಮಲ್ಟಿಪ್ಲೈ ಮಾಡಿದ್ದಾಗ ನಿಮಗೆ ಎಷ್ಟು ಬರುತ್ತೆ ಅಂತ ಆನ್ಸರ್ ಹೇಳಿ. ಸೊ ಎಷ್ಟು ಬರ್ಬೋದು ನೋಡಿ ಇಲ್ಲಿ ಆನ್ಸರ್ ನಿಮಗೆ ನೀಟಾಗೆ ಎಕ್ಸ್ಪ್ಲೈನ್. ವಾಟ್ ಈಸ್ ಆ ಆನ್ಸರ್? ಸೊ ಚೆಕ್ ಮಾಡಿ, ಪ್ಲೀಸ್ ಚೆಕ್ ಮಾಡಿ. ವಾಟ್ ಈಸ್ ಆನ್ಸರ್ ಹೇಳಿ ನೋಡೋಣ. 32 into 150, 32 into 150 becomes equal to ನಿಮಗೆ 10 power 2 ಅಂದರೆ 10 power -1 ಬರುತ್ತೆ. 15 into 32 ಆಗ್ಬೋದಾ ಇಲ್ಲಿ ನಿಮಗೆ? 15 ಇಂಟು 32 ಮೈನಸ್ ಸೈನ್ ಹಾಗೆ ಇರಲಿ. 15 ಇಂಟು 32 ಅಂತಂದಾಗ ನಿಮಗೆ ನಿಯರ್ಲಿ 480 ನ್ಯೂಟನ್ ಅಂತ ಬರುತ್ತೆ. ದೇರ್ ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಆಪ್ಷನ್ನ ಎ. ಮ್ಯಾಗ್ನಿಟ್ಯೂಡ್ ಮಾತ್ರ ಕನ್ಸಿಡರ್ ಮಾಡಿದ್ದಾಗ ನಿಮಗೆ 480 ನ್ಯೂಟನ್ ಅಂತ ಬರುತ್ತೆ. ಗೊತ್ತಾಯ್ತಲ್ವಾ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ನ್ಯೂಟನ್ಸ್ ಥರ್ಡ್ ಲಾ ಅಂತ ಹೇಳ್ತೀವಿ. ನ್ಯೂಟನ್ಸ್ ಥರ್ಡ್ ಲಾ ಅರ್ಥ ಆಗ್ತದಾ? ಸೊ ವಾಟ್ ಈಸ್ ದಿಸ್ ನ್ಯೂಟನ್ಸ್ ಥರ್ಡ್ ಲಾ? ಓಕೆ, ನ್ಯೂಟನ್ಸ್ ಥರ್ಡ್ ಲಾ ಹೇಗೆ ಡಿಫೈನ್ ಮಾಡ್ಬೋದು ನಾವಿಲ್ಲಿ ಅಂತಂದಾಗ? ಸೊ ಸಿಂಪಲ್ ಆಗಿ ಹೇಳ್ಬೋದು ನಾವಿಲ್ಲಿ ಅಂತಂದಾಗ, ಫಾರ್ ಎವ್ರಿ ಆಕ್ಷನ್ ದರ್ ಇಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಅಂದ್ಬಿಟ್ಟು. ಆದರೆ ಸಿ ಹಿಯರ್ ವೆನ್ ದ ಟೂ ಬಾಡೀಸ್ ಲೆಟ್ ಅಸ್ ಸೇ ಎ ಅಂಡ್ ಬಿ ಆರ್ ಇನ್ ಕಾಂಟ್ಯಾಕ್ಟ್ ಬಂದಾಗ ಎ ಅನ್ನೋದು ನಿಮಗೆ ಫೋರ್ಸ್ನ ಬಿ ಮೇಲೆ ಎಕ್ಸರ್ಟ್ ಮಾಡುತ್ತೆ, ಅದೇ ರೀತಿ ಬಿ ಸಹ ನಿಮಗೆ ಎ ಮೇಲೆ ಎಕ್ಸರ್ಟ್ ಮಾಡುತ್ತೆ. ಅರ್ಥ ಆಯ್ತು ಹೇಳಿದ್ದು? ಸೊ ವಿ ಕ್ಯಾನ್ ಸೇ ದಟ್ ಸಿ ಹಿಯರ್ ಎಫ್ ಬಿ ಎ ವಿಲ್ ಬಿಕಮ್ ಈಕ್ವಲ್ ಟು ಮೈನಸ್ ಎಫ್ ಎ ಬಿ ಅಂತ ಬರಿತೀವಿ. ಅರ್ಥ ಆಯ್ತಲ್ವ ಹೇಳಿದ್ದು? ಸೊ ಇದನ್ನು ನಾವು ಸಿ ಹಿಯರ್ ದ ಫೋರ್ಸ್ exerted by one body on the other body is equal to the force exerted by the second body on the first body ಅಂತ ಇದರ ಅರ್ಥ. ಓಕೆ, ಲೇಟರ್ ಆನ್ ನಾವೆಂತ ಕರಿಬಹುದಿಲ್ಲ ನಾವು ಅಂತಂದಾಗ ಈ ಎಫ್ ಬಿ ಎ ಅನ್ನೋದನ್ನು ನಾವು ಆಕ್ಷನ್ ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ ಎಫ್ ಎ ಬಿ ಅನ್ನೋದೇನಾಗುತ್ತೆ ನಿಮಗೆ ಅಂತಂದರೆ ರಿಯಾಕ್ಷನ್ ಆಗಿರುತ್ತೆ. ಎಫ್ ಎ ಬಿ ಬಿಕಮ್ಸ್ ಈಕ್ವಲ್ ಟು ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಫಾರ್ ಎವ್ರಿ ಆಕ್ಷನ್ ದೇರ್ ವಿಲ್ ಬಿ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತಲೂ ಹೇಳ್ಬೋದು. ದೇರ್ ವಿಲ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ದಿಸ್ ಹೌ ವಿ ಕ್ಯಾನ್
ಡಿಫೈನ್ ವಾಟ್ ಈಸ್ ನ್ಯೂಟನ್ಸ್ ಥರ್ಡ್ ಲಾ. ನ್ಯೂಟನ್ಸ್ ಥರ್ಡ್ ಲಾ ಅರ್ಥ ಆಯ್ತಾ? ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ things we have to learn. So see here, ಇಲ್ಲಿ ನ್ಯೂಟನ್ಸ್ ಥರ್ಡ್ ಲಾ ಅನ್ನೋದು ನಿಮ್ಗೆ ಏನು ಹೇಳುತ್ತೆ ನಿಮಗೆ ಅಂತಂದಿದ್ದಾಗ, see here, third law will explain the nature of the forces ಅಂತ ಹೇಳ್ತಾರೆ. or will explain the nature of the force. ಅಂದರೆ ಫೋರ್ಸ್ ಅನ್ನೋದು ಯಾವಾಗಲೂ ಹೇಗೆ ಬರುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ದಟ್ ಈಸ್ ಫೋರ್ಸ್ ಆಲ್ವೇಸ್ ಕಮ್ or force always exist as a pair. ಅರ್ಥ ಆಯ್ತಾ? ಎಕ್ಸಾಂಪಲ್ ನೋಡೋಣ. ಸಿ ಹಿಯರ್, ಒಂದು ವೇಳೆ ನಾವು ಒಂದು ಟೇಬಲ್ನ ಕನ್ಸಿಡರ್ ಮಾಡಿದ್ದಾಗ ಇದ್ರ ಮೇಲೆ ಒಂದು ಬುಕ್ನ ಪ್ಲೇಸ್ ಮಾಡ್ತಾ ಇದ್ದೀನಿ. ಬುಕ್ನ ಪ್ಲೇಸ್ ಮಾಡಿದಾಗ ಅದ್ರ ವೆಯ್ಟ್ ಅನ್ನೋದು ಯಾವಾಗಲೂ ಕೆಳಗಡೆ ಆ್ಯಕ್ಟ್ ಮಾಡ್ತಾ ಇದ್ರೆ ಅದ್ರ ತಕ್ಕಂಗೆ ಈ ಫ್ಲೋರ್ ಇಲ್ಲಿ ಈ ಟೇಬಲ್ ಅನ್ನೋದು ಅದ್ರ ಮೇಲೆ ಎಕ್ಸರ್ಟ್ ಮಾಡತಕ್ಕಂಥ ರಿಯಾಕ್ಷನಲ್ ಫೋರ್ಸ್ ಅನ್ನೋದು ಮೇಲೆ ಆ್ಯಕ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ನಾವು ನಡಿಬೇಕಾದ್ರೆ ನಾವು ಗ್ರೌಂಡ್ ಮೇಲೆ ಫೋರ್ಸ್ನ ಎಕ್ಸರ್ಟ್ ಮಾಡ್ತೀವಿ. ಅದೇ ರೀತಿ ಗ್ರೌಂಡ್ ಅನ್ನೋದು ಸಹ ನಮ್ಮ ಮೇಲೆ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ ಆ್ಯಂಡ್ ವಿಲ್ ಬಿ ಪುಷ್ಡ್ ಫಾರ್ವರ್ಡ್ ಅಂತ ಹೇಳ್ತೀವಿ. ಸೊ ಫಾರ್ ಎವರಿ ಆಕ್ಷನ್ ದರ್ ಇಸ್ ಅನ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಗೊತ್ತಾದಲ್ವ? ಹೇಳ್ತಾರೆ ಫಸ್ಟ್ ಲಾ ಏನು ಹೇಳುತ್ತೆ ನಿಮಗೆ, ಇಟ್ ಇಂಟ್ರಡ್ಯೂಸಸ್ ವಾಟ್ ಈಸ್ ಫೋರ್ಸ್. ಸೆಕೆಂಡ್ ಲಾ ಏನು ಹೇಳುತ್ತೆ ನಿಮಗೆ ಅಂತಂದಿದ್ದಾಗ, ಇಟ್ ಸೇಸ್ ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್. ಇನ್ನ ಥರ್ಡ್ ಲಾ ಏನು ಹೇಳುತ್ತೆ ನಿಮಗೆ ಅಂತಂದಾಗ, ಸಿ ಹಿಯರ್, ಇಟ್ ಆಲ್ವೇಸ್ ಎಕ್ಸ್ಪ್ಲೈನ್ ದ ನೇಚರ್ ಆಫ್ ದ ಫೋರ್ಸ್. ದಟ್ ಈಸ್ ಫೋರ್ಸ್ ಆಲ್ವೇಸ್ ವಾಟ್ ಇಸ್ ದಟ್ ಎಕ್ಸಿಸ್ಟ್ ಆಸ್ ಎ ಪೇರ್, ಜೊತೆಯಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಎಲ್ಲ ನೋಡಿ, ಇಲ್ಲಿ ಇನ್ನೊಂದು ಪಾಯಿಂಟ್ ಬರಿತಾ ಇದ್ದೀನಿ. ಇಲ್ಲಿ ಆಕ್ಷನ್ ಮತ್ತೆ ರಿಯಾಕ್ಷನ್ ಅನ್ನೋದು ಯಾವತ್ತೇ ಆಗಲಿ ಆಕ್ಷನ್ ರಿಯಾಕ್ಷನ್ ರಿಯಾಕ್ಷನ್ನ ಪೇರ್ ಅನ್ನೋದು ಒಂದೇ ಬಾಡಿ ಮೇಲೆ ಆಕ್ಟ್ ಮಾಡಲ್ಲ. ಓಕೆ, ವಿಲ್ ಆಕ್ಟ್ ಆನ್ ಟೂ ಬಾಡೀಸ್ ಅಂತ ಹೇಳ್ತೀವಿ. ವಿಲ್ ಆಕ್ಟ್ ಆನ್ ಟೂ ಬಾಡೀಸ್. ಅರ್ಥ ಆಗ್ತಾ ಇಲ್ಲ ಹೇಳಿದ್ದಂತ ಅಂದ್ಬಿಟ್ಟು. ಸೊ ಲೈಕ್ ದಟ್. ಅಷ್ಟೇ ಅಲ್ಲ, ನಿಮಗೆ ಫೋರ್ಸ್ SI ಯೂನಿಟ್ ನಿಮಗೆ ಏನಪ್ಪ ಹೇಳಿದ್ದೆ ನಾನು ನಿಮಗೆ, SI ಯೂನಿಟ್ ಆಫ್ ಫೋರ್ಸ್. SI ಯೂನಿಟ್ ಆಫ್ ಫೋರ್ಸ್ ಜನರಲ್ ಆಗಿ ನ್ಯೂಟನ್ ಅಂತ ಹೇಳ್ತೀವಿ. ಯೂನಿಟ್ ಬೈ ಕ್ಯಾಪಿಟಲ್ ಲೆಟರ್ N. ವಾಟ್ ಈಸ್ ದಿಸ್ ಅಂತಂದಾಗ 1 kg ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ಬೋದು. ಸೊ ಅದೇ ನಿಮಗೆ CGS ಯೂನಿಟ್ಗೆ ಬಂದಿದ್ದಾಗ, CGS unit of force is dyne. Dyne is nothing but 1 gram centimeter per second square ಅಂತ ಬರಿಬಹುದು. 1 gram per centimeter square. ಅದನ್ನು ನಾವು ಓಕೆ ಡೈನ್ ಅಂತ ಹೇಳ್ತೀವಿ. ವಾಟ್ ಇಸ್ ರಿಲೇಷನ್ ಏನಪ್ಪ ಅಂತಂದಾಗ ನೋಡಿ, ಇಲ್ಲಿ 1 ನ್ಯೂಟನ್ ಅನ್ನೋದು ಯಾವತ್ತೇ ಆಗಲಿ 10⁵ ಡೈನ್ಸ್. ಓಕೆ, ಇದನ್ನ ಮರಿಬಾರ್ದು. ಯಾಕಂದಾಗ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಕನ್ವರ್ಷನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಗೊತ್ತಾಯ್ತಲ್ಲ? ಸೊ ನೋಡಿ, ಅದರ್ ಯೂನಿಟ್ ಇಸ್ ಆಲ್ಸೋ ದೇರ್. ಗ್ರಾವಿಟೇಷನಲ್ ಯೂನಿಟ್ ಅಂತ ಹೇಳ್ತೀವಿ. ಗ್ರಾವಿಟೇಷನಲ್ ಯೂನಿಟ್. ಸೊ ವಾಟ್ ಈಸ್ ದ ಗ್ರಾವಿಟೇಷನಲ್ ಯೂನಿಟ್ ಅಂತಂದ್ರೆ, so see here, gravitational unit of force is kilogram weight ಅಂತ ಹೇಳ್ತಾರೆ. ಕಿಲೋಗ್ರಾಮ್ ವೆಯ್ಟ್. ಸೊ see here, ಯಾವಾಗಾದ್ರೆ ನಿಮಗೆ ಎಕ್ಸಾಂಪಲ್ ನೋಡಿ, ಬಾಡಿಗೆ ನಿಮಗೆ ಬಾಡಿ ಫೋರ್ಸ್ ಅನ್ನೋದು ನಿಮಗೆ 10 ಕಿಲೋಗ್ರಾಮ್ ವೆಯ್ಟ್ ಅಂತ ನಿಮ್ಗೆ ಕೊಟ್ಟಿದ್ದಾಗ ಇದನ್ನು SI ಯೂನಿಟ್ ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ ನಾವು 10 × 9.8 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ದೆನ್ ಇಟ್ ವಿಲ್ ಬಿಕಮ್ ವಾಟ್ ಇಸ್ ದಟ್ SI ಯೂನಿಟ್ ಕನ್ವರ್ಷನ್ ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊತಾ ಇದರಲ್ಲೂ ಹೇಳಿದಂತ ಅಂದ್ಬಿಟ್ಟು. ಸೊ ಯಾವಾಗ ಗ್ರಾವಿಟೇಷನಲ್ ಯೂನಿಟಲ್ಲಿ ನಿಮಗೆ ಫೋರ್ಸ್ನ ರೆಪ್ರೆಸೆಂಟ್ ಮಾಡಿರ್ತಾರೋ ಆವಾಗ SI ಯೂನಿಟ್ ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ ಅದನ್ನು G ವ್ಯಾಲ್ಯೂ ಇಂದ ಮಲ್ಟಿಪ್ಲೈ ಮಾಡಬೇಕು. ಅರ್ಥ ಆಯ್ತಾ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್. ಇಲ್ಲಿ ಪ್ರಾಬ್ಲಮ್ ಏನಂತ ನೋಡೋಣ. ಎಸ್, ಇಲ್ಲಿ ನೋಡಿ, ಫ್ರೇಮ್ ಆಫ್ ರೆಫರೆನ್ಸ್. ವಾಟ್ ಇಸ್ ದ ಫ್ರೇಮ್ ಆಫ್ ರೆಫರೆನ್ಸ್? ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ಏನು ಅಂತಂದಾಗ ಆಲ್ರೆಡಿ ನಾನು ನಿಮಗೆ 1 ಡೈಮೆನ್ಷನ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫ್ರೇಮ್ ಆಫ್ ರೆಫರೆನ್ಸ್ ಅಂದರೆ ಏನು ಅಂತಂದಾಗ, ಇಟ್ ಈಸ್ ಎ ಕೋಆರ್ಡಿನೇಟ್ ಸಿಸ್ಟಮ್ ಫಿಕ್ಸ್ಡ್ ಟು ದ ಆರಿಜಿನ್ ಅಂತ ಹೇಳ್ತೀವಿ. ಎ ಕೋಆರ್ಡಿನೇಟ್ ಸಿಸ್ಟಮ್ XYZ ಆಗಿರ್ಬೋದು, ಫಿಕ್ಸ್ಡ್ ಟು ದ ಆರಿಜಿನ್ ಓಕೆ ಈಸ್ ಕಾಲ್ಡ್ ವಾಟ್ ಇಸ್ ದಟ್ ಫ್ರೇಮ್ ಆಫ್ ರೆಫರೆನ್ಸ್. ಅಂತ ಹೇಳ್ತೀವಿ.
is called frame of reference. ಗೊತ್ತಾಯ್ತಲ್ಲ ಹೇಳಿದೆ ಅಂತ ಅಂದ್ಬಿಟ್ಟು. ಸೊ ಇಲ್ಲಿ ನಿಮಗೆ 2 frames are there. 2 frames are there. What are they ಅಂತಂದಿದ್ದಾಗ ಫಸ್ಟ್ ಒನ್ ಏನು ಅಂತಂದಾಗ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳ್ತೀವಿ. ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್. ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್. ಈ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂದ್ರೆ ಏನು ಅಂತಂದಾಗ ಎ ಫ್ರೇಮ್ ಆಫ್ ರೆಫರೆನ್ಸ್, ಎ ಫ್ರೇಮ್ ಆಫ್ ರೆಫರೆನ್ಸ್, ಎ ಫ್ರೇಮ್ ಆಫ್ ರೆಫರೆನ್ಸ್, ಓಕೆ, ಇನ್ ವಿಚ್ ನ್ಯೂಟನ್ಸ್ ಲಾಸ್, ಇನ್ ವಿಚ್ ನ್ಯೂಟನ್ಸ್ ಲಾಸ್ ಒಬೇಸ್ ಅಂತ ಹೇಳ್ತಾರೆ. ನ್ಯೂಟನ್ಸ್ ಲಾಸ್ ಒಬೇಸ್. ದಟ್ಟು ಎಸ್ಪೆಷಲಿ ಸೆಕೆಂಡ್ ಲಾ F=ma ಇದಲ್ವಾ, ಅದನ್ನು ನಾವು ಸ್ಯಾಟಿಸ್ಫೈ ಮಾಡಬೇಕು. ಸೊ ವಾಟ್ ಇಸ್ ಎಕ್ಸಾಂಪಲ್ ಫಾರ್ ದಿಸ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತಂದಾಗ ಎನಿ ಸಿಸ್ಟಮ್ ಆರ್ ಎನಿ ಫ್ರೇಮ್ ಆಫ್ ರೆಫರೆನ್ಸ್ ಅಟ್ ರೆಸ್ಟ್ ಫ್ರೇಮ್ ಆಫ್ ರೆಫರೆನ್ಸ್ ರೆಸ್ಟಲ್ಲಿ ಇರ್ಬೋದು, ಇಲ್ಲ ಅಂತಂದಾಗ ಆರ್ ಇನ್ ಯೂನಿಫಾರ್ಮ್ ಮೋಷನ್ ಅಂತ ಹೇಳ್ತಾರೆ. ಆರ್ ಇನ್ ಯೂನಿಫಾರ್ಮ್ ಮೋಷನ್. ಅರ್ಥ ಆಯ್ತಲ್ವ ಹೇಳಿದಂತ ಅಂದ್ಬಿಟ್ಟು ಒಂದು ಸಿಸ್ಟಮ್ ಅನ್ನೋದು ರೆಸ್ಟಲ್ಲಿ ಇರಬೇಕು, ಇಲ್ಲ ಅಂತಂದ್ರೆ ಅದು ಯೂನಿಫಾರ್ಮ್ ಮೋಷನ್ ಅಂದರೆ ಈಕ್ವಲ್ ಸ್ಪೀಡ್, ಅಂದರೆ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಹೋಗ್ತಾ ಇರಬೇಕು ಅಂತ ಒಂದು ಫ್ರೇಮ್ ಆಫ್ ರೆಫರೆನ್ಸ್ನ ನಾವು ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ. ಸಿ ಹಿಯರ್ ಎಕ್ಸ್ ವೈ ಝೆಡ್ ಅಂತ ನಾವು ರೆಪ್ರೆಸೆಂಟ್ ಮಾಡಿದ್ದಾಗ ಸೊ ಇಟ್ ಹ್ಯಾಸ್ ಟು ಮೂವ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್ ಆರ್ ವೆಲಾಸಿಟಿ ಮಸ್ಟ್ ಬಿಕಮ್ ಈಕ್ವಲ್ ಟು 0 ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ನೋಡಿ ಇಲ್ಲಿ ಸೆಕೆಂಡ್ ಒನ್ ಏನಪ್ಪ ಅಂತಂದಾಗ ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳ್ತಾರೆ. ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್, ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಏನಿದು ಅಂತಂದಾಗ ದ ಫ್ರೇಮ್ ವಿಚ್ ಡು ನಾಟ್ ಒಬೇ, ವಿಚ್ ಡು ನಾಟ್ ಒಬೇ ನ್ಯೂಟನ್ಸ್ ಸೆಕೆಂಡ್ ಲಾ, ಎಸ್ಪೆಷಲಿ ಹೇಳಬೇಕಂತಂದಾಗ ಇಲ್ಲ ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. ಓಕೆ, ಸೊ ವಾಟ್ ಇಸ್ ಎಕ್ಸಾಂಪಲ್ ಫಾರ್ ದಿಸ್ ಅಂತಂದಾಗ ಎನಿ ಫ್ರೇಮ್ ಓಕೆ ಎನಿ ಫ್ರೇಮ್ ಮೂವಿಂಗ್ ವಿತ್ ಆಕ್ಸಲರೇಷನ್ ಅಂತ ಹೇಳ್ತಾರೆ. ಮೂವಿಂಗ್ ವಿತ್ ಆಕ್ಸಲರೇಷನ್, ಯಾವುದಾದ್ರೂ ಒಂದು ಫ್ರೇಮ್ ಆಫ್ ರೆಫರೆನ್ಸ್ ಅನ್ನೋದು ಆಕ್ಸಲರೇಟ್ ಆಗಿ ಹೋಗ್ತಾ ಇದ್ದರೆ. ಓಕೆ, ಸೊ ಸಿ ಹಿಯರ್ ಎ ಫ್ರೇಮ್ ಆಫ್ ರೆಫರೆನ್ಸ್ ವಿಚ್ ಈಸ್ ಮೂವಿಂಗ್ ವಿತ್ ಸಮ್ ಆಕ್ಸಲರೇಷನ್. ಓಕೆ, ಇದನ್ನ ನಾವು ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳ್ಬೋದು. ಇನ್ನೂ ಕ್ಲಾರಿಟಿ ಬೇಕು ಅಂತಂದಾಗ ವಿ ಕ್ಯಾನ್ ಟೇಕ್ ಇಟ್ ಆಸ್ ಬಸ್ ಆರ್ ಕಾರ್. moving bus or car frame of reference. Moving bus or car frame of reference is taken as non-inertial frame of reference ಅಂತ ಹೇಳ್ತಾರೆ. ಸೊ ಯಾಕಿದು ಒಬೇ ಮಾಡಲ್ಲ ಅಂತಂದಿದ್ದಾಗ ಸಿ ಹಿಯರ್ ಯಾವಾಗಾದ್ರೆ ಒಂದು ಆಬ್ಜೆಕ್ಟ್ನ ನಾವು ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಲ್ಲಿ ಪ್ಲೇಸ್ ಮಾಡ್ತೀವೋ ಅವಾಗ ಏನಾಗುತ್ತೆ ಅಂತಂದಿದ್ದಾಗ ಸಿ ಹಿಯರ್ ಎಕ್ಸ್ಟರ್ನಲ್ ಫೋರ್ಸ್ ಅನ್ನೋದು ನಿಮಗೆ ಆಕ್ಟ್ ಮಾಡ್ತಾ ಇದ್ರೆ ಇನರ್ಷಿಯಲ್ ಫ್ರೇಮ್ ಅನ್ನೋದು ನಿಮಗೆ A0 ಆಕ್ಸಲರೇಷನ್ ಹೋಗ್ತಾ ಇದೆ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದಾಗ ಈ ಬಾಡಿ ಅನ್ನೋದು ನಿಮಗೆ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಸೂಡೋ ಫೋರ್ಸ್ ಅಂತ ಹೇಳ್ತಾರೆ. ಸೂಡೋ ಫೋರ್ಸ್ M ಇಂಟು A0 ಅಂತ ಕರಿತೀವಿ. M ಇಂಟು A0 ಅರ್ಥ ಆಗ್ತದೆ ಅಲ್ವಾ? ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಹೇಗೆ ಬರೀಬೋದು ನ್ಯೂಟನ್ ಸೆಕೆಂಡ್ ಲಾ ನಾವು ಅಂತಂದಾಗ ಸೆಕೆಂಡ್ ಲಾ ಕ್ಯಾನ್ ಬಿ ರಿಟರ್ನ್ ಆಸ್ ನೆಟ್ ಫೋರ್ಸ್ F ಮೈನಸ್ ಸೂಡೋ ಫೋರ್ಸ್ ಆಪೋಸಿಟ್ ಆಗಿರುತ್ತೆ ವಿಚ್ ವಿಲ್ ಬಿಕಮ್ ಈಕ್ವಲ್ಸ್ ಟು M ಇಂಟು ಎ ಅನ್ನೋದೇನಪ್ಪ ನಿಮಗೆ ಅಂತಂದಿದ್ದಾಗ ಎ ಈಸ್ ದ ಆಕ್ಸಲರೇಷನ್ ಆಫ್ ದ ಬಾಡಿ ಅಂತ ಹೇಳ್ತೀವಿ. ಎ ಇಸ್ ದ ಆಕ್ಸಲರೇಷನ್ ಆಫ್ ದ ಬಾಡಿ. ದೇರ್ ಫೋರ್ ಇಲ್ಲಿ ಏನಂತ ಬರೀಬೋದು ನೋಡಿ, ಇಲ್ಲಿ F ಇಸ್ ಈಕ್ವಲ್ಸ್ ಟು M ಇಂಟು ಎ ಪ್ಲಸ್ M ಇಂಟು A0. F ಇಸ್ ಈಕ್ವಲ್ಸ್ ಟು M ಇಂಟು ಎ ಪ್ಲಸ್ A0 ಅಂತ ಬರಿತೀವಿ. ಗೊತ್ತಾಯ್ತಲ್ವ ಹೇಳಿದಂದ್ಬಿಟ್ಟು ಲೈಕ್ ದಟ್ ವಿ ಕ್ಯಾನ್ modify the Newton's second law while applying non-inertial frame of a reference motion of the objects ಅಂತ ಹೇಳ್ಬೋದು. ಗೊತ್ತಾಯ್ತಲ್ವ ಹೇಳಿದ್ದೆ ಅಂತ ಅಂದ್ಬಿಟ್ಟು ದಟ್ ಈಸ್ ದ
think, we have to understand. Later we have to think about what is impulse. What is a impulse? Impulse ಬಗ್ಗೆ ಓದೋಕ್ಕೂ ಮುಂಚೆ ನಾವು ಇಂಪಲ್ಸಿವ್ ಫೋರ್ಸ್ ಅನ್ನೋದು ನಾವು ಗೊತ್ತಿರಬೇಕು. ವಾಟ್ ಇಸ್ ಅ ಇಂಪಲ್ಸಿವ್ ಫೋರ್ಸ್ ಅಂದರೆ ಏನು ಅಂತಂದರೆ, ಸಿಂಪಲ್ ಆಗಿ ನಾವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಏನು ಅಂತಂದಾಗ ಒಂದು ಲಾರ್ಜ್ ಫೋರ್ಸ್ acts on a body okay for a short interval of time ಅಂತ ಹೇಳ್ತಾರೆ. for a short interval of time is called as impulsive force ಅಂತ ಹೇಳ್ತಾರೆ. is called as impulsive force. ಅರ್ಥ ಆಯ್ತಲ್ಲ ಹೇಳಿದಂದ್ಬಿಟ್ಟು. ಸೊ ಎಕ್ಸಾಂಪಲ್ ಫಾರ್ ದಿಸ್ ಏನು ಅಂತಂದಾಗ, ಸಿ ಹಿಯರ್, ಎಕ್ಸಾಂಪಲ್ ಫಾರ್ ಇಂಪಲ್ಸಿವ್ ಫೋರ್ಸ್ ಇಸ್ ನಥಿಂಗ್ ಬಟ್ hitting a nail ಟು ವಾಲ್ ಅಂತ ಹೇಳ್ತೀವಿ. ಒಂದು ವಾಲ್ಗೆ ನಾವು ನೇಲ್ನ ಹೊಡಿಬೇಕಾದ್ರೆ ಏನು ಮಾಡ್ತೀವಿ, ಹ್ಯಾಮರ್ ತಗೊಂಡು ಲಾರ್ಜ್ ಫೋರ್ಸ್ ಎಕ್ಸರ್ಟ್ ಮಾಡ್ತೀವಿ, ಓನ್ಲಿ ಫಾರ್ ಶಾರ್ಟ್ ಇಂಟರ್ವೆಲ್ ಆಫ್ ಟೈಮ್. ಅಷ್ಟೇ ಆಗಲಿ ಆ ನೈಲ್ನ ವಾಲ್ಗೆ ಇಟ್ಬಿಟ್ಟು ಪುಷ್ ಮಾಡ್ತೀರೇನ್ರಿ, ಇಲ್ಲ ತಾನೆ. ಸೊ ಅದೆಲ್ಲ ಇಸ್ ಅ ಥಿಂಗ್. ಅಷ್ಟೇ ಅಲ್ಲ, ನಾವು ಕ್ರಿಕೆಟ್ ಆಡಬೇಕಾದ್ರೆ ಓಕೆ ಬಾಲ್ ಬಂದಿದ ತಕ್ಷಣ ನಾವು ಪುಷ್ ಮಾಡಲ್ಲ, ವಿಲ್ ಎಕ್ಸರ್ಟ್ ಲಾರ್ಜ್ ಫೋರ್ಸ್ ಫಾರ್ ಶಾರ್ಟ್ ಇಂಟರ್ವೆಲ್ ಆಫ್ ಟೈಮ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಒಂದು ಕಿಕ್ ಅಂದರೆ ಫುಟ್ಬಾಲ್ ಆಡಬೇಕಾದ್ರೂ ಅದೇ ನಡೆಯುತ್ತೆ. ಸೊ ಲೈಕ್ ದಟ್ ವಿ ಕ್ಯಾನ್ ಸೇ ದ ಮೀನಿಂಗ್ ಆಫ್ ಇಂಪಲ್ಸಿವ್ ಫೋರ್ಸ್. ಇಂಪಲ್ಸ್ ಅನ್ನೋದೇನು ಅಂತಂದಿದ್ದಾಗ, ವಾಟ್ ಈಸ್ ದ ಇಂಪಲ್ಸ್? Impulse is nothing but the product of magnitude of force. The product of magnitude of force and the time for which it acts on a body ಅಂತ ಹೇಳ್ತಾರೆ. For which it acts on a body. ಅರ್ಥ ಆಯ್ತಲ್ವಾ? ದಟ್ ಈಸ್ ಕಾಲ್ಡ್ ಇಂಪಲ್ಸ್ ಅಂತ ಹೇಳ್ತೀವಿ. ಹೌ ಕೆನ್ ಯು ರೈಟ್ ದ ಮ್ಯಾಥಮೆಟಿಕಲಿ ಹೇಗೆ ಬರಿಬಹುದು ಇಲ್ಲಿ ನಾವು ಇಂಪಲ್ಸ್ ಅನ್ನೋದನ್ನ ನೋಡೋಣ. ಇಂಪಲ್ಸ್ನ ಕ್ಯಾಪಿಟಲ್ ಐ ಅಂತ ಬರಿಬಹುದು, ಫೋರ್ಸ್ ಇಂಟು ಟೈಮ್ ಅಂತ ಬರಿತೀವಿ. ಸೊ ಇದನ್ನ ಬೇರೆ ಬೇರೆ ರೀತಿ ನಾವು ಬರಿಬಹುದು, ಅದನ್ನು ನೀಟಾಗಿ ಅರ್ಥ ಮಾಡಿಕೊಳ್ಳಿ. ಸೊ ಐ ಈಸ್ ಈಕ್ವಲ್ಸ್ ಟು ಫೋರ್ಸ್ ಅಂದ್ರೆ ಮೀನಿಂಗ್ ಏನಪ್ಪ, ಎಮ್ ಇಂಟು ಎ ತಾನೆ. ಸೊ ಎ ಅಂದರೆ ಇಲ್ಲಿ ಫೈನಲ್ ಮೈನಸ್ ಇನಿಷಿಯಲ್ ಡಿವೈಡ್ ಬೈ ಟೈಮ್ ಅಂತ ಬರಿತೀವಿ. ಸೊ ಟೈಮ್ ಟಿ ಎರಡು ಕ್ಯಾನ್ಸಲ್ ಆಗಿರುತ್ತೆ. ದೇರ್ ಫೋರ್ ಏನ್ರಿ ಉಳಿದಿರುತ್ತೆ ಇಲ್ಲಿ ನಿಮಗೆ ಅಂತಂದಿದ್ದಾಗ, ವಿ ಕ್ಯಾನ್ ರೈಟ್ ಎಮ್ ಇಂಟು ವಿ ಮೈನಸ್ ಎಮ್ ಇಂಟು ಯು. ವಿ ಕಾಲ್ ಇಟ್ ಆಸ್ ಅ ಚೇಂಜ್ ಇನ್ ಮೊಮೆಂಟಮ್. ಸೊ ಇಂಪಲ್ಸ್ ಆಫ್ ಎ ಬಾಡಿ ಇದು ಆಲ್ವೇಸ್ ಈಕ್ವಲ್ ಟು ಚೇಂಜ್ ಇನ್ ಮೊಮೆಂಟಮ್ ಇನ್ ದಟ್ ಬಾಡಿ ಅಂತ ಹೇಳ್ತಾರೆ. ಚೇಂಜ್ ಇನ್ ಮೊಮೆಂಟಮ್. ಗೊತ್ತಾಗಿದಲ್ಲಪ್ಪ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು. ಸೊ ವಾಟ್ ಇಸ್ ದ ಇಂಪಲ್ಸ್ ಹಿಯರ್? ಇಂಪಲ್ಸ್ ಇಸ್ ಆಲ್ಸೋ ಬಿ ಮೆಜರ್ಡ್ ಆಸ್ ಚೇಂಜ್ ಇನ್ ಮೊಮೆಂಟಮ್ ಆಫ್ ಎ ಬಾಡಿ ಅಂತನೂ ಹೇಳ್ಬೋದು. ಸೊ ಇದು ಯಾವಾಗ ಅಪ್ಲೈ ಮಾಡ್ತಾರೆ ಇದು ಅಂತಂದಿದ್ದಾಗ, ಫೋರ್ಸ್ ಅನ್ನೋದು ನಿಮಗೆ ಕಾನ್ಸ್ಟೆಂಟಾಗೆ ಇದ್ದಾಗ. ಯಾವಾಗಾದರೆ ಬಾಡಿ ಮೇಲೆ ಆ್ಯಕ್ಟ್ ಮಾಡ್ತಾ ಇರೋದಕ್ಕಂಥ ಫೋರ್ಸ್ ಕಾನ್ಸ್ಟೆಂಟ್ ಆಗಿರುತ್ತೋ ಆವಾಗ ಐ ಈಕ್ವಲ್ ಟು ಎಫ್ ಇಂಟು ಟಿ ಅಂತ ಬರಿತೀವಿ. ಇಲ್ಲಿ ಬ್ರಾಕೆಟಲ್ಲಿ ಹಾಕಿರ್ತೀನಿ ನೋಡಿ, ಫಾರ್ ಕಾನ್ಸ್ಟೆಂಟ್ ಫೋರ್ಸ್ ಅಂತ ಬರೆದಿರ್ತೀನಿ. ಫಾರ್ ಕಾನ್ಸ್ಟೆಂಟ್ ಫೋರ್ಸ್. ಅದು ನಿಮಗೆ ಫೋರ್ಸ್ ಅನ್ನೋದು ವೇರಿಯಬಲ್ ಆಗಿದ್ದಾಗ, ಇಫ್ ದ ಫೋರ್ಸ್ ಈಸ್ ಅ ವೇರಿಯಬಲ್, ಇಫ್ ಎ ಫೋರ್ಸ್ ಆಕ್ಟಿಂಗ್ ಆನ್ ಎ ಬಾಡಿ ಈಸ್ ಅ ವೇರಿಯಬಲ್. ವೇರಿಯಬಲ್ ಅಂದರೆ ಮೀನಿಂಗ್ ಏನು ಅಂತಂದಾಗ, ಅದರ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್ ಅನ್ನೋದು ವಿತ್ ರೆಸ್ಪೆಕ್ಟ್ ಟು ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಅದನ್ನು ವೇರಿಯಬಲ್ ಫೋರ್ಸ್ ಅಂತ ಹೇಳ್ತೀವಿ. ಅವಾಗ ನಿಮಗೆ ಇಂಪಲ್ಸ್ ಅನ್ನೋದೇನು ಬರೀಬಹುದು ಅಂತಂದಾಗ, ಐ ಈಸ್ ಈಕ್ವಲ್ಸ್ ಟು ಇಂಟಗ್ರಲ್ ಎಫ್ ಇಂಟು ಡಿ ಟಿ ಅಂತ ಬರಿತೀವಿ. ಫ್ರಮ್ T1 ಟೈಮ್ ಇಂಟರ್ವೆಲ್ ಟು T2 ಟೈಮ್ ಇಂಟರ್ವೆಲ್. ಗೊತ್ತಾಗಿದಲ್ವಾ? ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. ನಾವು ಸಿ ಹಿಯರ್, ಯಾವಾಗಾದರೆ ನಾವು ಒಂದು ಗ್ರಾಫ್ ಹಾಕ್ತೀವಿ, ಏನು ಅಂತಂದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್ ಅಂಡ್ ಫೋರ್ಸ್ಗೆ ನಾವು ಟೈಮ್ಗೆ ಒಂದು ಗ್ರಾಫ್ ಹಾಕಿದ್ದಾಗ, ಸೊ ಯಾವಾಗಾದರೆ ನಾವು ಗ್ರಾಫ್ ಹಾಕ್ತೀವೋ, ಲೆಟ್ ಅಸ್ ಸೇ ಇಫ್ ಐ want to calculate what is the impulse, a change in momentum of a body between the time interval T1 and T2. ಅವ ಏನು ಮಾಡ್ಬೋದು ನಾವಿಲ್ಲಿ ಅಂತಂದಾಗ, if I calculate what is the area, ಅರ್ಥ ಇದೆ ಹೇಳಿದ್ದು. ಸೊ ಏರಿಯಾ ಅಂಡರ್ FT graph will give
ಇಂಪಲ್ಸ್, ವಿಲ್ ಗಿವ್ ಇಂಪಲ್ಸ್. ಇಲ್ಲ ಅಂತಂದರೆ ಚೇಂಜ್ ಇನ್ ಮೊಮೆಂಟಮ್ ಅಂತನೂ ಹೇಳ್ಬೋದು. ಚೇಂಜ್ ಇನ್ ಮೊಮೆಂಟಮ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ದೀಸ್ ಹೌ ವಿ ಕ್ಯಾನ್ ಮೆಷರ್ ವಾಟ್ ಈಸ್ ಅ ಇಂಪಲ್ಸ್. ವಾಟ್ ಈಸ್ ಅ ಇಂಪಲ್ಸ್? ಗಾಟ್ ಇಟ್? ನಾವು ಬೇಸ್ಡ್ ಆನ್ ದಿಸ್ ಲೆಟ್ ಅಸ್ ಸಾಲ್ವ್ ಫ್ಯೂ ನ್ಯೂಮರಿಕಲ್ಸ್. ನೋಡೋಣ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದೆ ಅಂತ ನೀಟಾಗೆ ಓದಿ. ಲೆಟ್ ಅಸ್ ರೀಡ್ ದ ಪ್ರಾಬ್ಲಮ್ ನಂಬರ್ 1. ಪ್ರಾಬ್ಲಮ್ ನಂಬರ್ 1 ಅಂತ ಹೇಳ್ತಾರೆ. ಸೊ ಥಿಂಕ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು ನೋಡಿ. ಇಲ್ಲಿ a force of 50 dynes is acted on a body of mass 5 gram ಅಂತ ಹೇಳ್ತದೆ, which is at rest. ಅಲ್ಲಿದ್ದಾರೆ for an interval of 3 seconds. Then impulse is how to calculate this impulse? So simplify ಮಾಡೋಣ. ಇಲ್ಲಿ ಏನು ಆಗುತ್ತೆ ಅಂತ ಅಂದ್ಬಿಟ್ಟು ಫಾರ್ ಇಂಟರ್ವೆಲ್ ಆಫ್ 3 seconds ತಾನೇ ಇಲ್ಲಿ ಆಕ್ಟ್ ಮಾಡ್ತಾರೆ ನಿಮಗೆ. therefore ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ನಾವು ಮಾಡ್ತಿದ್ದೀವಿ. ಸೊ ಫೋರ್ಸ್ ಎಫ್ ಅನ್ನೋದು ನಿಮಗೆ 50 dynes ಅಂತ ಹೇಳ್ತದೆ, ವಿಚ್ ಈಸ್ ನಥಿಂಗ್ ಬಟ್ 50 ಇಂಟು 10 to the power of -5 ನ್ಯೂಟನ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಮಾಸ್ ಆಫ್ ದ ಬಾಡಿ ಹಿಯರ್? 5 grams ಅಂದರೆ 5 ಇಂಟು 10 to the power of -3 kilogram. therefore impulse I is equals to F into T. ಟೈಮ್ ಎಷ್ಟು ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ? 3 seconds. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ 50 ಇಂಟು 10 to the power of -5 ಇಂಟು 3. ಇಟ್ ಈಸ್ ನಥಿಂಗ್ ಬಟ್ 150 ಇಂಟು 10 to the power of -5 ಅಂತ ಬರುತ್ತೆ. 150 ಇಂಟು 10 power -5 ಅಂತಂದಾಗ 1.5 ಇಂಟು 10 to the power of -3 ನ್ಯೂಟನ್ ಸೆಕೆಂಡ್. ದಟ್ ಈಸ್ ದ SI ಯೂನಿಟ್ ಆಫ್ ಇಂಪಲ್ಸ್. ನ್ಯೂಟನ್ ಸೆಕೆಂಡ್ ಇಸ್ SI ಯೂನಿಟ್ ಆಫ್ ಇಂಪಲ್ಸ್ ಅಂತ ಹೇಳ್ಬೋದು. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಆಪ್ಷನ್ ಸಿ ಫಾಲೋ ಮಾಡ್ತಾ ಇದ್ದೀರಲ್ವಾ? ನಾವು ಲೆಟ್ ಅಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ದ ಫೋರ್ಸ್ ಟೈಮ್ ಗ್ರಾಫ್ ಕರ್ವ್ ಆಫ್ ಎ ಪಾರ್ಟಿಕಲ್ ಎಕ್ಸಿಕ್ಯೂಟಿಂಗ್ ಲೀನಿಯರ್ ಮೋಷನ್ ಈಸ್ ಆಸ್ ಶೋನ್ ಇನ್ ಫಿಗರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಲೀನಿಯರ್ ಮೋಷನಲ್ಲಿ ಇರತಕ್ಕಂಥ ಪಾರ್ಟಿಕಲ್ಗೆ ಮೊಮೆಂಟಮ್ ಮತ್ತು ಏನಂತ ಹೇಳ್ತಾ ಇರೋದು ನಿಮಗೆ FT ಗ್ರಾಫ್ನ ಕೊಟ್ಟಿದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ ಮೊಮೆಂಟಮ್ ಅಕ್ವೈರ್ಡ್ ವಿತ್ ದ ಪಾರ್ಟಿಕಲ್ ಇನ್ ಟೈಮ್ ಇಂಟರ್ವಲ್ ಫ್ರಮ್ 0 to 8 seconds ಅಂತ ಹೇಳ್ತಾ ಇದ್ದಾರೆ. ದಿಸ್ ಇಸ್ 0 ಅಂಡ್ ದಿಸ್ ಇಸ್ 8 seconds. ಗೊತ್ತಾಯ್ತಲ್ವ ಹೇಳಿದ್ದು? ಹೌ ಟು ಕ್ಯಾಲ್ಕುಲೇಟ್ ದ ಮೊಮೆಂಟಮ್ ಅಕ್ವೈರ್ಡ್. ಸೊ ಸಿ ಹಿಯರ್, momentum acquired or change in momentum ಏನು ಹೇಳ್ಬೋದು ನಾವಿಲ್ಲಿ ಅಂತಂದಾಗ ಇಟ್ ಈಸ್ ನಥಿಂಗ್ ಬಟ್ ಇಂಪಲ್ಸ್ ಅಂತ ಹೇಳ್ಬೋದು. ಇಂಪಲ್ಸ್ ಅಂದ್ರೆ ಮೀನಿಂಗ್ ಏನ್ರಿ ಇಲ್ಲಿ ಅಂತಂದಾಗ ಏರಿಯಾ ಅಂಡರ್ FT ಗ್ರಾಫ್, ಫೋರ್ಸ್ ಟೈಮ್ ಗ್ರಾಫ್ ಅಂತ ಕರಿತೀವಿ. ಸೊ ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ, 0 to 2 seconds ನಿಮಗೆ ಏರಿಯಾ ಅನ್ನೋದು ನೆಗೆಟಿವ್ ಇರುತ್ತೆ. ಇಲ್ಲೂ -2 ಇದೆ, ಇಲ್ಲೂ +2 ಇದೆ. ಸೊ 2 to 4 ಅನ್ನೋದು ನಿಮಗೆ ಪಾಸಿಟಿವ್ ಇದೆ, ಇಲ್ಲೋ ಪಾಸಿಟಿವ್ ಅಂಡ್ ದಿಸ್ ಈಸ್ ನೆಗೆಟಿವ್ ಅಂತ ಹೇಳ್ತಾರೆ. ಸೊ ಏನಾಗತ್ತೆ ನಮ್ಗೆ ಇಲ್ಲಿ ಅಂತಂದಿದ್ದಾಗ, ಸೊ ಇಫ್ ಯು ಕ್ಯಾಲ್ಕುಲೇಟ್ ದ ಟೋಟಲ್ ಏರಿಯಾ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 0 ಅಂತ ಹೇಳ್ಬೋದು. ಗೊತ್ತಾಯ್ತಲ್ವಾ? ನೀಟಾಗಿ ಅಬ್ಸರ್ವ್ ಮಾಡಿ, ಡಯಾಗ್ರಾಮ್ನ ಕೋಆರ್ಡಿನೇಟ್ಸ್ನ ಅಬ್ಸರ್ವ್ ಮಾಡಿ, ವಿ ಕ್ಯಾನ್ ಸೇ ಇಟ್ ಈಸ್ ಈಕ್ವಲ್ ಟು 0. ಗೊತ್ತಾಯ್ತಾ? therefore momentum acquired or impulse will always be equal to 0 for a particle which is having force time graph as shown in figure. So we can go with option D. Now let us think about the next concept, that is law of conservation of linear momentum. ನೋಡಿ, ಈ ಫಿಸಿಕ್ಸ್ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಬೇಕಾದ್ರೆ ಕೆಲವು ಲಾಸ್ನ ನೀವು ನೀಟಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು, ಈಸಿಯಾಗಿ ನೀವು ಆನ್ಸರ್ ಮಾಡಬಹುದು. ಓಕೆ, ಫಸ್ಟ್ law of conservation of linear momentum, second one law of conservation of energy. ಓಕೆ, ಅದೇ ರೀತಿ ನಿಮಗೆ law of conservation of angular momentum, ಇದರ ಬಗ್ಗೆ ನಾವು ಐಡಿಯಾ ಇಟ್ಕೊಂಡಿದ್ದೀವಿ ಅಂತಂದಾಗ ಮ್ಯಾಕ್ಸ್ ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡಬಹುದು. ಸೊ ವಾಟ್ ಈಸ್ ದಿಸ್ law of conservation of linear momentum? ಸಿಂಪಲ್ ಆಗಿ ನಾವು ಡಿಸ್ಕಸ್ ಮಾಡೋಣ. ಏನಿದು ಅಂತಂದಿದ್ದಾಗ, see here we can say that when the external force acting on a body, when
the external force acting on a body is equal to 0. Then momentum of that body remains ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ಅರ್ಥ ಆಗ್ತದಲ್ವಾ? ಹೌ ಅಂತಂದಾಗ ನೋಡಿ ಇಲ್ಲಿ ಸೆಕೆಂಡ್ ಲಾ ಪ್ರಕಾರ ನಾವು ಏನು ಬರೀಬೋದು ನೋಡಿ, ಇಲ್ಲಿ ಎಫ್ ಅನ್ನೋದು ನಿಮಗೆ ವಿ ಕ್ಯಾನ್ ರೈಟ್ ಡಿ ಪಿ ಬೈ ಡಿ ಟಿ ಅಂತ ಬರಿತೀವಿ. ಸೊ ಎಫ್ ಅನ್ನೋದು 0 ಆಗಿದ್ದಾಗ ನಮಗೆ ಡಿ ಪಿ ಬೈ ಡಿ ಟಿ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ ಟು 0, ವಿಚ್ ಇಂಪ್ಲೈಸ್ ಮೊಮೆಂಟಮ್ ಪಿ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಅಂತ ಅಂದಿದ್ದಾಗ ಎಮ್ ಇಂಟು ವಿ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತಂದರೆ ಎಮ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿ ಅಂತನೂ ಹೇಳ್ಬೋದು. ಅರ್ಥ ಆಗ್ತದಲ್ವಾ ಹೇಳಿದ್ದು? ಸೊ ದಟ್ ಈಸ್ ಅ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಹೌ ಟು ಅಪ್ಲೈ ದಿಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಲೀನಿಯರ್ ಮೊಮೆಂಟಮ್ ಫಾರ್ ಸಿಸ್ಟಮ್ ಆಫ್ ಟೂ ಪಾರ್ಟಿಕಲ್ಸ್. ಸಿಸ್ಟಮ್ ಆಫ್ ಟೂ ಬಾಡೀಸ್ ಬಗ್ಗೆ ನಾವು ನೋಡೋಣ ಏನಿದು ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಕನ್ಸಿಡರ್ ದ ಮಾಸ್ m1. ಓಕೆ, ಸೆಕೆಂಡ್ ಎಕ್ಸಾಂಪಲ್ ನಾನು ನೋಡ್ತಾ ಇದ್ದೀವಿ ಇಲ್ಲಿ. ಕನ್ಸಿಡರ್ ಸೆಕೆಂಡ್ ಮೂವಿಂಗ್ ವಿತ್ ಸಮ್ ವೆಲಾಸಿಟಿ u1 ಅಂತ ಹೇಳೋಣ. ಮೂವಿಂಗ್ ವಿತ್ ಸಮ್ ವೆಲಾಸಿಟಿ u1 ಆ್ಯಂಡ್ ಅನದರ್ ಬಾಡಿ ಮಾಸ್ m2 ಮೂವಿಂಗ್ ವಿತ್ ವೆಲಾಸಿಟಿ u2. ನೋಡಿ, ಕೊಲೈಡ್ ಆದ ನಂತರ ಈ m1 ಅನ್ನೋದು ನಿಮಗೆ v1 ಸ್ಪೀಡಲ್ಲಿ ಹೋಗುತ್ತೆ ಅಂತ ಅಸ್ಯೂಮ್ ಮಾಡಿ, m2 ಅನ್ನೋದು ನಿಮಗೆ v2 ಸ್ಪೀಡಲ್ಲಿ ಹೋಗ್ತಾ ಇದೆ ಅಂತ ಅಸ್ಯೂಮ್ ಮಾಡಿದ್ದಾಗ ಸಿ ಹಿಯರ್ ಇನಿಷಿಯಲ್ ಮೊಮೆಂಟಮ್ ಏನ್ರಿ ಆಗತ್ತೆ ಇಲ್ಲಿ m1 u1 ಪ್ಲಸ್ m2 u2 ಆಗತ್ತೆ. ಫೈನಲ್ ಮೊಮೆಂಟಮ್ ಏನಪ್ಪ ಆಗತ್ತೆ ಇಲ್ಲಿ ನಮಗೆ ಅಂತಂದಾಗ m1 v1 ಪ್ಲಸ್ m2 v2 ಅಂತ ಬರೀಬಹುದು. ದೇರ್ಫೋರ್ ಬೈ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ವಿ ಕ್ಯಾನ್ ರೈಟ್ ಫೈನಲ್ ಇನಿಷಿಯಲ್ ಮೊಮೆಂಟಮ್ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು ಫೈನಲ್ ಮೊಮೆಂಟಮ್. ದೇರ್ಫೋರ್ ಏನು ಬರೀಬೋದು ನೋಡಿ ಇಲ್ಲಿ m1 u1 ಪ್ಲಸ್ m2 u2 ವಿಲ್ ಬಿಕಮ್ ಈಕ್ವಲ್ಸ್ ಟು m1 v1 ಪ್ಲಸ್ m2 v2 ಅಂತ ಬರೀಬಹುದು. ಗೊತ್ತಾಗಿದಲ್ವಾ ಹೇಳಿದ್ದು ಹೇಗೆ ಅಪ್ಲೈ ಮಾಡಬೇಕು ಅಂತಂದ್ಬಿಟ್ಟು. ನೋಡಿ, ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನಾನು ಕೊಡ್ತಾ ಇದ್ದೀನಿ. ಬಾಂಬ್ ಎಕ್ಸ್ಪ್ಲೋಷನ್ ಅನ್ನೋ ಒಂದು ಎಕ್ಸಾಂಪಲ್. ಇದ್ರ ಮೇಲೆ ನಿಮಗೆ ಪ್ರಾಬ್ಲಮ್ ಅನ್ನೋದು ಬರ್ತಾ ಇರುತ್ತೆ. ಒಂದು ಬಾಂಬ್ ಅನ್ನೋದು ಇನಿಷಿಯಲ್ ಮೊಮೆಂಟಮ್, ಇನಿಷಿಯಲ್ ಮಾಸ್ ಇರುತ್ತೆ, ಅದು ಫ್ಲೈ ಆಗ್ತಾ ಇರುತ್ತೆ. ಅದು ಸ್ವಲ್ಪ ದೂರ ಹೋದ್ಮೇಲೆ ಏನಾಗುತ್ತೆ ಅಂದರೆ ಸ್ಪ್ಲಿಟ್ಸ್ ಇಂಟು 2 or 3 ಪಾರ್ಟ್ಸ್ ಅಂತ ಹೇಳ್ತಾರೆ. ಆವಾಗ ಏನಾಗುತ್ತೆ ನಿಮಗೆ ಅಂತಂದಿದ್ದಾಗ ಫೈಂಡ್ ದ ಮೊಮೆಂಟಮ್ ಆಫ್ ದ ಥರ್ಡ್ ಪಾರ್ಟ್, ಇಲ್ಲ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ರಿಮೈನಿಂಗ್ ವ್ಯಾಲ್ಯೂಸ್ ನಿಮಗೆ ಕೊಟ್ಟಿರ್ತಾರೆ. ಸೊ ಸಿ ಹಿಯರ್ ಆಫ್ಟರ್ ಎಕ್ಸ್ಪ್ಲೋಷನ್, ಲೆಟ್ ಅಸ್ ಸೇ ಬಿಫೋರ್ ಎಕ್ಸ್ಪ್ಲೋಷನ್ ಮೊಮೆಂಟಮ್ ಅನ್ನೋದೇನಾಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದಿದ್ದಾಗ ಸಿ ಹಿಯರ್. ಸೊ ಬಾಂಬ್ ಅನ್ನೋದು ಎಕ್ಸ್ಪ್ಲೋಡ್ ಆಗ್ತಾ ಇದೆ ಅನ್ನೋದು ನಿಮಗೆ ಬಿಕಾಸ್ ಆಫ್ ಇಂಟರ್ನಲ್ ಫೋರ್ಸಸ್ ಅಂತ ಹೇಳ್ತೀವಿ. ಹಾಗಾಗಿ ನೆಟ್ ಫೋರ್ಸ್ ವಿಲ್ ಬಿಕಮ್ ಈಕ್ವಲ್ ಟು 0, ಇನಿಷಿಯಲ್ ಮೊಮೆಂಟಮ್ ವಿಲ್ ಬಿಕಮ್ ಈಕ್ವಲ್ ಟು 0 ಅಂತ ಹೇಳ್ಬೋದು. ಫೈನಲ್ ಮೊಮೆಂಟಮ್ ಅನ್ನೋದು ನಿಮ್ಗೆ ಏನಾಗುತ್ತೆ ಅಂತಂದಾಗ ಮೊಮೆಂಟಮ್ ಆಫ್ 3 ಪಾರ್ಟ್ಸ್ ಅಂತ ಕರಿತೀವಿ. ಲೆಟ್ ಅಸ್ ಸೇ P1 P2 ಪ್ಲಸ್ P3 ಅಂತ ಕರೆಯೋಣ. ಫಾರ್ ಎಕ್ಸಾಂಪಲ್ ನೋಡಿ, ಡಯಾಗ್ರಾಮ್ ಹಾಕಿ ನಿಮ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ದರ್ ಈಸ್ ಎ ಬಾಂಬ್ ವಿಚ್ ಈಸ್ ಎಕ್ಸ್ಪ್ಲೋಡೆಡ್ ಇಂಟು 2 or 3 ಪಾರ್ಟ್ಸ್ ಅಂತ. ಒಂದು ಪಾರ್ಟ್ ಹೀಗೆ ಹೋಗ್ತಾ ಇದೆ ಅಂತ ಥಿಂಕ್ ಮಾಡಿ, ಇನ್ನೊಂದು ಪಾರ್ಟ್ P2 ಹೀಗೆ ಹೋಗ್ತಾ ಇದೆ. ರೈಟ್ ಆ್ಯಂಗಲ್ಸ್ ಅವರೇ ಕೊಟ್ಟಿರ್ತಾರೆ, ಇಲ್ಲಾಂದರೆ ಸಮದ್ರ ಆ್ಯಂಗಲ್ ನಿಮಗೆ ಕೊಟ್ಟಿರ್ತಾರೆ. ಲೆಟ್ ಅಸ್ ಸೇ ದಿಸ್ ಈಸ್ P3 ಅಂತ ಹೇಳ್ತಾರೆ. ದೇರ್ಫೋರ್ ವಾಟ್ ಈಸ್ ಮೊಮೆಂಟಮ್ ಆಫ್ ದ ಥರ್ಡ್ ಪಾರ್ಟ್? ಮೊಮೆಂಟಮ್ ಥರ್ಡ್ ಪಾರ್ಟ್ ಹೇಗಿರುತ್ತೆ ನೋಡಿ ಇಲ್ಲಿ. According to conservation of this, what is the resultant of first and 2? It is equals to root of P1 square plus P2 square ಅಂತ ಬರೀಬಹುದು. Therefore we can write initial momentum must become equals to final momentum ಅಂತ ನಾವು ಬರೆದಿದ್ದಾಗ we can say P1 vector plus P2 vector plus P3 vector must become equal to 0. Therefore P3 ಬೇಕು ಅಂತಂದಾಗ we can write minus of P2 ಪ್ಲಸ್ P1 ಅಂತ ಬರೀಬಹುದು. ಅದು ನಿಮಗೆ ಮ್ಯಾಗ್ನಿಟ್ಯೂಡ್ ಬೇಕು ಅಂತಂದಿದ್ದಾಗ ಇಟ್ ಈಸ್ ಈಕ್ವಲ್ಸ್ ರೂಟ್ ಆಫ್ P1 ಸ್ಕ್ವಯರ್ ಪ್ಲಸ್ P2 ಸ್ಕ್ವಯರ್ ಪ್ಲಸ್ ಏನಾಗುತ್ತೆ ನೋಡಿ ಇಲ್ಲಿ ಪ್ಲಸ್ 2 P1 P2 ಕಾಸ್ ಥೀಟಾ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ವ ಹೇಳಿದ್ದಂತ ಅಂದ್ಬಿಟ್ಟು. ಇಲ್ಲಿ ನಿಮಗೆ ಮಾಸ್ ಆಫ್ ಥರ್ಡ್ ಬಾಡಿ ಇಂಟು ವೆಲಾಸಿಟಿ ಆಫ್ ಥರ್ಡ್ ಬಾಡಿ ಇನ್ ಟರ್ಮ್ಸ್ ಆಫ್ ಮಾಸಲ್ಲಿ ಬರೀಬೇಕು, ವೆಲಾಸಿಟಿ ಬರೀಬೇಕು ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ m1 v1 ಹೋಲ್ ಸ್ಕ್ವಯರ್ ಪ್ಲಸ್ m2 v2 ಹೋಲ್ ಸ್ಕ್ವಯರ್ ಪ್ಲಸ್ ಏನು ಬರುತ್ತಪ್ಪ ಇಲ್ಲಿ ನಿಮ್ಗೆ ಇಲ್ಲಿ ಅಂತಂದಾಗ 2 m1 m2 ಇಂಟು v1 v2 ಇಂಟು ಕಾಸ್ ಥೀಟಾ ಅಂತ ಬರೀಬಹುದು. ಸೊ ನೋಡಿ, ಇಲ್ಲಿ ಎರಡು ಫ್ರಾಗ್ಮೆಂಟ್ಸ್
ಪರ್ಪೆಂಡಿಕ್ಯುಲರ್ ಮೂವ್ ಆಗ್ತಾ ಇದೆ ಅಂತಂದಾಗ ಥೀಟಾ ವಿಲ್ ಬಿಕಮ್ 90 ಡಿಗ್ರಿ ಅಂತ ಹೇಳ್ತೀವಿ. ಲೈಕ್ ದಟ್ ವಿ ಕ್ಯಾನ್ ಅಪ್ಲೈ. ನಾವು ನೋಡಿ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದಾಗ ಗನ್ ಆ್ಯಂಡ್ ಬುಲೆಟ್ ಅಂತ ಹೇಳ್ತಾರೆ. ಲೆಟ್ ಅಸ್ ಸೇ there is a gun, think about this. There will be bullet ಅಂತ ಹೇಳಿ, there will be a bullet. Let us say ಕ್ಯಾಪಿಟಲ್ M ಅನ್ನೋದು ನಿಮಗೆ ಮಾಸ್ ಆಫ್ ದ ಗನ್ ಅಂತ ಕರೆಯೋಣ. ಸ್ಮಾಲ್ m ಅನ್ನೋದು ನಿಮಗೆ ಮಾಸ್ ಆಫ್ ದ ಬುಲೆಟ್ ಅಂತ ಕರೆಯೋಣ. ಅರ್ಥ ಇದಲ್ವ ಹೇಳಿದೆ ಅಂತ ಅಂದ್ಬಿಟ್ಟು. ದೇರ್ ಫೋರ್ ಬುಲೆಟ್ ಅನ್ನೋದು ನಿಮಗೆ ಆಚೆಗೆ ಬಂದಿದ್ದಾಗ ಆಫ್ಟರ್ ಫೈರಿಂಗ್ ನೋಡಿ, ಬಿಫೋರ್ ಫೈರಿಂಗ್ ಫೈರ್ ಮಾಡೋಕ್ಕೂ ಮುಂಚೆನೇ ಇರುತ್ತೆ ನಿಮಗೆ ಇಲ್ಲಿ ಬುಲೆಟ್ಟು ಮತ್ತು ಗನ್ ಎರಡು ಒಂದೇ ಕಡೆ ರೆಸ್ಟಲ್ಲಿರುತ್ತೆ. ಸೊ ಇನಿಷಿಯಲ್ ಮೊಮೆಂಟಮ್ ವಿಲ್ ಬಿಕಮ್ ಈಕ್ವಲ್ ಟು 0. ಗೊತ್ತಾಯ್ತಲ್ಲ ಇದು? ಗನ್ ಅನ್ನೋದು ನಿಮಗೆ ಬ್ಯಾಕ್ವರ್ಡ್ ಡೈರೆಕ್ಷನ್ ಬರುತ್ತೆ, ವಿ ಜಿ ಅಂತ ಕರೆಯೋಣ. ದೇರ್ ಫೋರ್ ಫೈನಲ್ ಮೊಮೆಂಟಮ್ ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ ಅಂತಂದಾಗ ಎಮ್ ಇಂಟು ಸ್ಪೀಡ್ ಆಫ್ ದ ಗನ್ ಪ್ಲಸ್ ಎಮ್ ಇಂಟು ಸ್ಪೀಡ್ ಆಫ್ ದ ಬುಲೆಟ್ ಅಂತ ಹೇಳ್ಬೋದು. ಬೈ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಹೇಳ್ಬೋದು ನೋಡಿ. ಇಲ್ಲಿ ಕ್ಯಾಪಿಟಲ್ ಎಮ್ ಅಲ್ಲಿ ಎಮ್ ಜಿ ಅಂತಲೇ ಬರೆಯೋಣ, ಇಲ್ಲಿ ಎಮ್ ಬಿ ಅಂತಲೇ ಬರೆಯೋಣ. ಇಂಟು ವೆಲಾಸಿಟಿ ಆಫ್ ದ ಗನ್ ಈಸ್ ಈಕ್ವಲ್ ಟು ಒಂದು ನಿಮಿಷ ಪ್ಲಸ್ ಓಕೆ ಮಾಸ್ ಆಫ್ ದ ಬುಲೆಟ್ ಇಂಟು ಸ್ಪೀಡ್ ಆಫ್ ದ ಬುಲೆಟ್ ವಿಲ್ ಬಿಕಮ್ ಈಕ್ವಲ್ ಟು 0. ಅವ್ರು ಕೇಳೋದೇನಪ್ಪ ಅಂತಂದಾಗ ರಿಕಾಯಿಲ್ ಸ್ಪೀಡ್ ಆಫ್ ದ ಗನ್ ಅಂತ ಕೇಳ್ತಾರೆ. ದಟ್ ಮೀನ್ಸ್ ವೆಲಾಸಿಟಿ ಆಫ್ ದ ಗನ್ ಇನ್ ಬ್ಯಾಕ್ವರ್ಡ್ ಡೈರೆಕ್ಷನ್ ಇಟ್ ಈಸ್ ಈಕ್ವಲ್ಸ್ ಟು ಮೈನಸ್ ಮಾಸ್ ಆಫ್ ದ ಬುಲೆಟ್ ಇಂಟು ಸ್ಪೀಡ್ ಆಫ್ ದ ಬುಲೆಟ್ ಡಿವೈಡ್ ಬೈ ಮಾಸ್ ಆಫ್ ದ ಗನ್ ಅಂತ ಹೇಳ್ಬೋದು. ಲೈಕ್ ದಟ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ರಿಕಾಯಿಲ್ ಸ್ಪೀಡ್ ಆಫ್ ದ ಗನ್ ಅಂತ ಹೇಳ್ತೀವಿ. ಗೊತ್ತಾಗಿದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಥಿಂಕ್ ಅಬೌಟ್ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ರಾಕೆಟ್ ಪ್ರಪಲ್ಷನ್ ಅಂತ ಬರುತ್ತೆ. ರಾಕೆಟ್ ಪ್ರಪಲ್ಷನ್. ಓಕೆ, ವಾಟ್ ಈಸ್ ದಿಸ್ ರಾಕೆಟ್ ಪ್ರಪಲ್ಷನ್? ಸಿ ಹಿಯರ್, ಒಂದು ರಾಕೆಟ್ ಪ್ರಪಲ್ಷನ್ ಅನ್ನೋದು ಇಟ್ ಈಸ್ ಬೇಸ್ಡ್ ಆನ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್. ಲೆಟ್ ಅಸ್ ಕನ್ಸಿಡರ್ ಎ ರಾಕೆಟ್. ಸಿ ಹಿಯರ್, ಸೊ ಥಿಂಕ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು. m0 ಅನ್ನೋದು ನಿಮಗೆ ಇನಿಷಿಯಲ್ ಮಾಸ್ ಆಫ್ ದ ರಾಕೆಟ್ ಅಂತ ಹೇಳೋಣ. m0 ಇಸ್ ಕಾಲ್ಡ್ ಆಸ್ ಇನಿಷಿಯಲ್ ಮಾಸ್ ಆಫ್ ದ ರಾಕೆಟ್ ಅಂತ ಕರೆಯೋಣ. ಸ್ಮಾಲ್ m ಅನ್ನೋದು ನಿಮಗೆ ಮಾಸ್ ಆಫ್ ದ ರಾಕೆಟ್ ಅಟ್ ಎನಿ ಇನ್ಸ್ಟೆಂಟ್ ಅಂತ ಹೇಳ್ಬೋದು. ಸಿ ಹಿಯರ್, ನಿಮಗೆ ಗ್ಯಾಸಸ್ ಅನ್ನೋದು ಎಜೆಕ್ಟ್ ಆಗಿದ್ದಾಗ ಓಕೆ ರಾಕೆಟ್ ಅನ್ನೋದು ನಿಮಗೆ ಮೇಲೆ ಮೂವ್ ಆಗುತ್ತೆ. ಗೊತ್ತಾಗ್ತದಲ್ವಾ? ವಿತ್ ಸಮ್ ಆಕ್ಸಲರೇಷನ್. ನೋಡಿ ಇಲ್ಲಿ ಡಿ ಎಮ್ ಬೈ ಡಿ ಟಿ ಅನ್ನೋದೇನಪ್ಪ ಅಂತಂದಾಗ ಇಟ್ ಈಸ್ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ದ ಫ್ಯೂಯಲ್ ಅಂತ ಹೇಳ್ಬೋದು. ರೇಟ್ ಆಫ್ ಕನ್ಸಂಪ್ಷನ್ ಆಫ್ ದ ಫ್ಯೂಯಲ್. ಓಕೆ, ಡಿ ಎಮ್ ಅನ್ನೋದು ನಿಮಗೆ ಎಷ್ಟು ಗ್ಯಾಸ್ ಅನ್ನೋದು ಎಜೆಕ್ಟ್ ಆಗ್ತಾ ಇದೆ, ಇಲ್ಲ ಎಷ್ಟು ಫ್ಯೂಯಲ್ ನಿಮಗೆ ಕನ್ಸ್ಯೂಮ್ ಮಾಡ್ತಾ ಇದೆ ಅಂತ ನಾವು ಎಕ್ಸ್ಪ್ಲೈನ್ ಮಾಡ್ಬೋದು. ಇಲ್ಲಿ ನೀವು ಏನೇನು ಬರೀಬೋದು ನಾವಿಲ್ಲಿ ಅಂತಂದಿದ್ದಾಗ ಸ್ಮಾಲ್ ಯು ಅನ್ನೋದು ನಿಮಗೆ ವೆಲಾಸಿಟಿ ಆಫ್ ದ ಎಕ್ಸಾಸ್ಟೆಡ್ ಗ್ಯಾಸಸ್ ಅಂತ ನಾವು ಕನ್ಸಿಡರ್ ಮಾಡೋಣ. ಸ್ಮಾಲ್ ಯು ಈಸ್ ದ ವೆಲಾಸಿಟಿ ಆಫ್ ಎಕ್ಸಾಸ್ಟ್ ಗ್ಯಾಸಸ್ ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ, ಸೊ ಸಿ ಹಿಯರ್ ವಿ ಅನ್ನೋದೇನಪ್ಪ ಅಂತಂದಾಗ ವೆಲಾಸಿಟಿ ಆಫ್ ದ ರಾಕೆಟ್ ಅಟ್ ಎನಿ ಇನ್ಸ್ಟೆಂಟ್ ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ ನಾವು ಏನೇನು ಬರೀಬಹುದು ಅಂತ ನೋಡೋಣ. ಸಿ ಹಿಯರ್, ಫಸ್ಟ್ ಪಾಯಿಂಟ್ ವಾಟ್ ಈಸ್ ದ thrust on the rocket. Thrust ಅಂದ್ರೆ ಮೀನಿಂಗ್ ಏನು ಅಲ್ಲ, ಇಟ್ ಈಸ್ ನಥಿಂಗ್ ಬಟ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದ ಎಜೆಕ್ಟೆಡ್ ಗ್ಯಾಸ್ ಆನ್ ದ ರಾಕೆಟ್. ಆಚೆ ಬರ್ತಾ ಇರುತ್ತಲ್ವ ಎಜೆಕ್ಟೆಡ್ ಗ್ಯಾಸಸ್ ಅನ್ನೋದು, ಆ ಗ್ಯಾಸ್ ಅನ್ನೋದು ರಾಕೆಟ್ ಮೇಲೆ ಎಷ್ಟು ಫೋರ್ಸ್ ಎಕ್ಸರ್ಟ್ ಮಾಡ್ತಾ ಇದೆ ಅದನ್ನ ಥ್ರಸ್ಟ್ ಅಂತ ಕರಿತೀವಿ. ಥ್ರಸ್ಟ್ ಅನ್ನೋದು ಯಾವತ್ತೇ ಆಗಲಿ ನಿಮಗೆ ಯು ಇಂಟು ಡಿ ಎಮ್ ಬೈ ಡಿ ಟಿ ಅಂತ ಬರೀಬಹುದು. ಯು ಎಫ್ ಇಸ್ ಈಕ್ವಲ್ಸ್ ಟು ಯು ಇಂಟು ಡಿ ಎಮ್ ಬೈ ಡಿ ಟಿ ಅಂತ ಬರೀಬಹುದು. ನೋಡಿ ಇಲ್ಲಿ ಮೈನಸ್ ಅಂತ ಬರಿತೀವಿ. ಮೈನಸ್ ಇಂಡಿಕೇಟ್ ದಟ್ ಇಟ್ ಇಸ್ ಆಪೋಸಿಟ್ ಟು ಮೋಷನ್ ಆಫ್ ದ ಗ್ಯಾಸಸ್ ಅಂತ ಹೇಳ್ಬೋದು. ಸೊ ದಟ್ ಇಸ್ ದ ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ನೋಡಿ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದಾಗ ಆಟ್ ಈಸ್ ದ ಆಕ್ಸಲರೇಷನ್. ವಾಟ್ ಈಸ್ ದ ಆಕ್ಸಲರೇಷನ್ ಆಫ್ಟರ್ ಸರ್ಟನ್ ಟೈಮ್ ಆರ್ ಆಕ್ಸಲರೇಷನ್ ಆಫ್ ದ ರಾಕೆಟ್.
ಎ ಅನ್ನೋದು ನಿಮ್ಗೆ ಏನಾಗುತ್ತೆ, ನಿಮ್ಗೆ ಇಲ್ಲಿ ಎ ಅನ್ನೋದು ಇಟ್ ಈಸ್ ಈಕ್ವಲ್ಸ್ ಟು, ವಿ ಕ್ಯಾನ್ ರೈಟ್ ಇಟ್ ಆಸ್ u/m ಇಂಟು dm/dt ಮೈನಸ್ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಂತ ಹೇಳ್ತಾರೆ. ಒಂದು ವೇಳೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ನಾವು ನೆಗ್ಲೆಕ್ಟ್ ಮಾಡಿದ್ದೀವಿ ಅಂತಂದರೆ ವಿಲ್ ಗೆಟ್ ಓನ್ಲಿ u/m ಇಂಟು dm/dt. ಇಲ್ಲೇ ಬರುತ್ತೆ ನೋಡಿ, ಎಫ್ ಅಂದರೆ ಏನ್ರಿ, ಇಲ್ಲಿ m ಇಂಟು ಎ ತಾನೇ, ಆ ಎಮ್ ಈ ಕಡೆ ಕಳಿಸಿದ್ದೀವಿ ಮಾಡ್ತಾರೆ. ಗೊತ್ತಾಯ್ತಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು, ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ. ನೋಡಿ ನೆಕ್ಸ್ಟ್ ಒನ್ ಏನಪ್ಪ ಅಂತಂದಾಗ instantaneous velocity of the rocket. ನೋಡಿ at any instant of time what is the velocity of the rocket ಅಂತ ನಿಮಗೆ ಕೇಳಿದ್ದಾಗ we can apply the relation v is equals to u into log to the base e m0/m ಮೈನಸ್ ಜಿ ಇಂಟು ಟಿ. ನೋಡಿ ಇದನ್ನು ಬೇಸ್ ಮಾಡಿಕೊಂಡು ನಿಮಗೆ ನ್ಯೂಮರಿಕಲ್ಸ್ ಕೇಳೋದಕ್ಕಂಥ ಅವಕಾಶಗಳು ಇದೆ. ಇಲ್ಲಾಂದರೆ ಡೈರೆಕ್ಟ್ ಥಿಯರಿ ಕ್ವಶನ್ಸ್ ನಿಮಗೆ ಹೇಳ್ತಾರೆ. ಅರ್ಥ ಆಯ್ತಲ್ವ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು, ಇಫ್ ಜಿ ಈಸ್ ನೆಗ್ಲೆಕ್ಟೆಡ್, ನಾವು ಎಫೆಕ್ಟ್ ಆಫ್ ಗ್ರಾವಿಟಿನ ನಾವು ನೆಗ್ಲೆಕ್ಟ್ ಮಾಡಿದ್ದಾಗ ಇನ್ಸ್ಟ್ಯಾಂಟೇನಿಯಸ್ ವೆಲಾಸಿಟಿಯನ್ನು ನಿಮಗೆ ಯು ಲಾಗ್ ಟು ದ ಬೇಸ್ ಇ m0/m ಅಂತ ಬರೀಬಹುದು. ಅರ್ಥ ಆಯ್ತಲ್ವ ಹೇಳಿದೆ ಅಂತ ಅಂದ್ಬಿಟ್ಟು, ದೇರ್ ಫೋರ್ ವಿ ಕ್ಯಾನ್ ರೈಟ್. ನಿಮಗೆ ಬೇಸ್ 10ನಲ್ಲೂ ಸಹ ಕೆಲವೊಂದು ಸರಿ ನಿಮಗೆ ಬರೀಬೇಕಾಗಿರುತ್ತೆ. ಇಟ್ ಇಸ್ ನಥಿಂಗ್ ಬಟ್ 2.303 ಇಂಟು ಯು ಇಂಟು ಲಾಗ್ ಟು ದ ಬೇಸ್ 10 10 m0/m ಅಂತ ಬರಿತೀವಿ. ಅರ್ಥ ಆಯ್ತಲ್ವ ಹೇಳ್ತಾರೆ ಅಂತ ಅಂದ್ಬಿಟ್ಟು, ದಿಸ್ ಹೌ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಫಾರ್ಮುಲಾಸ್ ಅಬೌಟ್ ರಾಕೆಟ್ ಪ್ರಪಲ್ಷನ್. ಗೊತ್ತಾಗಿದಲ್ವ ಹೇಳಿದ್ದೇನೆ ಅಂತ ಅಂದ್ಬಿಟ್ಟು, ಸೊ ಪ್ಲೀಸ್ ಥಿಂಕ್ ಅಬೌಟ್ ದಟ್. Now let us see few numerical problems based on these concepts. ಕೆಲವು ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡೋಣ. ಏನದು? ಫಸ್ಟ್ ಪ್ರಾಬ್ಲಮ್ ನೋಡಿ, ಇಲ್ಲಿ ಎ ವೇಗಾನ್ weighing 1000 kg is moving with velocity 50 km/h on a smooth horizontal rails ಅಂತ ಹೇಳ್ತಾರೆ. A mass of 250 kg is dropped into it. ಅರ್ಥ ಮಾಡ್ಕೊಂಡ್ರೆ ಒಂದು ವ್ಯಾಗಾನ್ ಅನ್ನೋದು ಹೋಗ್ತಾ ಇದ್ದಾಗ ಅದರಲ್ಲಿ ನಿಮಗೆ 250 kg ಡ್ರಾಪ್ ಮಾಡಿದ್ದಾರೆ. ಆವಾಗ ಆ ವೆಲಾಸಿಟಿ ವಿತ್ ವಿಚ್ ಇಟ್ ಮೂವ್ಸ್ ನೌ ಈಸ್ ಅಂತ ಹೇಳ್ತಾರೆ. ನೋಡಿ, ಇದು ಮಾಸ್ ಇಲ್ಲದೇ ಇದ್ದಾಗ ನಿಮಗೆ 50 km/h ಹೋಗ್ತಾ ಇದೆ. ವೇಗ ಅಂದರೆ ಟ್ರೈನ್ ಅಂತ ನೀವು ಕನ್ಸಿಡರ್ ಮಾಡಬಹುದು, ಇಲ್ಲ ಗೂಡ್ಸ್ ಗಾಡಿ ಅಂತ ಸಹ ನೀವು ಕನ್ಸಿಡರ್ ಮಾಡಬಹುದು. ಯಾವಾಗ 250 kg ಅನ್ನು ಡ್ರಾಪ್ ಮಾಡ್ತೀವೋ ಆವಾಗ ಎಷ್ಟು ವೆಲಾಸಿಟಿಗೆ ಚೇಂಜ್ ಆಗುತ್ತೆ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ವಿ ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಹಿಯರ್ ಅಂತ ನೋಡಿ. ಇನಿಷಿಯಲಿ ಫೈಂಡ್ ಔಟ್ ವಾಟ್ ಈಸ್ ದ ಸಿ ಹಿಯರ್. ಯಾವಾಗಾದರೆ ಮಾಸ್ ಅನ್ನೋದ್ರ ಮೇಲೆ ಆ್ಯಕ್ಟ್ ಮಾಡುತ್ತೋ ವಾಟ್ ಈಸ್ ದಟ್ ಮಾಸ್ will exert force on the vegan will also exert the force on the mass. ಅಂದರೆ ಇದು ಇಂಟರ್ನಲ್ ಫೋರ್ಸ್ ಥರ ಆ್ಯಕ್ಟ್ ಮಾಡಿಬಿಡುತ್ತೆ. ಹಾಗಾಗಿ ಏನಾಗುತ್ತೆ ನಿಮಗೆ ಅಂತಂದರೆ ವಿ ಕ್ಯಾನ್ ಅಪ್ಲೈ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಹೇಳ್ಬೋದು. ವಾಟ್ ಇಸ್ ಇನಿಷಿಯಲ್ ಮೊಮೆಂಟಮ್ ಹಿಯರ್? ಇನಿಷಿಯಲ್ ಮೊಮೆಂಟಮ್ ಮಾಸ್ ಆಫ್ ದ ವೇಗಾನ್ ಇಂಟು ಸ್ಪೀಡ್ ಆಫ್ ದ ವೇಗಾನ್, ಇಟ್ ಈಸ್ ಈಕ್ವಲ್ಸ್ ಟು 50, ನಥಿಂಗ್ ಬಟ್ 5 into 10⁴ kg ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ. ವಾಟ್ ಈಸ್ ದ ಫೈನಲ್ ಮೊಮೆಂಟಮ್? ಏನಾಗುತ್ತೆ ನೋಡಿ, ಇಲ್ಲಿ 1000 ಜೊತೆಗೆ 250 kg ನಾವು ಹಾಕ್ತಾ ಇದ್ದೀವಿ. ಆವಾಗ ಸ್ಪೀಡ್ ಎಷ್ಟಿದೆ ನಮಗೆ ಗೊತ್ತಿಲ್ಲ, ಲೆಟ್ ಇಟ್ ಬಿ ವಿ ಅಂತ ಕನ್ಸಿಡರ್ ಮಾಡೋಣ. ಅಕಾರ್ಡಿಂಗ್ ಟು ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ we can write 1250 into v will become equals to 5 into 10⁴ ಅಂತ ಹೇಳ್ಬೋದು. therefore velocity ಅನ್ನೋದು ಏನಾಗುತ್ತೆ ನಮ್ಗೆ ಇಲ್ಲಿ ಅಂತ ನೋಡೋಣ. ಸೊ 5 let us say 5000 ಇಲ್ಲ 50,000 ಡಿವೈಡ್ ಬೈ 1250 ಅಂತಂದಿದ್ದಾಗ ನಿಯರ್ಲಿ 40 ಟೈಮ್ಸ್ ಹೋಗುತ್ತೆ. ಸೊ ವಾಟ್ ಈಸ್ ದ ಆನ್ಸರ್ ಹಿಯರ್? 40 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸಾರಿ, ಮೀಟರ್ ಪರ್ ಸೆಕೆಂಡಾ? ಇಲ್ಲ, ಆಪ್ಷನ್ಸಲ್ಲಿ ನಿಮಗೆ ಇಲ್ಲ, ಕ್ವಶನಲ್ಲಿ ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಯೂನಿಟ್ ಅನ್ನೋದು ನಿಮಗೆ ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಸೊ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಯೂನಿಟ್ಸ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ 40 km/h. ಗೊತ್ತಾಗಿದಲ್ವಾ? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್. ಏನು ಹೇಳ್ತಾರೆ ನೋಡಿ, ಇಲ್ಲಿ ರಾಕೆಟ್ ವಿತ್ ಎ ಲಿಫ್ಟ್ ಆಫ್ ಮಾಸ್. ವಾಟ್ ಇಸ್ ದ ಟೋಟಲ್ ಮಾಸ್ ಆಫ್ ದ ರಾಕೆಟ್ ಹಿಯರ್? 3.5 into 10⁴ kg ಅಂತ ಹೇಳ್ತಾರೆ. ಈಸ್ ಬ್ಲಾಸ್ಟೆಡ್ ಅಪ್ವರ್ಡ್ಸ್ ವಿತ್ ಇನಿಷಿಯಲ್ ಆಕ್ಸಲರೇಷನ್ ಆಫ್
10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತಾರೆ. ವಾಟ್ ಈಸ್ ದ ಇನಿಷಿಯಲ್ ಸ್ಪೀಡ್, ಇನಿಷಿಯಲ್ ಆಕ್ಸಲರೇಷನ್ ಆಫ್ ದ ರಾಕೆಟ್ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತಾ ಇದ್ದಾರೆ. ದೆನ್ ವಾಟ್ ಈಸ್ ದ ಇನಿಷಿಯಲ್ ಥ್ರಸ್ಟ್ ಆಫ್ ದ ಬ್ಲಾಸ್ಟ್ ಈಸ್ ಅಂತ ಕೇಳ್ತಾರೆ. ವಾಟ್ ಈಸ್ ದ ಇನಿಷಿಯಲ್ ಥ್ರಸ್ಟ್ ಆಫ್ ದ ರಾಕೆಟ್. ಸೊ ಸಿ ಹಿಯರ್ ಏನಾಗ್ಬೋದು ನಿಮ್ಗಿಲ್ಲಿ ಅಂತ ನೋಡೋಣ. ಸೊ ಇನಿಷಿಯಲ್ ಥ್ರಸ್ಟ್ ಅಲ್ವಾ ಕೇಳ್ತಾ ಇರೋದವ್ರು ನಿಮಗೆ. ಸೊ ವಾಟ್ ಈಸ್ ದ ಇನಿಷಿಯಲ್ ಮಾಸ್ ಹಿಯರ್ m0 ಅಂತ ತಗೊಂಡ್ರೆ 3.5 into 10⁴ kg ಅಂತ ಬರೀಬಹುದು. 4 kg. ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ಹಿಯರ್? ಒಂದ್ಸರಿ ನೋಡೋಣ. ಲೆಟ್ ಅಸ್ ಸಿ ಹಿಯರ್, ಥಿಂಕ್ ಮಾಡಿ ಇಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಟೋಟಲ್ ಮಾಸ್ ಅನ್ನೋದು ನಿಮಗೆ ಕೆಳಗಡೆಗೆ ಆ್ಯಕ್ಟ್ ಮಾಡ್ತಾ ಇರುತ್ತೆ, ಬಟ್ ನಿಮಗೆ ಎ ಅನ್ನೋದು ನಿಮ್ಮ ಮೇಲೆ ಇರುತ್ತೆ, ಥ್ರಸ್ಟ್ ಅನ್ನೋದು ಸಹ ನಿಮಗೆ ಮೇಲೇ ಆ್ಯಕ್ಟ್ ಮಾಡ್ತಾ ಇರುತ್ತೆ. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಏನಂತ ಅಬ್ಸರ್ವ್ ಮಾಡ್ಬೋದು ಇಲ್ಲಿ, ಅಬ್ಸರ್ವ್ ಮಾಡಿ ಇಲ್ಲಿ, ನೆಟ್ ಫೋರ್ಸ್ ಮಸ್ಟ್ ಬಿಕಮ್ ಈಕ್ವಲ್ ಟು ಏನಾಗ್ಬೋದಪ್ಪ ಇಲ್ಲಿ ನಮಗಿಲ್ಲಿ ಥಿಂಕ್ ಮಾಡಿ ಇಲ್ಲಿ. ಓಕೆ, ಥ್ರಸ್ಟ್ ಬರುತ್ತಾ ನಿಮಗೆ, ಎಫ್ ಥ್ರಸ್ಟ್ ಮೈನಸ್ m0 into g ಅಂತ ಬರೀಬಹುದು ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ಸ್. ನೋಡಿ ಇಲ್ಲಿ ನೆಟ್ ಫೋರ್ಸ್ ಅನ್ನೋದು ಎಂಟ್ರಿ ಆಗುತ್ತೆ ನಮಗಿಲ್ಲಿ. ವಾಟ್ ಇಸ್ ನೆಟ್ ಫೋರ್ಸ್ ಹಿಯರ್? ಥ್ರಸ್ಟ್ ಮೈನಸ್ m0 into g ಮಸ್ಟ್ ಬಿಕಮ್ ಎಫ್, ಕ್ಯಾಪಿಟಲ್ ಎಫ್. therefore m into a, that m0 into a is equals to f thrust minus m0 into g. ಸೊ ಅಕಾರ್ಡಿಂಗ್ ಟು ದಿಸ್ ಥ್ರಸ್ಟ್ ಅನ್ನೋದು ಏನಾಗುತ್ತೆ ನಮಗಿಲ್ಲಿ m0 into g plus a ಅಂತ ಬರಿಬಹುದು. ವಾಟ್ ಈಸ್ m0 ವ್ಯಾಲ್ಯೂ ಹಿಯರ್? 3.5 into 10⁴ g ವ್ಯಾಲ್ಯೂ ಎಷ್ಟು ನಮಗೆ 10 ಅಂತ ತಗೊಂಡ್ಬಿಡೋಣ. ಪ್ಲಸ್ ವಾಟ್ ಈಸ್ ಆಕ್ಸಲರೇಷನ್ ಹಿಯರ್? ಇಟ್ ಈಸ್ 10 ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ನೋಡಿ ಇಲ್ಲಿ 70 ಬರುತ್ತೆ, ಅಂದರೆ 2 into 3.5 ಅಂದರೆ 7 into 0 10⁴ ಅಂತ ಬಂದಿದ್ದಾಗ 7 into 10⁵ ನ್ಯೂಟನ್ ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಅರ್ಥ ಆಯ್ತಲ್ವ ಹೇಳಿದೆ ಅಂತ ಅಂದ್ಬಿಟ್ಟು ನ್ಯೂಟನ್ ಸೆಕೆಂಡ್ ಲಾನ ಬೇಸ್ ಮಾಡ್ಕೊಂಡು ನಾವು ಇದನ್ನ ಸಾಲ್ವ್ ಮಾಡ್ಬೋದು. ನಾವು ಲೆಟ್ ಅಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ಸಿ ಹಿಯರ್, ಎ ರಾಕೆಟ್ ಆಫ್ ಮಾಸ್ 1000 kg, ಫ್ಯೂಯಲ್ ಈಸ್ ಕನ್ಸ್ಯೂಮ್ಡ್ ಅಟ್ ದ ರೇಟ್ ಆಫ್ 40 kg per second ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ದ ಫ್ಯೂಯಲ್ ನೋಡಿ dm/dt ನಿಮಗೆ ಕೊಟ್ಟಿದ್ದಾರೆ. ವೆಲಾಸಿಟಿ ಆಫ್ ದ ಗ್ಯಾಸಸ್ ಎಜೆಕ್ಟೆಡ್ ಫ್ರಮ್ ದ ರಾಕೆಟ್ ಯು ನಿಮಗೆ ಕೊಟ್ಟಿದ್ದಾರೆ. ಇಟ್ ಈಸ್ 5 into 10⁴ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತಾರೆ. ವಾಟ್ ಈಸ್ ದ ಥ್ರಸ್ಟ್ ಆಕ್ಟಿಂಗ್ ಅಂತ ಹೇಳ್ತಾರೆ. ಸೊ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಬಹುದು. ಥ್ರಸ್ಟ್ ಅನ್ನೋದೇನಪ್ಪ ಬಂದಿರುತ್ತೆ ನಿಮ್ಗೆ ಇಲ್ಲಿ, ವೆಲಾಸಿಟಿ ಆಫ್ ದ ಎಕ್ಸಾಸ್ಟ್ ಗ್ಯಾಸಸ್ ಇಂಟು dm/dt. ಫಾರ್ಮುಲಾಸ್ ಕೊಟ್ಟಿದ್ದೀನಿ ಆಲ್ರೆಡಿ ನಿಮಗೆ, ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಸೊ ಇಟ್ ಈಸ್ 5 into 10⁴ into 40 ಏನು ಬರುತ್ತೆ ನಮಗಿಲ್ಲಿ? 2 into 10⁵ ನ್ಯೂಟನ್ ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಏನು ಬರುತ್ತೆ ನಮಗಿಲ್ಲಿ? 10⁶ ಬರುತ್ತೆ, 10⁶. therefore we can go with option C. ಗೊತ್ತಾಯ್ತಾ? now let us study about the next numerical. next problem ನಾವು ಒಂದ್ಸರಿ ನೋಡೋಣ. yes, these are the few examples of ಫ್ರೀ ರಾಕೆಟ್ ಪ್ರೊಪಲ್ಷನ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಹೇಳಿದ್ದೀನಿ. ಸೊ ನೆಕ್ಸ್ಟ್ ನಿಮಗೆ ಫ್ರೀ ಬಾಡಿ ಡಯಾಗ್ರಾಮ್ ಅಂದರೆ ಏನು ಅಂತ ನೋಡೋಣ. ವಾಟ್ ಈಸ್ ದಿಸ್ ಫ್ರೀ ಬಾಡಿ ಡಯಾಗ್ರಾಮ್? ಹೌ ಕ್ಯಾನ್ ಯು ಎಕ್ಸ್ಪ್ಲೈನ್ ದಿಸ್ ಫ್ರೀ ಬಾಡಿ ಡಯಾಗ್ರಾಮ್? ನೋಡಿ, ಫ್ರೀ ಬಾಡಿ ಡಯಾಗ್ರಾಮ್ ಯಾಕೆ ಬೇಕು ನಮಗೆ ಅಂತಂದಿದ್ದಾಗ ಇಟ್ ಹೆಲ್ಪ್ಸ್ ಅಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಟ್ ಮೋಷನ್ ಆಫ್ ದ ಬಾಡಿ ಅಂತ ಹೇಳ್ಬೋದು. ಏನು ಫ್ರೀ ಬಾಡಿ ಡಯಾಗ್ರಾಮ್? ಸಿಂಪಲ್ ನಾವು ಇಲ್ಲಿ FBD ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸಿ ಹಿಯರ್ ಇಟ್ ಈಸ್ ಎ ಡಯಾಗ್ರಾಮ್ ಆರ್ ಎ ಫಿಗರ್. ಫ್ರೀ ಬಾಡಿ ಡಯಾಗ್ರಾಮ್ is a figure, okay, which represents the forces acting on a body. ಗೊತ್ತಾಗಿದಲ್ವಾ? ಇಲ್ಲಿ ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಆಮೇಲೆ ನೋಡೋಣ. ಇಲ್ಲಿ ಫಸ್ಟ್ ಲೆಟ್ ಅಸ್ ಸೇ ಒಂದು ಎಕ್ಸಾಂಪಲ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ನೋಡಿ ಇಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು,
ಒಂದು ಸರ್ಫೇಸ್ ಮೇಲೆ ದೆರ್ ಈಸ್ ಎ ಬಾಡಿ ಆಫ್ ಮಾಸ್ ಎಮ್ ಅಂತ ಹೇಳ್ತೀವಿ. ದರ್ ಇಸ್ ಅ ಬಾಡಿ ಆಫ್ ಮಾಸ್ ಎಮ್. ಇದರಲ್ಲಿ ನಿಮಗೆ ಕ್ಯಾಪಿಟಲ್ ಎಫ್ ಫೋರ್ಸ್ ನಿಮಗೆ ಆಕ್ಟ್ ಮಾಡ್ತಾ ಇದ್ರೆ, ವೆನ್ ಎವರ್ ದ ಫೋರ್ಸ್ ಈಸ್ ಎಫ್ ಈಸ್ ಆಕ್ಟಿಂಗ್, ಅವಾಗ ದ ಬಾಡಿ ವಿಲ್ ಗೆಟ್ ಆಕ್ಸಲರೇಟೆಡ್, ಲೆಟ್ ಇಟ್ ಬಿ ಎ ಆಗಿರುತ್ತೆ. ಫ್ರೀ ಬಾಡಿ ಡಯಾಗ್ರಾಮ್ ಹೇಗೆ ಬರೀಬೋದು ನೋಡಿ, ಇಲ್ಲಿ ಆ ಬಾಡಿನ ನಾವು ಪಾಯಿಂಟ್ ಮಾಸ್ ಅಂತ ಇಂಡಿಕೇಟ್ ಮಾಡೋಣ, ಇಲ್ಲ ಪಾಯಿಂಟ್ ಇಂದ ಇಂಡಿಕೇಟ್ ಮಾಡೋಣ. ಫಸ್ಟ್ ಬಂದ್ಬಿಟ್ಟು ನಿಮಗೆ ವೆಯ್ಟ್ ಅನ್ನೋದು ನಿಮಗೆ ಕೆಳಗಡೆ ಆಕ್ಟ್ ಮಾಡ್ತಾ ಇರುತ್ತೆ, ಆ್ಯಂಡ್ ನಾರ್ಮಲ್ ರಿಯಾಕ್ಷನ್ ನಿಮಗೆ ಮೇಲೆ ಆಕ್ಟ್ ಮಾಡ್ತಾ ಇರುತ್ತೆ, ಫೋರ್ಸ್ ಅನ್ನು ನಿಮಗೆ ರೈಟ್ ಸೈಡ್ ಆಕ್ಟ್ ಮಾಡ್ತಾ ಇರುತ್ತೆ. ಒಂದು ವೇಳೆ ಅದು ಫ್ರಿಕ್ಷನಲ್ ಸರ್ಫೇಸ್ ಆಗಿದ್ದಿದ್ರೆ ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಆಪೋಸಿಟ್ ಆಗಿ ಆಕ್ಟ್ ಮಾಡ್ತಾ ಇತ್ತು. ಗೊತ್ತಾಯ್ತಾ? ಈಸ್ ಹೌ ವಿ ಕ್ಯಾನ್ ಡ್ರಾ ದ ಫ್ರೀ ಬಾಡಿ ಡಯಾಗ್ರಾಮ್ ಅಂತ ಹೇಳ್ಬೋದು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಅಪ್ಪರೆಂಟ್ ವೆಯ್ಟ್ ಆಫ್ ಎ ಬಾಡಿ. ಏನಿದೆ ಅಪ್ಪರೆಂಟ್ ವೆಯ್ಟ್ ಆಫ್ ಎ ಬಾಡಿ ಅಂದ್ರೆ ಏನು ಅಂತಂದಿದ್ದಾಗ, ಸಿ ಹಿಯರ್ ಅಪ್ಪರೆಂಟ್ ವೆಯ್ಟ್ ಅಂದರೆ ಬೇರೆ ಏನು ಅಲ್ಲ ರೀ ನೀವು. ಸೊ ಯಾವಾಗಾದರೆ ನಮ್ಮ ವೆಯ್ಟ್ನ ಚೆಕ್ ಮಾಡೋದಕ್ಕೆ ನಾವೇನು ಮಾಡ್ತೀವಿ ಹೇಳಿ, ಒಂದು ವೇಯಿಂಗ್ ಮಿಷನ್ ಮೇಲೆ ಹೋಗಿ ನಿಂತ್ಕೊಳ್ತೀವಿ. ಇಸ್ ಇಟ್ ರೈಟ್? ಯಾವಾಗಾದರೆ ವೇಯಿಂಗ್ ಮಿಷನ್ ಮೇಲೆ ನಾವು ಹೋಗಿ ನಿಂತ್ಕೊಳ್ತೀವೋ ಅವಾಗ ಏನಾಗುತ್ತೆ, ನಮ್ಮ ಹೋಲ್ ಬಾಡಿ ವೆಯ್ಟ್ ಅನ್ನೋದು ನಿಮಗೆ ಆ ವೇಯಿಂಗ್ ಮಿಷನ್ ಮೇಲೆ ಆ್ಯಕ್ಟ್ ಮಾಡುತ್ತೆ. Is it right? According to Newton's third law, okay, that weighing machine will also exert a force, equal force on us in upward direction ಅಂತ ಹೇಳ್ತಾರೆ. ಆ ಒಂದು ವೆಯ್ಟ್ನ ನಾವು ಕಣ್ಣಿಂದ ನೋಡ್ತೀವಿ. ಇಸ್ ಇಟ್ ರೈಟ್? ದಟ್ ವಾಟ್ ಎವರ್ ದ ವೆಯ್ಟ್ ದಟ್ ಅಪಿಯರ್ಸ್ ಟು ಅವರ್ ಐ ಇಸ್ ಕಾಲ್ಡ್ ಅಪರೆಂಟ್ ವೆಯ್ಟ್. ಅದನ್ನು ನಾವು ಇನ್ನೊಂದು ರೀತಿ ಹೇಳ್ಬೋದು ಏನಂತಂದಾಗ, ಇಟ್ ಈಸ್ ನಥಿಂಗ್ ಬಟ್ ದ reaction force exerted by the floor on us is called apparent weight ಅಂತ ಹೇಳ್ಬೋದು. So what is apparent weight here? The reaction force exerted by the floor, okay, on us is called what is that? apparent weight ಅಂತ ಹೇಳ್ತೀವಿ. apparent weight. ನಿಮಗೊಂದು ಚಿಕ್ಕ ಎಕ್ಸಾಂಪಲ್ನ ನಾನು ಕೊಡ್ತೀನಿ ನೋಡಿ. ಇಲ್ಲಿ ಸಿ ಹಿಯರ್ ದರ್ ಈಸ್ ಅನ್ ಎಕ್ಸಾಂಪಲ್. ನಿಮಗೆಲ್ಲ ಕೇಸಸ್ನ ನಿಮಗೆ ಬ್ರೀಫಾಗೆ ರೆಡಿಮೇಡಾಗಿ ಕೊಟ್ಟಿರ್ತೀನಿ. ಬಟ್ ಇಲ್ಲಿ ನೋಡಿ, ದರ್ ಈಸ್ ಲಿಫ್ಟ್ ಅಂತ ಕನ್ಸಿಡರ್ ಮಾಡೋಣ. ಒಂದು ಪರ್ಸನ್ನಲ್ಲಿ ನಿಂತಿದ್ದಾರೆ. ಲಿಫ್ಟ್ ಅನ್ನೋದು ನಿಮಗೆ ವೆಲಾಸಿಟಿ ರೆಸ್ಟಲ್ಲಿದೆ ಅಂತ ಅಸ್ಯೂಮ್ ಮಾಡೋಣ. ರೆಸ್ಟಲ್ಲಿದೆ ಅಂತಂದರೆ ಆಕ್ಸಲರೇಷನ್ ಸಹ 0 ಆಗುತ್ತೆ. ನೋಡಿ, ಇಲ್ಲಿ ವೆಯ್ಟ್ ಆಫ್ ದ ಪರ್ಸನ್ ಅನ್ನೋದು ಕೆಳಗಡೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಸೊ ಈ ಲಿಫ್ಟ್ ಏನಾಗುತ್ತೆ, ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ವೇಯಿಂಗ್ ಮಿಷನ್ ಇದೆ ಅಂತ ಅಸ್ಯೂಮ್ ಮಾಡೋಣ. ಇಲ್ಲಿ ಇದು ಗ್ರೌಂಡ್ ಇಲ್ಲ, ಲಿಫ್ಟ್ ಅನ್ನೋದು ನಿಮಗೆ ನಾರ್ಮಲ್ ರಿಯಾಕ್ಷನ್ ಅಪ್ವರ್ಡ್ ಮೇಲೆ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ದಿಸ್ ಆರ್ ಇಸ್ ಕಾಲ್ಡ್ ಆಸ್ ಅಪರೆಂಟ್ ವೆಯ್ಟ್. ಈ ಒಂದು ಕೇಸಲ್ಲಿ ಏನಾಗುತ್ತೆ ನೋಡೋಣ. ಇಲ್ಲಿ ಸಿ ಹಿಯರ್ ನೆಟ್ ಫೋರ್ಸ್, ವಾಟ್ ಇಸ್ ದ ನೆಟ್ ಫೋರ್ಸ್? ಆಲ್ವೇಸ್ ಈಕ್ವಲ್ಸ್ ಟು ಎಮ್ ಇಂಟು ಎ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಲಾ. ಇಲ್ಲಿ ನೆಟ್ ಫೋರ್ಸ್ ಏನ್ರಿ ಇದೆ ಅಂತಂದಾಗ, ಆರ್ ರಿಯಾಕ್ಷನ್ ಫೋರ್ಸ್ ಅಂದರೆ ಅಪರೆಂಟ್ ವೆಯ್ಟ್ ನಿಮಗೆ ಮೇಲೆ ಆಕ್ಟ್ ಮಾಡ್ತಾ ಇದೆ, ನಿಮಗೆ ಆರ್ ಅನ್ನೋದು ಮೇಲೆ ಆಕ್ಟ್ ಮಾಡ್ತಾ ಇದೆ. ಓಕೆ, ಎಮ್ ಜಿ ಅನ್ನೋದು ಡೌನ್ವರ್ಡ್ ಆಕ್ಟ್ ಮಾಡ್ತಾ ಇದೆ. ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್ ವಿ ಕ್ಯಾನ್ ಟೇಕ್ ಮೈನಸ್ ಎಮ್ ಜಿ ಇಸ್ ಈಕ್ವಲ್ಸ್ ಎಮ್ ಇಂಟು 0. ಆಕ್ಸಲರೇಷನ್ 0 ಅಲ್ವಾ ಈ ಕೇಸಲ್ಲಿ. ಹಾಗಾಗಿ ಆರ್ ಅನ್ನೋದು ಏನಾಗ್ತದೆ ನಿಮ್ಗೆ ಇಲ್ಲಿ ಎಮ್ ಇಂಟು ಜಿ ಅಂತ ಹೇಳ್ತೀವಿ. ದಟ್ ಮೀನ್ಸ್ ಅಪರೆಂಟ್ ವೆಯ್ಟ್ ಈಸ್ ಈಕ್ವಲ್ ಟು ಟ್ರೂ ವೆಯ್ಟ್ ಆಫ್ ಎ ಬಾಡಿ. ಯಾವಾಗ ಅಂತಂದಾಗ, ವೆನ್ ದ ಪರ್ಸನ್ ಸ್ಟ್ಯಾಂಡಿಂಗ್ in a lift which is at a rest or which is moving with uniform speed ಅಂತನೂ ಹೇಳ್ಬೋದು. ಗೊತ್ತಾಗಿದಲ್ವ ಹೇಳ್ತಾರೆ ಅಂದ್ಬಿಟ್ಟು. ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ ದ ಡಿಫರೆಂಟ್ ಕೇಸಸ್. ಅದೆಲ್ಲ ನಿಮಗೆ ರೆಡಿಮೇಡ್ ಆಗಿ ಟ್ಯಾಬ್ಲರ್ ಕಾಲಮಲ್ಲಿ ನಿಮಗೆ ಕೊಟ್ಟಿದ್ದೀನಿ, ನೋಡಿ ಅಬ್ಸರ್ವ್ ಮಾಡಿ. ನೋಡಿ ಫಸ್ಟ್ ಕೇಸ್ ನೋಡಿ, ಇಲ್ಲಿ ಲಿಫ್ಟ್ ರೆಸ್ಟಲ್ಲಿದೆ, ಪರ್ಸನ್ ಇಲ್ಲಿ ಮೇಲೆ ಇದ್ದಾರೆ. ಹಾಗಾಗಿ ವೆಲಾಸಿಟಿ ಫಸ್ಟ್ ಕೇಸ್ ವೆಲಾಸಿಟಿ 0, ಆಕ್ಸಲರೇಷನ್ 0. ಸೊ ಇಲ್ಲಿ ಏನಾಗುತ್ತೆ, ಆರ್ ಬಿಕಮ್ಸ್ ಈಕ್ವಲ್ ಟು ಎಮ್ ಜಿ ಅಂತ ಹೇಳ್ತಾರೆ. ಸೊ ಅಪರೆಂಟ್ ವೆಯ್ಟ್ ಅನ್ನೋದು ಆಕ್ಚುಯಲ್ ವೆಯ್ಟ್ ಈಕ್ವಲ್ ಆಗಿರುತ್ತೆ. ಸೆಕೆಂಡ್ ಕೇಸ್ ನೋಡಿ, ಇಲ್ಲಿ ಮೂವಿಂಗ್ ಡೌನ್ವರ್ಡ್ ಆರ್ ಅಪ್ವರ್ಡ್ ವಿತ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಹೇಳ್ತಾ ಇದ್ದಾರೆ. ಸೊ ಯೂನಿಫಾರ್ಮ್ ವೆಲಾಸಿಟಿ, ಲಿಫ್ಟ್ ಅನ್ನೋದು ಯೂನಿಫಾರ್ಮ್ ವೆಲಾಸಿಟಿ ಹೋಗ್ತಾ ಇದೆ. ವೆಲಾಸಿಟಿ ಹೋಗ್ತಾ ಇದ್ರೆ ಆಕ್ಸಲರೇಷನ್ 0 ಆಗುತ್ತಲ್ವ ನಿಮಗೆ. ಅವಾಗಲೂ ಸಹ ಏನಾಗುತ್ತೆ ನೋಡಿ, ಇಲ್ಲಿ this is r and this is mg. Therefore you can write equation ನಿಮಗೆ r minus mg will become 0. ಆವಾಗ ನಾರ್ಮಲ್ ರಿಯಾಕ್ಷನ್ r ಅನ್ನೋದು mg ಆಗುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಅಪರೆಂಟ್ ವೆಯ್ಟ್. ಇವಾಗಲೂ ಸಹ ಅಪರೆಂಟ್ ವೆಯ್ಟ್ ಅಂದ್ರೆ ಆಕ್ಚುಯಲ್ ವೆಯ್ಟ್ ಈಕ್ವಲ್ ಆಗುತ್ತೆ. ಬಟ್ ಯಾವಾಗಾದ್ರೆ ನಿಮಗೆ ನೋಡಿ, ಇಲ್ಲಿ ಲಿಫ್ಟ್ ಈಸ್ ಮೂವಿಂಗ್ ಅಪ್ ವಿತ್ ಸಮ್ ಆಕ್ಸಲರೇಷನ್ a. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ
ಆಕ್ಸಲೇಷನ್ ಎ. ಅವಾಗ ಏನಾಗುತ್ತೆ ನೋಡಿ ಇಲ್ಲಿ ಸಿ ಹಿಯರ್ ಇಲ್ಲೇನು ಬರೀಬಹುದು ಅಂತಂದ್ರೆ ಆರ್ ಮೈನಸ್ ಎಮ್ ಜಿ ವಿಲ್ ಬಿಕಮ್ ಈಕ್ವಲ್ಸ್ ಟು ಎಮ್ ಇಂಟು ಎ ಅಂತ ಬರಿತೀವಿ. therefore r is equals to m into g minus a g plus a ಆಗುತ್ತೆ. this is the apparent weight. ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಅಪರೆಂಟ್ ವೆಯ್ಟ್ ಅನ್ನೋದು ಯಾವತ್ತೇ ಆಗಲಿ ಇಟ್ ವಿಲ್ ಬಿ ಗ್ರೇಟರ್ ದ್ಯಾನ್, ಈಕ್ವಲ್ ಅಲ್ಲ ರೀ ಇದು, ಇಟ್ ಈಸ್ ಗ್ರೇಟರ್ ದ್ಯಾನ್ ಆಕ್ಚುಯಲ್ ವೆಯ್ಟ್ ಅಂತ ಹೇಳ್ತೀವಿ. ಅಪರೆಂಟ್ ವೆಯ್ಟ್ ಈಸ್ ಗ್ರೇಟರ್ ದ್ಯಾನ್ ಆಕ್ಚುಯಲ್ ವೆಯ್ಟ್ ಅಂತಂದರೆ ಲಿಫ್ಟ್ ಅನ್ನೋ ನಿಮಗೆ ಮೇಲೆ ಹೋಗ್ತಾ ಇದ್ದಾಗ ನಾವು ಅದರಲ್ಲಿ ಅಬ್ಸರ್ವ್ ಮಾಡಿದ್ರೆ ನಮ್ಮ ವೆಯ್ಟ್ ಇನ್ಕ್ರೀಸ್ ಆಗ್ತಾ ಇದೆ ಅನ್ನೋ ಒಂದು ಫೀಲಿಂಗ್ ನಮಗೆ ಬರುತ್ತೆ. ಅದೇ ರೀತಿ ಲಿಫ್ಟ್ ಅನ್ನೋದು ಡಿಸಲರೇಟ್ ಆಗ್ತಾ ಇದ್ದಾಗ ವೆನ್ ದ ಲಿಫ್ಟ್ ಈಸ್ ಡಿಸಲರೇಟಿಂಗ್, ವೆನ್ ದ ಲಿಫ್ಟ್ ಈಸ್ ಡಿಸಲರೇಟಿಂಗ್, ಒಂದು ನಿಮಿಷ ಇಲ್ಲಿ ರಿಪೀಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ವಿ ವೇರಿಯಬಲ್ ಇದು ರಿಪೀಟ್ ಆಗಿದೆ, ಪ್ಲೀಸ್ ಚೇಂಜ್ ಮಾಡ್ಕೊಳ್ಳಿ. ಇದು ರಿಪೀಟೆಡ್ ಅಪ್ವರ್ಡ್ ಅಟ್ ರೇಟ್ ಆಫ್ ಎ ಅಂತ ಹೇಳ್ತಾರೆ. ಇನ್ ದ ಸೇಮ್ ಮ್ಯಾನರ್ ನಿಮಗೆ ಎ ಈಕ್ವಲ್ ಟು ಜಿ ಎಲ್ ಹೋಗ್ತಾ ಇದ್ದಾಗ ಎ ಈಕ್ವಲ್ ಟು ಜಿ, ನಿಮಗೆ ಎ ಈಕ್ವಲ್ ಟು ಜಿ ಹೋಗ್ತಾ ಇದ್ದರೆ ನಿಮಗೆ ಆರ್ ಮೈನಸ್ ಎಮ್ ಜಿ ವಿಲ್ ಬಿಕಮ್ ಈಕ್ವಲ್ಸ್ ಟು ಎಮ್ ಇಂಟು ಜಿ ಅಂತ ಬರುತ್ತೆ. ಆರ್ ಅನ್ನೋದು ನಿಮಗೆ 2mg ಆಗುತ್ತೆ. ಅಪರೆಂಟ್ ವೆಯ್ಟ್ ಅನ್ನೋದು 2 times ಆ್ಯಕ್ಚುಯಲ್ ವೆಯ್ಟ್ ಆಗುತ್ತೆ. ಅದೇ ನಿಮಗೆ it is moving down with acceleration, apparent weight will become equals to r is equal to m into g minus a ಅಂತ ಬರುತ್ತೆ. ಸೊ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ದಟ್ ಈಸ್ ಅ ಥಿಂಗ್. ಇನ್ ದ ಸೇಮ್ ಮ್ಯಾನರ್ ಸೊ ಇದೆಲ್ಲ ನೀವು ಒಂದ್ಸರಿ ರೆಫರ್ ಮಾಡಿ, ಏನಾದರೂ ಮಿಸ್ಟೇಕ್ಸ್ ಇದೆ ಅಂತ ಐಡೆಂಟಿಫೈ ಮಾಡಿದ್ರೆ ಎಕ್ಸ್ಪ್ಲೈನ್ ಮಾಡೋಣ. ಸೊ ದೀಸ್ ಆರ್ ದ ಹೌ ಅಪರೆಂಟ್ ವೇಟ್ ಚೇಂಜಸ್. ಸೊ ಇದಕ್ಕೆ ನಾವು ಎಕ್ಸ್ಪೀರಿಯನ್ಸ್ ಸಹ ಮಾಡಿರ್ತೀವಿ. ಎಲ್ಲಿ ಅಂತಂದಾಗ ನೀವು ಯಾವಾಗಾದರೆ ಜಾತ್ರೆಗಳಿಗೆ ಹೋಗಿದ್ದಾಗ ಇಲ್ಲ ಫನ್ ಫೇರ್ ನೀವು ಅಟೆಂಡ್ ಆಗಿದ್ದಾಗ ಅಲ್ಲಿ ನಿಮಗೆ ಜೈಂಟ್ ವೀಲ್ ಅನ್ನೋದು ಇರುತ್ತೆ. ಅರ್ಥ ಆಯ್ತಲ್ವ ಹೇಳಿದ್ದಂತಂದ್ಬಿಟ್ಟು. ಸೊ ಆ ಜೈಂಟ್ ವೀಲ್ ನಾವು ಕೂತಿದ್ದಾಗ ನೋಡಿ, ಜೈಂಟ್ ವೀಲ್ ಮೇಲೆ ಹೋಗ್ತಾ ಇರಬೇಕಾದ್ರೆ ನಮ್ಗೆ ತುಂಬ ಹ್ಯಾಪಿಯಾಗಿರುತ್ತೆ, ಆನಂದವಾಗಿರುತ್ತೆ, ಧೈರ್ಯವಾಗಿರುತ್ತೆ. ಅದೇ ಜೈಂಟ್ ವೀಲ್ ಕೆಳಗೆ ಬರಬೇಕಾದ್ರೆ ಭಯ ಪಟ್ಬಿಟ್ಟು ಎದೆ ನಿಮ್ಮ ಕೆಳಗೆ ಜಾರೋಗ್ತಾ ಇದೆ ಅನ್ನೋ ಫೀಲಿಂಗ್ ನಮಗೆ ಬರುತ್ತೆ. ಅದಕ್ಕೆ ಜೋರಾಗಿ ಹಿಡ್ಕೊಂಡು ಕಿರಿಸ್ತಾ ಇರ್ತೀವಿ. ಇಸ್ ಇಟ್ ರೈಟ್ ಅನ್ನ? ಸೊ ವೆನ್ ಇನ್ ದ ಸೇಮ್ ಮ್ಯಾನರ್ ವೆನ್ ದ ಲಿಫ್ಟ್ ಈಸ್ ಮೂವಿಂಗ್ ಅಪ್, ಅಪರೆಂಟ್ ವೇಟ್ ಗ್ರಾಜ್ಯುಯಲಿ ಇಂಕ್ರೀಸ್, ಅಂದರೆ ರಿಯಾಕ್ಷನ್ ಫೋರ್ಸ್ ಗ್ರೌಂಡ್ ಸಪೋರ್ಟ್ ಅನ್ನೋದು ಜಾಸ್ತಿ ಇರುತ್ತೆ. ಅದೇ ನಿಮಗೆ ಲಿಫ್ಟ್ ಕೆಳಗಡೆಗೆ ಬರ್ತಾ ಇದ್ರೆ ಏನಾಗುತ್ತೆ, ರಿಯಾಕ್ಷನ್ ಫೋರ್ಸ್ ಡಿಕ್ರೀಸ್ ಆಗ್ತಾ ಇರುತ್ತೆ, ಹಾಗಾಗಿ ನಿಮಗೆ ಭಯ ಆಗ್ತಾ ಇರುತ್ತೆ. ಗೊತ್ತಾಯ್ತಲ್ವಾ? ಸೊ ದಟ್ ಈಸ್ ಅಬೌಟ್ ದ ಪಾಯಿಂಟ್ ಟು ಬಿ ನೋಟೆಡ್. ಸೊ ಅದೇ ನಿಮಗೆ ಸಿ ಹಿಯರ್, ಇಫ್ ದ ಲಿಫ್ಟ್ ಈಸ್ ಮೂವಿಂಗ್ ಡೌನ್ ವಿತ್ ಆಕ್ಸಲರೇಷನ್ ಈಕ್ವಲ್ ಟು ಜಿ, ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಅಪರೆಂಟ್ ವೇಟ್ ಬಿಕಮ್ಸ್ ಈಕ್ವಲ್ ಟು 0 ಅಂತಂದರೆ ನಾರ್ಮಲ್ ರಿಯಾಕ್ಷನ್ ಅದು 0 ಆಗುತ್ತೆ. ಅಂಥ ಒಂದು ಟೈಮಲ್ಲಿ ಏನಾಗುತ್ತೆ, ಈಗ ಒಂದು ಸ್ಟೇಟ್ನ ನಾವು ಫ್ರೀ ಫಾಲ್ ಕೇಸ್ ಅಂತ ಹೇಳ್ತೀವಿ. ಫ್ರೀ ಫಾಲ್ ಕೇಸ್, ಆ ಒಂದು ಕೇಸಲ್ಲಿ ನಿಮಗೆ ಅಪರೆಂಟ್ ವೇಟ್ ಅನ್ನೋದು 0 ಆಗುತ್ತೆ. ಆ ಒಂದು ಕಂಡೀಷನ್ನ ನಾವು ವೆಯ್ಟ್ಲೆಸ್ನೆಸ್ ಕಂಡೀಷನ್ ಅಂತ ಕರಿತೀವಿ. ಗೊತ್ತಾಗಿದಲ್ವಾ? ಸೊ ನೀಟಾಗಿ ತೊಗೊಂಡು ಒಂದ್ಸರಿ ಫಾಲೋ ಮಾಡಿ, ಡೆಫಿನೆಟಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಲೆಟ್ ಅಸ್ ಥಿಂಕ್ ಅಬೌಟ್ ಫ್ಯೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ನಾವು ಅದರಲ್ಲಿ ಸಾಲ್ವ್ ಮಾಡೋಣ, ನಿಮ್ಗೊಂದು ಐಡಿಯಾ ಸಿಗುತ್ತೆ. ಪ್ಲೀಸ್ ಈ ಪ್ರಾಬ್ಲಮ್ ಓದಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ಎ ಮ್ಯಾನ್ ವೇಯ್ಸ್ 80 kg ಅಂತ ಹೇಳ್ತಾ ಇದ್ದಾರೆ. ಹಿ ಸ್ಟ್ಯಾಂಡ್ಸ್ ಆನ್ ಎ ವೇಯಿಂಗ್ ಸ್ಕೇಲ್ ಇನ್ ಎ ಲಿಫ್ಟ್ which is moving upwards with uniform acceleration 5 meter per second square. What would be the reading on the scale? Reading on the scale ಅಂದರೆ ಬೇರೆ ಏನೂ ಅಲ್ಲ, it is nothing but apparent weight ಅಂತಾನೆ ಹೇಳ್ತೀವಿ. ಸೊ ಇಲ್ಲಿ ನೋಡಿ, there is a lift. See here, lift is moving up with acceleration a is equals to 5 meter per second square ಅಂತ ಹೇಳ್ತಾರೆ. ಸೊ ಇಲ್ಲಿ ನಮಗೆ ಗೊತ್ತಿದೆ ವೆಯ್ಟ್ ಅನ್ನೋದು ಯಾವಾಗಲೂ ಕೆಳಗಡೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ನೋಡಿ ಇಲ್ಲಿ ರಿಯಾಕ್ಷನ್ ಅಪರೆಂಟ್ ವೆಯ್ಟ್ ಅನ್ನೋದು ಯಾವಾಗಲೂ ಮೇಲೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಸೊ ವಿ ಕ್ಯಾನ್ ಸೇ ನೆಟ್ ಫೋರ್ಸ್ becomes equal to m into acceleration ಅಂತ ಬರಿಬೋದು. ವಾಟ್ ಇಸ್ ನೆಟ್ ಫೋರ್ಸ್ ಹಿಯರ್? ಆರ್ ಮೇಲೆ ಆ್ಯಕ್ಟ್ ಮಾಡ್ತಾ ಇದೆ, ಎಮ್ ಜಿ ಅನ್ನೋದು ಕೆಳಗಡೆ ಆ್ಯಕ್ಟ್ ಮಾಡ್ತಾ ಇದೆ, ಮೈನಸ್ ತಗೊಳ್ತೀವಿ, ಇಸ್ ಈಕ್ವಲ್ಸ್ ಟು ಎಮ್ ಇಂಟು ಎ ಆಗುತ್ತೆ. ಸೊ ಆರ್ ಬಿಕಮ್ಸ್ ಈಕ್ವಲ್ಸ್ ಟು ಮೈನಸ್ ಎಮ್ ಜಿ, ಆ ಕಡೆ ಹೋದರೆ ಪ್ಲಸ್ ಆಗುತ್ತೆ, ಎಮ್ ಇಂಟು ಎ ಪ್ಲಸ್ ಜಿ ಅಂತ ಬರಿಬಹುದು. ಎಮ್ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗೆ 80 ಇಂಟು ಎ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 5 ಅಂತ ಕೊಟ್ಟಿದ್ದಾರೆ, ಜಿ ನಮಗೆ ಗೊತ್ತಿದೆ 10. ಸೊ ವಿಲ್ ಗೆಟ್
15 ಇಂಟು 80. 15 ಐಜ್ ಎಷ್ಟಪ್ಪ ನಿಮಗೆ 120 ಅಲ್ವಾ. ಸೊ ನಾರ್ಮಲ್ ರಿಯಾಕ್ಷನ್ ಬಿಕಮ್ಸ್ ಈಕ್ವಲ್ಸ್ ಟು 1200 ನ್ಯೂಟನ್ ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಸಿಮಿಲರ್ಲಿ ಲೆಟ್ ಅಸ್ ಥಿಂಕ್ ಅಬೌಟ್ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿ ನೋಡಿ, ಇಲ್ಲಿ in the elevator weighing 6000 kg is pulled upward by a cable with an acceleration of 5 meter per second square, taking g to be 10 meter per second square. 10 meter per second square. ನೋಡಿ ಇಲ್ಲಿ ಇಲ್ಲಿಲ್ಲ, ಮೈನಸ್ ಇಲ್ಲ ರೀ ಅಲ್ಲಿ. then tension in the string, a tension in the cable is, ಸೇಮ್ ಫಾರ್ಮುಲಾ ಅಪ್ಲೈ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಕೇಬಲ್ ಈಸ್ ಆಲ್ಸೋ ಮೂವಿಂಗ್ ಅಪ್ವರ್ಡ್ ವಿತ್ ಸಮ್ ಆಕ್ಸಲರೇಷನ್ 5 meter per second square. ಸೊ ಏನು ಬರುತ್ತೆ ನೋಡಿ, ಇಲ್ಲಿ ಆನ್ಸರ್ ಮಾಡಿ ನೋಡೋಣ. ಇಲ್ಲಿ ಟೆನ್ಷನ್ ಇನ್ ದ ಕೇಬಲ್ ಬಿಕಮ್ಸ್ ಈಕ್ವಲ್ಸ್ ಟು ಎಮ್ ಇಂಟು ಜಿ ಪ್ಲಸ್ ಎ ಅಂತ ಹೇಳ್ತಾರೆ. ಸೊ ಸಿ ಹಿಯರ್ ಎಮ್ ಇಂಟು ಜಿ, ಟೆನ್ಷನ್ ಇನ್ ದ ಕೇಬಲ್ ಇಸ್ ಟಿ ಮೇಲೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಇಟ್ ಈಸ್ ಮೂವಿಂಗ್ ವಿತ್ ಸಮ್ ಆಕ್ಸಲರೇಷನ್ ಎ ಅಲ್ವಾ. ದೇರ್ ಫೋರ್ ಟಿ ಈಸ್ ಈಕ್ವಲ್ಸ್ ಎಮ್ ಇಂಟು ಜಿ ಪ್ಲಸ್ ಎ ಅಂತ ತಗೋಬಹುದು. ಜಿ ಎಮ್ ಅಂದರೆ 6000, ಜಿ ಅಂತಂದಿದ್ದಾಗ 10 ಪ್ಲಸ್ 5 ಅಂತ ತಗೊಳ್ತೀರಾ. 15 6 ಅಂತಂದಾಗ 90 ಇಂಟು 10 to the power of 3 ಬರುತ್ತೆ. ಸೊ 9 ಇಂಟು 10 to the power of 4 ನ್ಯೂಟನ್ ಅಂತ ಹೇಳ್ತೀವಿ. ಸೊ ಟೆನ್ಷನ್ ಬಿಕಮ್ಸ್ ಈಕ್ವಲ್ಸ್ ಟು ಎಷ್ಟು ಬರೋದು ನಿಮಗೆ 90,000 ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಆಪ್ಷನ್ನ ಡಿ. ಅರ್ಥ ಆಯ್ತಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ಏನಾಗುತ್ತೆ ನೋಡೋಣ. ಇಲ್ಲಿ ಒಂದು ನಿಮಿಷ, ಏನಾದರೂ ಮಿಸ್ ಆಗಿದೆ ಅಂತ ಅನ್ಸರ್ ಚೆಕ್ ಮಾಡ್ಕೊಂಬಿಡೋಣ. ಸೊ ಸಿ ಹಿಯರ್, ಎಸ್ 6000 kg ಅಂತ ಹೇಳಿದ್ದಾರೆ. ಸೊ ಇನ್ ದ ಸೇಮ್ ಮ್ಯಾನರ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ನೆಕ್ಸ್ಟ್ ನ್ಯೂಮರಿಕಲ್. ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ದ ರೇಷಿಯೋ ಆಫ್ weight of a man in a stationary lift and when it is moving downward with uniform acceleration a is 3:2 ಅಂತ ಹೇಳ್ತಾ ಇದ್ದಾರೆ. the value of a is ಅಂತ ಕೊಡ್ತಾ ಇದ್ದಾರೆ. ಸೊ ಹೇಗೆ ಸಾಲ್ವ್ ಮಾಡಬಹುದು ಅಂತ ನೋಡೋಣ. ನೋಡಿ, ಇಲ್ಲಿ ರೇಷಿಯೋ ವೆಯ್ಟ್ ಆಫ್ ಎ ಮ್ಯಾನ್ ಇನ್ ಎ ಸ್ಟೇಷನರಿ ಲಿಫ್ಟ್ ಕೇಸ್ 1ನಲ್ಲಿ ನಿಮಗೇನಾಗ್ತದೆ, ಲಿಫ್ಟ್ ಅನ್ನೋದು ರೆಸ್ಟಲ್ಲಿದ್ದಾಗ ನಮಗೆ ಗೊತ್ತಿದೆ. ಓಕೆ, ಅಪರೆಂಟ್ ವೆಯ್ಟ್ ಲೆಟ್ ಅಸ್ ಸೇ R1 ಅಂತ ಕರೆಯೋಣ. ಅವು ನಿಮಗೆ R1 ವಿಲ್ ಬಿಕಮ್ ಈಕ್ವಲ್ ಟು ಎಮ್ ಇಂಟು ಜಿ ಅಲ್ವಾ. ಇದನ್ನೇ ತಾನು ನಾವು ಎಕ್ಸ್ಪ್ಲೈನ್ ಮಾಡಿರೋದು ಇಲ್ಲಿವರೆಗೂ ಈಕ್ವೇಷನ್ 1 ಅಂತ ಕರೆಯೋಣ. ಇಲ್ಲಿ ನೋಡಿ, ವಿಚ್ ಈಸ್ ಮೂವಿಂಗ್ ಡೌನ್. ಸೆಕೆಂಡ್ ಕೇಸ್ ನೋಡೋಣ. ಕೇಸ್ 2 ನಿಮಗೆ ಲಿಫ್ಟ್ ಅನ್ನೋದು ನಿಮಗೆ ಮೂವಿಂಗ್ ಡೌನ್ ವಿತ್ ಆಕ್ಸಲರೇಷನ್ ಎ. ಸೊ ಮೂವಿಂಗ್ ಡೌನ್ ಅಂತಂದರೆ ಎಮ್ ಇಂಟು ಜಿ ಕೆಳಗಡೆ ಬರ್ತಾ ಇದೆ. ಸೊ ಇಲ್ಲಿ ನಿಮಗೆ ಆರ್ ಅಂತ ಬರ್ತಾ ಇದೆ. ಸೊ ಇದ್ರ ಪ್ರಕಾರ ನೀವು ಏನು ಬರೀಬೋದು, ನಾವು ಇಲ್ಲಿ ಆರ್ ಮೈನಸ್ ಎಮ್ ಜಿ ವಿಲ್ ಬಿಕಮ್ ಈಕ್ವಲ್ ಟು ಎ ಡೌನ್ ಇದೆ ಅಂದರೆ ಮೈನಸ್ ಎಮ್ ಇಂಟು ಎ ಅಂತ ಬರೀಬಹುದು. ಸೊ ಆರ್ ಬಿಕಮ್ಸ್ ಈಕ್ವಲ್ಸ್ ಟು ಎಮ್ ಇಂಟು ಜಿ ಮೈನಸ್ ಎ, ಈಕ್ವೇಷನ್ 2 ಅಂತ ಕರೆಯೋಣ. ಇದನ್ನು R2 ಅಂತ ಕರೆಯೋಣ. ಸೆಕೆಂಡ್ ಕೇಸ್ ಅಲ್ವಾ. ದೇರ್ ಫೋರ್ ಇವಾಗ ನಮ್ಮ ರೇಷಿಯೋ ಏನಂತ ಕೊಟ್ಟಿದ್ದಾರೆ ನಮಗಿಲ್ಲಿ, R1/R2 ಅಕಾರ್ಡಿಂಗ್ ಟು ದ ಪ್ರಾಬ್ಲಮ್ ಪ್ರಕಾರ ನಿಮಗೆ ಇಟ್ ಈಸ್ 3:2 ಅಂತ ಕೊಟ್ಟಿದ್ದಾರೆ. ಬಟ್ ಅಕಾರ್ಡಿಂಗ್ ಟು ಅಸ್ ನಮ್ಮ ಪ್ರಕಾರ ಏನು ಕೊಟ್ಟಿದ್ದಾರೆ ನಿಮಗಿಲ್ಲಿ, R1 ಅಂದರೆ ಎಮ್ ಇಂಟು ಜಿ, R2 ಅಂತಂದಾಗ ಎಮ್ ಇಂಟು ಜಿ ಮೈನಸ್ ಎ ಅಲ್ವಾ, ಜಿ ಮೈನಸ್ ಎ. ಸೊ ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ಅಂತ ನೋಡೋಣ. ಎಮ್ ಕ್ಯಾನ್ಸಲ್ ಆದರೆ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ 3g ಮೈನಸ್ 3a ಇಸ್ ಈಕ್ವಲ್ಸ್ ಟು 2g ಅಂತ ಬರುತ್ತೆ. ಸೊ 3g minus 2g is equals to 3a. Therefore, a becomes equals to g by 3 meter per second square ಅಂತ ಬರೀಬಹುದು. So, what is the option we will go with here? A is equals to g by 3. Option B. Option B. Now, let us see the next numerical. Next problem ಏನು ಅಂತ ಒಂದ್ಸರಿ ಓದೋಣ. See here, a bird is sitting in a large closed cage ಅಂತ ಹೇಳ್ತಾ ಇದ್ದಾರೆ. A bird is sitting in a large cage. Let us say there is a bird ಅಂತ ನಾವು ಕನ್ಸಿಡರ್ ಮಾಡೋಣ. Let us say this is a bird ಬೇರೆ ಏನು ಡಯಾಗ್ರಾಮ್ ನೀವು ತಲೆಗೆಡ್ಸ್ಕೋಬೇಡಿ. This is a bird, ಯಾವುದೋ ಒಂದು ಪಕ್ಷಿ. ಓಕೆ,
ಇಟ್ ರೆಕಾರ್ಡ್ಸ್ ವೆಯ್ಟ್ ಪ್ಲೇಸ್ಡ್ ಆನ್ ಎ ಸ್ಪ್ರಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಇಟ್ ರೆಕಾರ್ಡ್ಸ್ ವೆಯ್ಟ್ ಆಫ್ 25 ನ್ಯೂಟನ್ ಅಂತ ಹೇಳ್ತಾ ಇದ್ದಾರೆ. ಸ್ಪ್ರಿಂಗ್ ಬ್ಯಾಲೆನ್ಸಲ್ಲಿ ನಿಮಗೆ ವೆಯ್ಟ್ ಅನ್ನೋದು ನಿಮಗೆ 25 ನ್ಯೂಟನ್ ರೆಕಾರ್ಡ್ ಮಾಡ್ತಾ ಇದೆ. ಇವಾಗ ದ ಬರ್ಡ್ ಫ್ಲೈಸ್ ಅಪ್ವರ್ಡ್ ಓಕೆ ಇನ್ ದ ಕೇಜ್ ವಿತ್ ಅನ್ ಆಕ್ಸಲರೇಷನ್ ಆಫ್ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಅರ್ಥ ಮಾಡ್ಕೊತಾ ಇದ್ದೀರಾ? ನೋಡಿ, ಇಲ್ಲಿ ಬರ್ಡ್ ಅನ್ನೋದು ಎಲ್ರಿ ಫ್ಲೈ ಆಗ್ತಾ ಇದೆ. ಬರ್ಡ್ ಈಸ್ ಫ್ಲೈಯಿಂಗ್ ಇನ್ಸೈಡ್ ದ ಕೇಜ್. ಸೊ ಸಿ ಹಿಯರ್, ಸಿನ್ಸ್ the bird is flying inside the cage. ಅವಾಗೇನಾಗುತ್ತೆ, ಕೇಜ್ ಒಳಗಡೆ ನಿಮಗೆ ಫ್ಲೈ ಆಗ್ತಾ ಇರೋದ್ರಿಂದ, ಮೇಲೆ ಕೆಳಗೆ ಫ್ಲೈ ಆಗ್ತಾ ಇರೋದ್ರಿಂದ ಅದೇನಾಗುತ್ತೆ, that will exert force on the cage and cage will also exert the force on the bird. ಅಂದರೆ ಅವೆರಡರ ಫೋರ್ಸ್ ಏನಾಗುತ್ತೆ, ಇಂಟರ್ನಲ್ ಫೋರ್ಸ್ ಆಗಿರುತ್ತೆ. ಸೊ ಎಕ್ಸ್ಟರ್ನಲ್ ಫೋರ್ಸ್ ಅನ್ನೋದು ಝೀರೋನೇ ಆಗಿರುತ್ತೆ. ದೇರ್ ವಿಲ್ ಬಿ ನೋ ಎಕ್ಸ್ಟರ್ನಲ್ ಫೋರ್ಸ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಆ ಒಂದು ಟೈಮಲ್ಲಿ ಓಕೆ, ಯಾವಾಗಾದರೆ ನಿಮಗೆ ಬರ್ಡ್ ಅನ್ನೋದು ಕೇಜ್ ಒಳಗಡೆನೆ ಫ್ಲೈ ಆಗುತ್ತೋ ಆವಾಗ ಫೋರ್ಸಸ್ ಅನ್ನೋದನ್ನ ಇಂಟರ್ನಲ್ ಫೋರ್ಸಸ್ ಅಂತ ಕರಿತೀವಿ. ದೇರ್ ಫೋರ್ ದ ರೀಡಿಂಗ್ ಇನ್ ದ ಸ್ಕೇಲ್ ಏನಾಗುತ್ತೆ ನಿಮಗೆ ಅಂತಂದ್ರೆ ವಿಲ್ ನಾಟ್ ಚೇಂಜ್ ಅಂತ ಹೇಳ್ತೀವಿ. ಅಂಡ್ ಇಟ್ ವಿಲ್ ಆಲ್ವೇಸ್ ರೀಡ್ಸ್ ಈಕ್ವಲ್ ಟು ಇನಿಷಿಯಲ್ ವೆಯ್ಟ್ ಈಸ್ 25 ನ್ಯೂಟನ್. therefore you can go with option B. ಗೊತ್ತಾಗಿದೆ ಅಲ್ವಾ ಹೇಳಿದೇನು ಅಂತ ಅಂದ್ಬಿಟ್ಟು? now let us think about the next numerical. yes, let us go with the next ಅರ್ಥ ಇದಲ್ವಾ? ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ಆಕ್ಸಲರೇಷನ್ ಆಫ್ ಎ ಬ್ಲಾಕ್ ಆನ್ ಹಾರಿಜಾಂಟಲ್ ಸ್ಮೂತ್ ಸರ್ಫೇಸ್. ಇದರಲ್ಲಿ ನಿಮಗೆ ಡಿಫರೆಂಟ್ ಕಾನ್ಸೆಪ್ಟ್ಸ್ ನಿಮಗೆ ಬರುತ್ತೆ. ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಾಟ್ ಈಸ್ ಆಕ್ಸಲರೇಷನ್ ಆಫ್ ದ ಬ್ಲಾಕ್ ಆನ್ ಸ್ಮೂತ್ ಸರ್ಫೇಸ್ ಅಂದರೆ ಒಂದು ಬಾಡಿನ ನಾವು ಒಂದು ಸ್ಮೂತ್ ಸರ್ಫೇಸ್ ಮೇಲೆ ಪ್ಲೇಸ್ ಮಾಡ್ಕೊಳ್ತಾ ಇದ್ದೀವಿ. ಅದುವಾಗ ಪ್ಲೇಸ್ ಮಾಡಿಕೊಂಡು ಅದ್ರ ಮೇಲೆ ಫೋರ್ಸ್ನ ಎಕ್ಸರ್ಟ್ ಮಾಡ್ತಾ ಇದ್ದೀವಿ. ಸೊ ಲೆಟ್ ಅಸ್ ಸೇ ಹಿಯರ್ there is a surface like this. There is a body of mass m. ಇವಾಗ ಇಲ್ಲಿ ಫೋರ್ಸ್ ಅನ್ನೋದು ಟುವರ್ಡ್ಸ್ ರೈಟ್ ಸೈಡ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಆ ಫೋರ್ಸ್ನ ಪುಲ್ ಇಲ್ಲ ಪುಷ್ ಅಂತ ನಾವು ಕರಿಬಹುದು. ಹಾಗಾಗಿ ಕೇಸ್ 1 ಕೇಸ್ 2 ಅಂತ ಇಂಡಿಕೇಟ್ ಮಾಡಿಕೊಳ್ಳೋಣ. ಸೊ when a pull is horizontal, ಹಾರಿಜಾಂಟಲ್ ಆಕ್ಟ್ ಮಾಡ್ತಾ ಇದೆ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದಾಗ ಬಿಕಾಸ್ ಆಫ್ ದ ಫೋರ್ಸ್ ದ ಬಾಡಿ ವಿಲ್ ಮೂವ್ ವಿತ್ ಅಮ್ ಆಕ್ಸಲರೇಷನ್ a ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಫ್ರೀ ಬಾಡಿ ಡಯಾಗ್ರಾಮ್ ಹೇಗೆ ಹಾಕ್ತಾ ಇದೀವಿ ಅಂತ, mg ಕೆಳಗಡೆ ಆಕ್ಟ್ ಮಾಡ್ತಾ ಇರುತ್ತೆ, r ಅನ್ನೋದು ನಿಮ್ಮ ಮೇಲೆ ಆಕ್ಟ್ ಮಾಡ್ತಾ ಇರುತ್ತೆ. ಹಾಗಿದ್ದಾಗ ವಾಟ್ ಈಸ್ ದ ಆಕ್ಸಲರೇಷನ್ ಆಫ್ ದ ಬ್ಲಾಕ್ ಅಂತ ಕೇಳ್ತಾ ಇದ್ದಾರೆ. ಸೊ ಹೌ ಕ್ಯಾನ್ ಯು ರೈಟ್ ದಿಸ್ ಹಿಯರ್? ಸಿ ಹಿಯರ್, net force along x is always equals to m into a. ಹಾರಿಜಾಂಟಲ್ ಡೈರೆಕ್ಷನ್ ಎಷ್ಟು ಫೋರ್ಸ್ ಆಕ್ಟ್ ಮಾಡ್ತಾ ಇದ್ದ ನಮ್ಗೆ ಇಲ್ಲಿ ಎಫ್ ತಾನೇ, ಇಲ್ಲಿ ಎಫ್ ಇಸ್ ಈಕ್ವಲ್ಸ್ ಟು ಎಮ್ ಇಂಟು ಎ ಆಗಿರುತ್ತೆ. ಅವಾಗ ಆಕ್ಸಲರೇಷನ್ ನಿಮಗೆ ಎಫ್ ಬೈ ಎಮ್ ಅಂತ ಬರಿತೀವಿ. ಗೊತ್ತಾಯ್ತಾ? ಅದೇ ನಿಮಗೆ ನೆಟ್ ಫೋರ್ಸ್ ಅಲಾಂಗ್ ವೈ ಏನಾಗ್ತಾ ಇದೆ, ಇಟ್ ಈಸ್ ಈಕ್ವಲ್ ಟು 0 ಅಂತಂದ್ರೆ ಏನು ಬರೀಬೋದು ನೋಡಿ, ಇಲ್ಲಿ ಆರ್ ಮೈನಸ್ ಎಮ್ ಜಿ ಇಸ್ ಈಕ್ವಲ್ ಟು 0. ಸೊ ನಾರ್ಮಲ್ ರಿಯಾಕ್ಷನ್ ನಿಮಗೆ ಇಟ್ ವಿಲ್ ಬಿಕಮ್ ಈಕ್ವಲ್ ಟು ಎಮ್ ಇಂಟು ಜಿ ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ಇವಾಗ ಸೆಕೆಂಡ್ ಕೇಸ್ ಏನಪ್ಪಾ ಅಂತಂದಿದ್ದಾಗ, ಸಿ ಹಿಯರ್, ಸೆಕೆಂಡ್ ಕೇಸ್ ಏನದು ಅಂತಂದಾಗ when force is acting, when the force is acting at an angle theta, upwards, with horizontal ಡಯಾಗ್ರಾಮ್ ಹಾಕಿದ್ರೆ ಗೊತ್ತಾಗತ್ತಲ್ವಾ ನಿಮ್ಗೆ ಇಲ್ಲಿ ಏನು ಅಂತ ಅಂದ್ಬಿಟ್ಟು ನೋಡಿ. there is a block of mass m. ಓಕೆ, ಇಲ್ಲಿ ನಿಮಗೆ ಫೋರ್ಸ್ ಇಲ್ಲಿ ಆಕ್ಟ್ ಮಾಡ್ತಾ ಇದೆ. ನೋಡಿ ಇಲ್ಲಿ ಏನೇನು ಬರೀಬೋದು ನೋಡಿ, ಇಲ್ಲಿ ಎಮ್ ಇಂಟು ಜಿ ಕೆಳಗಡೆ ಆಕ್ಟ್ ಮಾಡ್ತಾ ಇರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಆರ್ ಅನ್ನೋದು ಮೇಲೆ ಆಕ್ಟ್ ಮಾಡ್ತಾ ಇರುತ್ತೆ. ದೇರ್ಫೋರ್ ಎಫ್ ಅನ್ನೋದು ಏನು ಮಾಡ್ತಾ ಇದೆ ಇಲ್ಲಿ ಅಂತಂದಾಗ, ಇಟ್ ಈಸ್ ಮೇಕಿಂಗ್ ಅನ್ ಆಂಗಲ್ ಟೀಟಾ
with the horizontal. So ಏನು ಮಾಡ್ಬೋದು ನಾವಿಲ್ಲಿ, because of this the body will gain some acceleration a ಅಲ್ವಾ. ಸೊ ಇಲ್ಲಿ ನಾವೇನು ಮಾಡ್ಬೋದು ಅಂತಂದಿದ್ದಾಗ ಈ ಎಫ್ನ ಸ್ಪ್ಲಿಟ್ ಮಾಡ್ತೀವಿ. ಹಾರಿಜಾಂಟಲ್ ಆಗಿ ಎಫ್ ಕಾಸ್ ಟೀಟಾ ಅಂತ ಒಂದು ಬರುತ್ತೆ, ಇಲ್ಲಿ ನಿಮಗೆ ಎಫ್ ಸೈನ್ ಟೀಟಾ ಅಂತ ಬರುತ್ತೆ. ದೇರ್ ಫೋರ್ ಅಕಾರ್ಡಿಂಗ್ ಟು ದ ನ್ಯೂಟನ್ಸ್ ಸೆಕೆಂಡ್ ಲಾ ಅಬ್ಸರ್ವ್ ಮಾಡಿ, ಸಿಗ್ಮಾ ಎಫ್ ಎಕ್ಸ್ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು ಎಮ್ ಇಂಟು ಎ. ಈ ಒಂದು ಫಾರ್ಮುಲಾ ಪ್ರಕಾರ ವಾಟ್ ಇಸ್ ದ ನೆಟ್ ಹಾರಿಜಾಂಟಲ್ ಫೋರ್ಸ್ ಆಕ್ಟಿಂಗ್ ಅಲಾಂಗ್ ದ ಎಕ್ಸ್ ಡೈರೆಕ್ಷನ್ ಹಿಯರ್, ಓನ್ಲಿ ಎಫ್ ಕಾಸ್ ಟೀಟಾ ಮಾತ್ರ ಆಕ್ಟ್ ಮಾಡ್ತಾ ಇದೆ. ಎಮ್ ಇಂಟು ಎ ಬರುತ್ತೆ, ಅಂದರೆ ಎ ವ್ಯಾಲ್ಯೂ ಏನ್ರಿ ಬರುತ್ತೆ ನಮ್ಗೆ ಇಲ್ಲಿ ಅಂತಂದಾಗ ಎಫ್ ಕಾಸ್ ಟೀಟಾ ಡಿವೈಡ್ ಬೈ ಎಮ್ ಅಂತ ಬರುತ್ತೆ. ದಿಸ್ ಈಸ್ ದ ಆಕ್ಸಲರೇಷನ್ ಆಫ್ ದ ಬ್ಲಾಕ್ when the body is moving with some when the force is acting at an angle theta upwards with the horizontal as shown in the diagram. ನೋಡಿ ಇಲ್ಲಿ ನೆಟ್ ಫೋರ್ಸ್ ಅಲಾಂಗ್ y ಏನಾಗತ್ತೆ ನೋಡಿ, ಇಲ್ಲಿ ನೆಟ್ ಫೋರ್ಸ್ ಅಲಾಂಗ್ y is equal to 0. ಓಕೆ, ಸೊ ಇವಾಗ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಆರ್ ಮೇಲೆ ಆಕ್ಟ್ ಮಾಡ್ತಾ ಇದೆ, ಪ್ಲಸ್ ಎಫ್ ಸೈನ್ ಟೀಟಾ ಅನ್ನೋದು ಸಹ ಮೇಲೆ ಆಕ್ಟ್ ಮಾಡ್ತಾ ಇದೆ, ಮೈನಸ್ ಎಮ್ ಜಿ ಅನ್ನೋದು ಡೌನ್ ಮಾಡ್ತಾ ಇದೆ. ಸೊ ಇಟ್ ಈಸ್ ಈಕ್ವಲ್ ಟು 0. ಸೊ ಇಲ್ಲಿ ಏನಾಗುತ್ತೆ, ಬ್ಯಾಲೆನ್ಸಿಂಗ್ ಕಂಡೀಷನ್ ಏನಾಗುತ್ತೆ ನೋಡಿ, ಇಲ್ಲಿ ಆರ್ ಪ್ಲಸ್ ಎಫ್ ಸೈನ್ ಟೀಟಾ ವಿಲ್ ಬಿಕಮ್ ಈಕ್ವಲ್ಸ್ ಟು ಎಮ್ ಇಂಟು ಜಿ ಅಂತ ಬರುತ್ತೆ. ಗೊತ್ತಾಯ್ತಾ? ಇನ್ ದ ಸೇಮ್ ಮ್ಯಾನರ್ ಕೇಸ್ ಸಿ ಬ್ಲಾಕ್ ಹೀಗಿದೆ, ನಿಮಗೆ ಫೋರ್ಸ್ ಅನ್ನೋದು ಹೀಗೆ ಆಕ್ಟ್ ಮಾಡ್ತಾ ಇದ್ದಾರೆ, ಆಕ್ಟ್ ಮಾಡ್ತಾ ಇದೆ ಅಂತ ದಿಸ್ ಇಸ್ ದ ಫೋರ್ಸ್ ವಿಚ್ ಈಸ್ ಮೇಕಿಂಗ್ ಅನ್ ಆಂಗಲ್ ಟೀಟಾ ವಿತ್ ದ ಹಾರಿಜಾಂಟಲ್. ದೆನ್ ದ ಬಾಡಿ ವಿಲ್ ಗೇನ್ ಸಮ್ ಆಕ್ಸಲರೇಷನ್ ಎ ಆಸ್ ಶೋನ್ ಇನ್ ಫಿಗರ್. ಎಮ್ ಇಂಟು ಜಿ ಮೇಲೆ ಆಕ್ಟ್ ಮಾಡ್ತಾ ಇರುತ್ತೆ, ಆರ್ ಅಪ್ವರ್ಡ್ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ವಿ ಕ್ಯಾನ್ ಸ್ಪ್ಲಿಟ್ ಎಫ್ ಇಂಟು ಟು ಕಾಂಪೊನೆಂಟ್ಸ್, ಎಫ್ ಕಾಸ್ ಟೀಟಾ, ನೆಕ್ಸ್ಟ್ ಒನ್ ಬಂದ್ಬಿಟ್ಟು ನಿಮಗೆ ಎಫ್ ಸೈನ್ ಟೀಟಾ ಅಂತ ಬರುತ್ತೆ. ಇಲ್ಲಿ ನೀವು ಸಿಂಪ್ಲಿಫೈ ಮಾಡಿದ್ದಾಗ ಯು ವಿಲ್ ಗೆಟ್ ಎಫ್ ಕಾಸ್ ಟೀಟಾ ವಿಲ್ ಬಿಕಮ್ ಈಕ್ವಲ್ಸ್ ಟು ಎಮ್ ಇಂಟು ಎ, ಆರ್ ಎ ಬಿಕಮ್ಸ್ ಈಕ್ವಲ್ಸ್ ಟು ಎಫ್ ಕಾಸ್ ಟೀಟಾ ಡಿವೈಡ್ ಬೈ ಎಮ್ ಅಂತ ಬರಿಬಹುದು. ಇನ್ ದ ಸೇಮ್ ಮ್ಯಾನರ್ ವರ್ಟಿಕಲ್ ಡೈರೆಕ್ಷನಲ್ಲಿ ಬರಿಬೇಕು ಅಂತಂದಾಗ ನೋಡಿ, ಇಲ್ಲಿ ಆರ್ ಮಸ್ಟ್ ಬ್ಯಾಲೆನ್ಸ್ ಎಮ್ ಜಿ ಪ್ಲಸ್ ಎಫ್ ಸೈನ್ ಟೀಟಾ ಅಂತ ಹೇಳ್ತಾ ಇದ್ದೀವಿ. ಅರ್ಥ ಆಯ್ತಲ್ವಾ? ಲೈಕ್ ದಟ್ ವಿ ಕ್ಯಾನ್ ಥಿಂಕ್ ಅಬೌಟ್ ದ ಆಕ್ಸಲರೇಷನ್ ಆಫ್ ಎ ಬ್ಲಾಕ್ ಆನ್ ಎ ಸ್ಮೂತ್ ಹಾರಿಜಾಂಟಲ್ ಸರ್ಫೇಸ್. Now let us see about the next concept on an inclined plane. See here, ಏನು ಹೇಳ್ತೀವಿ ಅಂತ ಅಂದ್ಬಿಟ್ಟು, ಆಕ್ಸಲರೇಷನ್ ಆಫ್ ಎ ಬ್ಲಾಕ್ ಆನ್ ಎ ಸ್ಮೂತ್ inclined plane. ಓಕೆ, ಸೊ ಪ್ಲೀಸ್ ಥಿಂಕ್ ಅಬೌಟ್ ದ್ಯಾಟ್. ಹೇಗೆ ಮಾಡುವ? ಲೆಟ್ ಅಸ್ ಕನ್ಸಿಡರ್ ಎ ಬ್ಲಾಕ್. which is at rest, acceleration 0. A block is placed of mass m ಅಂತ ಹೇಳ್ತಾ ಇದ್ದಾರೆ. ಓಕೆನಾ? it is moving down with some acceleration, let it be a. ಇದನ್ನು ಹೇಗೆ ಸ್ಪ್ಲಿಟ್ ಮಾಡ್ಬೋದು ಇಲ್ಲಿ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಎಮ್ ಜಿ ಅನ್ನೋದು ಯಾವತ್ತೇ ಆಗಲಿ ನಿಮಗೆ ಕೆಳಗಡೆ ಆಕ್ಟ್ ಮಾಡ್ತಾ ಇದೆ, ಟೀಟಾ ಇಸ್ ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಂತ ಕರೆಯೋಣ. ನೋಡಿ ಇಲ್ಲಿ, ಇಫ್ ದಿಸ್ ಈಸ್ ಟೀಟಾ, ದಿಸ್ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ ಟು ಟೀಟಾ ಅಂತ ಕರಿತೀವಿ. ಇವಾಗ ಎಮ್ ಜಿ ನಾವು ಸ್ಪ್ಲಿಟ್ ಮಾಡಿದ್ದಾಗ ಎಮ್ ಜಿ ಕಾಸ್ ಟೀಟಾ ಅನ್ನೋದು ಪರ್ಪೆಂಡಿಕ್ಯುಲರ್ ದ ಪ್ಲೇನ್ ಬರುತ್ತೆ, ಅಲಾಂಗ್ ದ ಪ್ಲೇನ್ ಬಂದ್ಬಿಟ್ಟು ನಿಮಗೆ ಎಮ್ ಜಿ ಸೈನ್ ಟೀಟಾ ಅಂತನೂ ಬರುತ್ತೆ. ಓಕೆನಾ? ದೇರ್ ಫೋರ್ ದಿಸ್ ವಿಲ್ ಬಿಕಮ್ ದ ನಾರ್ಮಲ್ ರಿಯಾಕ್ಷನ್ ಆರ್. ನಾರ್ಮಲ್ ರಿಯಾಕ್ಷನ್ ಯಾವತ್ತಿಗೆ ಆಗಲಿ ಬಾಡಿಗೆ ಪರ್ಪೆಂಡಿಕ್ಯುಲರ್ ಆಗಿ ಆಕ್ಟ್ ಮಾಡ್ತಾ ಇರುತ್ತೆ. ದೇರ್ ಫೋರ್ ವಿ ಕ್ಯಾನ್ ರೈಟ್ ಆರ್ ಬಿಕಮ್ಸ್ ಈಕ್ವಲ್ಸ್ ಟು ಎಮ್ ಜಿ ಕಾಸ್ ಟೀಟಾ ಅಂತ ಬರಿಬಹುದು. ಓಕೆನಾ? ನಾವು ಇಲ್ಲಿ ಏನಾಗತ್ತೆ ನೋಡಿ, ಇಲ್ಲಿ ಎಮ್ ಜಿ ಸೈನ್ ಟೀಟಾ, ಬಿಕಾಸ್ ಆಫ್ ದಿಸ್ ಕಾಂಪೊನೆಂಟ್ ಎಮ್ ಜಿ ಸೈನ್ ಟೀಟಾ ದ ಬಾಡಿ ಈಸ್ ಗೆಟಿಂಗ್ ಆಕ್ಸಲರೇಷನ್ ಅಂತ ಹೇಳ್ತೀವಿ ನಾವು. ದೇರ್ ಫೋರ್ ಎ ಬಿಕಮ್ಸ್ ಈಕ್ವಲ್ಸ್ ಟು ಜಿ ಸೈನ್ ಟೀಟಾ ಅಂತ ಬರಿತೀವಿ. ಅರ್ಥ ಆಗಿದಲ್ವ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು? ಲೈಕ್ ದಟ್ ವಿ ಕ್ಯಾನ್ ಥಿಂಕ್ ಅಬೌಟ್ ದಿಸ್ ಕಾನ್ಸೆಪ್ಟ್. ಓಕೆ, ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕೇಸ್. ಏನು ಅಂತಂದಾಗ, ಇವಾಗ ಪ್ಲೇನ್ ಅನ್ನೋದು ರೆಸ್ಟಲ್ಲಿದ್ದಾಗ ಇದು ಆಕ್ಸಲರೇಷನ್, ಅದು ನಿಮ್ಗೆ ಪ್ಲೇನಲ್ಲಿ ಮೋಷನಲ್ಲಿದ್ದಾಗ ಅವಾಗ ಏನಾಗುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡೋಣ. ವೆನ್ ದ ಪ್ಲೇನ್ ಈಸ್ ಇನ್ ಮೋಷನ್, ಸಿ ಹಿಯರ್ ವಿಲ್ ಕನ್ಸಿಡರ್ ಎ inclined plane, theta is angle of inclination. Let the plane is moving
ವಿತ್ ಸಮ್ ಆಕ್ಸಲರೇಷನ್ a0 ಅಂತ ಕರೆಯೋಣ. ಇವಾಗ ನಿಮಗೆ ಇದರ ಮೇಲೆ ನಮಗೆ ಬ್ಲಾಕ್ನ ಪ್ಲೇಸ್ ಮಾಡ್ತಾ ಇದ್ದೀವಿ. ಲೆಟ್ ಅಸ್ ಸೇ ಬ್ಲಾಕ್ ಈಸ್ ಮೂವಿಂಗ್ ಡೌನ್ ವಿತ್ ಆಕ್ಸಲರೇಷನ್ a. ಸೊ ಹೇಗೆ ನಾವು ಅನಲೈಸ್ ಮಾಡಬಹುದು ಅಂತ ನೋಡಿ. mg ಅನ್ನೋದು ಕೆಳಗಡೆ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ಸ್ಪ್ಲಿಟ್ ಮಾಡಿದ್ದಾಗ ನಮಗೆ mg cos θ ಹೀಗಿರುತ್ತೆ. ಅಲಾಂಗ್ ದ ಪ್ಲೇನ್ ಅನ್ನೋದು ಸಹ ನಿಮಗೆ mg sin θ ಅಂತ ಬರುತ್ತೆ. ಇದರಲ್ಲಿ ಏನೂ ಚೇಂಜ್ ಇಲ್ಲ, ಪ್ರೀವಿಯಸ್ ಹೇಗಿದೋ ಹಾಗೆ ಬರಿತೀವಿ. ಆದರೆ ಯಾವಾಗಾದ್ರೆ ಇನ್ಕ್ಲೈನ್ಡ್ ಪ್ಲೇನಲ್ಲಿ ಮೂವ್ ಆಗ್ತಾ ಇದೋ ಒಂದ್ಸರಿ ಯೋಚನೆ ಮಾಡಿ, ಇಟ್ ಈಸ್ ಮೂವಿಂಗ್ ವಿತ್ ಆಕ್ಸಲರೇಷನ್ ಅಂದರೆ ಅದು ನಾನ್ ಇನರ್ಷಿಯಲ್ ಫ್ರೇಮ್ ಆಗಿರುತ್ತೆ. ಯಾವಾಗಾದ್ರೂ ನಾನ್ ಇನರ್ಷಿಯಲ್ ಫ್ರೇಮ್ ಆಗಿರುತ್ತೋ ಆ ಬಾಡಿ ನಿಮಗೆ ಸೂಡೋ ಫೋರ್ಸ್ನ ಎಕ್ಸ್ಪೀರಿಯನ್ಸ್ ಮಾಡಿಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಸೂಡೋ ಫೋರ್ಸ್ ಆಕ್ಟಿಂಗ್ ಆನ್ ದಟ್ ಬಾಡಿ ವಿಲ್ ಬಿ ಲೈಕ್ ದಿಸ್. ಇದನ್ನ m ಇಂಟು a0 ಅಂತ ಬರೀಬಹುದು. ಓಕೆನಾ? ಸೊ ಸಿ ಹಿಯರ್, ಇದು θ ಆಗಿದ್ದಾಗ ನಿಮಗೆ ದಿಸ್ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ಸ್ ಟು θ. ಓಕೆನಾ? ಥಿಂಕ್ ಮಾಡ್ತಾ ಇದ್ದೀರಲ್ಲ ರೀ, ಥಿಂಕ್ ಅಬೌಟ್ ದಿಸ್. ಸೊ ಇಲ್ಲಿ ನಿಮಗೆ ದಿಸ್ ಈಸ್ θ ಅಂತ ನಾವು ತಗೊಂಡಿದ್ದಾಗ ಈ ಆ್ಯಂಗಲ್ ಏನ್ರಿ ಆಗಿರುತ್ತೆ ನಮ್ಗೆ ಇಲ್ಲಿ ಇವಾಗ, ದಿಸ್ ಆ್ಯಂಗಲ್ ಬಿಕಮ್ಸ್ ಈಕ್ವಲ್ಸ್ ಟು 90 ಮೈನಸ್ θ ಆಗಿರುತ್ತೆ. ದಿಸ್ ಆ್ಯಂಗಲ್ ಬಿಕಮ್ಸ್ ಈಕ್ವಲ್ ಟು 90 ಮೈನಸ್ θ. ಓಕೆನಾ? ನಾವು ಸಿ ಹಿಯರ್, ಥಿಂಕ್ ದಿಸ್ ವಿಲ್ ಬಿಕಮ್ θ. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ದಿಸ್ ಕಾಂಪೊನೆಂಟ್ ma0 cos θ ಆಗಿರುತ್ತೆ. ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿರೋದೇನ್ರಿ ಇದು ತಾನೆ ma0 sin θ ಅಂತ ಬರೀಬಹುದು. ಅರ್ಥ ಆಗ್ತದಲ್ವಾ? ಸೊ ಫ್ರಮ್ ದಿಸ್ ಫ್ರೀ ಬಾಡಿ ಡಯಾಗ್ರಾಮ್ ಏನು ಬರೀಬಹುದು ಅಂತ ಒಂದ್ಸರಿ ಯೋಚನೆ ಮಾಡೋಣ. ಓಕೆ, ನಾವು ಸಿ ಹಿಯರ್ ಅಲಾಂಗ್ ದ ಪ್ಲೇನ್, ಸಿ ಹಿಯರ್ ಅಲಾಂಗ್ ದ ಪ್ಲೇನ್ ಏನಾಗುತ್ತೆ ನೋಡಿ, ಇಲ್ಲಿ we can write ma cos θ ಮೇಲೆ ಇದೆ. ಸೊ ma0 cos θ, mg sin θ ಕೆಳಗಡೆ ಇದೆ, ಮೈನಸ್ mg sin θ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು m ಇಂಟು ಮೈನಸ್ a. ಯಾಕಂದ್ರೆ ಆಕ್ಸಲರೇಷನ್ ಡೌನ್ವರ್ಡ್ ಇದ್ರೆ ಮೈನಸ್ ಸೈನ್ ತಗೊಂತೀನಿ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್. ದೇರ್ಫೋರ್ ನಮಗೆ ಬೇಕಾಗಿರೋದು a ತಾನೇ ಇಲ್ಲಿ. ಸೊ m ಕ್ಯಾನ್ಸಲ್ ಆದರೆ ನಿಮಗೆ a ವ್ಯಾಲ್ಯೂ ಅನ್ನೋದು ಏನಾಗುತ್ತೆ ನೋಡಿ, ಇಲ್ಲಿ ಮೈನಸ್ ಈ ಕಡೆ ಕಳಿಸಿದ್ರೆ ನಿಮಗೆ g sin θ ಮೈನಸ್ a0 cos θ ಅಂತ ಬರುತ್ತೆ. ಗೊತ್ತಾಯ್ತಲ್ಲಪ್ಪ ಹೇಳ್ತಾರೆ ಅಂತ ಅಂದ್ಬಿಟ್ಟು. ಸೊ ಸಿ ಹಿಯರ್, ಇಲ್ಲಿ ನಿಮಗೆ ಒಂದು ಸ್ಪೆಷಲ್ ಕೇಸ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನದು ಅಂತಂದಾಗ ಸಿ ಹಿಯರ್, ಈ ಒಂದು ಕೇಸಲ್ಲಿ ನೋಟ್ ಅಂತ ಹೇಳ್ತಾ ಇದ್ದೀನಿ. ಈ ಒಂದು ಕೇಸಲ್ಲಿ ಬಾಡಿ ಪ್ಲೇನ್ ಅನ್ನೋದು ಆಕ್ಸಲರೇಟ್ ಆಗ್ತಬೇಕಾದ್ರೆ ದ ಬಾಡಿ ಟು ಬಿ ಅಟ್ ರೆಸ್ಟ್, ವಾಟ್ ಶುಡ್ ಬಿ ದ ಆಕ್ಸಲರೇಷನ್ ಆಫ್ ದ ಇನ್ಕ್ಲೈನ್ಡ್ ಪ್ಲೇನ್ ಅಂತ ಕ್ವಶನ್ ಕೇಳ್ತಾರೆ. ಸೊ ರೆಸ್ಟ್ ಅಂತಂದ್ರೆ ಆಕ್ಸಲರೇಷನ್ ಶುಡ್ ಬಿ 0 ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ g sin θ ಮಸ್ಟ್ ಬಿಕಮ್ g sin θ ಥಿಂಕ್ ಮಾಡಿ, ಇಲ್ಲಿ ಏನಾಗುತ್ತೆ ಅಂತ g sin θ ಮೈನಸ್ a0 cos θ ತಾನೆ ಇಲ್ಲಿರೋದು, ಮೈನಸ್ a0 cos θ ಮಸ್ಟ್ ಬಿಕಮ್ ಈಕ್ವಲ್ ಟು 0. ಸಿಂಪ್ಲಿಫೈ ಮಾಡಿದ್ದಾಗ a0 ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ g tan θ ಅಂತ ಬರುತ್ತೆ. ಅದೇ ರೀತಿ ನಿಮಗೆ y ಆಕ್ಸಿಸ್ ಅಲ್ಲೂ ಈಕ್ವೇಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿ, ವಿಲ್ ಗೆಟ್ ದ ಆನ್ಸರ್. ಗೊತ್ತಾಯ್ತಲ್ವ ಹೇಳಿದೆ ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಥಿಂಕ್ ಅಬೌಟ್ ಮೋಷನ್ ಆಫ್ ದ ಬ್ಲಾಕ್ಸ್ ಇನ್ ಕಾಂಟ್ಯಾಕ್ಟ್. ಓಕೆ, ಸೊ ಇಲ್ಲೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ಕಾಂಟ್ಯಾಕ್ಟ್ ಫೋರ್ಸಸ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ವಾಟ್ ಇಸ್ ದ ಕಾಂಟ್ಯಾಕ್ಟ್ ಫೋರ್ಸಸ್? ಸೊ ಒಂದು ಬಾಡಿನ ನಾನು ನಿಮಗೆ ಒಂದು ಪ್ರಾಬ್ಲಮ್ನ ಒಂದೇ ಒಂದು ಕೇಸ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸಿ ಹಿಯರ್, ಫಸ್ಟ್ ಕೇಸ್ನ ಮಾತ್ರ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ದರ್ ಆರ್ 2 bodies. This is m2 and there is another body. Let us say this is m1 ಅಂತ ಕರೆಯೋಣ. ಇಲ್ಲಿ ಫೋರ್ಸ್ ಹೇಗೆ ಆಕ್ಟ್ ಮಾಡ್ತಾ ಇದೆ ನೋಡಿ, ಇಲ್ಲಿ it is the force is acting like this, push. Because of this push, whole system will move with some acceleration a ಅಂತ ಹೇಳ್ತಾರೆ. Therefore we can write what is the net force ಏನಾಗುತ್ತೆ ನೋಡಿ, ಇಲ್ಲಿ m1 plus m2 into a. So what is the acceleration of the system here? F divided by m1 plus m2 ಅಂತ ಬರೀಬಹುದು. ಇವಾಗ ನಿಮ್ಗೆ ಇಲ್ಲಿ ಕ್ವಶನ್ ಕೇಳ್ತಾರೆ ಏನು ಅಂತಂದಾಗ ವಾಟ್ ಈಸ್ ದ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಕೇಳ್ತಾರೆ. ವಾಟ್ ಇಸ್ ದ ಕಾಂಟ್ಯಾಕ್ಟ್ ಫೋರ್ಸ್?
ನೋಡಿ M1ಗೆ ಮತ್ತು M2ಗೆ ಮಧ್ಯದಲ್ಲಿ ಈ ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಕಾಂಟ್ಯಾಕ್ಟ್ ಫೋರ್ಸ್ ಇರುತ್ತೆ. ಸೊ ನೋಡಿ ಎರಡು ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ M1 ಅನ್ನೋದು ನಿಮಗೆ M2 ಮೇಲೆ ಎಷ್ಟು ಕಾಂಟ್ಯಾಕ್ಟ್ ಫೋರ್ಸ್ ಎಕ್ಸರ್ಟ್ ಮಾಡುತ್ತೋ M2 ಅನ್ನೋದು ಸಹ ನಿಮಗೆ M1 ಮೇಲೆ ಅಷ್ಟೇ ಫೋರ್ಸ್ ಎಕ್ಸರ್ಟ್ ಮಾಡುತ್ತೆ. ಗೊತ್ತಾಯ್ತಲ್ವಾ? ಸೊ ವಾಟ್ ಈಸ್ ದಿಸ್ ಕಾಂಟ್ಯಾಕ್ಟ್ ಫೋರ್ಸ್? ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇಲ್ಲಿ ಈ ಕಾಂಟ್ಯಾಕ್ಟ್ ಫೋರ್ಸ್ ಏನ್ರಿ ಮಾಡ್ತಾ ಇದೆ ಇಲ್ಲಿ ಸಿಂಪಲ್ ಆಗಿ ನೋಡಿ. ಇಲ್ಲಿ ಈ ಕಾಂಟ್ಯಾಕ್ಟ್ ಎಫ್ ಅನ್ನೋದು M2 ಬ್ಲಾಕ್ನ ಪುಷ್ ಮಾಡ್ತಾ ಇದೆ. ಇಸ್ ಇಟ್ ರೈಟ್ ಆರ್ ನಾಟ್? Therefore we can write contact force F is equals to M2 into A ಅಂತ ಬರೀಬಹುದು. Therefore F becomes equals to M2 into what is A value here? F divided by M1 plus M2 ಅಂತ ಬರೀಬಹುದು. This is the contact force. ಇದನ್ನ ಇನ್ನೂ ಒಂದು ರೀತಿ ನಾವು another method ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. This is from free body diagram ಸೆಕೆಂಡ್ ಮಾಸ್ M2. ಇಲ್ಲಿ ನಿಮಗೆ ಫ್ರಮ್ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ M1 ನಾವು ನೋಡೋಣ. ಫಾರ್ M1 ಕ್ಯಾಪಿಟಲ್ ಎಫ್ ಅನ್ನೋದು ನಿಮಗೆ ಫಾರ್ವರ್ಡ್ ಪಾಸಿಟಿವ್ ಎಕ್ಸಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ. ಮೈನಸ್ ಕಾಂಟ್ಯಾಕ್ಟ್ ಫೋರ್ಸ್ ನೋಡಿ ಇಲ್ಲಿ M1ಗೆ ಕಾಂಟ್ಯಾಕ್ಟ್ ಫೋರ್ಸ್ ಲೆಫ್ಟಲ್ಲಿ ಆ್ಯಕ್ಟ್ ಮಾಡ್ತಾ ಇದೆ, ಮೈನಸ್ ಎಫ್ ಅಂತ ತಗೊಳ್ಳೋಣ. ವಿಚ್ ಈಸ್ ಈಕ್ವಲ್ಸ್ ಟು M1 ಇಂಟು A ಅಂತ ಬರಿತೀವಿ. ಸೊ ಕಾಂಟ್ಯಾಕ್ಟ್ ಫೋರ್ಸ್ ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ F ಮೈನಸ್ M1 ಇಂಟು A. ಸೊ ಸಿಂಪ್ಲಿಫೈ ಮಾಡೋಣ, ನಮ್ಗೆ ಆನ್ಸರ್ ಸಿಗುತ್ತೆ F ಮೈನಸ್ M1 ಇಂಟು F ಅಂದರೆ ಏನಪ್ಪ? A ಅಂದರೆ F divided by M1 plus M2. If you simplify, contact force becomes equals to M2 into capital F divided by M1 plus M2 ಅಂತಾನೆ ಬರುತ್ತೆ. ನೋಡಿ ಎರಡು ಅಬ್ಸರ್ವ್ ಮಾಡಿ ಇಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು, ಯು ಪ್ಲೀಸ್ ಅಬ್ಸರ್ವ್ ಬೋತ್ ದ ಥಿಂಗ್ಸ್, ಬೋತ್ ಆರ್ ಸೇಮ್. ಅರ್ಥ ಆಯ್ತಾ? ಲೈಕ್ ದಟ್ ವಿ ಹ್ಯಾವ್ ಟು ಥಿಂಕ್. ಇದೇ ರೀತಿ ನಿಮಗೆ ಡಿಫ್ರೆಂಟ್ ಕೇಸಸ್ನ ನಾನು ನಿಮಗೆ ಡೈರೆಕ್ಟಾಗಿ ಕೊಟ್ಟಿದ್ದೀನಿ. ನೋಟ್ಸ್ನ ಡೌನ್ಲೋಡ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿ. ನೋಡಿ ಇಲ್ಲಿ 2 ಬಾಡೀಸ್ ಇದ್ದಾಗ ಫೋರ್ಸ್ ಅನ್ನೋದು ಲೆಫ್ಟ್ ಆ್ಯಕ್ಟ್ ಮಾಡ್ತಾ ಇದ್ದಾಗ, ಸೊ ಸಿ ಹಿಯರ್ ವಾಟ್ ಕ್ಯಾನ್ ಯು ಸೇ? ನೋಡಿ ಇಲ್ಲಿ ಎರಡು ಬಾಡಿ ಫೋರ್ಸ್ ರೈಟ್ ಸೈಡ್ ಆ್ಯಕ್ಟ್ ಮಾಡ್ತಾ ಇದ್ದಾಗ, ನೋಡಿ ಎರಡಕ್ಕೂ ಬಾಡಿ ಫೋರ್ಸ್ ಲೆಫ್ಟ್ಗೆ ಆ್ಯಕ್ಟ್ ಮಾಡ್ತಾ ಇರಬೇಕಾದ್ರೆ 3 ಬ್ಲಾಕ್ಸ್ ಫೋರ್ಸ್ ರೈಟ್ ಆ್ಯಕ್ಟ್ ಮಾಡಬೇಕಾದ್ರೆ ಏನಾಗ್ತಾ ಇದೆ ಅಂತ ನೀಟಾಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ಟ್ಯಾಬ್ಲರ್ ಕಾಲಮಲ್ಲಿ ಕೊಟ್ಟಿದ್ದೀವಿ, ಇದನ್ನು ನೋಡಿ ಓದಿ ನಿಮಗೆ ಗೊತ್ತಾಗುತ್ತೆ. ನಾವು ಲೆಟ್ ಅಸ್ ಸಿ ಅಬೌಟ್ ದ ನೆಕ್ಸ್ಟ್ ಥಿಂಗ್ ದಟ್ ಈಸ್ ಓಕೆ. ಲೆಟ್ ಅಸ್ ಸಾಲ್ವ್ ಒನ್ ಪ್ರಾಬ್ಲಮ್, ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ನ ನೋಡೋಣ. ಏನು ಹೇಳ್ತಾ ಇದೆ ಅಂತಂದ್ರೆ ಓದಿ. 2 blocks of masses 4 kg and 6 kg are placed in contact with each other on a frictionless horizontal surface. If you apply a push of 5 Newton on the heavier mass, the force on the lighter mass will be ಅಂತ ಹೇಳ್ತಾ ಇದ್ದಾರೆ. ಸೊ ದಿಸ್ ದ ಕ್ಯಾಪಿಟಲ್ ಎಫ್ ವ್ಯಾಲ್ಯೂ ನಿಮಗೆ ಕೊಟ್ಟಿದ್ದಾರೆ. ದೇ ಆರ್ ಆಸ್ಕಿಂಗ್ ವಾಟ್ ಈಸ್ ದ ಫೋರ್ಸ್ ಆನ್ ಲೈಟರ್ ಮಾಸ್. ಸ್ಮಾಲ್ ಎಫ್ ನಾವು ಫೈಂಡ್ ಔಟ್ ಮಾಡಬೇಕು ಅಂತಂದರೆ ವಾಟ್ ಈಸ್ ದ ಫೋರ್ಸ್, ದಟ್ ಈಸ್ ದ ಕಾಂಟ್ಯಾಕ್ಟ್ ಫೋರ್ಸ್ ನಾವು ಫೈಂಡ್ ಔಟ್ ಮಾಡಬೇಕು. ಓಕೆನಾ? ಸೊ ಹೌ ಕ್ಯಾನ್ ಡೂ ದ್ಯಾಟ್? ಸಿ ಹಿಯರ್, what is the net force? It is equals to M1 plus M2 into A ಅಂತ ಬರಿತೀವಿ. ಸೊ acceleration is equals to F divided by M1 plus M2. F ಅಂದರೆ ಎಷ್ಟೇ? 5 divided by 6 plus 4. Acceleration is equals to 1/2 meter per second square ಬರ್ತಾ ಇದೆ. Therefore what is the contact force? Force on 4 kg ಬಾಡಿ ತಾನೆ ಅವ್ರು ಕೇಳ್ತಾ ಇರೋದು ನಿಮಗೆ. What is the force on lighter mass ಅಂತಂದ್ರೆ 4 kg. So F becomes equals to 4 into A. So 4 into 1/2 ಅಂತಂದ್ರೆ ನಿಮಗೆ 2 Newton ಅಂತ ಬರುತ್ತೆ. Though we go with option C. Now let us see the next problem. ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೀಟಾಗಿ ಅಬ್ಸರ್ವ್ ಮಾಡಿ. See here, 2 blocks are in contact on a frictionless table. One has mass M and other has mass 2m as shown in figure. Force F is applied on mass 2m. Then system moves towards right. Now the same force F is applied on mass M. The ratio of force of contact between the 2 blocks will be in the 2 cases respectively ಅಂತ ಹೇಳ್ತಾ ಇದ್ದಾರೆ. in the 2 cases respectively. Okay, so let us think. ಕೇಸ್ 1 ನಾವು ನೋಡೋಣ. ಕೇಸ್ 1 ಏನ್ರಿ ಇಲ್ಲಿ ಅಂತಂದಾಗ, ಸಿ ಹಿಯರ್
ದಿಸ್ ಅ 2m ಬ್ಲಾಕ್ ಅಂಡ್ ದರ್ ಇಸ್ m ಬ್ಲಾಕ್ ಅಂತ ಹೇಳ್ತಾರೆ. ಫೋರ್ಸ್ ಅನ್ನೋದು ನಿಮಗೆ ಎಫ್ ಹೀಗೆ ಆ್ಯಕ್ಟ್ ಮಾಡ್ತಾ ಇದೆ. ಸೊ ಹೋಲ್ ಸಿಸ್ಟಮ್ ಅನ್ನೋದು ಈಗ ಮೂವ್ ಆಗ್ತಾ ಇದೆ, ಕರೆಕ್ಟಾ? ಸೊ ಆಕ್ಸಲರೇಷನ್ ಏನಾಗ್ತದೆ ನಮ್ಗೆ ಇಲ್ಲಿ ಅಂತಂದರೆ ಎಫ್ ಡಿವೈಡ್ ಬೈ 3m ಅಂತ ಬರುತ್ತೆ. ದರ್ ವಾಟ್ ಇಸ್ ದ ಕಾಂಟ್ಯಾಕ್ಟ್ ಫೋರ್ಸ್ ಹಿಯರ್? ಈ ಕೇಸಲ್ಲಿ ನಿಮಗೆ ಕಾಂಟ್ಯಾಕ್ಟ್ ಫೋರ್ಸ್ ಎಫ್ ಅಂತ ತಗೊಳ್ಳೋಣ. ಕಾಂಟ್ಯಾಕ್ಟ್ ಫೋರ್ಸ್ ಎಫ್ ಆಗಿರುತ್ತೆ. ದೇರ್ ಫೋರ್ ಕಾಂಟ್ಯಾಕ್ಟ್ ಫೋರ್ಸ್ ಸ್ಮಾಲ್ ಎಫ್ ಏನು ಮಾಡ್ತದೆ ನೋಡಿ, ಇಲ್ಲಿ ಎಮ್ ಸ್ಮಾಲ್ ಬ್ಲಾಕ್ನ ಮೂವ್ ಮಾಡ್ತಾ ಇದೆ. ಸೊ ಯು ಕ್ಯಾನ್ ರೈಟ್ ಎಫ್ ಇಸ್ ಈಕ್ವಲ್ಸ್ ಎಮ್ ಇಂಟು ಎ. ದೇರ್ ಫೋರ್ ಎಮ್ ಇಂಟು ವಾಟ್ ಈಸ್ ದ ಎ ವ್ಯಾಲ್ಯೂ ಹಿಯರ್? ಎಫ್ ಡಿವೈಡ್ ಬೈ 3m ಅಂತ ಬರೀಬಹುದು. ಎಮ್ ಕ್ಯಾನ್ಸಲ್ ಆದರೆ ನಿಮಗೆ ಎಫ್ ಬೈ 3 ಅಂತ ಬರ್ತಾ ಇದೆ. ಸೊ ಲೆಟ್ ಇಟ್ ಬಿ F1 ಕೇಸ್ ಈಕ್ವೇಷನ್ 1 ಅಂತ ಕರೆಯೋಣ. ಇವಾಗ ನಿಮಗೆ ಕೇಸ್ 2 ನಾವು ನೋಡೋಣ. ಏನು ಕೇಸ್ 2 ಏನು ಹೇಳ್ತಾ ಇದ್ದಾರೆ ಇಲ್ಲಿ ಅಂತ ಅಬ್ಸರ್ವ್ ಮಾಡಿದ್ದಾಗ, ಇಲ್ಲಿ ಈ ಕೇಸಲ್ಲಿ ನಿಮಗೆ ಫೋರ್ಸ್ ಅನ್ನೋ ನಿಮಗೆ ಎಮ್ ಮೇಲೆ ಆ್ಯಕ್ಟ್ ಮಾಡ್ತಾ ಇದೆ ಆ್ಯಸ್ ಶೋನ್ ಲೈಕ್ ದಿಸ್. ಇವಾಗ ಬಾಡಿ ಬ್ಲಾಕ್ಸ್ ಅನ್ನೋದು ಲೆಫ್ಟ್ ಸೈಡಲ್ಲಿ ಮೂವ್ ಆಗುತ್ತೆ. ಸೊ ವಾಟ್ ಈಸ್ ದ ಆಕ್ಸಲರೇಷನ್ ಆಫ್ ದ ಸಿಸ್ಟಮ್ ಹಿಯರ್? ಸೇಮ್ ಎಫ್ ಡಿವೈಡ್ ಬೈ 2m ಪ್ಲಸ್ m ಅಂದರೆ 3m ಅಲ್ವಾ? ಸೊ ಲೆಟ್ ಇಟ್ ಬಿ ಆಕ್ಸಲರೇಷನ್. ಇವಾಗ ಕಾಂಟ್ಯಾಕ್ಟ್ ಫೋರ್ಸ್ ಎಂಟ್ರಿ ಆಗತ್ತೆ ನಮ್ಗೆ ಇಲ್ಲಿ ನೋಡಿ, ಇಲ್ಲಿ ಕಾಂಟ್ಯಾಕ್ಟ್ ಫೋರ್ಸ್ ಇಲ್ಲಿ ಸ್ಮಾಲ್ ಎಮ್ ಮೇಲೆ ಹೀಗಿರುತ್ತೆ, 2m ಮೇಲೆ ಹೀಗಿರುತ್ತೆ. ಸೊ ಈ ಕಾಂಟ್ಯಾಕ್ಟ್ ಫೋರ್ಸ್ ಏನು ಮಾಡ್ತಾ ಇದೆ? 2m ಬ್ಲಾಕ್ನ ಮೂವ್ ಮಾಡ್ತಾ ಇದೆ. ದೇರ್ ಫೋರ್ ಎಫ್ ಬಿಕಮ್ಸ್ ಈಕ್ವಲ್ಸ್ ಟು 2m ಇಂಟು ಎ ಅಂತ ಬರೀಬಹುದು. 2m ಇಂಟು ವಾಟ್ ಇಸ್ ಆಕ್ಸಲರೇಷನ್? ಎಫ್ ಡಿವೈಡ್ ಬೈ 3m. ಎಮ್ ಕ್ಯಾನ್ಸಲ್ ಆದರೆ ನಿಮಗೆ 2/3f ಬರುತ್ತೆ. ಇಟ್ ಇಸ್ F2 ಅಂತ ಕರೆಯೋಣ. ದೇರ್ ಫಾರ್ ರೇಷಿಯೋ ಕೇಳ್ತಾ ಇದ್ದಾರೆ ಅವರು, F1 ಬೈ F2. ವಾಟ್ ಈಸ್ F1 ವ್ಯಾಲ್ಯೂ ಹಿಯರ್? F1 ಬೈ F2. ಫಸ್ಟ್ ಕೇಸ್ ಮತ್ತು ಸೆಕೆಂಡ್ ಕೇಸ್ ಅಲ್ವಾ ಕೇಳ್ತಾ ಇರೋದು. ಸೊ ಫಸ್ಟ್ ಕೇಸಲ್ಲಿ F/3 ಅಂತ ಬಂದಿದೆ, ಫಸ್ಟ್ ಕೇಸಲ್ಲಿ F/3 ಅಂತ ಬಂದಿದೆ. ಸೆಕೆಂಡ್ ಕೇಸಲ್ಲಿ ನಿಮಗೆ 2/3f ಅಂತ ಬಂದಿದೆ. ಸೊ F/3 ಕ್ಯಾನ್ಸಲ್ ಆದರೆ ನಿಮಗೆ 1:2 ಅಂತ ಬರುತ್ತೆ. ದೇರ್ ಫೋರ್ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಆಪ್ಷನ್ನ ಬಿ. ಅರ್ಥ ಆಗ್ತದಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು? ನಾವು ಲೆಟ್ ಅಸ್ ಥಿಂಕ್ ಅಬೌಟ್ ದ ನೆಕ್ಸ್ಟ್ ಕಾನ್ಸೆಪ್ಟ್. motion of the blocks connected by massless string. massless string ನೋಡಿ, ಎರಡು ಬ್ಲಾಕ್ಸ್, ಇಷ್ಟು ಮುಂಚೆ ನಾವೇನು ಹೇಳಿದ್ದೀವಿ? ಎರಡು ಬ್ಲಾಕ್ಸ್ ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಾಗ ಕಾಂಟ್ಯಾಕ್ಟ್ ಫೋರ್ಸ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ತಾರೆ. ಇವಾಗ ಅದೇ ಎರಡು ಬ್ಲಾಕ್ಸ್ನ ಒಂದು ಸ್ಟ್ರಿಂಗ್ ಇಂದ ಕನೆಕ್ಟ್ ಮಾಡಿದಾಗ ವಾಟ್ ಈಸ್ ದ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ ಆಗಿರುತ್ತೆ. ನಿಮಗೆ ಪ್ರೀವಿಯಸ್ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದ್ದರೆ ಈಸಿಯಾಗಿ ಇದನ್ನು ಅರ್ಥ ಆಗುತ್ತೆ. ಸೊ ಒಂದ್ಸರಿ ನೋಡೋಣ. ಸಿ ಹಿಯರ್ ಐ ವಿಲ್ ಎಕ್ಸ್ಪ್ಲೈನ್ ಫಸ್ಟ್ ಕೇಸ್. ಫಸ್ಟ್ ಕೇಸ್ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದೇ ರೀತಿ ನಿಮಗೆ ಟ್ಯಾಬ್ಲರ್ ಕಾಲಮಲ್ಲಿ ಎಲ್ಲ ಕೇಸಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್. ಸಿ ಹಿಯರ್ ಲೆಟ್ ಅಸ್ ಕನ್ಸಿಡರ್ ದ ಕೇಸ್. ಸಿ ಹಿಯರ್ motion of the blocks connected with the string. Let us say there is a block of mass m1 connected by a string to the block of mass m2. ಅಷ್ಟೇನಾ? m2. ಓಕೆ. ಇವಾಗ ಕೇಸ್ 1 ಇಲ್ಲಿ ಏನು ಅಂತಂದರೆ, ವೆನ್ ದ ಫೋರ್ಸ್ ಈಸ್ ಆ್ಯಕ್ಟಿಂಗ್ ಟುವರ್ಡ್ಸ್ ರೈಟ್ ಸೈಡ್, ಯಾವಾಗ ಫೋರ್ಸ್ ಟುವರ್ಡ್ಸ್ ರೈಟ್ ಸೈಡ್ ಹೋಗ್ತಾ ಇರುತ್ತೋ ಹೋಲ್ ಸಿಸ್ಟಮ್ ವಿಲ್ ಮೂವ್ ವಿತ್ ಆಕ್ಸಲರೇಷನ್ ಎ ಅಂತ ಹೇಳ್ತಾರೆ. ಸೊ ಆಕ್ಸಲರೇಷನ್ ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ? ನೆಟ್ ಫೋರ್ಸ್ ಡಿವೈಡ್ ಬೈ ನೆಟ್ ಮಾಸ್. ಕರೆಕ್ಟಾ? ಲೆಟ್ ಇಟ್ ಬಿ. ದೆನ್ ವಾಟ್ ಈಸ್ ಅ ಟೆನ್ಷನ್ ಇನ್ ದ ಸ್ಟ್ರಿಂಗ್? ಟೆನ್ಷನ್ ಇನ್ ದ ಸ್ಟ್ರಿಂಗ್ ಎರಡು ರೀತಿ ನಾವು ಡಿಸ್ಕ್ರೈಬ್ ಮಾಡ್ಬೋದು. ನೋಡಿ, ಟೆನ್ಷನ್ ನಾನು ಹೇಳ್ತಾ ಇದ್ದೀನಿ ವಿತ್ ರೆಸ್ಪೆಕ್ಟ್ ಟು ಮಾಸ್ m1 ಟೆನ್ಷನ್ ಆಲ್ವೇಸ್ ಆಕ್ಟ್ಸ್ ಅವೇ ಅಲ್ವಾ? ಹೀಗಿರುತ್ತೆ. ಸೇಮ್ ಸ್ಟ್ರಿಂಗ್ ಆಗಿರೋದ್ರಿಂದ ಟೆನ್ಷನ್ ಮ್ಯಾಗ್ನಿಟ್ಯೂಡ್ ಕಾನ್ಸ್ಟೆಂಟ್ ಆಗಿರುತ್ತೆ. ವಿತ್ ರೆಸ್ಪೆಕ್ಟ್ ಟು m2 ಟೆನ್ಷನ್ ಅನ್ನೋದು ನಿಮಗೆ ಟುವರ್ಡ್ಸ್ ಲೆಫ್ಟ್ ಇರುತ್ತೆ. ಸೊ ಅಬ್ಸರ್ವ್ ಮಾಡಿ, ಈ m1 ಬ್ಲಾಕ್ನ ಟೆನ್ಷನ್ ಏನು ಮಾಡ್ತಾ ಇದೆ? ಟೆನ್ಷನ್ ಈಸ್ ಪುಲ್ಲಿಂಗ್ m1 ಬ್ಲಾಕ್. ದೇರ್ ಫೋರ್ ವಿ ಕ್ಯಾನ್ ರೈಟ್ T is equals to m1 into a. Therefore T becomes equals to ಏನ್ರಿ ಆಗತ್ತೆ? ಸೊ F divided by m1 plus m2. This is from free body diagram of m1 ಅಂತ ಹೇಳ್ತಾರೆ. ಅದು ನಿಮಗೆ R ಗೊತ್ತಾಯ್ತಲ್ವಾ? ನಿಮಗೆ ಇಲ್ಲ, ಇಫ್ ಐ ಟೇಕ್ ದ ಫ್ರೀ ಬಾಡಿ ಡಯಾಗ್ರಾಮ್ ಮಾಸ್ m2 ನ ಕನ್ಸಿಡರ್ ಮಾಡಿದ್ರೆ F ಹೀಗಿದೆ,
ಟೆನ್ಷನ್ ಅನ್ನೋದು ಲೆಫ್ಟ್ ಸೈಡ್ ಆಕ್ಟ್ ಮಾಡ್ತಾ ಇದೆ. ಸೊ ಆಕ್ಸಲರೇಷನ್ ಹೀಗಿದೆ. ಇಸ್ ಇಟ್ ರೈಟ್? ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಎಫ್ ಮೈನಸ್ ಟಿ ಇಸ್ ಈಕ್ವಲ್ಸ್ ಟು m2 ಇಂಟು ಎ ಅಂತ ಬರೀಬಹುದು. ಟಿ ಬಿಕಮ್ಸ್ ಈಕ್ವಲ್ಸ್ ಟು ಎಫ್ ಮೈನಸ್ m2 ಇಂಟು ಎ ಅಂತ ಬರಿತಾ ಇದ್ದೀವಿ. ಎಫ್ ಮೈನಸ್ m2 ಇಂಟು ಎ ವ್ಯಾಲ್ಯೂ ಏನ್ರಿ? ಎಫ್ ಡಿವೈಡ್ ಬೈ m1 ಪ್ಲಸ್ m2 ಅಂತ ಹೇಳ್ತಾರೆ. ಸೊ ಸಿಂಪ್ಲಿಫೈ ಮಾಡಿದ್ದಾಗ ಟೆನ್ಷನ್ ಅನ್ನೋದು ನಿಮಗೆ m1 ಇಂಟು ಎಫ್ ಡಿವೈಡ್ ಬೈ m1 ಪ್ಲಸ್ m2 ಅಂತಲೇ ಬರುತ್ತೆ. ಯಾವ ಮೆಥಡ್ ಬೇಕಾದ್ರೆ ನೀವು ಸಾಲ್ವ್ ಮಾಡ್ಕೋಬಹುದು. ಅರ್ಥ ಆಗ್ತದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಥಿಂಕ್ ಅಬೌಟ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ಇದೇ ರೀತಿ ನಿಮಗೆ ಫೋರ್ಸ್ ಡೈರೆಕ್ಷನ್ ಚೇಂಜ್ ಮಾಡ್ತಾ ಇದ್ದಾಗ ಏನೇನಾಗುತ್ತೆ ಟೆನ್ಷನ್ಗೂ ಮತ್ತು ಆಕ್ಸಲರೇಷನ್ಗೂ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 2 ಬಾಡೀಸ್ ಮತ್ತು 3 ಬಾಡೀಸ್ ಎಲ್ಲ ನಿಮಗೆ ಸಿಗುತ್ತೆ. ಸೊ ಇದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ನಾವು ಲೆಟ್ ಅಸ್ ಸಿಂಪ್ಲಿಫೈ ಅಬೌಟ್ ದ ನೆಕ್ಸ್ಟ್ let us simplify the numerical problems. ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ನಾವು ನೋಡೋಣ. ಏನದು ಏನು ಹೇಳ್ತಾ ಇದೆ ಈ ಪ್ರಾಬ್ಲಮ್ ಅನ್ನೋದು ಚೆಕ್ ಮಾಡಿ. ಎ ಮಂಕಿ ಆಫ್ ಮಾಸ್ 20 kg ಈಸ್ ಹೋಲ್ಡಿಂಗ್ ಎ ವರ್ಟಿಕಲ್ ರೋಪ್ ಅಂತ ಹೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಕನ್ಸಿಡರ್ ಎ ವರ್ಟಿಕಲ್ ರೋಪ್. ಈ ರೋಪ್ನ ಏನು ಮಾಡ್ತಾ ಇದೆ ನಿಮಗೆ ಅಂದರೆ ಹೋಲ್ಡ್ ಮಾಡಿದೆ ಈ ಮಂಕಿ. ವಾಟ್ ಇಸ್ ದ ಮಾಸ್ ಆಫ್ ದಿಸ್ ಮಂಕಿ? ಇಟ್ ಈಸ್ 20 kg ಅಂತ ಹೇಳ್ತಾ ಇದ್ದಾರೆ. ಸೊ ದ ರೋಪ್ ವಿಲ್ ನಾಟ್ ಬ್ರೇಕ್ ವೆನ್ ಎ ಮಾಸ್ ಆಫ್ 25 kg is suspended. ಸೊ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಟೆನ್ಷನ್ ದಟ್ ಕ್ಯಾನ್ ವಿತ್ಸ್ಟ್ಯಾಂಡ್ ಬೈ ದ ರೋಪ್? ರೋಪ್ ಎಷ್ಟು ಟೆನ್ಷನ್ ವಿತ್ಸ್ಟ್ಯಾಂಡ್ ಆಗುತ್ತೆ ನಿಮಗೆ ಅಂತಂದಾಗ ಇಟ್ ಈಸ್ 25 ಇಂಟು ಜಿ ಅಂತ ನಾವು ಹೇಳ್ಬೋದು. ಸೊ ಇಟ್ ಬಿಕಮ್ಸ್ ಈಕ್ವಲ್ಸ್ ನಿಮಗೆ 250 ನ್ಯೂಟನ್ ಅಂತ ಬರಿತೀವಿ. ಲೆಟ್ ಇಟ್ ಬಿ ಇಕ್ವೇಶನ್ 1 ಅಂತ ಕರಿತೀವಿ. ಸೊ ಸಿ ಹಿಯರ್ ಏನು ಹೇಳ್ತಾ ಇದ್ದಾವೆ? ಬಟ್ ಇಟ್ ವಿಲ್ ಬ್ರೇಕ್ ಇಫ್ ದ ಎಕ್ಸೀಡ್ಸ್ 25 kg. 25 kg ಗಿಂತ ಈ ರೋಪ್ ಟೆನ್ಷನ್ ಜಾಸ್ತಿ ಆದರೆ ರೋಪ್ ಬ್ರೇಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ಮ್ಯಾಕ್ಸಿಮಮ್ ಆಕ್ಸಲರೇಷನ್ ವಿತ್ ವಿಚ್ ದ ಮಂಕಿ ಕ್ಯಾನ್ ಕ್ಲೈಮ್ ಅಪ್ ಅಂತ ಹೇಳ್ತಾ ಇದ್ದಾರೆ. ಸೊ ವಾಟ್ ಶುಡ್ ದ ಮ್ಯಾಕ್ಸಿಮಮ್ ಆಕ್ಸಲರೇಷನ್? ಲೆಟ್ ಎ ಬಿ ದ ಆಕ್ಸಲರೇಷನ್ ಆಫ್ ದ ಮಂಕಿ ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ ನೋಡಿ ಇಲ್ಲಿ ಇದರ ವೆಯ್ಟ್ ಆಫ್ ದ ಮಂಕಿ ನಿಮಗೆ ಕೆಳಗಡೆ ಆಕ್ಟ್ ಮಾಡ್ತಾ ಇರುತ್ತೆ, ಟೆನ್ಷನ್ ಅದ ಮೇಲೆ ಆಕ್ಟ್ ಮಾಡ್ತಾ ಇರುತ್ತೆ. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ T minus mg must become equals to m into a ಅಂತ ಬರೀಬಹುದು. ಅವಾಗ ಟೆನ್ಷನ್ ಏನಾಗತ್ತೆ ನೋಡಿ ಇಲ್ಲಿ g ಪ್ಲಸ್ a ಅಂತ ನಾವು ಕರಿತೀವಿ. ಲೆಟ್ ಇಟ್ ಬಿ ಇಕ್ವೇಶನ್ 2 ಅಂತ ಹೇಳ್ತಾ ಇದೀವಿ. therefore from 1 and 2 ಏನು ಹೇಳ್ಬೋದು ನಾವು ಅಂತಂದ್ರೆ ದಿಸ್ ಈಸ್ ದ ಮ್ಯಾಕ್ಸಿಮಮ್ ಟೆನ್ಷನ್ ವೆನ್ ದ ಮಂಕಿ ಕ್ಲೈಮ್ಸ್ ಅಪ್ ವಿತ್ ಅನ್ ಆಕ್ಸಲರೇಷನ್ a ಅಂತ ಹೇಳ್ತೀವಿ. ಸೊ 1 and 2 ಹೇಳಿದಾಗ ನಾವು ಏನು ಹೇಳ್ಬೋದು ನಾವಿಲ್ಲಿ ಅಂತಂದಾಗ ಯು ಕ್ಯಾನ್ ರೈಟ್ m ಇಂಟು g ಪ್ಲಸ್ a ಬಿಕಮ್ಸ್ ಈಕ್ವಲ್ಸ್ ಟು 250 ಅಂತ ಹೇಳ್ಬೋದು. m ಅಂದ್ರೆ ಎಷ್ಟು ನಿಮ್ಗಿಲ್ಲಿ 20 ಅಂತ ಕೊಟ್ಟಿದ್ದಾರಲ್ವಾ, ಇಟ್ ಈಸ್ ಈಕ್ವಲ್ಸ್ ಟು 250. ಸೊ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ನೋಡಿ, 2 ಅಂತಂದಾಗ 12.5 ಟೈಮ್ಸ್ ನಿಮಗೆ ಕ್ಯಾನ್ಸಲ್ ಆಗುತ್ತೆ. ಸೊ ಎ ಬಿಕಮ್ಸ್ ಈಕ್ವಲ್ಸ್ ಟು 12.5 ಮೈನಸ್ ಜಿ. ಸೊ ಎ ಇಸ್ ಈಕ್ವಲ್ಸ್ ಟು 2.5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರೀಬಹುದು. ಗೊತ್ತಾಗಿದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು. ಸೊ ದಿಸ್ ಈಸ್ ದ ಆಕ್ಸಲರೇಷನ್ with which the monkey can climb up so that the rope will not break ಅಂತ ಹೇಳ್ತಾ ಇದ್ದಾರೆ. So let us see the next problem. A sphere is accelerated upwards with the help of a cord ಅಂತ ಹೇಳ್ತಾ ಇದ್ದಾರೆ. Whose breaking strength is 5 times its weight ಅಂತ ಹೇಳ್ತಾ ಇದ್ದಾರೆ. So the what maximum acceleration with which a sphere can move up without cord breaking. Similar problem ಅಂತಾನೆ ಹೇಳ್ಬೋದು ನಾವು. ಇಲ್ಲಿ ಒಂದು ಸ್ಪಿಯರ್ ಕೊಟ್ಟಿದ್ದಾರೆ ಅಷ್ಟೇ. ಇಲ್ಲಿ there is one sphere. ಓಕೆನಾ? See here, what is the maximum tension that can withstand by the rope? Here it is 5 times its weight ಅಂತ ಹೇಳ್ತಾ ಇದ್ದಾರೆ. ಸೊ 5 into mg ಅಂತ ನಾವು ಕರೆಯೋಣ. ಲೆಟ್ ಇಟ್ ಬಿ ಇಕ್ವೇಶನ್ 1. ಲೆಟ್ ದ ಸ್ಪಿಯರ್ ಈಸ್ ಮೂವಿಂಗ್ ಅಪ್ ವಿತ್ ಸಮ್ ಆಕ್ಸಲರೇಷನ್ a ಅಂತ ನಾವು ತಗೊಂಡಿದ್ದಾಗ ಅದರ ವೆಯ್ಟ್ ಅನ್ನೋದು ಕೆಳಗಡೆ ಆಕ್ಟ್ ಮಾಡ್ತಾ ಇರುತ್ತೆ, ಟೆನ್ಷನ್ ಅನ್ನೋದು ಮೇಲೆ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ಅಕಾರ್ಡಿಂಗ್ ಟು ಅಸ್ ಫ್ರೀ ಬಾಡಿ ಡಯಾಗ್ರಾಮ್ ಪ್ರಕಾರ ನಾವೇನು ಬರೀಬಹುದು ನೋಡಿ, ಇಲ್ಲಿ T becomes equals to m into g plus a. Previous problem ಒಂದ್ಸರಿ ನೋಡಿ, equation 2. Therefore 1 and 2 ನಾವು ಅಬ್ಸರ್ವ್ ಮಾಡಿದ್ದಾಗ ಏನು ಬರುತ್ತೆ ನೋಡಿ, ಇಲ್ಲಿ m into g plus a must become equals to 5 times mg ಅಂತ ಹೇಳ್ಬೋದು. m will get cancel. So a becomes equals to 5g minus g ಅಂತಂದಾಗ you will get 4g. So we going to go with option A. Option A.
ಪ್ರೀವಿಯಸ್ ಏನಾಗಿರುತ್ತೆ ನಿಮ್ಗೆ ಆನ್ಸರ್ ನಿಮ್ಗೆ ಇಲ್ಲಿ ನಿಮಗೆ 2.5 m/s² ಅಂತ ಬಂದಿರುತ್ತೆ. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್ ಒಂದ್ಸರಿ ನೋಡೋಣ. ಮೋಷನ್ ಆಫ್ ಕನೆಕ್ಟೆಡ್ ಬ್ಲಾಕ್ ಓವರ್ ಎ ಪುಲ್ಲಿ ಅಂತ ಹೇಳ್ದೆ. ಓವರ್ ಎ ಪುಲ್ಲಿ ನಿಮಗೆ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ಎಲ್ಲ ನಿಮ್ಗೆ ನೀಟಾಗಿ ಕೊಟ್ಟಿದ್ದೀನಿ, ಆದರೆ ಒಂದು ಕೇಸ್ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆ ಅಂತಂದ್ರೆ ದಿಸ್ ಇಸ್ ದ ಫೆಮಿಲಿಯರ್ ಅಂಡ್ ಫ್ರೀಕ್ವೆಂಟ್ಲಿ ಆಸ್ಡ್ ಕೇಸ್ ಅಂತ ಹೇಳ್ತಾ ಇದ್ದೀನಿ. ಈ ಕೇಸ್ ನಿಮಗೆ ಫ್ರೀಕ್ವೆಂಟ್ ಆಗಿ ನಿಮಗೆ ಕೇಳಿದ್ದಾರೆ. ಸೊ ಇದನ್ನು ಹೇಗೆ ಅನಲೈಸ್ ಮಾಡಬಹುದು ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅಬ್ಸರ್ವ್ ಮಾಡಿ. ಸೊ ದರ್ ಈಸ್ ಎ ಪುಲ್ಲಿ okay, which is hanged from support ಅಂತ ಹೇಳ್ತಾ ಇದ್ದಾರೆ. Let us say there are two blocks M2 and M1 and M1. ಈ ಒಂದು ಪರ್ಟಿಕ್ಯುಲರ್ ಕೇಸಲ್ಲಿ M1 greater than M2 ಅಂತ ಅಸ್ಯೂಮ್ ಮಾಡೋಣ. ಸೊ ಇನಿಷಿಯಲಿ ನಾವು ಎರಡು ಬ್ಲಾಕ್ಸ್ನ ಹೋಲ್ಡ್ ಮಾಡಿರ್ತೀವಿ. ಯಾವಾಗಾದ್ರೆ ಬ್ಲಾಕ್ಸ್ನ ರಿಲೀಸ್ ಮಾಡ್ತೀವೋ ಅವಾಗ ಏನಾಗುತ್ತೆ, ಗ್ರೇಟರ್ ಮಾಸ್ ಅನ್ನೋದು ಕೆಳಗಡೆಗೆ ಬರುತ್ತೆ, ಲೋಯರ್ ಮಾಸ್ ಅನ್ನೋದು ಮೇಲೆ ಹೋಗುತ್ತೆ. ಅರ್ಥ ಮಾಡ್ಕೊತಾ ಇದ್ದೀರಾ? ಹಾಗಿದ್ದಾಗ ವಾಟ್ ಈಸ್ ದ ಆಕ್ಸಲರೇಷನ್ ಆಫ್ ದ ಬ್ಲಾಕ್ಸ್ ಅಂತ ಕೇಳ್ತಾರೆ ಫಸ್ಟ್ ಕ್ವಶನ್. ಸೆಕೆಂಡ್ ಒನ್ ಏನು ಅಂತಂದ್ರೆ ವಾಟ್ ಈಸ್ ದ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಅಂತ ಕೇಳ್ತಾರೆ. ಥರ್ಡ್ ಒನ್ ಏನು ಅಂತಂದಾಗ ವಾಟ್ ಈಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ದ ಪುಲ್ಲಿ ಅಂತ ಕೇಳ್ತಾರೆ. ಸೊ ಐ ವಿಲ್ ಎಕ್ಸ್ಪ್ಲೈನ್ ಹೌ ಟು ಗೆಟ್ ಇಟ್ ಅಂತ ನಾವು ಹೇಳ್ತೀವಿ ನೋಡಿ. ಸೊ ಅಬ್ಸರ್ವ್ ಮಾಡಿ ನೀಟಾಗಿ. ಇಲ್ಲಿ M1 ಈಸ್ ಗ್ರೇಟರ್ ದನ್ M2 ಅಂತ ಅಸ್ಯೂಮ್ ಮಾಡಿರೋದ್ರಿಂದ ಯಾವಾಗಾದ್ರೂ ರಿಲೀಸ್ ಮಾಡ್ತೀವೋ M1 ಬ್ಲಾಕ್ ಅನ್ನೋದು ಕೆಳಗಡೆ ಮೂವ್ ಆಗ್ತಾ ಇರುತ್ತೆ, M2 ಬ್ಲಾಕ್ ಅನ್ನೋದು ಮೇಲೆ ಮೂವ್ ಆಗುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಈ ಎರಡೂ ಬ್ಲಾಕ್ಸ್ ಒಂದೇ ಸ್ಟ್ರಿಂಗ್ ಇಂದ ಕನೆಕ್ಟ್ ಮಾಡಿರೋದ್ರಿಂದ ಆಕ್ಸಲರೇಷನ್ ವಿಲ್ ರಿಮೈನ್ ಸೇಮ್. ಅಷ್ಟೇ ಅಲ್ಲ, ಟೆನ್ಷನ್ ಆಲ್ಸೋ ರಿಮೈನ್ಸ್ ಸೇಮ್ ಅಂತ ಹೇಳ್ಬೋದು. Therefore, see here, observe that from free body diagram of M1 free body diagram ಇಂದ ಏನಾಗುತ್ತೆ ನೀಟಾಗಿ ಅಬ್ಸರ್ವ್ ಮಾಡಿ. ಇದರ ವೆಯ್ಟ್ ಅನ್ನೋದು ಕೆಳಗಡೆ ಆಕ್ಟ್ ಮಾಡ್ತಾ ಇರುತ್ತೆ, ಟೆನ್ಷನ್ ಇನ್ ದ ಸ್ಟ್ರಿಂಗ್ ಅನ್ನೋದು ಮೇಲೆ ಆಕ್ಟ್ ಮಾಡ್ತಾ ಇರುತ್ತೆ. Therefore, ಸೈನ್ ಕನ್ವೆನ್ಷನ್ ಪ್ರಕಾರ ನಿಮಗೆ ನೆಟ್ ಫೋರ್ಸ್ ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ T ಮೈನಸ್ M1 ಇಂಟು G ಇಸ್ ಈಕ್ವಲ್ಸ್ ಟು M1 ಅನ್ನೋದು ಕೆಳಗೆ ಬರ್ತಾ ಇದೆ, ಹಾಗಾಗಿ ಮೈನಸ್ M1 ಇಂಟು A ಅಂತ ಬರೀತೀನಿ ಅಕಾರ್ಡಿಂಗ್ ಟು ಸೈನ್ ಕನ್ವೆನ್ಷನ್. Therefore T ಬಿಕಮ್ಸ್ ಈಕ್ವಲ್ಸ್ ಟು ಏನಾಗುತ್ತೆ ನೋಡಿ ಇಲ್ಲಿ M1 ಇಂಟು G ಮೈನಸ್ A ಆಗತ್ತೆ. ಲೆಟ್ ಇಟ್ ಬಿ ಇಕ್ವೇಶನ್ 1 ಅಂತ ಕರೆಯೋಣ. ಓಕೆನಾ? ಅಂಡ್ ಅಗೈನ್ ಫ್ರಮ್ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ M2 ಏನಾಗುತ್ತೆ ನೋಡಿ ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ. M2 ಇಂಟು G ಅನ್ನೋದು ಕೆಳಗಡೆ ಆಕ್ಟ್ ಮಾಡ್ತಾ ಇರುತ್ತೆ, ಟೆನ್ಷನ್ ಅನ್ನೋದು ಮೇಲೆ ಆಕ್ಟ್ ಮಾಡ್ತಾ ಇರುತ್ತೆ. ಬಿಕಾಸ್ ಐ ಸೆಡ್ ಟೆನ್ಷನ್ ಆಲ್ವೇಸ್ ಆಕ್ಟ್ಸ್ ಅವೇ ಫ್ರಮ್ ದ ಬಾಡಿ ಅಂತ ಅಂದ್ಬಿಟ್ಟು. ದೇರ್ಫೋರ್ ಇಲ್ಲಿ ಅಬ್ಸರ್ವ್ ಮಾಡಿ ನೀಟಾಗೆ, ಟೆನ್ಷನ್ ನೆಟ್ ಫೋರ್ಸ್ ಎಂಟ್ರಿ ಆಗ್ತದೆ ಇಲ್ಲಿ ಟೆನ್ಷನ್ ಮೇಲೆ, ಮೈನಸ್ M2G ಅನ್ನೋದು ಕೆಳಗಡೆ ಆಕ್ಟ್ ಮಾಡ್ತಾ ಇದೆ. ಸೊ ಇಟ್ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು M2 ಇಂಟು A ಅಂತ ಬರೀಬಹುದು. ದೇರ್ಫೋರ್ ಇಲ್ಲಿ ಟೆನ್ಷನ್ T ಅನ್ನೋದು ಏನಾಗುತ್ತೆ ನೋಡಿ ಇಲ್ಲಿ M2 ಇಂಟು G ಪ್ಲಸ್ A ಆಗಿರುತ್ತೆ. ಲೆಟ್ ಇಟ್ ಬಿ ಇಕ್ವೇಶನ್ 2. ಸೊ ಇವೆರಡನ್ನ ಸಿಂಪ್ಲಿಫೈ ಮಾಡಿದ್ದಾಗ ನೋಡಿ ಫ್ರಮ್ 1 and 2 ನೀಟಾಗೆ ಅಬ್ಸರ್ವ್ ಮಾಡಿ ಏನಾಗುತ್ತೆ, ಟೆನ್ಷನ್ LHS ಇಸ್ ಸೇಮ್ ಅಲ್ವಾ, ಸೊ RHS ಮಸ್ಟ್ ಬಿ ಸೇಮ್ ಆಗಿರ್ಬೇಕಲ್ವಾ. ದೇರ್ಫೋರ್ ವಿ ಕ್ಯಾನ್ ಸೇ ದಟ್ ನೋಡಿ ಇಲ್ಲಿ M1 ಇಂಟು G ಮೈನಸ್ A ಈಸ್ ಈಕ್ವಲ್ ಟು M2 ಇಂಟು G ಪ್ಲಸ್ A ಅಂತ ಹೇಳ್ಬೋದು. Therefore M1 ಇಂಟು G ಮೈನಸ್ M1 ಇಂಟು A ಇಸ್ ಈಕ್ವಲ್ಸ್ ಟು M2 ಇಂಟು G ಪ್ಲಸ್ M2 ಇಂಟು A ಅಂತ ಬರಿಬಹುದು. ನಾವು ಬೇಕಾದ್ರೆ ಆಕ್ಸಲರೇಷನ್ ಅಲ್ವಾ, ದೇರ್ಫೋರ್ ಈ A ಟರ್ಮ್ಸ್ ಆ ಕಡೆ ಕಳ್ಸೋಣ, G ಟರ್ಮ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ತರೋಣ. Therefore you can write M1 minus M2 divide by M1 plus M2 ಅಂತ ಬರುತ್ತೆ into G. This is the net acceleration of the blocks ಅಂತ ಬರುತ್ತೆ. ಗೊತ್ತಾಯ್ತಲ್ವ ಇಲ್ಲಿ ಹೇಗೆ ಬಂತು ಅಂತ ಅಂದ್ಬಿಟ್ಟು ನೋಡಿ ಇಲ್ಲಿ M1G ಮೈನಸ್ M2G ಇಲ್ಲಿದ್ದಾಗ ಇಲ್ಲೇನು ಬರುತ್ತೆ ನೋಡಿ ಇಲ್ಲಿ M1 ಪ್ಲಸ್ M2 ಇಂಟು A ಅಂತ ಬರುತ್ತೆ. Therefore A becomes equals to this is the answer. ಇಲ್ಲಿ ಸಿಂಪಲ್ ಆಗಿ ಹೇಳ್ಬೋದೇನು ಅಂತಂದಾಗ see here we can write net acceleration or acceleration of the blocks becomes equals to the net pulling force ಅಂತ ಹೇಳ್ತಾರೆ. net pulling force ಡಿವೈಡ್ ಬೈ ಟೋಟಲ್ ಮಾಸ್ ಅಂತ ಹೇಳ್ಬೋದು.
ಟೋಟಲ್ ಮಾಸ್. ಅರ್ಥ ಆಯ್ತಲ್ಲ ಹೇಳಿದೆ ಅಂತ ಅಂದ್ಬಿಟ್ಟು ನೆಟ್ ಪುಲ್ಲಿಂಗ್ ಫೋರ್ಸ್ ಮಾಸ್ ಇಂಟು ಜಿ ವಿಲ್ ಗಿವ್ ನೆಟ್ ಪುಲ್ಲಿಂಗ್ ಫೋರ್ಸ್ ಅಂತ ಹೇಳ್ತಾರೆ. ಇಲ್ಲಿ M1 ಗ್ರೇಟರ್ ದ್ಯಾನ್ M2 ಆಗಿರೋದ್ರಿಂದ M1 ಮೈನಸ್ M2 ಬಂದಿದೆ. ಅದೇ ನಿಮಗೆ M2 ಗ್ರೇಟರ್ ದ್ಯಾನ್ M1 ಆಗಿದ್ರೆ M2 ಮೈನಸ್ M1 ಬರ್ತಾ ಇತ್ತು ಅಷ್ಟೇ. ಗೊತ್ತಾಗಿದಲ್ವ ಹೇಳಿದೆ ಅಂತ ಅಂದ್ಬಿಟ್ಟು. ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಥಿಂಕ್ ದ ಆಕ್ಸಲರೇಷನ್ ಅಂತ ಹೇಳ್ತಾರೆ. ಸೊ ಈ ಒಂದು ಆಕ್ಸಲರೇಷನ್ ನ ಈಕ್ವೇಶನ್ 1 ಇಲ್ಲ ಈಕ್ವೇಶನ್ 2 ಅಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ವಾಟ್ ಈಸ್ ದ ಟೆನ್ಷನ್ ನಮಗೆ ಸಿಗುತ್ತೆ. ಟೆನ್ಷನ್ ಬಿಕಮ್ಸ್ ಈಕ್ವಲ್ಸ್ ಟು 2m1 m2 ಡಿವೈಡ್ ಬೈ m1 ಪ್ಲಸ್ m2 ಇಂಟು g ಅಂತ ಬರುತ್ತೆ. ದೆನ್ ವಾಟ್ ಈಸ್ ದ ಫೋರ್ಸ್ ಆನ್ ದ ಪುಲ್ಲಿ? ಫೋರ್ಸ್ ಆನ್ ದ ಪುಲ್ಲಿ ಮೇಲೆ ಎಷ್ಟು ಫೋರ್ಸ್ ಆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾರೆ. ಒಂದ್ಸರಿ ನೀಟಾಗಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. ವಾಟ್ ಈಸ್ ದ ನೆಟ್ ಫೋರ್ಸ್? ಸಿ ಹಿಯರ್, ವಾಟ್ ಈಸ್ ದ ನೆಟ್ ಫೋರ್ಸ್? ಇಲ್ಲಿ ಟಿ ಇದೆ, ಇಲ್ಲಿ ಟಿ ಇದೆ. therefore there will be 2t ಅಂತ ಹೇಳ್ತಾರೆ. there will be 2t is the net force. ಅರ್ಥ ಮಾಡ್ಕೊತಾ ಇದೀರಲ್ವಾ? 2t is a net force ಅಂತ ಹೇಳ್ಬೋದು. therefore ಈ ಫೋರ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು ಇಲ್ಲಿ ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ಸಬ್ಸ್ಟಿಟ್ಯೂಟ್ ಮಾಡಿದ್ದಾಗ ನಿಮಗೆ ಫೋರ್ಸ್ ಬಿಕಮ್ಸ್ ಈಕ್ವಲ್ಸ್ ಟು ಫೋರ್ಸ್ ಆನ್ ಪುಲಿ F is equals to 2t. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದರೆ ನಿಮಗೆ 4m1 m2 ಡಿವೈಡ್ ಬೈ m1 ಪ್ಲಸ್ m2 ಇಂಟು g ಅಂತ ಬರುತ್ತೆ. ದಿಸ್ ಈಸ್ ವಾಟ್ ಐ ಹ್ಯಾವ್ ಗಿವೆನ್ ಇನ್ ಯುವರ್ ಟೇಬಲ್ ಕಾಲಮ್ ನಾನು ಕೊಟ್ಟಿರೋದೆ ಇದು. ನಿಮಗೆ ಒಂದ್ಸಲ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಥಿಂಕ್ ಮಾಡಿ. ಇಲ್ಲಿ ಡಯಾಗ್ರಾಮ್ಸ್ ಎಲ್ಲ ನೀಟಾಗಿ ಹೇಳಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನಿಮಗೆ ಡಿರೈವ್ ಸಹ ಮಾಡಿದ್ದೀನಿ. ಪ್ಲೀಸ್ ಅಬ್ಸರ್ವ್ ದಟ್. ಇದೇ ರೀತಿ ನಿಮಗೆ ಡಿಫ್ರೆಂಟ್ ಕೇಸಸ್ ನಿಮಗೆ ಬರುತ್ತೆ. ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ನೀವು ಟ್ಯಾಬ್ಲರ್ ಕಾಲಮಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ರೀತಿ ನಿಮಗೆ ಬ್ಲಾಕ್ ಸಿಸ್ಟಮ್ ಇರುತ್ತೆ. ಬಟ್ ಇದು ರೇರಾಗಿ ಕೊಡ್ತಾರೆ. ಬಟ್ ನೀವು ನೋಡ್ಕೊಳ್ಳಿ, ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ M2 M3 ಅನ್ನೋದು ಎರಡು ಬ್ಲಾಕ್ಸ್ ಇನ್ನೊಂದು ಡಿಫ್ರೆಂಟ್ ಸ್ಟ್ರಿಂಗ್ ಇಂದ ಕನೆಕ್ಟ್ ಮಾಡಿರೋದ್ರಿಂದ ಇಲ್ಲಿ ಟೆನ್ಷನ್ ಚೇಂಜ್ ಆಗುತ್ತೆ. ದಿ ಲಾಸ್ಟ್ ವಾಟ್ ಇಸ್ ದ ಟೆನ್ಷನ್ T2? ಐ ಹ್ಯಾವ್ ಗಿವೆನ್ ದ ಫಾರ್ಮುಲಾ ಟು ಯು. ಜಸ್ಟ್ ಅಬ್ಸರ್ವ್ ಅಂಡ್ ಡೌನ್ಲೋಡ್ ದ ನೋಟ್ ತಗೊಂಡು ಅಬ್ಸರ್ವ್ ಮಾಡಿ, ಪ್ರಾಕ್ಟೀಸ್ ಮಾಡಿ, ವಿಲ್ ಗೆಟ್ ದ ಐಡಿಯಾ. ಅಷ್ಟೇ ಅಲ್ಲ, ಡಿಫ್ರೆಂಟ್ ಕೇಸಸ್ ಅಲ್ಲಿ ಏನಾಗುತ್ತೆ, ಆಕ್ಸಲರೇಷನ್ ಏನಾಗುತ್ತೆ, ಟೆನ್ಷನ್ ಏನಾಗುತ್ತೆ, ಟಾರ್ಕ್ ಏನಾಗುತ್ತೆ ಅಂತೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಲ್ಲಿ ನೀವು ಸಾಧ್ಯ ಇದ್ರೆ ಟೈಮ್ ಇದ್ರೆ ಕೂತ್ಕೊಂಡು ಡಿರೈವ್ ಮಾಡಿ, ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನಿಮಗೆ. ಬಟ್ ಇಲ್ಲಿ ನಮ್ಗೆ ಇರತಕ್ಕಂಥ ಟೈಮಲ್ಲಿ ಇದೆಲ್ಲ ನಾವು ಎಕ್ಸ್ಪ್ಲೈನ್ ಮಾಡೋಕೆ ಆಗಲ್ಲ. ಹಾಗಾಗಿ ಜಸ್ಟ್ ಐ ಹ್ಯಾವ್ ಗಿವನ್ ಇಟ್ ಆಸ್ ಎ ಟ್ಯಾಬ್ಯುಲರ್ ಕಾಲಮ್. ಸೊ ಸಿ ಹಿಯರ್, ಲೆಟ್ ಅಸ್ ಸಾಲ್ವ್ ಒನ್ ನ್ಯೂಮರಿಕಲ್ ಪ್ರಾಬ್ಲಮ್ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ. ಎ ಲೈಟ್ ಸ್ಟ್ರಿಂಗ್ ಪಾಸಿಂಗ್ ಓವರ್ ಎ ಸ್ಮೂತ್ ಲೈಟ್ ಪುಲ್ಲಿ ಕನೆಕ್ಟ್ಸ್ ಟೂ ಬ್ಲಾಕ್ಸ್ ಆಫ್ ಮಾಸಸ್ m1 and m2 ವರ್ಟಿಕಲಿ ಅಂತ ಹೇಳ್ತಾ ಇದ್ದಾರೆ. ದೇರ್ ಆರ್ ಟೂ ಬ್ಲಾಕ್ಸ್ m1 and m1 and m2 ಅಂತ ಹೇಳಿದ್ದಾರೆ. ಇಫ್ ದ ಆಕ್ಸಲರೇಷನ್ ಸಿಸ್ಟಮ್ ಈಸ್ g/8 ಅಂತ ಹೇಳಿದ್ದಾರೆ. ಆಕ್ಸಲರೇಷನ್ ಸಿಸ್ಟಮ್ A ಬಿಕಮ್ಸ್ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ? g/8 ಅಂತ ಕೊಟ್ಟಿದ್ದಾರೆ. ದೆನ್ ವಾಟ್ ಈಸ್ ದ ರೇಷಿಯೋ m1/m2 ಇಲ್ಲ m2/m1 ರೆಸ್ಪೆಕ್ಟಿವ್ಲಿ ಅಂತ ಏನು ಕೇಳಿಲ್ವಲ್ಲ ಅವರು. ಹಾಗಾಗಿ m1/m2 ಆದರೂ ಕ್ಯಾಲ್ಕುಲೇಟ್ ಮಾಡಿ, ಇಲ್ಲ m2/m1 ಆದರೂ ಕ್ಯಾಲ್ಕುಲೇಟ್ ಮಾಡಿ. ನಮಗೆ ಗೊತ್ತಿದೆ ಏನದು ಅಂತಂದರೆ ಆಕ್ಸಲರೇಷನ್ ಬಿಕಮ್ಸ್ ಈಕ್ವಲ್ಸ್ ಟು m1 ಮೈನಸ್ m2 ಡಿವೈಡ್ ಬೈ m1 ಪ್ಲಸ್ m2 ಇಂಟು g ಅಂತ ಬರುತ್ತೆ. ಎ ವ್ಯಾಲ್ಯೂ ಎಷ್ಟು ಇಲ್ಲಿ? g/8 ಅಲ್ವಾ. ಸೊ ಇವೆರಡರಲ್ಲಿ ನಾವು m1 ಕಾಮನ್ ತೆಗೆದ್ರೆ ನ್ಯೂಮರೇಟರಲ್ಲಿ 1 ಮೈನಸ್ ಇಲ್ಲ m2ನೇ ಕಾಮನ್ ತೆಗೀರಿ. m2 ಇಫ್ ಯು ಟೇಕ್ m2 ಕಾಮನ್, ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ 1 ಮೈನಸ್ ಇಲ್ಲಿ m2 ನಾವು ಕಾಮನ್ ತೆಗೆದ್ರೆ m2 ಡಿವೈಡ್ ಬೈ m1 ಮೈನಸ್ 1 ಹೋಲ್ ಡಿವೈಡ್ ಬೈ, ಇಲ್ಲೂ m2 ಕಾಮನ್ ತೆಗೆದ್ರೆ ಒಂದು ನಿಮಿಷ ಉಲ್ಟಾ ಬರಿತಾ ಇದ್ದೀನಿ. ಸೊ ಪ್ಲೀಸ್ ಸಿ ಹಿಯರ್, ಇಫ್ ಐ ಟೇಕ್ m2 ಕಾಮನ್ ದೆನ್ ಐ ವಿಲ್ ಗೆಟ್ m1/m2 ಮೈನಸ್ 1 ಹೋಲ್ ಡಿವೈಡ್ ಬೈ, ಇಲ್ಲೂ ಅಷ್ಟು m2 ನಾವು ಕಾಮನ್ ತೆಗೆದ್ರೆ ಇಲ್ಲಿ ನಮಗೆ m1/m2 ಪ್ಲಸ್ 1 ಅಂತ ಬರೀಬಹುದು. ಸೊ ಇಲ್ಲಿ ಜಿ ಕ್ಯಾನ್ಸಲ್ ಆಗುತ್ತೆ. m2 ವಿಲ್ ಆಲ್ಸೋ ಗೆಟ್ ಕ್ಯಾನ್ಸಲ್. ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ನೋಡಿ, ಇಲ್ಲಿ m1 ಡಿವೈಡ್ ಬೈ m2 ಪ್ಲಸ್ 1 ವಿಲ್ ಬಿಕಮ್ ಈಕ್ವಲ್ಸ್ ಟು 8 ಇಂಟು ಅಂತ ಹೇಳ್ತಾರೆ. 8 ಇಂಟು m1/m2 ಮೈನಸ್ 8 ಅಂತ ಬರೀಬಹುದು. ಸೊ ಥಿಂಕ್ ಮಾಡಿ, ಇಲ್ಲಿ ಈ -8 ಈಗ ತಗೊಂಬನ್ನಿ, m1 m2 ಆಗಡೆ ತಗೊಂಡು ಹೋಗಿದ್ದಾಗ ನಿಮಗೆ 9m1/m2 ಇಸ್ ಈಕ್ವಲ್ಸ್ ಟು 9 ಬರುತ್ತಾ? 8 - 1 ಅಂತಂದರೆ 7 ಅಲ್ಲ ರೀ ನಿಮಗೆ. 7
m1 by m2 is equals to 8 plus 1 ಆಗುತ್ತೆ. Then we can write m1 by m2 is equals to 9 by 7. ಅರ್ಥ ಇದಲ್ವಾ? Therefore we can go with the option 9:7. that is option B. ಆಪ್ಷನ್ B. ಗೊತ್ತಾಗಿದಲ್ವಾ ಹೇಳಿದ್ದು ಹೇಗೆ ಸಾಲ್ವ್ ಮಾಡಬೇಕು, ಹೇಗೆ ಅನಲೈಸ್ ಮಾಡಬೇಕು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮೆರಿಕಲ್ ಪ್ರಾಬ್ಲಮ್. ನೋಡಿ ಇಲ್ಲಿ ದ ಟೂ ಪುಲ್ಲಿ ಅರೇಂಜ್ಮೆಂಟ್ಸ್, ಎರಡು A and B ಅಂತ ಕೊಟ್ಟಿದ್ದಾರೆ. ಸೊ ಆರ್ ಐಡೆಂಟಿಕಲ್, ಎರಡು ಐಡೆಂಟಿಕಲ್ ಆಗೇ ಇದೆ. ನೋಡಿ ಯಾಕೆ ಐಡೆಂಟಿಕಲ್ ಆಗಿದೆ ಅಂತ ಹೇಳ್ತಾ ಇದ್ರೆ, ಇಲ್ಲಿ ಎಮ್ ಇಲ್ಲಿ 2m, ಇಲ್ಲಿ ಎಮ್ ಇಲ್ಲಿ 2mg ಫೋರ್ಸ್ ಆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದೆ. ಅದಕ್ಕೋಸ್ಕರ ಐಡೆಂಟಿಕಲ್ ಅಂತ ಹೇಳಿದ್ದಾರೆ. ದ ಮಾಸ್ ಆಫ್ ದ ರೋಪ್ ಇಸ್ ನೆಗ್ಲಿಜಿಬಲ್, ಈ ರೋಪ್ ಮಾಸ್ ನೆಗ್ಲಿಜಿಬಲ್ ಅಂತ ಹೇಳಿದ್ದಾರೆ. ಇನ್ ಕೇಸ್ ಎ ದ ಮಾಸ್ ಎಮ್ ಈಸ್ ಲಿಫ್ಟೆಡ್ ಅಪ್ ಬೈ ಅಟ್ಯಾಚಿಂಗ್ ಎ ಮಾಸ್ 2m ಅಂತ ಹೇಳಿದ್ದಾರೆ to the other end of the rope. In case B, m is lifted up by pulling the other end of the rope with a constant downward force of 2mg ಅಂತ ಕೊಟ್ಟಿದ್ದಾರೆ. The ratio of accelerations in the two cases will be, what is the ratio of acceleration in both the cases? ಸೊ ಪ್ಲೀಸ್ ಥಿಂಕ್ ಮಾಡಿ ಹೇಗೆ ಸಾಲ್ವ್ ಮಾಡಬಹುದು ಅಂತ ನೀವೇ ಯೋಚನೆ ಮಾಡಿ. ಗೊತ್ತಾಗಿದೆಲ್ವ ಹೇಳಿದೆ ಅಂತ ಅಂದ್ಬಿಟ್ಟು ಪ್ಲೀಸ್ ಥಿಂಕ್ ಅಂಡ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಏನು ಹೇಳ್ತಾ ಇದ್ದಾರೆ ಅಂತ ನೋಡಿ ಇಲ್ಲಿ. ಫಸ್ಟ್ ಆಫ್ ಆಲ್ ಈ ಫಸ್ಟ್ ಕೇಸ್ ನೋಡೋಣ. ಇನ್ ಕೇಸ್ ಎ ಡಯಾಗ್ರಾಮ್, ಫ್ರೀ ಬಾಡಿ ಡಯಾಗ್ರಾಮ್ ನೀಟಾಗೆ ಅಬ್ಸರ್ವ್ ಮಾಡಿ. ನೋಡಿ ಇಲ್ಲಿ 2mg ಅನ್ನೋದು ಫೋರ್ಸ್ ಕೆಳಗಡೆ ಆ್ಯಕ್ಟ್ ಮಾಡ್ತಾ ಇರುತ್ತೆ, ಟೆನ್ಷನ್ ಟಿ ಮೇಲೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಸೊ ಆಕ್ಸಲರೇಷನ್ a1 ಅಂತ ಕರೆಯೋಣ, ಕೆಳಗಡೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಸೊ ಇಲ್ಲಿ ನೋಡಿ mg ಅನ್ನೋದು ಕೆಳಗಡೆ ಆ್ಯಕ್ಟ್ ಮಾಡ್ತಾರೆ, ಇಲ್ಲಿ ಟೆನ್ಷನ್ ಮೇಲೆ ಇರುತ್ತೆ, m ಅನ್ನೋದು ಮೇಲೆ ಮೂವ್ ಆಗ್ತಾ ಇರುತ್ತೆ. ಗೊತ್ತಾಗಿದಲ್ವಾ? Therefore see here, observe this from FBD, free body diagram of 2m mass ನೋಡೋಣ. ಇಲ್ಲಿ t minus 2mg becomes equals to 2m into a ಅಂತ ಬರೀಬಹುದು. ಇಲ್ಲಿ a ಅನ್ನೋದು ಡೌನ್ವರ್ಡ್ ಆಗಿರೋದ್ರಿಂದ ನಿಮಗೆ -a1 ಅಂತ ಬರಿತಾ ಇದ್ದೀವಿ. Therefore t ಅನ್ನೋದು ಏನಾಗತ್ತೆ ನೋಡಿ, ಇಲ್ಲಿ t becomes equals to 2m into g minus a. ಇಲ್ಲ ಯಾಕೆ ಇದಿಷ್ಟೆಲ್ಲ ಸಾಲ್ವ್ ಮಾಡ್ಬೇಕು, ನಾವು ಡೈರೆಕ್ಟಾಗಿ ಫಾರ್ಮುಲಾ ಅಪ್ಲೈ ಮಾಡ್ಬೋದಲ್ವಾ? ನಾವು ಇಷ್ಟು ಮುಂಚೆ ನಾವು ಡಿರೈವ್ ಮಾಡಿದ್ದೀವಿ. Acceleration of the blocks in the first case a1 will become equals to in formula m1 minus m2 divided by m1 plus m2 into g. Is it right? 2m minus m divided by 3m into g. Therefore a1 will become equals to g by 3 ಅಂತ ಹೇಳಬಹುದು. ಗೊತ್ತಾಗಿದಲ್ವಾ? Now let us see what is the second case. ಸೆಕೆಂಡ್ ಕೇಸಲ್ಲಿ ನೋಡಿ, ಇಲ್ಲಿ mg ಕೆಳಗಡೆಗಿದ್ರೆ ಟೆನ್ಷನ್ ಅನ್ನೋದು ಮೇಲೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಅದು ನಿಮ್ಗೆ ಇಲ್ಲಿ ಏನಾಗ್ತಿರುತ್ತೆ ನೋಡಿ, ಇಲ್ಲಿ m ಇಂಟು g ಡೌನ್ವರ್ಡ್ ಇರುತ್ತೆ, ಟೆನ್ಷನ್ನ ಮೇಲೆ ಇರುತ್ತೆ, ಆಕ್ಸಲರೇಷನ್ ಸಹ ಮೇಲೆ ಇರುತ್ತೆ, a2 ಅಂತ ಕರೆಯೋಣ. ಸೊ ಫ್ರಮ್ ಫ್ರೀ ಬಾಡಿ ಡಯಾಗ್ರಾಮ್ ಆಫ್ m ಆಫ್ ಸ್ಮಾಲ್ ಮಾಸ್ m ಏನಾಗುತ್ತೆ ನೋಡಿ, ಇಲ್ಲಿ t minus mg is equals to m into a. t is equals to ಏನಾಗತ್ತೆ ನೋಡಿ, ಇಲ್ಲಿ m into g plus a ಅಂತ ಬರೀಬಹುದಲ್ವಾ? ಬಟ್ ವಾಟ್ ಈಸ್ t ಹಿಯರ್? t ವ್ಯಾಲ್ಯೂ ಏನ್ರಿ ಆಗತ್ತೆ? ಇಲ್ಲಿ ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ. t is nothing but 2mg ಅಲ್ವಾ ರೀ? 2mg. Therefore we can write 2mg. So simplify ಮಾಡಿ this and this. Let us say this a2 ಅಂತ ತಗೊಳ್ಳೋಣ. a2 is the acceleration. So let it be equation 1 and the equation 2. We will get 2mg is equals to m into g plus m into a2 ಅಂತ ತಗೊಳ್ಳೋಣ. m will get cancel. So a2 becomes equals to 2g minus g which is equals to g ಅಂತ ಬರುತ್ತೆ. ಗೊತ್ತಾಗಿದಲ್ವಾ? Therefore ratio ಮಾಡೋಣ. Let us take the ratio. Therefore a1 by a2 becomes equals to, what is a1 value here? a1 is equal to g by 3 ಅಂತ ಬಂದಿದೆ, a2 equal to g ಅಂತ ಕೊಟ್ಟಿದ್ದಾರೆ. g by 3 divided by g which is equals to 1 by 3. That is the ratio of acceleration. That is option C. ಅರ್ಥ ಇದಲ್ವಾ ಹೇಳಿದ್ದು ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು? ಲೈಕ್ ದಟ್ ವಿ ಕ್ಯಾನ್ ಥಿಂಕ್ ಅಬೌಟ್ ದ ನ್ಯೂಮರಿಕಲ್ಸ್ ಬೇಸ್ಡ್ ಆನ್ ಪುಲ್ಲಿ ಕಾನ್ಸೆಪ್ಟ್.
ನೋಡಿ, ಇಂಥ ಪ್ರಾಬ್ಲಮ್ಸ್ ನಿಮ್ಗೆ ಮ್ಯಾಕ್ಸಿಮಮ್ ನಿಮಗೆ ನೀಟಲ್ಲಿ ಕೇಳಿದ್ದಾರೆ. ಬೇಕಾದರೆ ಪ್ರೀವಿಯಸ್ ಇಯರ್ಸ್ ಪೇಪರ್ಸ್ ನೀವು ಚೆಕ್ ಮಾಡಿಕೊಳ್ಳಿ. ನಾವು ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ವಾಟ್ ಈಸ್ ದಟ್ ಮೋಷನ್ ಆಫ್ ಮ್ಯಾಸಿವ್ ಸ್ಪ್ರಿಂಗ್ ಅಂತ ಹೇಳ್ತಾರೆ. ಮೋಷನ್ ಆಫ್ ಮ್ಯಾಸಿವ್ ಸ್ಪ್ರಿಂಗ್. ಸೊ ಇಲ್ಲಿ ಥಿಂಕ್ ಮಾಡಿ ಯಾವ ರೀತಿ ಇರುತ್ತೆ ನಿಮಗೆ ಕ್ವಶನ್ಸ್, ಯಾವ ರೀತಿ ನಿಮ್ಗೆ ಕೇಳ್ತಾರೆ ಅನ್ನೋದು ನಿಮಗೆ ಕೇಳ್ತಾರೆ. ಸೊ ದರ್ ಈಸ್ ಎ ಸ್ಟ್ರಿಂಗ್ ಮ್ಯಾಸಿವ್ ಸ್ಪ್ರಿಂಗ್ ಅಂದರೆ ಥಿಕ್ ರೋಪ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಆ ಥಿಕ್ ರೋಪ್ಗೆ ನಾವು ಬ್ಲಾಕ್ ಆಫ್ ಮಾಸ್ ಎಮ್ನ ಕನೆಕ್ಟ್ ಮಾಡಿಬಿಟ್ಟು ಆ ರೋಪ್ನ ನಾನು ಎಫ್ ಫೋರ್ಸಿಂದ ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿದ್ದಾಗ ವಾಟ್ ಈಸ್ ದ ಫಸ್ಟ್ ಕೇಸ್ ನೋಡಿ, ಇಲ್ಲಿ ವಾಟ್ ಈಸ್ ದ ಆಕ್ಸಲರೇಷನ್ ಆಫ್ ದ ಸಿಸ್ಟಮ್ ಅಂತ ಕೇಳ್ತಾರೆ. ಇಲ್ಲ ವಾಟ್ ಈಸ್ ದ tension, what is the tension acting at this point connecting the rope and the block ಅಂತ ಕೇಳ್ತಾರೆ. ಇಲ್ಲ what is the tension at the mid point of the rope ಅಂತ ಕೇಳ್ತಾರೆ. mid point of the rope. ಅರ್ಥ ಆಗಿದಲ್ವ ಹೇಳಿದ್ದು? ಸೊ ಹೌ ಕ್ಯಾನ್ ವಿ ಯೂಸ್ ಸಿಂಪ್ಲಿಫೈ ದಿಸ್, ಹೇಗೆ ಸಿಂಪ್ಲಿಫೈ ಮಾಡಬಹುದು ಇದನ್ನ ಅಂತ ನೋಡಿ. ಸೊ I will explain this. ಇದನ್ನು explain ಮಾಡ್ತೀನಿ ನೋಡಿ. Let us consider a block of mass m which is connected by a rope of mass small m ಅಂತ ಕರೆಯೋಣ. ಸೊ ಲೆಟ್ ಅಸ್ ಸೇ ಎಫ್ ಅನ್ನೋ ಫೋರ್ಸ್ ಆಕ್ಟ್ ಮಾಡ್ತಾ ಇದ್ದಾಗ ಇದರ ಆಕ್ಸಲರೇಷನ್ ಏನ್ರಿ ಆಗತ್ತೆ ನಮ್ಗಿಲ್ಲಿ? ಇಟ್ಸ್ ಆಕ್ಸಲರೇಷನ್ ಲೆಟ್ ಇಟ್ ಬಿ ಎ ಅಂತ ಕರೆಯೋಣ. Therefore, what is acceleration of the system? It is force divided by net mass ಅಂತ ಹೇಳ್ಬೋದು. is the acceleration. ಗೊತ್ತಾಯ್ತಲ್ವಾ? So what is the tension? What is the tension of the rope? Tension of the rope or tension in the rope at the point of contact. At the point of contact. See here. ಇಲ್ಲಿ ಏನು ಬರಿಬೋದು ಅಂತ ಒಂದ್ಸರಿ ನೀಟಾಗೆ ಥಿಂಕ್ ಮಾಡಿ. ಸೊ ಅಬ್ಸರ್ವ್ ಮಾಡಿ ಹೇಗೆ ಸಾಲ್ವ್ ಮಾಡಬಹುದು ಅಂತನ್ಬಿಟ್ಟು. ಈ ಒಂದು ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಹತ್ರ ನಿಮಗೆ ವಿತ್ ರೆಸ್ಪೆಕ್ಟ್ ಟು ಕ್ಯಾಪಿಟಲ್ ಎಮ್ ಟೆನ್ಷನ್ ಅನ್ನೋದು ಹೀಗೆ ಆಕ್ಟ್ ಮಾಡ್ತಾ ಇರುತ್ತೆ. ವಿತ್ ರೆಸ್ಪೆಕ್ಟ್ ಟು ದಿಸ್ ರೋಪ್ ಟೆನ್ಷನ್ ವಿಲ್ ಬಿ ಆಕ್ಟಿಂಗ್ ಅವೇ ಅಂತ ಹೇಳ್ಬೋದು. ನೋಡಿ, ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ. ಈ ಟೆನ್ಷನ್ ಅನ್ನೋದು ಏನು ಮಾಡ್ತಾ ಇದ್ದಿಲ್ಲಿ ಅಂತಂದಾಗ ಇಟ್ ಇಸ್ ಜಸ್ಟ್ ಲೈಕ್ ಕಾಂಟ್ಯಾಕ್ಟ್ ಫೋರ್ಸ್ ಅಲ್ವಾ? ಇದೇನು ಮಾಡ್ತಾ ಇದೆ? ಈ ಬ್ಲಾಕ್ ಕ್ಯಾಪಿಟಲ್ ಎಮ್ನ ಪುಲ್ ಮಾಡ್ತಾ ಇದೆ. ದೇರ್ಫೋರ್ ವಿ ಕ್ಯಾನ್ ರೈಟ್ ದೇರ್ಫೋರ್ ಟೆನ್ಷನ್ ಟಿ ಬಿಕಮ್ಸ್ ಈಕ್ವಲ್ಸ್ ಟು ಎಮ್ ಇಂಟು ಎ ಅಂತ ಬರೀಬಹುದು. ವಾಟ್ ಈಸ್ ಎ ವ್ಯಾಲ್ಯೂ ಹಿಯರ್? ಎಫ್ ಡಿವೈಡ್ ಬೈ ಕ್ಯಾಪಿಟಲ್ ಎಮ್ ಪ್ಲಸ್ ಸ್ಮಾಲ್ ಎಮ್ ಅಂತ ಬರೀಬಹುದು. ಗೊತ್ತಾಯ್ತಲ್ವಾ? ಇದೇ ಅವ್ರು ಹೇಳಿರೋದಿಲ್ಲಿ ಡಯಾಗ್ರಾಮ್ ನೀಟಾಗೆ ಅಬ್ಸರ್ವ್ ಮಾಡಿ. T1 m into capital F divided by m plus m ಅಂತ ಕೊಟ್ಟಿದ್ದಾರೆ. Now let us see here what happens to the tension. This case 1 really, case 2 ನೋಡೋಣ. There is a block of mass capital M and there is a rope of mass small m ಅಂತ ಹೇಳಿದ್ದಾರೆ. Then what is the tension at the mid point? ಅರ್ಥ ಮಾಡ್ಕೊತ ಇದ್ರಲ್ಲ, ಈ ಪಾಯಿಂಟ್ ಹತ್ರ ದಿಸ್ ಈಸ್ ಅವರ್ ಸಿಸ್ಟಮ್ ಅಂತ ಹೇಳ್ತಾರೆ. ಈ ಒಂದು ಸಿಸ್ಟಮ್ ನಾವು ಕನ್ಸಿಡರ್ ಮಾಡಿದ್ದಾಗ ಫೋರ್ಸ್ ಅನ್ನೋದು ರೈಟ್ ಸೈಡ್ ಇದೆ, ಇಲ್ಲಿ ಟೆನ್ಷನ್ ಅನ್ನೋದು ನಿಮಗೆ ಲೆಫ್ಟ್ ಸೈಡ್ ಇದೆ. ಅರ್ಥ ಆಗ್ತಾ ಇದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು ಈ ಪಾಯಿಂಟ್ ಹತ್ರ. ಸೊ ಥಿಂಕ್ ಮಾಡಿ, ದಿಸ್ ಈಸ್ ಅವರ್ ಸಿಸ್ಟಮ್, ಎಮ್ ಡ್ಯಾಶ್ ಇಸ್ ದ ಮಾಸ್ ಆಫ್ ದಿಸ್ ಪಾರ್ಟ್ ಅಂತ ತಗೊಳ್ಳೋಣ. ಏನಾಗ ಮಿಡ್ ಪಾಯಿಂಟ್ ಆಗಿರೋದ್ರಿಂದ ಎಮ್ ಡ್ಯಾಶ್ ಅನ್ನೋದು ನಿಮಗೆ m/2 ಆಗಿರುತ್ತೆ. So whole system will move with some acceleration. A is equals to F divided by capital M plus small m. ಅರ್ಥ ಆಯ್ತಾ? ಇಲ್ಲಿ ನೋಡಿ, ಇಲ್ಲಿ ಎರಡು ರೀತಿ ನಾವು ಫೈಂಡ್ ಔಟ್ ಮಾಡಬಹುದು ಈ ಮಿಡ್ ಪಾಯಿಂಟ್ ಅದ ಟೆನ್ಷನ್. ಒಂದು ಸಿಮಿಲಾರ್ ಮಾಡೆಲ್, ಅಂದರೆ ಇಲ್ಲಿ ಟೆನ್ಷನ್ ಅನ್ನೋದು ಈ ಒಂದು ಪಾರ್ಟ್ಗೆ ಹೀಗೆ ಆಕ್ಟ್ ಮಾಡ್ತಾ ಇದ್ರೆ ಈ ಪಾರ್ಟ್ಗೆ ಏನಾಗ್ತಾ ಇರುತ್ತೆ ನಿಮಗೆ ಅಂತಂದ್ರೆ, ಫಾರ್ ದಿಸ್ ಪಾರ್ಟ್ see here, for this part tension will be acting like this. So what this tension is doing, ಈ ಟೆನ್ಷನ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಹಾಫ್ ಆಫ್ ದ ರೋಪ್ ನ ಮತ್ತೆ ಬ್ಲಾಕ್ ನ ಪುಲ್ ಮಾಡ್ತಾ ಇದೆ. therefore we can write tension T becomes equals to what is the mass of this part ಏನ್ರಿ ಆಗಿರುತ್ತೆ ನಿಮ್ಗೆ ಇಲ್ಲಿ m/2 ಅಲ್ವಾ, ಪ್ಲಸ್ ಕ್ಯಾಪಿಟಲ್ M ಇಂಟು ಎ ಅಂತ ಬರೀಬಹುದು. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಟೆನ್ಷನ್ T becomes equals to capital M plus m/2 into what is acceleration here? F divided by small m plus capital M ಅಂತ ಬರೀಬಹುದು. ಗೊತ್ತಾಗಿದಲ್ವಾ? ದಿಸ್ ಇಸ್ ವಾಟ್ ಐ ಹ್ಯಾವ್ ಗಿವೆನ್ ಇನ್ ದ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ನಾನು ನಿಮಗೆ ಅದೇ ಕೊಟ್ಟಿರೋದು. ಸೊ ನೋಡಿ, ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ದಟ್ ಆನ್ಸರ್ ಅಂತ ಹೇಳ್ತೀವಿ.
ಅರ್ಥ ಇದಲ್ವ ಹೇಳಿ? ಟೇಕ್ ದ LCM and simplify, you will get this the answer given in the tabular column. ಅರ್ಥ ಇದಲ್ವಾ? ಇನ್ ದ ಸೇಮ್ ಮ್ಯಾನರ್ ನಾನು ನಿಮಗೆ ಡಿಫರೆಂಟ್ ಕೇಸಸ್ ನಿಮಗೆ ಇಲ್ಲಿ ಟ್ಯಾಬ್ಲರ್ ಕಾಲಮಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೋಟ್ಸ್ನ ಡೌನ್ಲೋಡ್ ಮಾಡಿ ಥಿಂಕ್ ಮಾಡಿ, ಯು ವಿಲ್ ಗೆಟ್ ದ ಆನ್ಸರ್. ಅರ್ಥ ಇದಲ್ವಾ? ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಅಂತಂದಾಗ, ಲೆಟ್ ಅಸ್ ಥಿಂಕ್ ಅಬೌಟ್ ವಾಟ್ ಈಸ್ ಫ್ರಿಕ್ಷನ್. ಗೊತ್ತಾ? ವಾಟ್ ಈಸ್ ಫ್ರಿಕ್ಷನ್? ಫ್ರಿಕ್ಷನ್ ಅಂದರೆ ಏನು, ಇಲ್ಲಿ ಏನೇನು ಪಾಯಿಂಟ್ ನಾವು ಕಲಿಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಲೆಟ್ ಅಸ್ ಲರ್ನ್ ವಾಟ್ ಈಸ್ ಅ ಫ್ರಿಕ್ಷನ್. ಸೊ ಸಿ ಹಿಯರ್, ಫ್ರಿಕ್ಷನ್ ಈಸ್ ನಥಿಂಗ್ ಬಟ್, ಫ್ರಿಕ್ಷನ್ ಅಂದ್ರೆ ಏನಪ್ಪ ಇಲ್ಲಿ ಅಂತಂದಾಗ, ಸಿ ಹಿಯರ್ ಇಟ್ ಈಸ್ the force which opposes the relative motion between the two bodies ಅಂತ ಹೇಳ್ತಾರೆ. between the two bodies, okay, is called friction. ಇಲ್ಲ ಇನ್ನೂ ಒಂದು ಹೇಳ್ಬೋದು ನಾವೇನು ಅಂತಂದಾಗ, ಸಿ ಹಿಯರ್ ಇಟ್ ಈಸ್ ಅ ಕಾಂಪೊನೆಂಟ್ ಆಫ್ ಕಾಂಟ್ಯಾಕ್ಟ್ ಫೋರ್ಸ್ ಅಂತ ಹೇಳ್ತಾರೆ. ಕಾಂಪೊನೆಂಟ್ ಆಫ್ ಕಾಂಟ್ಯಾಕ್ಟ್ ಫೋರ್ಸ್, ಇಟ್ ಈಸ್ ಅ ಕಾಂಪೊನೆಂಟ್ ಆಫ್ ಕಾಂಟ್ಯಾಕ್ಟ್ ಫೋರ್ಸ್ which opposes the relative motion ಅಂತ ಹೇಳ್ಬೋದು. which opposes the relative motion. ಅರ್ಥ ಆಯ್ತಲ್ವ ಹೇಳ್ತಾರೆ ಏನು ಅಂತ ಅಂದ್ಬಿಟ್ಟು? ಸೊ ಪ್ಲೀಸ್ ಥಿಂಕ್ ಅಬೌಟ್ ದ ಪಾಯಿಂಟ್. ಸೊ ವಾಟ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಫ್ರಿಕ್ಷನ್ ಹಿಯರ್? ಟೈಪ್ಸ್ ಆಫ್ ಫ್ರಿಕ್ಷನ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ನಾವು ಅಬ್ಸರ್ವ್ ಮಾಡೋಣ. ಸೊ ಸಿ ಹಿಯರ್, ಫಸ್ಟ್ ಒನ್ ವಿ ಕಾಲ್ ಇಟ್ ಆಸ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ಸ್ಟ್ಯಾಟಿಕ್ ಫ್ರಿಕ್ಷನ್ ಇದು ಯಾವಾಗ ಬರುತ್ತೆ ನಿಮಗೆ ಅಂತಂದಾಗ, ದ ಫ್ರಿಕ್ಷನ್ ವಿಚ್ ಅರೈಸ್ ವೆನ್ ಒನ್ ಬಾಡಿ ಮೂವ್ಸ್ ಆರ್ ಒನ್ ಬಾಡಿ ಟೆನ್ಸ್ ಟು ಮೂವ್ ಓವರ್ ದ ಅದರ್ ಬಾಡಿ. ಒಂದು ಬಾಡಿ ಇನ್ನೊಂದು ಬಾಡಿ ಮೇಲೆ ಮೂವ್ ಆಗಬೇಕು ಅಂತ ಅನ್ಕೊಳ್ಳುತ್ತಲ್ವಾ, ಆವಾಗ ಬರತಕ್ಕಂಥದ್ದೇ ಈ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಹೇಳ್ತಾರೆ. ಜಸ್ಟ್ ಸಿಂಪಲ್ ಆಗಿ ವರ್ಡ್ ಬರ್ದಿದ್ದೀನಿ. ಅರೈಸ್ when one body tends to move over the other body ಅಂತ ಹೇಳ್ದೆ. move over the other body ಇದನ್ನ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಕರಿತೀವಿ. ನೋಡಿ ಇಲ್ಲಿ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಎ ಸೆಲ್ಫ್ ಅಡ್ಜಸ್ಟಿಂಗ್ ಫ್ರಿಕ್ಷನ್ ಅಂತ ಹೇಳ್ತೀವಿ. ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್. ಇದು ನಿಮಗೆ ಥಿಯರಿ ಕ್ವಶನ್ ನಿಮ್ಗೆ ಹೇಳ್ತಾ ಇರ್ತಾರೆ. ಸೆಲ್ಫ್ ಅಡ್ಜಸ್ಟಿಂಗ್ ಫೋರ್ಸ್ ಅಂತಂದ್ರೆ, ಒಂದು ಬಾಡಿ ಪುಷ್ ಮಾಡ್ತೀನಿ, ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡಿದ್ರೆ ಬಾಡಿ ಮೂವ್ ಆಗಲ್ಲ. ಯಾಕೆ ಮೂವ್ ಆಗಲ್ಲ ಅಂದರೆ ಫ್ರಿಕ್ಷನಲ್ ಫೋರ್ಸ್ ಅಪೋಸ್ ಮಾಡ್ತಾ ಇರುತ್ತೆ. ಅದನ್ನು ಇನ್ನೂ ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡ್ತೀನಿ, ಆದರೂ ಸಹ ಮೂವ್ ಆಗಲ್ಲ. ಓಕೆ, ನಾನು ಎಷ್ಟು ಫೋರ್ಸ್ ಅಪ್ಲೈ ಮಾಡ್ಕೊಂಡು ಹೋಗ್ತಾ ಇರ್ತೀನೋ ಅದು ತಕ್ಕಂಗೆ ಸ್ಟ್ಯಾಟಿಕ್ ಫ್ರಿಕ್ಷನ್ ಸಹ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ ಅಂತ ಹೇಳ್ತೀವಿ. ಬಟ್ ಯಾವಾಗಾದ್ರೆ ನಾವು ಅಪ್ಲೈ ಮಾಡತಕ್ಕಂಥ ಫೋರ್ಸು ಒಂದು ಪರ್ಟಿಕ್ಯುಲರ್ ವ್ಯಾಲ್ಯೂ, ಒಂದು ಪರ್ಟಿಕ್ಯುಲರ್ ಲಿಮಿಟ್ನ ಕ್ರಾಸ್ ಆಗಿ ಇರುತ್ತೋ ಆವಾಗ ಬಾಡಿ ಸ್ಟಾರ್ಟ್ ಸ್ಲೈಡಿಂಗ್ ಅಂತ ಹೇಳ್ತಾರೆ. ಗೊತ್ತದಲ್ವಾ? ಸೊ ಆ ಒಂದು ಫ್ರಿಕ್ಷನಲ್ ಫೋರ್ಸ್ನ, ದಟ್ ಈಸ್ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಇಸ್ ಕಾಲ್ಡ್ ಆಸ್ ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಹೇಳ್ತೀವಿ. ಅರ್ಥ ಇದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು, ದ ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಯಾಕಂದ್ರೆ ತುಂಬ ಜನ ಮಕ್ಕಳು ಕನ್ಫ್ಯೂಸ್ ಆಗ್ತಾರೆ ನಿಮ್ಗಿಲ್ಲಿ. ಮ್ಯಾಕ್ಸಿಮಮ್ ಸ್ಟ್ಯಾಟಿಕ್ ಫ್ರಿಕ್ಷನ್ ಈಸ್ ಕಾಲ್ಡ್ ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಹೇಳ್ತೀವಿ. ಲಿಮಿಟಿಂಗ್ ಫ್ರಿಕ್ಷನ್ ಅದನ್ನು ಹೇಗೆ ಬರೀಬಹುದು ಅಂತ ನೀವು ಒಂದ್ಸರಿ ಅಬ್ಸರ್ವ್ ಮಾಡಿ. ಎಫ್ ಲಿಮಿಟಿಂಗ್ ಎಲ್ ಅಂತ ಬರೀಬಹುದು, ಎಫ್ ಎಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವ ಹೇಳಿದ್ದು? ನೋಡಿ ಇಲ್ಲಿ ಎಫ್ ಲಿಮಿಟಿಂಗ್ ಅನ್ನೋದು ಯಾವತ್ತೇ ಆಗಲಿ ಇಟ್ ಈಸ್ ಈಕ್ವಲ್ಸ್ ಟು ಮ್ಯೂ ಎಸ್ ಇಂಟು ಆರ್ ಅಂತ ಬರೀಬಹುದು. ಆರ್ ಅಂದ್ರೆ ಏನ್ರಿ ಇಲ್ಲಿ ಅಂತಂದ್ರೆ, ಓಕೆ, ವಾಟ್ ಇಸ್ ದಟ್? ನಾರ್ಮಲ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಮ್ಯೂ ಇಂಟು ಆರ್. ವಾಟ್ ಈಸ್ ಮ್ಯೂ ಎಸ್ ಹಿಯರ್? ಮ್ಯೂ ಎಸ್ ಇಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್. ಮ್ಯೂಸ್ ಅನ್ನೋದು ನಿಮ್ಗೆ ಏನಾಗುತ್ತೆ ಅಂದರೆ, ಇಟ್ ಈಸ್ ಅ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್, ಇಲ್ಲ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತಲೇ ಕರೆಯೋಣ. ಇಟ್ ಈಸ್ ಕಾಲ್ಡ್ ಆಸ್ ಕೋಎಫಿಷಿಯಂಟ್ ಆಫ್ ಸ್ಟ್ಯಾಟಿಕ್ ಫ್ರಿಕ್ಷನ್. ಅರ್ಥ ಇದಲ್ವಾ? ಈ ಮ್ಯೂ ಎಸ್ ವ್ಯಾಲ್ಯೂ ಅನ್ನೋದು, ಮ್ಯೂ ಎಸ್ ವ್ಯಾಲ್ಯೂ ವಿಲ್ ಲೈ ಬಿಟ್ವೀನ್ 0 to 1 ಅಂತ ಹೇಳ್ಬೋದು. ಇಟ್ ಈಸ್ ಎ ಪಾಸಿಟಿವ್ ನಂಬರ್ ಅಂತ ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಪ್ಪ ಅಂತಂದಾಗ, ಮ್ಯೂ ಎಸ್ ವ್ಯಾಲ್ಯೂ ಅನ್ನೋದು ಮ್ಯೂ ಎಸ್ ವ್ಯಾಲ್ಯೂ ಡಿಪೆಂಡ್ಸ್
ಡಿಪೆಂಡ್ಸ್ ಆನ್ ನೇಚರ್ ಆಫ್ ದ ಸರ್ಫೇಸ್, ನೇಚರ್ ಆಫ್ ದ ಸರ್ಫೇಸ್ ಇನ್ ಕಾಂಟ್ಯಾಕ್ಟ್ ಅಂತ ಹೇಳ್ತೀವಿ ನಾವು. ನೇಚರ್ ಆಫ್ ದ ಸರ್ಫೇಸಸ್ ಇನ್ ಕಾಂಟ್ಯಾಕ್ಟ್ ಅಂದರೆ ಸಾಲಿಡ್ ಕಾಂಟ್ಯಾಕ್ಟ್ ಅಲ್ಲಿದೆ, ಇಲ್ಲ ಸಾಲಿಡ್ ಲಿಕ್ವಿಡ್ ಕಾಂಟ್ಯಾಕ್ಟ್ ಇದೆ, ಲಿಕ್ವಿಡ್ ಗ್ಯಾಸ್ ಕಾಂಟ್ಯಾಕ್ಟ್ ಇದೆ ಅಂತ ಅಂದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಈ μs ವ್ಯಾಲ್ಯೂ ಅಂತ ಹೇಳ್ಬೋದು. therefore you can write μs is equals to frictional force divided by normal reaction ಅಂತ ಹೇಳ್ತಾರೆ. it does not have unit. ಇದಕ್ಕೆ ಯಾವುದೇ ರೀತಿ ಯೂನಿಟ್ ಇಲ್ಲ. ಯಾಕೆ ಅಂತಂದಾಗ ಇಟ್ ಇಸ್ ದ ರೇಷಿಯೋ ಆಫ್ ಫ್ರಿಕ್ಷನಲ್ ಫೋರ್ಸ್ ಟು ನಾರ್ಮಲ್ ರಿಯಾಕ್ಷನ್ ಫೋರ್ಸ್, ರೇಷಿಯೋ ಆಫ್ ಎರಡು ಫೋರ್ಸಸ್ ಅಲ್ವಾ, ಹಾಗಾಗಿ ಇಟ್ ಡಸ್ ನಾಟ್ ಹ್ಯಾವ್ ದ ಯೂನಿಟ್. ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದಾಗ ಸಿ ಹಿಯರ್ ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ಏರಿಯಾ ಆಫ್ ಕಾಂಟ್ಯಾಕ್ಟ್ of two bodies, area of contact of two bodies ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? therefore we can say that, ನೋಡಿ ಇಲ್ಲಿ ಇನ್ನೊಂದು ಪಾಯಿಂಟ್ ನೋಡಿ ಇಲ್ಲಿ, if the applied force on the body, capital F ಅಂತ ಬರಿತಾ ಇದ್ದೀನಿ, is less than the limiting friction. ಅವಾಗ ನಿಮಗೆ ಅಪ್ಲೈಡ್ ಫೋರ್ಸ್ ಅನ್ನೋದು ಏನಾಗಿರುತ್ತೆ ನಿಮಗೆ ಅಂತಂದ್ರೆ ಇಟ್ ಈಸ್ ಈಕ್ವಲ್ ಟು ಲಿಮಿಟಿಂಗ್ ಫ್ರಿಕ್ಷನ್ ಆಗಿರುತ್ತೆ. ಸಾರಿ, ಇಲ್ಲ ಉಲ್ಟಾನು ಹೇಳ್ಬೋದು ನಾವು. ಲಿಮಿಟಿಂಗ್ ಫ್ರಿಕ್ಷನ್ ಏನಾಗಿರುತ್ತೆ ನಿಮಗೆ ಅಂತಂದ್ರೆ ಇಟ್ ಈಸ್ ಈಕ್ವಲ್ಸ್ ಟು ಅಪ್ಲೈಡ್ ಫೋರ್ಸ್ ಅಂತ ಹೇಳ್ಬೋದು. ಅಪ್ಲೈಡ್ ಫೋರ್ಸ್ ಅರ್ಥ ಆಗ್ತದಲ್ವಾ? Now let us think about the second type of friction. We call it as kinetic friction ಅಂತ ಹೇಳ್ತೀವಿ. kinetic friction. ಈ kinetic friction ಯಾವಾಗ ಬರುತ್ತೆ ನಿಮಗೆ ಅಂತಂದಾಗ this will arise when one body moves over the other body. when one body moves over the other body, ಅವಾಗ ನಿಮಗೆ ಈ kinetic friction ಅನ್ನು ನಿಮಗೆ ಬರುತ್ತೆ. ಸೇಮ್ kinetic friction is directly proportional to normal reaction ಅಂತ ಹೇಳ್ಬೋದು. by removing the proportionality I can μk into r ಅಂತನೂ ಬರೀಬಹುದು. what is μk here? μk ಅನ್ನೋದು ಬೇರೆ ಏನೂ ಅಲ್ಲ, it is the coefficient of kinetic friction ಅಂತ ಕರಿತೀವಿ. ಕೋಎಫಿಷಿಯಂಟ್ ಆಫ್ ಕೈನೆಟಿಕ್ ಫ್ರಿಕ್ಷನ್. ಅರ್ಥ ಆಯ್ತಲ್ವ ಹೇಳಿದಂತ ಅಂದ್ಬಿಟ್ಟು. ಸೊ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯಾವಾಗಾದ್ರೆ ಬಾಡಿ ಅನ್ನೋದು ಜಸ್ಟ್ ಸ್ಲೈಡ್ ಆಗ್ತಾ ಇರುತ್ತೋ ಅವಾಗ ಸ್ಟ್ಯಾಟಿಕ್, ಮೂವ್ ಆಗ್ತಾ ಇರುತ್ತೋ ಅವಾಗ ಕೈನೆಟಿಕ್ ಫ್ರಿಕ್ಷನ್ ಅಂತ ಬರುತ್ತೆ. ಅಷ್ಟೇ ಅಲ್ಲ, ನಿಮಗೆ ಇನ್ನೊಂದೇನಪ್ಪ ಅಂತಂದಿದ್ದಾಗ ಮೂರನೇದು ರೋಲಿಂಗ್ ಫ್ರಿಕ್ಷನ್ ಅಂತ ಹೇಳ್ತಾರೆ. ರೋಲಿಂಗ್ ಫ್ರಿಕ್ಷನ್. ಓಕೆ, ಸೊ ರೋಲಿಂಗ್ ಫ್ರಿಕ್ಷನ್ ಏನಾಗುತ್ತೆ ನಿಮಗೆ ಅಂತಂದ್ರೆ when one body rolls, ಅಂದರೆ ಲೈಕ್ ರಿಂಗ್ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಸ್ಪಿಯರ್ ಆಗಿರ್ಬೋದು, ಇವೆಲ್ಲ ಏನಾಗುತ್ತೆ ಅಂತಂದ್ರೆ ಬಾಡಿಯನ್ನು ಸ್ಲೈಡ್ ಆಗಲ್ಲ, ರೋಲ್ ಆಗ್ತಾ ಹೋಗ್ತಾ ಇರುತ್ತೆ ನಿಮಗೆ. ಆವಾಗ ಎಕ್ಸಿಸ್ಟ್ ಆಗೋದಕ್ಕಂತ ಫ್ರಿಕ್ಷನ್ನ ಓಕೆ ರೋಲಿಂಗ್ ಫ್ರಿಕ್ಷನ್ ಅಂತ ಕರಿತೀವಿ. ಆನ್ ಅನದರ್ ಸರ್ಫೇಸ್, another body, then it will get rolling friction ಅಂತ ಹೇಳ್ತೀವಿ. So see here, rolling friction is also equals to mu r into r ಅಂತ ಬರೀಬಹುದು. ಕ್ಯಾಪಿಟಲ್ R, ನಾರ್ಮಲ್ ರಿಯಾಕ್ಷನ್ ಫೋರ್ಸ್. ಬಟ್ ಇದೊಂದು ಪಾಯಿಂಟ್ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಇಲ್ಲಿ ಸ್ಟ್ಯಾಟಿಕ್ ಫ್ರಿಕ್ಷನ್ ವಿಲ್ ಬಿ ಗ್ರೇಟರ್ ದ್ಯಾನ್ ಸ್ಟ್ಯಾಟಿಕ್ ಅಂತಂದಾಗ ಇಲ್ಲಿ ನಾವು ಕ್ಲಿಯರ್ ಕಟ್ ಆಗಿರಬೇಕು, ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಹೇಳ್ತೀವಿ. ಈಸ್ ಗ್ರೇಟರ್ ದ್ಯಾನ್ ಎಫ್ ಕೈನೆಟಿಕ್ ಅಂಡ್ ಇಟ್ ಈಸ್ ಗ್ರೇಟರ್ ದ್ಯಾನ್ ಎಫ್ ರೋಲಿಂಗ್ ಅಂತ ನಾವು ಹೇಳ್ಬೋದು. ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಏನು ಹೇಳ್ಬೋದು ನಾವಿಲ್ಲಿ, ಮ್ಯೂ ಎಸ್ ವಿಲ್ ಬಿ ಗ್ರೇಟರ್ ದ್ಯಾನ್ ಮ್ಯೂ ಕೆ ಗ್ರೇಟರ್ ದ್ಯಾನ್ ಮ್ಯೂ ಆರ್ ಅಂತ ಬರಿತೀವಿ. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ದಟ್ ಈಸ್ ಅಬೌಟ್ ದ ಫ್ರಿಕ್ಷನ್ ಇಂಟ್ರಡಕ್ಷನ್ ಅಂತ ಹೇಳ್ಬೋದು. ಫ್ರಿಕ್ಷನ್ ನ ಇಂಟ್ರಡಕ್ಷನ್. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಗ್ರಾಫ್ ಆಫ್ ದ ಫ್ರಿಕ್ಷನ್. ವಾಟ್ ಈಸ್ ದ ಗ್ರಾಫ್ ಆಫ್ ದ ಫ್ರಿಕ್ಷನ್ ವಿತ್ ರೆಸ್ಪೆಕ್ಟ್ ಟು ರಿಲೇಟಿವ್ ಮೋಷನ್ ಅಂತ ಹೇಳ್ತೀವಿ. ವಿತ್ ರೆಸ್ಪೆಕ್ಟ್ ಟು ರಿಲೇಟಿವ್ ಮೋಷನ್. ಸೊ ಸಿ ಹಿಯರ್ ಏನಾಗುತ್ತೆ ನಿಮಗೆ ಅಬ್ಸರ್ವ್ ಮಾಡಿ, ದಿಸ್ ಈಸ್ ದ ಫ್ರಿಕ್ಷನಲ್ ಫೋರ್ಸ್ ಈಸ್ ಟೇಕನ್ ಅಲಾಂಗ್ ವೈ ಆಕ್ಸಿಸ್. ಇಲ್ಲಿ ನಿಮಗೆ ರಿಲೇಟಿವ್ ಮೋಷನ್ ಅನ್ನೋದು ನಿಮಗೆ ಎಕ್ಸ್ ಆಕ್ಸಿಸ್ ಅಲ್ಲಿ ತಗೊಂಡಿದ್ದೀವಿ. ಸೊ ಆಸ್ ದ ಅಪ್ಲೈಡ್ ಫೋರ್ಸ್ ಈಸ್ ಇನ್ಕ್ರೀಸ್ಡ್,
ಫ್ರಿಕ್ಷನಲ್ ಫೋರ್ಸ್ ವಿಲ್ ಆಲ್ಸೋ ಇನ್ಕ್ರೀಸ್ ಅಂಡ್ ಇಟ್ ರೀಚಸ್ ದ ಮ್ಯಾಕ್ಸಿಮಮ್ ಅಂತ ಹೇಳ್ಬೋದು. ಇಲ್ಲಿವರೆಗೂ ಏನಾಗಿರುತ್ತೆ ನಿಮಗೆ ಅಂತಂದರೆ ನೋ ರಿಲೇಟಿವ್ ಮೋಷನ್. ಇಲ್ಲಿವರೆಗೂ ನಿಮ್ಗೆ ಏನಾಗಿರುತ್ತೆ, ಬಾಡಿ ಅನ್ನೋದು ನಿಮಗೆ ಇನ್ನೊಂದು ಸರ್ಫೇಸ್ ಮೇಲೆ ಮೂವ್ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಇಫ್ ಇಟ್ ಎಕ್ಸೀಡ್ಸ್ a maximum, if it exceeds a maximum, what is that? Limiting friction. ನೋಡಿ ಇಲ್ಲಿ ಲಿಮಿಟಿಂಗ್ ಫ್ರಿಕ್ಷನ್ ಎಕ್ಸೀಡ್ ಆಗಿದೆ ಅಂತಂದಿದ್ದಾಗ ಗ್ರಾಫ್ ಅನ್ನೋದು ನಿಮ್ಗೆ ಏನಾಗುತ್ತೆ, ಇಮಿಡಿಯೇಟ್ ವಿಲ್ ಡಿಕ್ರೀಸ್ ಅಂಡ್ ಇಟ್ ವಿಲ್ ಕಮ್ ಡೌನ್ ಅಂಡ್ ಇಟ್ ವಿಲ್ ರೀಚ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ ನಿಮಗೆ ಅಂತಂದಿದ್ದಾಗ ವಿ ಕಾಲ್ ದಿಸ್ ಆಸ್ ಕೈನೆಟಿಕ್ ಫ್ರಿಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಏನಾಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ ದೇರ್ ವಿಲ್ ಬಿ ರಿಲೇಟಿವ್ ಮೋಷನ್ ಅಂತ ನಾವು ಕನ್ಸಿಡರ್ ಮಾಡಬಹುದು. ಗೊತ್ತಾಯ್ತಲ್ವಾ ಹೇಳಿದ್ದು? So like that we have to think about the graph of the friction. ಅರ್ಥ ಆಯ್ತಲ್ವಾ? ಅದಕ್ಕೆ ನಾವು ಹೇಳ್ತಾ ಇರೋದು ಲಿಮಿಟಿಂಗ್ ಫ್ರಿಕ್ಷನ್ ಈಸ್ ಮ್ಯಾಕ್ಸಿಮಮ್ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಯಾವಾಗಾದ್ರೆ ಒನ್ಸ್ ದ ಬಾಡಿ ಕಮ್ಸ್ ಇನ್ ಟು ಮೋಷನ್ ಅವ ನಿಮ್ಗೆ ಬರೋದಕ್ಕಂಥ ಫ್ರಿಕ್ಷನ್ ಯಾವುದು ರೀ? ಕೈನೆಟಿಕ್ ಫ್ರಿಕ್ಷನ್, ಸ್ಟಾಟಿಕ್ ಅಲ್ಲ ಅಂತ ಅರ್ಥ ಮಾಡ್ಕೋಬೇಕು. ಓಕೆ, ಲೈಕ್ ದಟ್ ವಿ ಕ್ಯಾನ್ ಥಿಂಕ್ ಅಂತ ಹೇಳ್ತೀವಿ. ನಾವು ಲೆಟ್ ಅಸ್ ಸಿ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ದ ಫ್ರಿಕ್ಷನ್. What are the advantages of friction? ಏನಿದೆ advantages of friction ಏನು ಅಂತಂದಾಗ, see here, first one we can say that friction helps to walk ಅಂತ ಹೇಳ್ತಾರೆ. ಫ್ರಿಕ್ಷನ್ ಅನ್ನೋದು ನಿಮಗೆ ನಡೆಯೋದಕ್ಕೆ ಹೆಲ್ಪ್ ಆಗುತ್ತೆ. ವಿತೌಟ್ ಫ್ರಿಕ್ಷನ್ ವಿ ಕೆನಾಟ್ ವಾಕ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ವಿ ಕೆನಾಟ್ ವಾಕ್ ಆನ್ ದ ಸ್ಮೂತ್ ಸರ್ಫೇಸಸ್ ಲೈಕ್ ಐಸ್ ಸರ್ಫೇಸ್ ಮೇಲೆ ಆಗಿರ್ಬೋದು, ಓಕೆ, ವೆರಿ ಸ್ಮೂತ್ ಪಾಲಿಶ್ಡ್ ಸರ್ಫೇಸಸ್ ಆಗಿರ್ಬೋದು, ನಾವು ನಡೆಯೋಕ್ಕೆ ಸಾಧ್ಯ ಆಗಲ್ಲ. ಯಾಕಂದರೆ ಫ್ರಿಕ್ಷನ್ ತುಂಬ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ನಿಮಗೆ ಫ್ರಿಕ್ಷನ್ ಹೆಲ್ಪ್ಸ್ ಟು ರೈಟ್ ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ಫ್ರಿಕ್ಷನ್ ಹೆಲ್ಪ್ಸ್ ಟು ಡ್ರಿಂಕ್ ಅಂತ ಹೇಳ್ಬೋದು. ಫ್ರಿಕ್ಷನ್ ಹೆಲ್ಪ್ಸ್ ಟು ಈಟ್ ಅಂಡ್ ಡ್ರಿಂಕ್ ಅಂತನೂ ಕರಿಬಹುದು. ಗೊತ್ತಾಯ್ತಲ್ವಾ? ದಿಸ್ ದ ಅಡ್ವಾಂಟೇಜಸ್ ಆಫ್ ಫ್ರಿಕ್ಷನ್. ವಾಟ್ ಆರ್ ಡಿಸ್ಅಡ್ವಾಂಟೇಜಸ್ ಏನಾಗತ್ತೆ ನೋಡಿ ಇಲ್ಲಿ. ಡಿಸ್ಅಡ್ವಾಂಟೇಜಸ್ ಆಫ್ ದ ಫ್ರಿಕ್ಷನ್ ಏನು ಬರಿಬೋದು ನಾವಿಲ್ಲಿ? ಸೊ ಅಬ್ಸರ್ವ್ ಮಾಡಿ ನೀಟಾಗೆ. ಡಿಸ್ಅಡ್ವಾಂಟೇಜಸ್ ಫಸ್ಟ್ ಒನ್ ಏನಪ್ಪ ಅಂತಂದರೆ, ಇಟ್ ವಿಲ್ ಹೀಟ್ ದ ಸರ್ಫೇಸ್ ಅಂತ ಹೇಳ್ತಾರೆ. ಇಟ್ ವಿಲ್ ಹೀಟ್ ದ ಸರ್ಫೇಸ್ ಅಂತ ಹೇಳ್ತೀವಿ. ಆ್ಯಂಡ್ ಅರ್ಥ ಆಯ್ತಾ? ಯಾವಾಗಾದ್ರೆ ಎರಡು ಬಾಡೀಸ್ ಅನ್ನೋದು ನಿಮಗೆ ರಬ್ ಮಾಡ್ತೀವೋ ಫ್ರಿಕ್ಷನ್ ಅನ್ನೋದು ಏನಾಗುತ್ತೆ, ನಿಮಗೆ ಹೀಟ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲ, ಬಿಕಾಸ್ ಆಫ್ ದಿಸ್ ಏನಾಗುತ್ತೆ ಅಂತಂದಾಗ ವೇರಿಂಗ್ ಅಂಡ್ ಟಿಯರಿಂಗ್ ಆಫ್ ಪಾರ್ಟ್ಸ್, ಮಿಷನರಿ ಪಾರ್ಟ್ಸ್ ಟೇಕ್ಸ್ ಪ್ಲೇಸ್ ಅಂತ ಹೇಳ್ತಾರೆ. ಮಿಷನರಿ ಪಾರ್ಟ್ಸ್ ಟೇಕ್ಸ್ ಪ್ಲೇಸ್. ಅರ್ಥ ಆಯ್ತಲ್ವಾ? ಯಾವಾಗಾದ್ರೆ ಹೀಟ್ ಅನ್ನೋದು ಜನರೇಟ್ ಆಗುತ್ತೋ ಅವಾಗ ಮಿಷನರಿ ಪಾರ್ಟ್ಸ್ ಒಂದು ಡ್ಯಾಮೇಜ್ ಆಗುತ್ತೆ. ಆವಾಗ ಅದನ್ನು ತೆಗೆದುಹಾಕಿ ಹೊಸದು ನಾವು ಹಾಕ್ತಾ ಇರಬೇಕಾಗಿರುತ್ತೆ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವಾ? ದಟ್ ಈಸ್ ಅಬೌಟ್ ದ ಡಿಸ್ಅಡ್ವಾಂಟೇಜಸ್ ಆಫ್ ದ ಫ್ರಿಕ್ಷನ್. ಓಕೆ, ಇನ್ನೂ ಬೇಕಾದಷ್ಟು ನೀವು ಥಿಂಕ್ ಮಾಡಿ ಇರುತ್ತೆ, ನಮಗೆ ಸಿಗುತ್ತೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದಾಗ, ಹೌ ಟು ರೆಡ್ಯೂಸ್ ದ ಫ್ರಿಕ್ಷನ್, ಮೆಥಡ್ಸ್ ಟು ರೆಡ್ಯೂಸ್ ದ ಫ್ರಿಕ್ಷನ್. ಓಕೆನಾ? ನೋಡಿ, ವಾಟ್ ಆರ್ ದ ಮೆಥಡ್ಸ್ ಹಿಯರ್? ಫಸ್ಟ್ ಮೆಥಡ್ ನೋಡಿ ಇಲ್ಲಿ. ಫಸ್ಟ್ ಒನ್ ನಿಮ್ಗೆಲ್ಲರೂ ಗೊತ್ತಿರೋದೆ, ಬೈ ಪಾಲಿಶಿಂಗ್ ದ ಸರ್ಫೇಸ್. ಯಾವಾಗಾದ್ರೂ ಒಂದು ಸರ್ಫೇಸ್ ನಾವು ಪಾಲಿಶ್ ಮಾಡ್ತೀವೋ ಅವಾಗ ಫ್ರಿಕ್ಷನ್ನ ರಿಡ್ಯೂಸ್ ಮಾಡಬಹುದು ಅಂತ ಹೇಳ್ತಾರೆ. ಬೈ ಲೂಬ್ರಿಕೆಂಟ್ಸ್ ಅಂತಂದರೆ ನೋಡಿ, ಕೋಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ, ಇಲ್ಲ ಕ್ಯಾಸ್ಟರ್ ಆಯಿಲ್ ಯೂಸ್ ಮಾಡೋದ್ರಿಂದ, ಇಲ್ಲ ಯಾವುದಾದ್ರೊಂದು ಆಯಿಲ್ಸ್ನ ಯೂಸ್ ಮಾಡೋದ್ರಿಂದ ಲೂಬ್ರಿಕೇಟ್ ಮಾಡಿದಾಗ ಮಿಷನರಿ ಪಾರ್ಟ್ಸ್ ಅದು ನಿಮಗೆ ಫ್ರಿಕ್ಷನ್ನ ರೆಡ್ಯೂಸ್ ಮಾಡಬಹುದು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನಿಮಗೆ ಏನಪ್ಪ ಅಂತಂದಾಗ ಬೈ ಯೂಸಿಂಗ್ ಬಾಲ್ ಬೇರಿಂಗ್ಸ್ ಅಂತ ಹೇಳ್ತಾರೆ. ನೋಡಿ, ಈ ಬಾಲ್ ಬೇರಿಂಗ್ಸ್ನ ಯೂಸ್ ಮಾಡೋದ್ರಿಂದ ನಿಮಗೇನಾಗುತ್ತೆ, ಈ ಸ್ಟ್ಯಾಟಿಕ್ ಕೈನೆಟಿಕ್ ಫ್ರಿಕ್ಷನ್ ಅನ್ನೋದು ರೋಲಿಂಗ್ ಫ್ರಿಕ್ಷನ್ನ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಫ್ರಿಕ್ಷನ್ನ ರೆಡ್ಯೂಸ್ ಮಾಡಬಹುದು ಅಂತ ಹೇಳ್ಬೋದು. ಮತ್ತು ನಾಲ್ಕನೇದು ಏನಪ್ಪ ಅಂತಂದಾಗ, ಬೈ ಚೂಸಿಂಗ್ ದ ಮೆಟೀರಿಯಲ್ಸ್.
ನಾವು ಮೆಟೀರಿಯಲ್ಸ್ನ ಚೂಸ್ ಮಾಡಬೇಕು. ಎಂಥ ಒಂದು ಮೆಟೀರಿಯಲ್ಸ್ನ ಚೂಸ್ ಮಾಡಬೇಕು ನಾವು ಅಂತಂದಾಗ ಓಕೆ ವಿಚ್ ಹ್ಯಾಸ್ ಲೋ ಮ್ಯೂ ವ್ಯಾಲ್ಯೂಸ್ ಅಂದರೆ ಲೋ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ವ್ಯಾಲ್ಯೂಸ್ ಇರತಕ್ಕಂಥ ಮೆಟೀರಿಯಲ್ಸ್ನ ಚೂಸ್ ಮಾಡಿದ್ದಾಗ ವಿ ಕ್ಯಾನ್ ರೆಡ್ಯೂಸ್ ದ ಫ್ರಿಕ್ಷನ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ದಿಸ್ ಹೌ ವಿ ಕ್ಯಾನ್ ರೆಡ್ಯೂಸ್ the friction. Now let us see what is the meaning of angle of friction. Angle of friction ಅಂದ್ರೆ ಏನು ಅಂತ ನೋಡೋಣ. ಸೊ ಸಿ ಹಿಯರ್ ಆಂಗಲ್ ಆಫ್ ಫ್ರಿಕ್ಷನ್ ಅಂದರೆ ಏನು ಥಿಂಕ್ ಮಾಡಿ. ದರ್ ಈಸ್ ಎ ರಫ್ ಸರ್ಫೇಸ್. ಈ ಒಂದು ರಫ್ ಸರ್ಫೇಸ್ನ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಒಂದು ಬ್ಲಾಕ್ ಇಲ್ಲ ಒಂದು ಬಾಡಿನ ಪ್ಲೇಸ್ ಮಾಡೋಣ. ನೋಡಿ ಇಲ್ಲಿ ಯಾವಾಗಾದ್ರೂ ನಾವು ಅಪ್ಲೈಡ್ ಫೋರ್ಸ್ ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇರ್ತೀವೋ ಈ ಕಾಂಟ್ಯಾಕ್ಟ್ ಫೋರ್ಸ್ ಅನ್ನೋದು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ಬ್ಲಾಕ್ ಅನ್ನೋದು ರೆಸ್ಟಲ್ಲಿದ್ದಾಗ ವೆನ್ ದ ಬ್ಲಾಕ್ ಈಸ್ ಅಟ್ ರೆಸ್ಟ್ ಕಾಂಟ್ಯಾಕ್ಟ್ ಫೋರ್ಸ್ ಅನ್ನೋ ನಿಮಗೆ ಏನಾಗುತ್ತೆ ವೆಯ್ಟ್ನ ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ. ಯಾವಾಗಾದ್ರೂ ಅಪ್ಲೈಡ್ ಫೋರ್ಸ್ ಇನ್ಕ್ರೀಸ್ ಆಗ್ತಾ ಇರುತ್ತೋ ಕಾಂಟ್ಯಾಕ್ಟ್ ಫೋರ್ಸ್ ಅನ್ನೋದು ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ಓಕೆನಾ? ದೇರ್ಫೋರ್ ಸಿ ಹಿಯರ್ ವಿ ಕ್ಯಾನ್ ಸೇ ದಟ್ ಏನು ಹೇಳ್ಬೋದು ನೋಡಿ, ಇಲ್ಲಿ ನೀಟಾಗೆ ಥಿಂಕ್ ಮಾಡಿ. ಇಟ್ ಈಸ್ ಅ angle made by the contact force. Angle made by the contact force ಅಂತ ಹೇಳ್ತಾ ಇದ್ದೀವಿ. See here we call it as normal reaction force and we call this as a frictional force. See here we call this as a angle ಅಂತ ಹೇಳ್ತಾರೆ. Okay, so see here it is a maximum angle made by the contact force. ಅರ್ಥ ಮಾಡ್ಕೊತಾ ಇದ್ರಲ್ಲ? when the body just begins to slide ಅಂತ ಹೇಳ್ತಾರೆ. just begins to slide ಅಂತ ಹೇಳ್ತೀವಿ. we call it as angle of friction. What is the formula? ಒಂದ್ಸರಿ ನೀಟಾಗಿ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿ. ಇಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು tan θ ಅಪ್ಲೈ ಮಾಡಿದಾಗ ನಿಮ್ಗೆ ಏನ್ರಿ ಬರುತ್ತೆ, ಇಲ್ಲಿ is a frictional force ಅಲ್ಲಪ್ಪ, frictional force divided by adjacent side, that is r ಅಂತ ಹೇಳ್ತೀವಿ. Therefore if we apply tan θ is equals to f divided by r. Therefore we can write tan θ becomes equals to f by r. ಅಂದ್ರೆ ಮೀನಿಂಗ್ ಏನ್ರಿ, ಇಲ್ಲಿ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ತಾನೆ. tan θ is equals to mu or θ becomes equals to tan inverse of mu ಅಂತ ಬರೀಬಹುದು. ಗೊತ್ತಾ? ದಿಸ್ ಇಸ್ ಆಂಗಲ್ ಆಫ್ ಫ್ರಿಕ್ಷನ್. ನೋಡಿ ಇಲ್ಲಿ ಫ್ರಮ್ ಡಯಾಗ್ರಾಮ್ ಇಂದ ನಾವು ಒಂದು ಪಾಯಿಂಟ್ನ ಕಲಿಬೇಕು. ಇದರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ನಿಮಗೆ ಪ್ರೀವಿಯಸ್ ಇಯರ್ಸ್ ಅಲ್ಲಿ. ನೀಟಾಗಿ ಅಬ್ಸರ್ವ್ ಮಾಡಿ. ಸಿ ಅನ್ನೋದೇನ್ರಿ ಇಲ್ಲಿ ಕಾಂಟ್ಯಾಕ್ಟ್ ಫೋರ್ಸ್ ಅನ್ನೋದು ಯಾವತ್ತೇ ಆಗಲಿ ಇಟ್ ಇಸ್ ರಿಸಲ್ಟೆಂಟ್ ಆಫ್ ರಿಯಾಕ್ಷನ್ ಫೋರ್ಸ್ ಅಂಡ್ ಫ್ರಿಕ್ಷನಲ್ ಫೋರ್ಸ್ ಅಂತ ಹೇಳ್ತೀವಿ. ದೇರ್ಫೋರ್ ಈ ಕಾಂಟ್ಯಾಕ್ಟ್ ಫೋರ್ಸ್ನ ಹೇಗೆ ಬರೀಬಹುದು ಅಂತಂದಿದ್ದಾಗ ವಿ ಕ್ಯಾನ್ ರೈಟ್ ಸಿ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ f² ಪ್ಲಸ್ r² ಅಂತ ಬರೀಬಹುದು. ಅರ್ಥ ಆಯ್ತಲ್ವಾ? ಬಟ್ ವಾಟ್ ಈಸ್ ದಿಸ್ ಆರ್ ಅಂದ್ರೆ ಏನ್ರಿ, ಇಲ್ಲಿ ಆರ್ ಅಂತಂದಾಗ m ಇಂಟು ಜಿ ಆಗಿರುತ್ತೆ. ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಮ್ಯೂ ಆರ್ ಅಲ್ವಾ, ಹಾಗಾಗಿ ಮ್ಯೂ ಇಂಟು ಎಮ್ ಇಂಟು ಜಿ ಅಂತ ಬರೀಬಹುದು. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಸಿ ವ್ಯಾಲ್ಯೂ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ. ಸೊ ವಿ ಕ್ಯಾನ್ ರೈಟ್ μ² ಇಂಟು mg² ಪ್ಲಸ್ ಆರ್ ಅಂದ್ರೆ ಏನಪ್ಪ ಇಲ್ಲಿ mg². ಸೊ ಸಿ ಬಿಕಮ್ಸ್ ಈಕ್ವಲ್ಸ್ ಟು mg ನಾವು ಕಾಮನ್ ತೆಗೆದ್ರೆ ಅವಾಗೇನು ಬರುತ್ತೆ ನೋಡಿ, ಇಲ್ಲಿ μ² ಪ್ಲಸ್ 1 ಅಂತ ಬರೀಬಹುದು. ದಿಸ್ ದ ಕಾಂಟ್ಯಾಕ್ಟ್ ಫೋರ್ಸ್ ಆ ರಿಸಲ್ಟೆಂಟ್ ಆಫ್ ನಾರ್ಮಲ್ ರಿಯಾಕ್ಷನ್ ಅಂಡ್ ಫ್ರಿಕ್ಷನಲ್ ಫೋರ್ಸ್ ಅಂತ ಬರೀಬಹುದು. ಗೊತ್ತಾಯ್ತಲ್ವಾ ಹೇಳ್ತಾ ಇರೋದೇನು ಅಂತ ಅಂದ್ಬಿಟ್ಟು. ನಾವು ಲೆಟ್ ಅಸ್ ಥಿಂಕ್ ಅಬೌಟ್ ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಆಂಗಲ್ ಆಫ್ ರಿಪೋಸ್ ಅಂದ್ರೆ ಏನು ಅಂತ ನಾವು ಓದೋಣ. ಆಂಗಲ್ ಆಫ್ ರಿಪೋಸ್ ಓಕೆನಾ? ಸೊ ಆಂಗಲ್ ಆಫ್ ರಿಪೋಸ್ ಅಂದ್ರೆ ಬೇರೆ ಏನು ಅಲ್ಲ, ಇಟ್ ಈಸ್ ಅ ಮಿನಿಮಮ್ ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಂತ ಹೇಳ್ಬೋದು. ಇಟ್ ಈಸ್ ಅ ಮಿನಿಮಮ್ ಆಂಗಲ್ ಆಫ್ ಇನ್ಕ್ಲಿನೇಷನ್. ಆಫ್ ದ ಪ್ಲೇನ್ at which the block placed on it starts sliding ಅಂತ ಹೇಳ್ತಾರೆ. ಬ್ಲಾಕ್ ಸ್ಲೈಡ್ಸ್ ಅಂತ ಹೇಳ್ಬೋದು. ಗೊತ್ತಾಯ್ತಲ್ವ ಹೇಳಿದ್ದು? what is that angle of repose? Let us see here. ಅಬ್ಸರ್ವ್ ಮಾಡಿ ನೀಟಾಗೆ. ಒಂದು ಬ್ಲಾಕ್ ಅನ್ನೋದು ನಾವಿಲ್ಲಿ ಪ್ಲೇಸ್ ಮಾಡಿದ್ದಾಗ ಅದ್ರ ವೆಯ್ಟ್ ಅನ್ನೋದು ಯಾವಾಗಲೂ ಕೆಳಗಡೆಗೆ ಆಕ್ಟ್ ಮಾಡ್ತಾ ಇರುತ್ತೆ. ಸೊ ಟೀಟಾ ಇಲ್ಲ ಆಲ್ಫಾ ಅಂತಾನೆ ಕರೆಯೋಣ.
ಅವಾಗ ಇಲ್ಲೇನಾಗುತ್ತೆ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ನಿಮಗೆ mg(cos⁡α) ಅಂತ ಬರುತ್ತೆ. ಅಂಡ್ ಅಲಾಂಗ್ ದ ಪ್ಲೇನ್ ಏನಾಗುತ್ತೆ ನೋಡಿ ಇಲ್ಲಿ ಇಟ್ ಈಸ್ mg(sin⁡α) ಅಂತ ಬರುತ್ತೆ. ಸೊ ದಿಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ವಾಟ್ ಹಿಯರ್, ಇದೇನಾಗುತ್ತೆ ನೋಡಿ ಇಲ್ಲಿ ಇಟ್ ಈಸ್ ಈಕ್ವಲ್ ಟು ಆರ್ ಅಲ್ವಾ. ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ನಿಮಗೆ ಮೇಲೆ ಆಕ್ಟ್ ಮಾಡ್ತಾ ಇರುತ್ತೆ. ಸ್ಲೈಡ್ ಅಂದ್ರೆ ಏನು, ಮೂವ್ಸ್ ವಿತ್ ಕಾನ್ಸ್ಟೆಂಟ್ ಸ್ಪೀಡ್ ಅಲ್ವಾ. ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಮೂವ್ ಆಗಬೇಕಾದ್ರೆ ನಿಮಗೆ ಎಫ್ ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ನಿಮಗೆ mg(sin⁡α) ಅಂತ ಬರುತ್ತೆ. ಅರ್ಥ ಆಯ್ತಾ ಹೇಳಿದ್ದು. ಅಂಡ್ ಆರ್ ಅನ್ನೋದೇನಾಗುತ್ತೆ ನೋಡಿ ಇಲ್ಲಿ mg(cos⁡α) ಅಂತ ನಮಗೆ ಬರೀಬಹುದು. ದೇರ್ಫೋರ್ 1/2 f/r ನಾವು ಸಾಲ್ವ್ ಮಾಡಿದಾಗ mg ಕ್ಯಾನ್ಸಲ್ ಮಾಡಿದ್ರೆ ಅವಾಗ tan⁡α ಅಂತ ಬರುತ್ತೆ. ವಾಟ್ ಇಸ್ ದಿಸ್ f/r is nothing but mu ಅಲ್ವಾ. So we can say that okay, angle of repose numerically equal to angle of friction ಅಂತ ಬರೀಬಹುದು. ಗೊತ್ತಾಯ್ತಲ್ವಾ. angle of repose is numerically equal to angle of friction ಅಂತ ಹೇಳ್ಬೋದು. angle of friction ಅರ್ಥ ಮಾಡ್ಕೊಂತ ಇದ್ದೀರಲ್ವಾ. ದಟ್ ಈಸ್ ಅಬೌಟ್ ದ ಆಂಗಲ್ ಆಫ್ ಫ್ರಿಕ್ಷನ್ ಅಂಡ್ ಆಂಗಲ್ ಆಫ್ ರಿಪೋಸ್. ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ವಾಟ್ ಈಸ್ ದ ಡಿಫರೆಂಟ್ ಕೇಸಸ್ ಆಫ್ ಫ್ರಿಕ್ಷನ್. ಸಿ ಹಿಯರ್ ನೋಡಿ, ಡಿಫರೆಂಟ್ ಪಾಯಿಂಟ್ಸ್ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಚೆನ್ನಾಗೆ ಅರ್ಥ ಮಾಡಿಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿ ಸೊ ದ್ಯಾಟ್ ಇಟ್ ಹೆಲ್ಪ್ಸ್ ಯು ಟು ಸಾಲ್ವ್ ಮೆನಿ ಪ್ರಾಬ್ಲಮ್ಸ್. ಏನದು ಅಂತಂದಿದ್ದಾಗ ವಾಟ್ ಈಸ್ ದ ಮಿನಿಮಮ್ ಫೋರ್ಸ್ to push, what is the minimum force required to pull the block on a rough surface ಅಂತ ಕ್ವಶನ್ಸ್ ನಿಮಗೆ ಕೇಳ್ತಾರೆ. ಅದನ್ನೆಲ್ಲ ನಾವು ಆನ್ಸರ್ ಮಾಡಬೇಕಾಗಿರುತ್ತೆ, ಅನಲೈಸ್ ಮಾಡಬೇಕಾಗಿರುತ್ತೆ. ಹೇಗೆ ಅಂತ ನಾವು ನೋಡೋಣ. ಸೊ ಸಿ ಹಿಯರ್, ವಾಟ್ ಈಸ್ ದ ಮಿನಿಮಮ್ ಫೋರ್ಸ್? ಮಿನಿಮಮ್ ಪುಷಿಂಗ್ ಇಲ್ಲ ಪುಲ್ಲಿಂಗ್ ಫೋರ್ಸ್ ಅಂತ ಕರೆಯೋಣ. ವಾಟ್ ಈಸ್ ದ ಮಿನಿಮಮ್ ಪುಲ್ಲಿಂಗ್ ಫೋರ್ಸ್ ರಿಕ್ವೈರ್ಡ್ ಟು pull the body? Let us say there is a rough surface, ಇದ್ರ ಮೇಲೆ ನಿಮಗೆ ಬ್ಲಾಕ್ ಅನ್ನೋದು ಇಟ್ಟಿದ್ದೀವಿ. ಲೆಟ್ ಎಫ್ ಬಿ ದ ಪುಲ್ಲಿಂಗ್ ಫೋರ್ಸ್ ಅಂತ ಕರೆಯೋಣ. ಇವಾಗ ನೋಡಿ ಇಲ್ಲಿ ಫ್ರೀ ಬಾಡಿ ಡಯಾಗ್ರಾಮ್ ನೀಟಾಗೆ ಹಾಕಿ ನೋಡೋಣ. ಇಲ್ಲಿ mg ಅನ್ನೋದು ಮೇಲೆ ಕೆಳಗಡೆ ಆಕ್ಟ್ ಮಾಡ್ತಾ ಇರುತ್ತೆ, ನಾರ್ಮಲ್ ರಿಯಾಕ್ಷನ್ ಇಲ್ಲಿ ಮೇಲೆ ಆಕ್ಟ್ ಮಾಡ್ತಾ ಇರುತ್ತೆ. ನೋಡಿ ಇದು ಟೀಟಾ ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ ಎಫ್ ಕಾಸ್ ಟೀಟಾ ಏನು ಮಾಡುತ್ತೆ, ಇಟ್ ವಿಲ್ ಪುಲ್ ದ ಬ್ಲಾಕ್ ಅಂತ ಹೇಳ್ತಾರೆ. ಸೊ ಯಾವಾಗ ಎಫ್ ಕಾಸ್ ಟೀಟಾ ಅನ್ನೋದಿರುತ್ತೆ ನಿಮಗೆ ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಅರೈಸ್ ಆಗುತ್ತೆ. ಹಾಗಿದ್ದ ನಮಗೆ ಎಫ್ ವ್ಯಾಲ್ಯೂ ಏನಾಗುತ್ತೆ, ಇಲ್ಲೂ ಅಷ್ಟೇ ನಿಮ್ಗೆ ಏನಾಗುತ್ತೆ ನೋಡಿ ಎಫ್ ಸೈನ್ ಟೀಟಾ. ಫ್ರೀ ಬಾಡಿ ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಪ್ಲೀಸ್ ಥಿಂಕ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ಅಂದ್ಬಿಟ್ಟು. ಜಸ್ಟ್ ಟು ಪುಲ್ ಅಂದರೆ ನಾಟ್ ವಿತ್ ಆಕ್ಸಲರೇಷನ್ ರೀ, ಜಸ್ಟ್ ಟು ಪುಲ್. ಏನಾಗುತ್ತೆ ನೋಡಿ ಇಲ್ಲಿ ಫಸ್ಟ್ ಆಫ್ ಆಲ್ ಎಫ್ ಕಾಸ್ ಟೀಟಾ ಶುಡ್ ಬ್ಯಾಲೆನ್ಸ್ ದ ಫ್ರಿಕ್ಷನಲ್ ಫೋರ್ಸ್ ಅಂತ ಹೇಳ್ಬೋದು. ಕಾಸ್ ಟೀಟಾ ಎಫ್ ಅಂದ್ರೆ ಏನ್ರಿ ನಿಮಗೆ ಮ್ಯೂ ಇಂಟು ಆರ್ ಅಲ್ವಾ. ಬಟ್ ವಾಟ್ ಈಸ್ ಆರ್ ವ್ಯಾಲ್ಯೂ ಹಿಯರ್? ಆರ್ನ ಅಬ್ಸರ್ವ್ ಮಾಡಿ ನೀಟಾಗಿ ಇಲ್ಲಿ. ಆರ್ ಪ್ಲಸ್ ಎಫ್ ಸೈನ್ ಟೀಟಾ ಮಸ್ಟ್ ಬ್ಯಾಲೆನ್ಸ್ ಎಮ್ ಇಂಟು ಜಿ ಅಲ್ವಾ. ಸೊ ಆರ್ ವ್ಯಾಲ್ಯೂ ಏನಾಗುತ್ತೆ ನೋಡಿ ಇಲ್ಲಿ mg ಮೈನಸ್ ಎಫ್ ಸೈನ್ ಟೀಟಾ ಅಂತ ಬರೀಬಹುದು. ಸೊ ಇದರಿಂದ ನಮಗೆ ಎಫ್ ಕಾಸ್ ಟೀಟಾ ವ್ಯಾಲ್ಯೂ ಏನ್ರಿ ಆಗ್ತದೆ ನಮ್ಗೆ ಇಲ್ಲಿ ಇಟ್ ಈಸ್ ಈಕ್ವಲ್ಸ್ ಟು ಮ್ಯೂ ಇಂಟು ಆರ್ ವ್ಯಾಲ್ಯೂ ಏನ್ರಿ ಬಂದಿದೆ ಇಲ್ಲಿ mg ಮೈನಸ್ ಎಫ್ ಸೈನ್ ಟೀಟಾ ಅಂತ ಬರೀಬಹುದು. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ಎಫ್ ವ್ಯಾಲ್ಯೂ ಅನ್ನೋದು ನಿಮಗೆ ಮ್ಯೂ mg ಹೋಲ್ ಡಿವೈಡ್ ಬೈ ಕಾಸ್ ಟೀಟಾ ಪ್ಲಸ್ ಮ್ಯೂ ಸೈನ್ ಟೀಟಾ ಅಂತ ಬರುತ್ತೆ. ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. ಗೊತ್ತಾಯ್ತಲ್ವಾ? ಇನ್ ದ ಸೇಮ್ ಮ್ಯಾನರ್ ವಾಟ್ ಈಸ್ ದ ಮಿನಿಮಮ್ ಫೋರ್ಸ್? ವಾಟ್ ಈಸ್ ದ ಮಿನಿಮಮ್ ಫೋರ್ಸ್ ಟು ಪುಷ್ ಅಂತ ಹೇಳ್ತಾರೆ. ಮಿನಿಮಮ್ ಪುಷಿಂಗ್ ಫೋರ್ಸ್ ಅಂತನೂ ಕೇಳ್ತಾರೆ. ವಾಟ್ ಇಸ್ ದ ಮಿನಿಮಮ್ ಪುಷಿಂಗ್ ಫೋರ್ಸ್? ಪ್ಲೀಸ್ ಥಿಂಕ್ ಮಾಡಿ ಏನು ಹೇಳ್ಬೋದು ನಾವಿಲ್ಲಿ ಅಂತಂದ್ಬಿಟ್ಟು. ಸೊ ಲೆಟ್ ಅಸ್ ಕನ್ಸಿಡರ್ ಅ ಬ್ಲಾಕ್ ಆನ್ ದ ರಫ್ ಸರ್ಫೇಸ್. ಒಂದು ರಫ್ ಸರ್ಫೇಸ್ ಮೇಲೆ ಒಂದು ಬ್ಲಾಕ್ನ ಕನ್ಸಿಡರ್ ಮಾಡೋಣ. ಸೊ ಎಮ್ ಇರುತ್ತೆ, ಈಸ್ ದ ಫೋರ್ಸ್ ಅಪ್ಲೈಡ್ ಅಂತ ಹೇಳ್ತಾರೆ. ಸೊ ಈ ಫೋರ್ಸ್ ಅನ್ನೋದು ಏನಾಗ್ತಾ ಇದೆ ನೀಟಾಗೆ ಅಬ್ಸರ್ವ್ ಮಾಡಿ. ಸೊ ಯಾವಾಗಾದ್ರೆ ನಾವು ಈ ಫೋರ್ಸ್ನ ನೀಟಾಗಿ ಅಬ್ಸರ್ವ್ ಮಾಡ್ತೀವೋ ಆವಾಗ ನಿಮಗೆ ದಿಸ್ ಈಸ್ ದ ಫೋರ್ಸ್ ಅಲ್ಲ ಅಪ್ಲೈಡ್ ಫೋರ್ಸ್. ಇದು ನಿಮಗೆ ಹಾರಿಜಾಂಟಲ್ ಜೊತೆ ಟೀಟಾ ಆ್ಯಂಗಲ್ ಮಾಡ್ತಾ ಇದೆ. ಸೊ ಇದನ್ನು ರಿಸಾಲ್ವ್ ಮಾಡಬಹುದು. ಎಫ್ ಕಾಸ್ ಟೀಟಾ ಅಂತ ಒಂದು, ಎಫ್ ಸೈನ್ ಟೀಟಾ ಅಂತ ನಾವು ರಿಸಾಲ್ವ್ ಮಾಡ್ಬೋದು. ಈ ಎಫ್ ಕಾಸ್ ಟೀಟಾ ಅನ್ನೋದು ಏನು ಮಾಡುತ್ತೆ ಅಂತಂದರೆ ಈ ಬ್ಲಾಕ್ನ ಪುಷ್ ಮಾಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಸೊ ಫ್ರೀ ಬಾಡಿ ಡಯಾಗ್ರಾಮ್ ಇನ್ನೂ ಅದರ್ ಫೋರ್ಸಸ್ ಯಾವುದಾದ್ರು
ನಾರ್ಮಲ್ ರಿಯಾಕ್ಷನ್ ಮೇಲೆ ಇರುತ್ತೆ, ಎಮ್ ಇಂಟು ಜಿನು ಸಹ ಮೇಲೆ ಆಕ್ಟ್ ಮಾಡ್ತಾ ಇರುತ್ತೆ. ಅಷ್ಟೇ ಅಲ್ಲ, ಫ್ರಿಕ್ಷನಲ್ ಫೋರ್ಸ್ ಆಪೋಸಿಟ್ ಎಫ್ ಕಾಸ್ ಥೀಟಾ ಆಕ್ಟ್ ಮಾಡ್ತಾ ಇರುತ್ತೆ. ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ನೀವು ಸಿಂಪ್ಲಿಫೈ ಮಾಡಿದ್ದಾಗ ಪುಲ್ಲಿಂಗ್ ಫೋರ್ಸ್ ಅನ್ನೋದು ನಿಮ್ಗೆ ಏನು ಬರುತ್ತೆ ನಿಮಗೆ ಅಂತಂದರೆ ಮ್ಯೂ ಎಮ್ ಜಿ ಡಿವೈಡ್ ಬೈ ಕಾಸ್ ಟೀಟಾ ಮೈನಸ್ ಮ್ಯೂ ಸೈನ್ ಟೀಟಾ ಅಂತ ಬರುತ್ತೆ. ನೋಡಿ, ಪ್ರೀವಿಯಸ್ ಕೇಸಲ್ಲಿ ನಿಮಗೆ ಡಿನಾಮಿನೇಟರಲ್ಲಿ ಪ್ಲಸ್ ಇದ್ದರೆ ಈ ಕೇಸಲ್ಲಿ ನಿಮ್ಗೆ ಡಿನಾಮಿನೇಟರ್ ಮೈನಸ್ ಆಗುತ್ತೆ. ಗೊತ್ತಾಯ್ತಲ್ವಾ? ಇದೇ ರೀತಿ ನೀವು ಅನಲೈಸ್ ಮಾಡಿ ನಿಮಗೆ ಅದು ಆನ್ಸರ್ ಸಿಗುತ್ತೆ. Now let us calculate what is the acceleration of the block on horizontal surface ಅಂತ ಹೇಳ್ತೀವಿ. What is the acceleration? What is the acceleration of the block? What is the acceleration of the block? Acceleration of the block on horizontal surface. On horizontal surface. ಒಂದು ಹಾರಿಜಾಂಟಲ್ ಸರ್ಫೇಸ್ ಮೇಲೆ ಬ್ಲಾಕ್ನ ಪ್ಲೇಸ್ ಮಾಡಿ ಅದರ ಮೇಲೆ ಎಫ್ ಅನ್ನೋ ಒಂದು ಫೋರ್ಸ್ ಆ್ಯಕ್ಟ್ ಮಾಡಿದ್ದಾಗ ಅದಕ್ಕೆ ಆಕ್ಸಲರೇಷನ್ ಎಷ್ಟಿರುತ್ತೆ, ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅನ್ನೋದು ಇದು ಪ್ರಶ್ನೆ. ಸೊ ಸಿ ಹಿಯರ್, ಲೆಟ್ ಅಸ್ ಕನ್ಸಿಡರ್ ಎ ಬ್ಲಾಕ್ ಆಫ್ ಮಾಸ್ ಎಮ್ ವಿಚ್ ಈಸ್ ಪ್ಲೇಸ್ಡ್ ಆನ್ ದ ರಫ್ ಸರ್ಫೇಸ್ ಅಂತ ಹೇಳ್ತಾರೆ. ಲೆಟ್ ಕ್ಯಾಪಿಟಲ್ ಎಫ್ ಈಸ್ ದ ಫೋರ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ ಅದರ ಆಕ್ಸಲರೇಷನ್ ಏನಾಗಿರುತ್ತೆ ಅನ್ನೋದು ಕ್ವಶನ್. ಸೊ ಹೌ ಕ್ಯಾನ್ ವಿ ಅನಲೈಸ್ ದಿಸ್? ಸಿ ಹಿಯರ್, ಯಾವಾಗಾದರೆ ನಿಮಗೆ ಫೋರ್ಸ್ ಅಪ್ಲೈ ಮಾಡ್ತೀವೋ ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಬ್ಯಾಕ್ವರ್ಡ್ ಆ್ಯಕ್ಟ್ ಮಾಡ್ತಾ ಇರುತ್ತೆ. ನಿಮಗೆ ಎಮ್ ಜಿ ಅನ್ನೋದು ನಿಮಗೆ ಡೌನ್ವರ್ಡ್ ಇರುತ್ತೆ, ನಾರ್ಮಲ್ ರಿಯಾಕ್ಷನ್ ಅದು ಮೇಲೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಸೊ ಫ್ರಮ್ ದ ಫ್ರೀ ಬಾಡಿ ಡಯಾಗ್ರಾಮ್ ಪ್ರಕಾರ ಏನು ಹಾಕ್ಬೋದು ನೋಡಿ, ಇಲ್ಲಿ ಎಫ್ ಮೈನಸ್ ಎಫ್ ಕೆ ಮೂವ್ ಆಗ್ತಾ ಇರುತ್ತಲ್ವಾ, ಹಾಗಾಗಿ ಇದು ಕೈನೆಟಿಕ್ ಫ್ರಿಕ್ಷನ್ ಅಂತ ತಗೋಬಹುದು. ಎಮ್ ಇಂಟು ಆಕ್ಸಲರೇಷನ್ ಎ ಅಂತ ಬರೀಬಹುದು. ದೇರ್ ಫೋರ್ ಆಕ್ಸಲರೇಷನ್ ಫಾರ್ಮುಲಾ ಏನಾಗುತ್ತೆ ನೋಡಿ, ಇಲ್ಲಿ ಎಫ್ ಮೈನಸ್ ಎಫ್ ಕೆ ಡಿವೈಡ್ ಬೈ ಎಮ್ ಅಂತ ಬರಿತೀವಿ. ಸೊ ವಾಟ್ ಈಸ್ ಎಫ್ ಕೆ ವ್ಯಾಲ್ಯೂ ಹಿಯರ್? ಕೈನೆಟಿಕ್ ಫ್ರಿಕ್ಷನ್ ಏನ್ರಿ ಆಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ ಮ್ಯೂ ಕೆ ಇಂಟು ಎಮ್ ಇಂಟು ಜಿ ಡಿವೈಡ್ ಬೈ ಎಮ್ ಅಂತ ಬರಿತೀವಿ. ದಿಸ್ ಇಸ್ ದ ಆಕ್ಸಲರೇಷನ್ ಆಫ್ ದ ಬ್ಲಾಕ್ ಆನ್ ಹಾರಿಜಾಂಟಲ್ ಸರ್ಫೇಸ್. ಇದೇ ರೀತಿ ನಿಮಗೆ ಆನ್ ಆನ್ ಇನ್ಕ್ಲೈನ್ಡ್ ಪ್ಲೇನ್ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಆನ್ ಆನ್ ಇನ್ಕ್ಲೈನ್ಡ್ ಪ್ಲೇನ್ ವಾಟ್ ಈಸ್ ದ ಆಕ್ಸಲರೇಷನ್? ಸೊ ಸಿ ಹಿಯರ್, acceleration of a block on an inclined plane ಅಂತ ಹೇಳ್ತಾ ಇದ್ದಾರೆ. on an inclined plane which is moving upwards. ಅರ್ಥ ಆಯ್ತಲ್ವಾ? ಸೊ ನೀಟಾಗೆ ಇದನ್ನು ಅನಲೈಸ್ ಮಾಡಿ, ತುಂಬ ಈಸಿ. ಡೈರೆಕ್ಟ್ ಫಾರ್ಮುಲಾ ನಿಮಗೆ ಕೊಟ್ಟರೆ ಸಾಕು, ನಾನು ಬಾಕ್ಸಲ್ಲಿ ಹಾಕ್ತೀನಿ, ಆ ಫಾರ್ಮುಲಾ ನೀವು ಪ್ರಾಕ್ಟೀಸ್ ಮಾಡಿ ಸಾಕು. ಆದರೆ ಫಾರ್ಮುಲಾ ಹೇಗೆ ಬರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ, ನೀಟಾಗೆ ಕೇಳಿಸ್ಕೊಳ್ಳಿ. ಸೊ ಸಿ ಹಿಯರ್, there is a block, let us say, which is moving up with some ಆಕ್ಸಲರೇಷನ್ ಎ ಅಂತ ಹೇಳ್ತಾರೆ. ಸೊ ಇದ್ರ ಪ್ರಕಾರ ಏನಾಗುತ್ತೆ, ಫ್ರೀ ಬಾಡಿ ಡಯಾಗ್ರಾಮ್ ನೀಟಾಗೆ ಡ್ರಾ ಮಾಡೋಣ. ಇದ್ರ ವೆಯ್ಟ್ ಅನ್ನೋದು ಯಾವಾಗಲೂ ವರ್ಟಿಕಲಿ ಡೌನ್ವರ್ಡ್ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಟೀಟಾ ಇಸ್ ಆಂಗಲ್ ಆಫ್ ಇನ್ಕ್ಲಿನೇಷನ್ ಅಂತ ನಾವು ತಗೊಂಡಿದ್ದಾಗ ಇದು ನಿಮಗೆ ದಿಸ್ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ ಟು ಟೀಟಾ. ಸೊ ಇಲ್ಲಿ ಏನಾಗುತ್ತೆ ನೋಡಿ, ಇಲ್ಲಿ ಎಮ್ ಜಿ ಕಾಸ್ ಟೀಟಾ ಅಂತ ಬರೀಬಹುದು. ನೋಡಿ, ಡೌನ್ ದ ಪ್ಲೇನ್ ಏನಾಗುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ ಇಟ್ ಈಸ್ ಈಕ್ವಲ್ಸ್ ಟು ಎಮ್ ಜಿ ಸೈನ್ ಟೀಟಾ ಅಂತ ಬರುತ್ತೆ. ನೋಡಿ, ಬ್ಲಾಕ್ ಅನ್ನೋದು ಮೇಲೆ ಮೂವ್ ಆಗ್ತಾ ಇದ್ದರೆ ನಿಮಗೆ ಈ ಎಮ್ ಜಿ ಸೈನ್ ಟೀಟಾ ಜೊತೆ ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಆ್ಯಕ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳ್ತೀವಿ. ನಾರ್ಮಲ್ ರಿಯಾಕ್ಷನ್ ಮೇಲೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಗೊತ್ತಾಗಿದಲ್ವಾ? ದಿಸ್ ಇಸ್ ಅ ಫ್ರೀ ಬಾಡಿ ಡಯಾಗ್ರಾಮ್. ಏನಾದ್ರು ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ, ಐ ವಿಲ್ ಎಕ್ಸ್ಪ್ಲೈನ್ ದಟ್ ಹಿಯರ್. ನೋಡಿ, ಇಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು, ವಾಟ್ ಇಸ್ ದ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದಿಸ್ ಬ್ಲಾಕ್ ಅಲಾಂಗ್ ದ ಪ್ಲೇನ್ ಹಿಯರ್ ಅಂತಂದಾಗ ಎಫ್ ಪ್ಲಸ್ ಎಮ್ ಜಿ ಸೈನ್ ಟೀಟಾ, ಎಫ್ ಪ್ಲಸ್ ಎಮ್ ಜಿ ಸೈನ್ ಟೀಟಾ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು ಎಮ್ ಇಂಟು ಎ ಅಂತ ಬರೀಬಹುದು. ವಾಟ್ ಈಸ್ ದಿಸ್ ಎಫ್ ಹಿಯರ್? ಎಫ್ ಅಂದ್ರೆ ಮೀನಿಂಗ್ ಏನಪ್ಪ ಇಲ್ಲಿ? ಮ್ಯೂ ಇಂಟು ಆರ್ ಪ್ಲಸ್ ಎಮ್ ಜಿ ಸೈನ್ ಟೀಟಾ ಈಸ್ ಈಕ್ವಲ್ಸ್ ಟು ಎಮ್ ಇಂಟು ಎ. ಬಟ್ ವಾಟ್ ಈಸ್ ಆರ್ ಹಿಯರ್? ಆರ್ ಅಂದ್ರೆ ಏನ್ರಿ ಇಲ್ಲಿ ನೋಡಿ, ಇಲ್ಲಿ ಆರ್ ಬಿಕಮ್ಸ್ ಈಕ್ವಲ್ಸ್ ಟು, ಆರ್ ಅನ್ನೋದು ಏನು ಮಾಡ್ತಾ ಇದೆ ನಿಮಗೆ ಇಲ್ಲಿ ಎಮ್ ಜಿ ಕಾಸ್ ಟೀಟಾ ಕಾಂಪೋನೆಂಟ್ನ ಬ್ಯಾಲೆನ್ಸ್ ಮಾಡ್ತಾ ಇದೆ. ನೀಟಾಗಿ ಅಬ್ಸರ್ವ್ ಮಾಡಿ ಡಯಾಗ್ರಾಮ್ ಅಲ್ಲಿ. ಓಕೆ, ಹಾಗಾಗಿ ಮ್ಯೂ ಇಂಟು ಆರ್ ಅಂತಂದ್ರೆ ಎಮ್ ಜಿ ಕಾಸ್ ಟೀಟಾ ಪ್ಲಸ್ ಎಮ್ ಜಿ ಸೈನ್ ಟೀಟಾ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು ಎಮ್ ಇಂಟು ಎ ಅಂತ ಬರೀಬಹುದು. ಎಮ್ 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 ಕ್ಯಾನ್ಸಲ್ ಮಾಡಿದ್ರೆ ನಮಗೆ ಎ ವ್ಯಾಲ್ಯೂ ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ ಅಂತಂದಾಗ ಜಿ ಸೈನ್ ಟೀಟಾ ಪ್ಲಸ್
ವಾಟ್ ಇಸ್ ದಟ್ ಮ್ಯೂ ಜಿ ಕಾಸ್ ಟೀಟಾ ಅಂತ ಹೇಳ್ಬೋದು. ಜಿ ನಾವು ಕಾಮನ್ ತೆಗೆದ್ರೆ ಜಿ ಸೈನ್ ಟೀಟಾ ಪ್ಲಸ್ ಮ್ಯೂ ಕಾಸ್ ಟೀಟಾ. ಗೊತ್ತಾಯ್ತಲ್ವಾ? ದಿಸ್ ಇಸ್ ದ ಆಕ್ಸಲರೇಷನ್ ಆಫ್ ದ ಬ್ಲಾಕ್ on an inclined plane while moving up. Similarly ಏನು ಹೇಳ್ಬೋದು ನಾವಿಲ್ಲಿ ಅಂತಂದ್ರೆ what is the acceleration of the block? What is the acceleration of the block? Acceleration of the block on an inclined plane. Moving down. ಮಾಡ್ತೀರಾ? ಡೌನ್ವರ್ಡ್ ಮೋಷನ್ ಅಂತ ನಾನು ನಿಮಗೆ ಹೇಳ್ತೀನಿ. ಡೌನ್ವರ್ಡ್ಸ್. How can we simplify this? So ನೀಟಾಗಿ ಅನಲೈಸ್ ಮಾಡಿ ಫ್ರೀ ಬಾರ್ ಡಯಾಗ್ರಾಮ್ ನಿಮಗೆ ನಾನು ಕೊಟ್ಟಿರ್ತೀನಿ. So there is a theta is angle of inclination. There is a block of mass m which is moving down with some acceleration a. ಗೊತ್ತಾಯ್ತಲ್ಲ? ಇಲ್ಲಿ ಫ್ರೀ ಬಾರ್ ಡಯಾಗ್ರಾಮ್ ಹಾಕಿದ್ದಾಗ ಏನಾಗುತ್ತೆ ನೀಟಾಗಿ ಅಬ್ಸರ್ವ್ ಮಾಡಿ. ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಮೇಲೆ ಆ್ಯಕ್ಟ್ ಮಾಡ್ತಾ ಇರುತ್ತೆ, ಎಮ್ ಜಿ ಅನ್ನೋದು ಯಾವಾಗಲೂ ಕೆಳಗಡೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ನಾರ್ಮಲ್ ರಿಯಾಕ್ಷನ್ ಆಲ್ವೇಸ್ ಆ್ಯಕ್ಟ್ಸ್ ಪರ್ಪೆಂಡಿಕ್ಯುಲರ್ ಟು ದ ಬಾಡಿ ಅಂತ ಹೇಳ್ತೀವಿ. ಇದು ಟೀಟಾ ಆದರೆ ದಿಸ್ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ಸ್ ಟು ಟೀಟಾ. ಸೊ ರಿಸಾಲ್ವ್ ಮಾಡಿದ್ದಾಗ ಎಮ್ ಜಿ ಕಾಸ್ ಟೀಟಾ ಅಂತ ಒಂದು ಬರುತ್ತೆ. ಇಲ್ಲಿ ನಿಮಗೆ ಎಮ್ ಜಿ ಸೈನ್ ಟೀಟಾ ಅಂತನೂ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡ್ತೀರಾ ಇಲ್ಲಿ ನೋಡಿ. ಇಲ್ಲಿ ಹೌ ಕ್ಯಾನ್ ವಿ ಸಾಲ್ವ್ ದಿಸ್? ಎಫ್ ಮೈನಸ್ ಎಮ್ ಜಿ ಸೈನ್ ಟೀಟಾ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು ಎಮ್ ಇಂಟು ಮೈನಸ್ ಎ ಅಂತ ಬರಿಬಹುದು. ಸೈನ್ ಕನ್ವೆನ್ಷನ್ ಪ್ರಕಾರ ಡೌನ್ವರ್ಡ್ ಇದೆ ಆಕ್ಸಲರೇಷನ್, ನೆಗೆಟಿವ್ ಸೈನ್ ತಗೊಳ್ತೀನಿ. ಸೊ ಅಕಾರ್ಡಿಂಗ್ ಟು ದಿಸ್ ನೀವು ಸಿಂಪ್ಲಿಫೈ ಮಾಡಿ ಯು ವಿಲ್ ಗೆಟ್ ದ ಆನ್ಸರ್. ಗೊತ್ತಾಯ್ತಲ್ವ ಹೇಳಿದ್ದು? ಎಮ್ ಜಿ ಸೈನ್ ಟೀಟಾ ಇಸ್ ಈಕ್ವಲ್ಸ್ ಟು ಮೈನಸ್ ಎಮ್ ಇಂಟು ಎ. ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ಏನು ಬರುತ್ತೆ ನಿಮಗೆ ಅಂತಂದರೆ ಎ ಇಸ್ ಈಕ್ವಲ್ಸ್ ಟು ಜೀಸ್ ಇಂಟು ಸೈನ್ ಟೀಟಾ ಮೈನಸ್ ಮ್ಯೂ ಕಾಸ್ ಟೀಟಾ ಅಂತ ಬರುತ್ತೆ. ದಿಸ್ ಈಸ್ ದ ಆಕ್ಸಲರೇಷನ್ ಆಫ್ ದ ಬ್ಲಾಕ್ when it moves down an inclined plane ಅಂತ ಹೇಳ್ಬೋದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? Like that we can think. Now similarly let us understand about the next concept. ಏನು ಅಂತಂದಾಗ what is the work done? Work done by the friction. Work done by the friction. ಫಸ್ಟ್ ಕೇಸ್ ನಿಮಗೆ ಹಾರಿಜಾಂಟಲ್ ಸರ್ಫೇಸ್ ಅಂತ ಹೇಳೋಣ. ಫಸ್ಟ್ ಕೇಸ್ ಇಟ್ ಈಸ್ ಹಾರಿಜಾಂಟಲ್ ಸರ್ಫೇಸ್. ರಫ್ ಸರ್ಫೇಸ್ ನಾವು ಕನ್ಸಿಡರ್ ಮಾಡೋಣ. ಸೊ ಸಿ ಹಿಯರ್ there is a block which is placed on the rough surface. There is a block of mass m ಅಂತ ಕರೆಯೋಣ. ಗೊತ್ತಾಯ್ತಲ್ವಾ? ನೋಡಿ ಇವಾಗ ಬ್ಲಾಕ್ ಅನ್ನೋ ನಿಮಗೆ ಇಫ್ ದ ಬ್ಲಾಕ್ ವಾಂಟ್ಸ್ ಟು ಮೂವ್ ಥ್ರೂ ಎ ಡಿಸ್ಪ್ಲೇಸ್ಮೆಂಟ್ ಈಕ್ವಲ್ ಟು ಎಸ್ ಅಂತ ಹೇಳಿದಾಗ ಫ್ರಿಕ್ಷನಲ್ ಫೋರ್ಸ್ ನಿಮಗೆ ಎಫ್ ಅನ್ನೋದು ಆ್ಯಕ್ಟ್ ಮಾಡ್ತಾ ಇರುತ್ತಲ್ವಾ. ದೇರ್ ಫೋರ್ ವಿ ಕ್ಯಾನ್ ರೈಟ್ ಏನು ಹೇಳ್ಬೋದು ನಾವಿಲ್ಲಿ ಅಂತ ನೋಡಿ. ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ. ವರ್ಕ್ ಡನ್ ಅಪ್ಲೈಡ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಅಪ್ಲೈಡ್ ಫೋರ್ಸ್ ಎಫ್ ಅಂತ ತಗೊಂಡ್ರೆ ಜಸ್ಟ್ ಇದು ಕಾನ್ಸ್ಟೆಂಟ್ ಸ್ಪೀಡ್ ಸ್ಲೈಡ್ ಮಾಡಬೇಕು, ಜಸ್ಟ್ ಮೂವ್ ಮಾಡಬೇಕು ಅಂತಂದಿದ್ದಾಗ ಏನಾಗುತ್ತೆ ನೋಡಿ. ಸೊ ವರ್ಕ್ ಡನ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ವಾ. ಇಲ್ಲಿ ಅಪ್ಲೈಡ್ ಫೋರ್ಸ್ ಇಸ್ ಈಕ್ವಲ್ಸ್ ಟು ಫ್ರಿಕ್ಷನಲ್ ಫೋರ್ಸ್ ಅಂತ ತಗೊಳ್ಳೋಣ. ಡಿಸ್ಪ್ಲೇಸ್ಮೆಂಟ್ ಈಸ್ ಎಫ್ ಅಂತ ತಗೊಳ್ತೀವಿ ನಾವಿಲ್ಲಿ. ಎಫ್ ಅಂದರೆ ಮೀನಿಂಗ್ ಏನ್ರಿ ಇಲ್ಲಿ ಅಂತಂದಾಗ ಮ್ಯೂ ಇಂಟು ಆರ್ ಇಂಟು ಎಸ್ ಅಂತ ಹೇಳ್ಬೋದು. ವಾಟ್ ಈಸ್ ಆರ್ ವ್ಯಾಲ್ಯೂ ಹಿಯರ್? ಅಬ್ಸರ್ವ್ ಮಾಡಿ ಡಯಾಗ್ರಾಮ್ನ ನೀಟಾಗಿ. R becomes equals to, see here, mu into mg into s anta bariಬಹುದು. This is the work done to move a block on the rough horizontal surface. On the rough horizontal surface. ಅರ್ಥ ಮಾಡ್ಕೊಂತ ಇದ್ದೀರಲ್ವಾ? ಸೊ ಇದನ್ನ ಬೇಸ್ ಮಾಡಿಕೊಂಡು ನಾವು ಇನ್ನೂ ಒಂದು ಹೇಳ್ಬೋದು. ಏನಪ್ಪಾ ಅಂತಂದಾಗ ಸ್ಟಾಪಿಂಗ್ ಡಿಸ್ಟೆನ್ಸ್ ಬಗ್ಗೆನೂ ಸಹ ನಾವು ಮಾತಾಡಬಹುದು. ಸಪೋಸ್ ಸಿ ಹಿಯರ್ what is about stopping distance. ಸ್ಟಾಪಿಂಗ್ ಡಿಸ್ಟೆನ್ಸ್ ವರ್ಕ್ ಎನರ್ಜಿ ಥಿಯರಮ್ನ ಬೇಸ್ ಮಾಡ್ಕೊಂಡು ನಾವು ಎಕ್ಸ್ಪ್ಲೈನ್ ಮಾಡೋಣ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಬ್ಲಾಕ್ which is moving on a rough horizontal surface with some initial speed u ಅಂತ ಕರೆಯೋಣ. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಫ್ರಿಕ್ಷನಲ್ ಫೋರ್ಸ್ ಅಂದರೆ ಯಾವಾಗಲೂ ಅಪೋಸಿಟ್ ಆಗಿ ಆ್ಯಕ್ಟ್ ಮಾಡ್ತಾ ಇರ್ತಲ್ವಾ. ಆಫ್ಟರ್ ಟ್ರಾವೆಲಿಂಗ್ ಸಮ್ ಡಿಸ್ಟೆನ್ಸ್ ಎಸ್ ಫೈನಲ್ ವೆಲಾಸಿಟಿ ಬಿಕಮ್ಸ್ ಈಕ್ವಲ್ ಟು 0 ಅಂದರೆ ಇಟ್ ಕಮ್ಸ್ ಟು ರೆಸ್ಟ್ ಅಂತ ಹೇಳೋಣ. ದೇರ್ ಫೋರ್ ವರ್ಕ್ ಡನ್ ಈಸ್ ಆಲ್ವೇಸ್ ಈಕ್ವಲ್ಸ್ ಟು ಚೇಂಜ್ ಇನ್ ಕೈನೆಟಿಕ್ ಎನರ್ಜಿ ಅಲ್ಲಪ್ಪ.
ಸೊ ವರ್ಕ್ ಡನ್ ಫಾರ್ಮುಲಾ ಏನ್ರಿ ಆಗತ್ತೆ ನಮ್ಗೆ ಇಲ್ಲಿ? ವರ್ಕ್ ಡನ್ ಬಿಕಮ್ಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಫ್ರಿಕ್ಷನಲ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಸ್ ಈಕ್ವಲ್ಸ್ ಟು ಹಾಫ್ ಎಮ್ ವಿ ಸ್ಕ್ವೇರ್ ಮೈನಸ್ ಹಾಫ್ ಎಮ್ ಯು ಸ್ಕ್ವೇರ್. ಹಾಫ್ ಎಮ್ ವಿ ಸ್ಕ್ವೇರ್ 0 ಅಲ್ವಾ? ಸೊ ಇದು ಮೈನಸ್ ಅನ್ನೋದು ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಆಪೋಸಿಟ್ ಆಗಿರುತ್ತೆ, ಹಾಗಾಗಿ ಮೈನಸ್ ಸೈನ್ ಬರುತ್ತೆ ಇಲ್ಲೂ ಅಷ್ಟೇ ನಿಮಗೆ. ಸೊ ಎಫ್ ಅಂದರೆ ಏನಿಲ್ಲಿ? ಮ್ಯೂ ಇಂಟು ಎಮ್ ಜಿ ಇಂಟು ಎಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಹಾಫ್ ಎಮ್ ಯು ಸ್ಕ್ವೇರ್. ಸೊ ಮೈನಸ್ ವಿಲ್ ಗೆಟ್ ಕ್ಯಾನ್ಸಲ್, ದೇರ್ ಫೋರ್ ಇಲ್ಲಿ ಎಮ್ ಸಹ ಕ್ಯಾನ್ಸಲ್ ಆಗುತ್ತೆ. ಸೊ ಸ್ಟಾಪಿಂಗ್ ಡಿಸ್ಟೆನ್ಸ್ ಎಸ್ ಬಿಕಮ್ಸ್ ಈಕ್ವಲ್ಸ್ ಏನಾಗುತ್ತೆ ನೋಡಿ ಇಲ್ಲಿ? ಯು ಸ್ಕ್ವೇರ್ ಡಿವೈಡ್ ಬೈ 2 ಇಂಟು ಮ್ಯೂ ಜಿ ಅಂತ ಬರೀಬಹುದು. We call this S as stopping distance. ಸ್ಟಾಪಿಂಗ್ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಗೊತ್ತಾಗಿದಲ್ವಾ? ಅದೇ ನಿಮಗೆ ಮೊಮೆಂಟಮ್ ಆಫ್ ದ ಬಾಡಿ ಕೊಟ್ಟಿದ್ದಾರೆ. ಇಫ್ ದ ಮೊಮೆಂಟಮ್ ಈಸ್ ಗಿವೆನ್, ಇಫ್ ಮೊಮೆಂಟಮ್ ಈಸ್ ಗಿವೆನ್, ಮೊಮೆಂಟಮ್ ಅನ್ನೋದು ನಿಮಗೇನಾದರೂ ಕೊಟ್ಟಿದ್ದಾರೆ, ಅವ ನಿಮಗೆ ಸ್ಟಾಪಿಂಗ್ ಡಿಸ್ಟೆನ್ಸ್ ಏನಾಗುತ್ತೆ ನೋಡೋಣ. ಎಸ್ ಇಸ್ ಈಕ್ವಲ್ಸ್ ಟು ಯು ಸ್ಕ್ವೇರ್ ಡಿವೈಡ್ ಬೈ ಏನು ಬರುತ್ತೆ ನೋಡಿ ಇಲ್ಲಿ? 2 ಮ್ಯೂ ಜಿ ಅಲ್ವಾ? ಯು ಸ್ಕ್ವೇರ್ ಡಿವೈಡ್ ಬೈ 2 ಮ್ಯೂ ಜಿ. ಸೊ ಮೊಮೆಂಟಮ್ ಬರೀಬೇಕು ಅಂದರೆ ಡಿವೈಡ್ ಬೈ ಎಮ್ ಸ್ಕ್ವೇರ್ ಮಲ್ಟಿಪ್ಲೈ ಬೈ ಎನ್ ಸ್ಕ್ವೇರ್ ನಾವು ಮಾಡೋಣ. ಎಸ್ ಇಸ್ ಈಕ್ವಲ್ಸ್ ಟು ಎಮ್ ಇಂಟು ಯು ಹೋಲ್ ಸ್ಕ್ವೇರ್ ಹೋಲ್ ಡಿವೈಡ್ ಬೈ 2 ಎಮ್ ಸ್ಕ್ವೇರ್ ಮ್ಯೂ ಇಂಟು ಜಿ ಅಂತ ಬರಿಬೋದು. ಎಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಮೊಮೆಂಟಮ್ ಪಿ ಸ್ಕ್ವೇರ್ ಡಿವೈಡ್ ಬೈ 2 ಮ್ಯೂ ಎಮ್ ಸ್ಕ್ವೇರ್ ಇಂಟು ಜಿ ಅಂತ ಹೇಳ್ಬೋದು. ಅರ್ಥ ಆಗ್ತಾ ಇಲ್ವಾ? ದಿಸ್ ಈಸ್ ದ ಸ್ಟಾಪಿಂಗ್ ಡಿಸ್ಟೆನ್ಸ್. ಎಸ್ ಇಸ್ ಕಾಲ್ಡ್ ಆಸ್ ಸ್ಟಾಪಿಂಗ್ ಡಿಸ್ಟೆನ್ಸ್. ಓಕೆ, ನೌ ಲೆಟ್ ಅಸ್ ಸಿ ವಾಟ್ ಈಸ್ ದ ವರ್ಕ್ ಡನ್. ವಾಟ್ ಈಸ್ ದ ವರ್ಕ್ ಡನ್ ಓಕೆ ಆನ್ ಅನ್ ಇನ್ಕ್ಲೈನ್ಡ್ ಪ್ಲೇನ್ ಅಂತ ನೋಡೋಣ. ವಾಟ್ ಈಸ್ ದ ವರ್ಕ್ ಡನ್ by the friction on an inclined plane. So please think ಮಾಡಿ ಇದನ್ನು ಹೇಗೆ ಸಾಲ್ವ್ ಮಾಡಬಹುದು ಅಂತ ನಿಮಗೆ ಗೊತ್ತಾಗುತ್ತೆ. there is a block ಅದನ್ನು ನಾನು ಮೂವ್ ಮಾಡಬೇಕು ಥ್ರೂ ಎ ಡಿಸ್ಟೆನ್ಸ್ ಈಕ್ವಲ್ ಟು ಎಸ್. ನಾ ಮೂವ್ ಮಾಡಬೇಕಾದ್ರೆ ಅಪ್ ದ ಪ್ಲೇನ್. therefore frictional force always acts in opposite direction. therefore work done ಏನ್ರಿ ಫಾರ್ಮುಲಾ ನಮಗೆ? ಎಫ್ ಇಂಟು ಎಸ್ ಅಲ್ವಪ್ಪ? ಎಫ್ ಇಂಟು ಎಸ್. therefore what is this value here? ಎಫ್ ಇಂಟು ಎಸ್ ಅಂತ ನಾವು ತಗೊಂಡಿದ್ದಾಗ ಏನು ಬರಬಹುದು ಅಂತ ನೀವು ಒಂದ್ಸರಿ ಯೋಚನೆ ಮಾಡಿ. ಸೊ ವಾಟ್ ಈಸ್ ಆಕ್ಸಲರೇಷನ್ ಹಿಯರ್? ಆಕ್ಸಲರೇಷನ್ ಏನ್ರಿ ಬರುತ್ತೆ ನಮ್ಗೆ ಇಲ್ಲಿ? ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ. ಸಿ ಹಿಯರ್ ವಿ ಕ್ಯಾನ್ ಸೇ ಆಕ್ಸಲರೇಷನ್ ಈಸ್ ಜಿ ಇಂಟು ಸೈನ್ ಟೀಟಾ ಮೇಲೆ ಹೋಗ್ತಾ ಇದಲ್ವಾ ಪ್ಲಸ್ ಮ್ಯೂ ಕಾಸ್ ಟೀಟಾ ಇಂಟು ಎಸ್ ಅಂತ ಬರೀಬಹುದು. ದಿಸ್ ಇಸ್ ದ ಅಮೌಂಟ್ ಆಫ್ ವರ್ಕ್ ಡನ್. ದಿಸ್ ಅಮೌಂಟ್ ಆಫ್ ವರ್ಕ್ ಡನ್ ಬೈ ಎ ಬಾಡಿ ಟು ಮೂವ್ ದ ಬ್ಲಾಕ್ ಅಪ್ ದ ಪ್ಲೇನ್ ಥ್ರೂ ಎ ಡಿಸ್ಟೆನ್ಸ್ ಎಸ್ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಲ್ವಾ? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದಾಗ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ದಟ್ ಈಸ್ ಬ್ಲಾಕ್ ಆನ್ ಬ್ಲಾಕ್ ಅಂತ ಹೇಳ್ತೀವಿ. ಬ್ಲಾಕ್ ಆನ್ ಬ್ಲಾಕ್. ಸಿ ಹಿಯರ್ ವಾಟ್ ಇಸ್ ದ ಬ್ಲಾಕ್ ಆನ್ ಬ್ಲಾಕ್ ಕಾನ್ಸೆಪ್ಟ್? ನಿಮಗಿದೆ JEE ತುಂಬ ಸರಿ ನಿಮಗೆ ಕೇಳ್ತಾರೆ, ಆದರೂ ಸಹ ನಾವು ಓದಬೇಕು. ನೀಟಲ್ಲಿ ಸಿಂಪಲ್ ಆಗಿರತಕ್ಕಂಥ ಕ್ವಶನ್ಸೇ ಬರುತ್ತೆ. ಒಂದೆರಡು ಮೂರು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ವಾಟ್ ಇಸ್ ದ ಬ್ಲಾಕ್ ಆನ್ ಬ್ಲಾಕ್? ಇಲ್ಲಿ ನಿಮಗೆ 2 ಕೇಸಸ್ ಬರುತ್ತೆ. ಲೆಟ್ ಅಸ್ ಸೇ ಕೇಸ್ ಎ ಅಂತ ಹೇಳೋಣ. ಕೇಸ್ ಎ. ಸೊ ಪ್ಲೀಸ್ ಥಿಂಕ್ ದಟ್ the force is applied on upper block. Case 1. What is the case 1 here? Force is applied on upper block. Gottaita? Now let's think about this. Consider a block B. Having the mass capital M ಅಂತ ಕರೆಯೋಣ. having the mass capital M. ಈ ಬ್ಲಾಕ್ ಮೇಲೆ ನಿಮಗೆ ಇನ್ನೊಂದು ಬ್ಲಾಕ್ನ ಪ್ಲೇಸ್ ಮಾಡಿದ್ದಾರೆ. let us say a block of mass small m which we call it as A ಅಂತ ನಾವು ಕರೆಯೋಣ. we call it as a A. ಅರ್ಥ ಇದಲ್ವ ಹೇಳಿದ್ದೇನು ಅಂತ ಅಂದ್ಬಿಟ್ಟು ನೋಡಿ. ಇಲ್ಲಿ ಕೇಸ್ 1 ನಲ್ಲಿ ನಿಮಗೆ ಅಪ್ಪರ್ ಬ್ಲಾಕ್ ಮೇಲೆ ನಿಮಗೆ ಫೋರ್ಸ್ನ ಆಕ್ಟ್ ಮಾಡಿ ಎಕ್ಸರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮಗೆ ಮತ್ತೆ ಡಿಫ್ರೆಂಟ್ ಕೇಸಸ್ ಅನ್ನೋದು ಬರುತ್ತೆ. ಕೇಸ್ 1. ವಾಟ್ ಇಸ್ ದ ಕೇಸ್ 1? ಮತ್ತೆ ನಿಮಗೆ ಫಸ್ಟ್ ಕೇಸ್ ಏನು ಅಂತಂದಾಗ
ನೋ ಫ್ರಿಕ್ಷನ್ ಬಿಟ್ವೀನ್ ವಾಟ್ ಅಂಡ್ ವಾಟ್ ಹಿಯರ್ ಬ್ಲಾಕ್ ಎ ಆ್ಯಂಡ್ ಬ್ಲಾಕ್ ಬಿ. ಬ್ಲಾಕ್ ಎ ಮತ್ತು ಬ್ಲಾಕ್ ಬಿ ಮಧ್ಯದಲ್ಲಿ ಫ್ರಿಕ್ಷನ್ ಅನ್ನೋದು ಇಲ್ಲದೆ ಹೋದರೆ ಅವಾಗ ಏನಾಗುತ್ತೆ ಅಂತಂದಿದ್ದಾಗ, ಸಿ ಹಿಯರ್ ದ ಬ್ಲಾಕ್ ಎ will move with acceleration. Let us say AA is equals to F divided by small m ಅಂತ ಬರೀಬಹುದು. ಆದರೆ ಬ್ಲಾಕ್ ಬಿ ಏನಾಗಿರುತ್ತೆ ಅವಾಗ ನಿಮಗೆ ಅಂತಂದರೆ, ಬ್ಲಾಕ್ ಬಿ ವಿಲ್ ಬಿ ಅಟ್ ರೆಸ್ಟ್. ಅದು ರೆಸ್ಟಲ್ಲೇ ಇರುತ್ತೆ. ಯಾಕೆ ಅಂತಂದಾಗ ಈ ಎಗೂ ಮತ್ತು ಬಿಗೂ ಮಧ್ಯದಲ್ಲಿ ಫ್ರಿಕ್ಷನ್ ಅನ್ನೋದು ಇಲ್ಲವೇ ಇಲ್ಲ. ಹಾಗಾಗಿ ನಿಮಗೆ ಬ್ಲಾಕ್ ಬಿ ರೆಸ್ಟಲ್ಲಿರುತ್ತೆ. ಇದೊಂದು ಸರ್ಫೇಸರ್ ಆ್ಯಕ್ಟ್ ಮಾಡುತ್ತೆ. ಬ್ಲಾಕ್ ಎ ಅನ್ನೋದು ಮೂವ್ ಆಗುತ್ತೆ ಆರಾಮ್ಸೆ ವಿತ್ ಆಕ್ಸಲರೇಷನ್ F/m ಅಂತ ಹೇಳ್ತಾರೆ. ಸೊ ವಾಟ್ ಇಸ್ ದ ಥಿಂಗ್? ಕೇಸ್ 2 ನೋಡೋಣ. ವಾಟ್ ಇಸ್ ದ ಕೇಸ್ 2? ನಿಮಗೆ there is a friction between A and B and ಇನ್ನೊಂದು ಕೇಸ್ ಏನಪ್ಪ ಅಂತಂದರೆ ಅಪ್ಲೈಡ್ ಫೋರ್ಸ್ ಅನ್ನೋದು ನಿಮಗೆ ಲೆಸ್ ದ್ಯಾನ್ ದ ಲಿಮಿಟಿಂಗ್ ಫೋರ್ಸ್ ಅಂತ ಕರೆಯೋಣ. ಅಪ್ಲೈಡ್ ಫೋರ್ಸ್ ಈಸ್ ಲೆಸ್ ದ್ಯಾನ್ ದ ಲಿಮಿಟಿಂಗ್ ಫೋರ್ಸ್. ಅವಾಗ ಏನಾಗುತ್ತೆ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ. ಯಾವಾಗಾದರೆ ನಿಮಗೆ ಬ್ಲಾಕ್ ಬಿ ಅನ್ನೋದಿರುತ್ತೆ, ಮಾಸ್ ಈಸ್ ಕ್ಯಾಪಿಟಲ್ ಎಮ್. ಇದ್ರ ಮೇಲೆ ನಿಮಗೆ ಬ್ಲಾಕ್ ಎ ಇರುತ್ತೆ, ಎಕ್ಸ್ಟರ್ನಲ್ ಫೋರ್ಸ್ ನಿಮಗೆ ಆ್ಯಕ್ಟ್ ಮಾಡ್ತಾಯಿದೆ ಕ್ಯಾಪಿಟಲ್ ಎಫ್ ಅಂತ ಅಂದ್ಬಿಟ್ಟು. ಅಪ್ಲೈ ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂತಂದರೆ, ಓಕೆ ನೋಡಿ, ಅಪ್ಲೈಡ್ ಫೋರ್ಸ್ ಅನ್ನೋದು ನಿಮಗೆ ಲೆಸ್ ದ್ಯಾನ್ ದ ಲಿಮಿಟಿಂಗ್ ಫ್ರಿಕ್ಷನ್. ಯಾವಾಗಾದರೆ ಅಪ್ಲೈಡ್ ಫೋರ್ಸ್ ಅನ್ನೋದು ಲಿಮಿಟಿಂಗ್ ಫ್ರಿಕ್ಷನ್ಗಿಂತೂ ಕಮ್ಮಿ ಇರುತ್ತೋ, ನಾನು ಆಲ್ರೆಡಿ ಹೇಳಿದ್ದೀನಿ ನಾನು ನಿಮ್ಗೆ ಏನಪ್ಪ ಅಂತಂದಾಗ, ದ ಎಕ್ಸ್ಟರ್ನಲ್ ಫೋರ್ಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಲಿಮಿಟಿಂಗ್ ಫ್ರಿಕ್ಷನ್ ವಿಲ್ ಬಿಕಮ್ ಈಕ್ವಲ್ ಟು ಅಪ್ಲೈಡ್ ಫೋರ್ಸ್ ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ ಅಂತಂದರೆ ಬೋತ್ ದ ಬ್ಲಾಕ್ಸ್ ವಿಲ್ ಮೂವ್ ಟುಗೆದರ್ ವಿತ್ ವಾಟ್ ಇಸ್ ದಟ್ ಕಾಮನ್ ಆಕ್ಸಲರೇಷನ್ ಅಂತ ಹೇಳ್ತೀವಿ. ಬೋತ್ ದ ಬ್ಲಾಕ್ಸ್ ವಿಲ್ ಮೂವ್ ವಿತ್ ವಾಟ್ ಇಸ್ ದಟ್ ಕಾಮನ್ ಆಕ್ಸಲರೇಷನ್. both the blocks will move with same acceleration ಅಂತ ಹೇಳ್ತಾರೆ. What is that acceleration here? A becomes equals to F divided by small m plus capital M ಅಂತ ಬರೀಬಹುದು. ಗೊತ್ತಾಗಿದಲ್ವಾ? That is a case 2. Now let us see here. ಯಾಕಂತಂದರೆ ಎ ಅನ್ನೋದು ಸ್ಟೇಬಲ್ ಆಗಿರುತ್ತೆ, ಬಿ ಅನ್ನೋದು ಇರುತ್ತೆ. ಹಾಗೆ ಎರಡು ನಿಮ್ಗೆ ಏನಾಗುತ್ತೆ ಅಂದರೆ ಒಂದೇ ಆಕ್ಸಲರೇಷನಲ್ಲಿ ಮೂವ್ ಆಗುತ್ತೆ ಅಂತ ಹೇಳ್ತೀವಿ. ನಾವು ಇನ್ ದ ಸೇಮ್ ಮ್ಯಾನರ್ ಲೆಟ್ ಅಸ್ ಸಿ ವಾಟ್ ಇಸ್ ಅ ಕೇಸ್ 3. ಕೇಸ್ 3 ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ದೆರ್ ಈಸ್ ಎ ಫ್ರಿಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಬಿ and ಅಪ್ಲೈಡ್ ಫೋರ್ಸ್ ಅನ್ನೋದು ನಿಮಗೆ ಗ್ರೇಟರ್ ದ್ಯಾನ್ ದ ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಹೇಳೋಣ. ಗ್ರೇಟರ್ ದ್ಯಾನ್ ದ ಲಿಮಿಟಿಂಗ್ ಫ್ರಿಕ್ಷನ್ ಅರ್ಥ ಮಾಡ್ಕೊತಾ ಇದ್ದೀರಲ್ವ ಸ್ಟೋರಿ ಏನು ಅಂತ ಅಂದ್ಬಿಟ್ಟು. ಸೊ ಸಿ ಹಿಯರ್ ದೆರ್ ಈಸ್ ಎ ಬ್ಲಾಕ್ ಬಿ ಆಫ್ ಮಾಸ್ ಕ್ಯಾಪಿಟಲ್ ಎಮ್. ಇಲ್ಲಿ ನಿಮಗೆ ಬ್ಲಾಕ್ ಎ ಇದೆ, ಮಾಸ್ ಸ್ಮಾಲ್ ಎಮ್ ಇದೆ. ಅಪ್ಪರ್ ಬ್ಲಾಕ್ ಮೇಲೆ ಫೋರ್ಸ್ ಆ್ಯಕ್ಟ್ ಮಾಡ್ತಾ ಇದೆ. ನೋಡಿ ಇಲ್ಲಿ ಏನಾಗ್ತಾ ಇದೆ ನೋಡಿ, ಇಲ್ಲಿ ಎಫ್ ಅಪ್ಲೈಡ್ ಫೋರ್ಸ್ ಅನ್ನೋದು ನಿಮಗೆ ಲಿಮಿಟಿಂಗ್ ಫ್ರಿಕ್ಷನ್ಗಿಂತೂ ಜಾಸ್ತಿ ಇದೆ. ಯಾವಾಗಾದ್ರೆ ಜಾಸ್ತಿ ಇರುತ್ತೆ ನಿಮ್ಗೆ ಏನಾಗುತ್ತೆ, ಅದು ಅಪ್ಲೈಡ್ ಫೋರ್ಸ್ ಅಂದರೆ ಬ್ಲಾಕ್ ಏನ ಪುಲ್ ಮಾಡಿಬಿಡುತ್ತೆ. ಅವಾಗ ಏನಾಗುತ್ತೆ ನೀಟಾಗಿ ನೋಡಿ, ಇಲ್ಲಿ ಬೋತ್ ದ ಬ್ಲಾಕ್ಸ್ ವಿಲ್ ಮೂವ್ ವಿತ್ ಡಿಫರೆಂಟ್ ಆಕ್ಸಲರೇಷನ್ಸ್ ಅಂತ ಹೇಳ್ತಾರೆ. ವಿಲ್ ಮೂವ್ ಡಿಫರೆಂಟ್ ಆಕ್ಸಲರೇಷನ್ಸ್ ವಿತ್ ಡಿಫರೆಂಟ್ ಆಕ್ಸಲರೇಷನ್ಸ್. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ನೀಟಾಗಿ ಅಬ್ಸರ್ವ್ ಮಾಡಿ. ಲೆಟ್ ಅಸ್ ಕನ್ಸಿಡರ್ ದ ಬ್ಲಾಕ್ ಎ ನಾವು ನೋಡೋಣ. ದಿಸ್ ಇಸ್ ದ ಬ್ಲಾಕ್ ಆಫ್ ಮಾಸ್ ಎಮ್. ಅಪ್ಲೈಡ್ ಫೋರ್ಸ್ ಹೀಗಿದೆ ನಿಮಗೆ. ಇಲ್ಲಿ ಫ್ರಿಕ್ಷನಲ್ ಫೋರ್ಸ್ ಎಲ್ರಿ ಇರುತ್ತೆ ನಿಮಗೆ, ದಿಸ್ ಇಸ್ ದ ಫ್ರಿಕ್ಷನಲ್ ಫೋರ್ಸ್ ಅಲ್ವಾ, ದಿಸ್ ಇಸ್ Fk ಅಂತ ಕರೆಯೋಣ. ಆಕ್ಸಲರೇಷನ್ ವಿಲ್ ಬಿ ಲೈಕ್ ದಿಸ್, ಎ ವಿತ್ ದ ಆಕ್ಸಲರೇಷನ್. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ F minus Fk becomes equals to m into AA ಅಂತ ಬರೀಬಹುದು. Therefore what is acceleration of the block A ಏನಾಗುತ್ತೆ ನೋಡಿ, ಇಲ್ಲಿ F minus Fk divided by small m ಅಂತ ಬರಿತೀವಿ. Therefore we can write ಏನು ಬರಿತಾ ಇದ್ದೀವಿ ನೋಡಿ, ಇಲ್ಲಿ AA becomes equals to
ಎಫ್ ಮೈನಸ್ ವಾಟ್ ಈಸ್ ದ ಫ್ರಿಕ್ಷನಲ್ ಫೋರ್ಸ್. ಈ ಫ್ರಿಕ್ಷನಲ್ ಫೋರ್ಸ್ ಎಲ್ಲರೂ ಇರುತ್ತೆ ನಿಮಗೆ ಬಿಟ್ವೀನ್ ಎ ಆ್ಯಂಡ್ ಬಿ ತಾನೇ ಇಲ್ಲಿ. ಸೊ ಎಫ್ ಕೆ ಅನ್ನೋದು ಏನಾಗುತ್ತೆ ನಿಮಗೆ ಅಂತಂದರೆ ಮ್ಯೂ ಇಂಟು ಎಮ್ ಇಂಟು ಜಿ ಅಂತ ಮಾತ್ರ ಬರುತ್ತೆ, ಡಿವೈಡ್ ಬೈ ಸ್ಮಾಲ್ ಎಮ್. ಗೊತ್ತಾಗಿದಲ್ವಾ? ದೆನ್ ವಾಟ್ ಹ್ಯಾಪನ್ಸ್ ಟು ದಿಸ್ ಬ್ಲಾಕ್ ಬಿ ಏನಾಗತ್ತೆ ನೋಡೋಣ ಇಲ್ಲಿ, ಬ್ಲಾಕ್ ಬಿ. ಸೊ ನೀಟಾಗೆ ಅಬ್ಸರ್ವ್ ಮಾಡಿ, ದಿಸ್ ಬ್ಲಾಕ್ ಬಿ, ಇದರ ಮಾಸ್ ಅನ್ನೋದು ಕ್ಯಾಪಿಟಲ್ ಎಮ್ ಆಗಿರುತ್ತೆ. ನೋಡಿ ಬ್ಲಾಕ್ ಎಗೆ ನಿಮಗೆ ಫ್ರಿಕ್ಷನಲ್ ಫೋರ್ಸ್ ಆಪೋಸಿಟ್ ಆಗಿದ್ದರೆ ಬ್ಲಾಕ್ ಬಿಗೆ ಫ್ರಿಕ್ಷನಲ್ ಫೋರ್ಸ್ ಫಾರ್ವರ್ಡ್ ಇರುತ್ತೆ, ಅಲಾಂಗ್ ದ ಡೈರೆಕ್ಷನ್ ಆಫ್ ಅಪ್ಲೈಡ್ ಫೋರ್ಸ್ ಇರುತ್ತೆ. ಓಕೆ, therefore this is the frictional force. Then the block B will also move with acceleration, let it be AB ಅಂತ ಕರೆಯೋಣ. Therefore we can say that what is the m into a b is equals to f k ಅಂತ ಬರೀಬಹುದು. m into a b becomes equals to what is f k value here, mu into small m into g ಅಂತ ಬರಿತೀವಿ. Acceleration of the block b becomes equals to mu into mg divided by capital M ಅಂತ ಬರೀಬಹುದು. ಗೊತ್ತಾಯ್ತಲ್ವಾ? ಸೊ ಯಾವಾಗಾದರೆ ನಿಮಗೆ ಫ್ರಿಕ್ಷನ್ ಅನ್ನೋದು ಎಕ್ಸಿಸ್ಟ್ ಆಗಿ ಎಗೂ ಮತ್ತು ಬಿಗೂ ಅಪ್ಲೈಡ್ ಫೋರ್ಸ್ ಅನ್ನೋದು ಗ್ರೇಟರ್ ದ್ಯಾನ್ ಲಿಮಿಟಿಂಗ್ ಫ್ರಿಕ್ಷನ್ ಆಗಿರುತ್ತೋ, ಬ್ಲಾಕ್ ಎ ಅನ್ನೋದು ಬ್ಲಾಕ್ ಬಿ ಮೇಲೆ ಸ್ಲೈಡ್ ಆಗೋಗುತ್ತೆ, ಮೂವ್ ಆಗೋಗುತ್ತೆ ಬೇರೆ ಬೇರೆ ಆಕ್ಸಲರೇಷನ್ ಅಲ್ಲಿ ಅಂತ ಹೇಳ್ತಾರೆ. therefore what is ಆಕ್ಸಲರೇಷನ್ ಅನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ಲೀಸ್ ಥಿಂಕ್ ಅಬೌಟ್ ದಿಸ್. ಗೊತ್ತಾಯ್ತಲ್ವಾ ಹೇಳಿದೇನು ಅಂತ ಅಂದ್ಬಿಟ್ಟು. ನಾವು let us see about what is that let us see when the force is applied. See here, case B ಏನು ಅಂತಂದಾಗ when the external force is applied on lower block. ಅರ್ಥ ಆಯ್ತಲ್ವಾ? when the force is applied on lower block ಅಂತ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಕನ್ಸಿಡರ್ ಮಾಡಿ, there is a block B of mass capital M. So see here, there is a block of mass small m, ಇದನ್ನ A ಅಂತ ಕರೆಯೋಣ. ಸೊ ಥಿಂಕ್ ಮಾಡಿ, ಇಲ್ಲಿ ಲೋಯರ್ ಬ್ಲಾಕ್ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ಆಕ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲೂ ಅಷ್ಟೇ ಮತ್ತೆ ನಿಮಗೆ ಡಿಫ್ರೆಂಟ್ ಕೇಸಸ್ ಅನ್ನೋದು ನಿಮಗೆ ಬರುತ್ತೆ. ಕೇಸ್ 1, ವಾಟ್ ಇಸ್ ದ ಕೇಸ್ 1? ಸಿ ಹಿಯರ್, ಕೇಸ್ 1 ಏನು ಹೇಳ್ತಾರೆ ನೋಡಿ ಇಲ್ಲಿ, ವೆನ್ ನೋ ಫ್ರಿಕ್ಷನ್ ಅಂತ ಹೇಳ್ತಾರೆ. ವೆನ್ ದರ್ ಇಸ್ ನೋ ಫ್ರಿಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ಮಧ್ಯದಲ್ಲಿ ನಿಮಗೆ ಫ್ರಿಕ್ಷನ್ ಇಲ್ಲ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದಾಗ, ವೆನ್ ದರ್ ಇಸ್ ನೋ ಫ್ರಿಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಬಿ. ಸೊ ಸಿ ಹಿಯರ್, ಎಗೂ ಮತ್ತು ಬಿಗೂ ಫ್ರಿಕ್ಷನ್ ಇಲ್ಲ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡಿದ್ದಾಗ ಏನಾಗಬಹುದು ಅಂತಂದಾಗ, ಸಿ ಹಿಯರ್, ದಿಸ್ ಬ್ಲಾಕ್ ಬಿ ವಿಲ್ ಮೂವ್ ವಿತ್ ಸಮ್ ಫೋರ್ಸ್, ವಿಲ್ ಮೂವ್ ವಿತ್ ಸಮ್ ಆಕ್ಸಲರೇಷನ್ ಎ ಅಂತ ಹೇಳ್ಬೋದು. ಸೊ ವಾಟ್ ಈಸ್ ದಿಸ್ ವ್ಯಾಲ್ಯೂ ಹಿಯರ್? ಥಿಂಕ್ ಮಾಡಿ, ಬ್ಲಾಕ್ ಬಿ ಅನ್ನೋದು ನಿಮಗೆ ಬ್ಲಾಕ್ ಬಿ ವಿಲ್ ಮೂವ್ ವಿತ್ ಆಕ್ಸಲರೇಷನ್, ಅಂತ ಹೇಳ್ತಾರೆ. ವಿತ್ ಆಕ್ಸಲರೇಷನ್ ಎ ವಿಚ್ ಈಸ್ ಈಕ್ವಲ್ಸ್ ಟು ಅಪ್ಲೈಡ್ ಫೋರ್ಸ್ ಡಿವೈಡ್ ಬೈ ಕ್ಯಾಪಿಟಲ್ ಎಮ್ ಅಕಾರ್ಡಿಂಗ್ ಟು ನ್ಯೂಟನ್ಸ್ ಸೆಕೆಂಡ್ ಲಾ ಅಂತ ಹೇಳ್ತಾರೆ. ಆವಾಗ ಒಂದ್ಸಲ ನೀಟಾಗಿ ಯೋಚನೆ ಮಾಡಿ, ಯಾವಾಗಾದ್ರೆ ಲೋಯರ್ ಬ್ಲಾಕ್ ಅನ್ನೋದ್ರ ಮೇಲೆ ನಿಮಗೆ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದು, ಆವಾಗ ಆ ಬ್ಲಾಕ್ ಅನ್ನೋದು ಆಕ್ಸಲರೇಷನ್ಲಿ ಮೂವ್ ಆಗ್ತಾ ಇದೆ. ಸೊ ಲೆಟ್ ಅಸ್ ಥಿಂಕ್ ಅಬೌಟ್ ಬ್ಲಾಕ್ ಎ ಬಗ್ಗೆ ಒಂದ್ಸರಿ ಯೋಚನೆ ಮಾಡಿ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಎ ಈಸ್ ಪ್ಲೇಸ್ಡ್ ಓವರ್ ಆಕ್ಸಲರೇಟೆಡ್ ಫ್ರೇಮ್ ಆಫ್ ರೆಫರೆನ್ಸ್, ಅಂದ್ರೆ ನಾನ್ ಇನರ್ಷಿಯಲ್ ಫ್ರೇಮ್ ಆಫ್ ರೆಫರೆನ್ಸ್ ಅಂತ ಹೇಳ್ತಾರೆ. ದೇರ್ಫೋರ್ ಬ್ಲಾಕ್ ಎ ಮೇಲೆ ಏನಾಗುತ್ತೆ ನಿಮಗೆ ಅಂತಂದರೆ, ಸಿ ಹಿಯರ್, on block A there will be pseudo force ಅಂತ ಹೇಳ್ತಾರೆ. there will be pseudo force. ಅರ್ಥ ಇದಲ್ವಾ? ಬ್ಲಾಕ್ ಎ ಮೇಲೆ ನಿಮಗೆ ಸೂಡೋ ಫೋರ್ಸ್ ಆಕ್ಟ್ ಮಾಡುತ್ತೆ. ಸೊ ದಟ್ ಸೂಡೋ ಫೋರ್ಸ್ ವಿಲ್ ಬಿ ಆಪೋಸಿಟ್ ಟು ವಾಟ್ ಈಸ್ ದಟ್ ಅಪ್ಲೈಡ್ ಫೋರ್ಸ್ ಅಂತ ಹೇಳ್ಬೋದು, ವಿಚ್ ಇಸ್ ನಥಿಂಗ್ ಬಟ್ ಎಮ್ ಇಂಟು ಎ ಅಂತಾನೆ ಕರಿಬಹುದು. ದರ್ಫೋರ್ ವಾಟ್ ಈಸ್ ಆಕ್ಸಲರೇಷನ್ ಆಫ್ ದಿಸ್ ಬಾಡಿ ಎ? ನಾವು ಆಕ್ಸಲರೇಷನ್ ಆಫ್ ದ ಬಾಡಿ ಏನ್ರಿ ಆಗುತ್ತೆ ನಿಮ್ಗೆ ಇಲ್ಲಿ ನೋಡೋಣ ಇಲ್ಲಿ. ಸೊ ಸಿ ಹಿಯರ್, ಆಕ್ಸಲರೇಷನ್ ಆಫ್ ದ ಬಾಡಿ ಎ
A becomes equals to, what is the value of this here? Pseudo force divided by m ಅಂತ ಬರೀಬಹುದು. ಗೊತ್ತಾಗಿದಲ್ವಾ? This is the value. So please think ಮಾಡಿ, ಇನ್ನೇನಾದರೂ ಡೌಟ್ ಇದ್ದರೆ ಕೇಳಿ. Now let us see here. ಯಾವಾಗಾದರೆ ಈ ಬ್ಲಾಕ್ ಎ ಅನ್ನೋದು ಮೂವ್ ಆಗ್ತಾ ಇರುತ್ತೋ, ವಾಟ್ ಇಸ್ ದ ಬ್ಲಾಕ್ ಎ ಮೂವ್ ಆಗ್ತಾ ಇರುತ್ತೋ, ದೆನ್ ವಾಟ್ ಕ್ಯಾನ್ ಯು ಸೇ ಅಬೌಟ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್. ನೋಡಿ, ಈ ಬ್ಲಾಕ್ ಅನ್ನೋದು ಇಲ್ಲಿವರೆಗೂ ಎಡ್ಜ್ವರೆಗೂ ಮೂವ್ ಆಗಿ ಬಿದ್ದು ಹೋಗ್ಬೋದಲ್ವಾ. ಸೊ ವಾಟ್ ಇಸ್ ದ ಟೈಮ್ ಟೇಕನ್ ವಿತ್ ದ ಬ್ಲಾಕ್ ಎ ಟು ಸ್ಲಿಪ್ ಫ್ರಮ್ ದ ಬ್ಲಾಕ್ ಬಿ ಅಂತಲೂ ಕೇಳ್ತಾರೆ. ಟೈಮ್ ಟೇಕನ್ ಬೈ ಎ ಅಂತ ಹೇಳ್ತೀನಿ ನಾನಿಲ್ಲಿ. ಬೈ ದ ಬ್ಲಾಕ್ ಎ ಟು ಸ್ಲಿಪ್ ಫ್ರಮ್ ದ ಬ್ಲಾಕ್ ಬಿ. ಏನಾಗುತ್ತೆ ನೋಡಿ ಇಲ್ಲಿ, ಇಫ್ ಎಲ್ ಈಸ್ ದ ಲೆಂತ್ ಆಫ್ ದ ಬ್ಲಾಕ್, ದೆನ್ ವಿ ಕ್ಯಾನ್ ರೈಟ್, ಏನು ಹೇಳ್ಬೋದು ನಾವಿಲ್ಲಿ ಅಂತ ಒಂದ್ಸರಿ ಯೋಚನೆ ಮಾಡೋಣ. ಟೈಮ್ ಟಿ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ 2L by, ನೋಡಿ ಇಲ್ಲಿ ವಿ ನೋ ದಟ್ S is equals to half AT square ಅಲ್ವಾ. ಸೊ ಟಿ ಬಿಕಮ್ಸ್ ಈಕ್ವಲ್ಸ್ ಏನಾಗುತ್ತಪ್ಪ, ರೂಟ್ ಆಫ್ 2S by A ಆಗುತ್ತಾ. ಸೊ ಅಕಾರ್ಡಿಂಗ್ ಟು ದಿಸ್ ವಿ ಕ್ಯಾನ್ ರೈಟ್ 2L by A ಅಂತ ಬರೀಬಹುದು. ಬಟ್ ವಾಟ್ ಈಸ್ ದ ಆಕ್ಸಲರೇಷನ್ ಆಫ್ ದ ಬ್ಲಾಕ್ ಹಿಯರ್? ಥಿಂಕ್ ಮಾಡಿ. ಬಟ್ ಆಕ್ಸಲರೇಷನ್ ಆಫ್ ಬ್ಲಾಕ್ ಎ is also equals to F by capital M ತಾನೆ. therefore we can write ಏನು ಬರೀಬಹುದು ನೋಡಿ ಇಲ್ಲಿ ಸರಿ ನೀಟಾಗೆ. ಸೊ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು ಟೈಮ್ ಟೇಕನ್ ಬಿಕಮ್ಸ್ ಈಕ್ವಲ್ಸ್ ಟು ರೂಟ್ ಆಫ್ 2L ಡಿವೈಡ್ ಬೈ F by M ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕೇಸ್ ನೋಡೋಣ. ಕೇಸ್ 2 ಏನು ಕೇಸ್ 2 ಅನ್ನೋದು ನಿಮಗೆ, ದೇರ್ ವಿಲ್ ಬಿ ಎ ಫ್ರಿಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಬಿ. ಎ ಆ್ಯಂಡ್ ಬಿ ಮಧ್ಯದಲ್ಲಿ ನಿಮಗೆ ಫ್ರಿಕ್ಷನ್ ಇರುತ್ತೆ ಅಂತ ಹೇಳ್ತಾ ಇದ್ದೀವಿ. ಸೊ ಫ್ರಿಕ್ಷನ್ ಅನ್ನೋದಿದ್ದಾಗ, ಬಟ್ ಇಲ್ಲಿ ಅಪ್ಲೈಡ್ ಫೋರ್ಸ್ ಅನ್ನೋದು ನಿಮಗೆ ಲೆಸ್ ದ್ಯಾನ್ ದ ಲಿಮಿಟಿಂಗ್ ಫೋರ್ಸ್ ಅಂತ ನಾವು ತಗೊಂಡಿದ್ದಾಗ ಅವಾಗ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಅಪ್ಲೈಡ್ ಫೋರ್ಸ್ ವಿಲ್ ಬಿ ಲೆಸ್ ದ್ಯಾನ್ ದ ಲಿಮಿಟಿಂಗ್ ಫ್ರಿಕ್ಷನ್. ಸೊ ವಾಟ್ ಕ್ಯಾನ್ ಯು ಸೇ ಅಬೌಟ್ ಹಿಯರ್? ಥಿಂಕ್ ಅಬೌಟ್ ದ್ಯಾಟ್. ಫಸ್ಟ್ ಪಾಯಿಂಟ್, ಯಾವಾಗಾದ್ರೆ ಅಪ್ಲೈಡ್ ಫೋರ್ಸ್ ಅನ್ನೋದು ಲಿಮಿಟಿಂಗ್ ಫೋರ್ಸ್ ಇಂದು ಕಮ್ಮಿ ಇರುತ್ತೋ ಅವಾಗ ಎರಡೂ ಬ್ಲಾಕ್ ಬೋತ್ ದ ಬ್ಲಾಕ್ಸ್ ವಿಲ್ ಮೂವ್ ವಿತ್ ಸೇಮ್ ಆಕ್ಸಲರೇಷನ್ ಅಂತ ಹೇಳ್ತಾರೆ. ವಿಲ್ ಮೂವ್ ವಿತ್ ಸೇಮ್ ಆಕ್ಸಲರೇಷನ್. ಓಕೆ, what is that acceleration value here ಅಂತಂದ್ರೆ, acceleration A becomes equals to net force divided by total mass ಅಂತ ಬರೀಬಹುದು. this is the net force. ಗೊತ್ತಾಗ್ತದಲ್ಲೂ ಹೇಳಿದೇನು ಅಂತ ಅಂದ್ಬಿಟ್ಟು. so that is the case. now let us see case 3 ಇಲ್ಲಿ ಬರುತ್ತೆ ನಿಮಗೆ. case 3, see here, there will be a friction between A and B. ಇಲ್ಲಿ ಇವಾಗ F ಅನ್ನೋದು ನಿಮಗೆ ಗ್ರೇಟರ್ ದ್ಯಾನ್ ಲಿಮಿಟಿಂಗ್ ಫ್ರಿಕ್ಷನ್ ಅಂತ ಹೇಳೋಣ. ಅವಾಗ ಏನಾಗುತ್ತೆ ನೋಡಿ, ಇಲ್ಲಿ ಫಸ್ಟ್ ಪಾಯಿಂಟ್ ಏನು ಹೇಳ್ಬೋದು ನಾವು ಇಲ್ಲಿ ಅಂತಂದ್ರೆ, ಬೋತ್ ದ ಬ್ಲಾಕ್ಸ್ ಓಕೆ ಮೂವ್ ವಿತ್ ಡಿಫರೆಂಟ್ ಆಕ್ಸಲರೇಷನ್ ಅಂತ ಹೇಳ್ಬೋದು. ಮೂವ್ ವಿತ್ ಡಿಫರೆಂಟ್ ಆಕ್ಸಲರೇಷನ್ಸ್. ನಾನು ಜಸ್ಟ್ ನಿಮಗೆ ಫಾರ್ಮುಲಾ ಕೊಟ್ಟಿರ್ತೀನಿ. ಸೊ ಪ್ಲೀಸ್ ನೋಟ್ ಮಾಡಿ, ಪ್ರಾಕ್ಟೀಸ್ ಮಾಡಿ. ಸೊ ವಾಟ್ ಈಸ್ ಆಕ್ಸಲರೇಷನ್ ಆಫ್ ದ ಬ್ಲಾಕ್ ಎ? ನಿಮ್ಗೆ ಏನಾಗುತ್ತೆ ನಿಮಗೆ ಅಂತಂದ್ರೆ, ವಿ ಕ್ಯಾನ್ ರೈಟ್ ದಿಸ್ ಆಸ್, ಸಿ ಹಿಯರ್, ಮ್ಯೂ ಕೆ. ಸೊ ನೀಟಾಗೆ ಥಿಂಕ್ ಮಾಡಿ, ಮ್ಯೂ ಕೆ ಇಂಟು ಎಮ್ ಜಿ ಡಿವೈಡ್ ಬೈ ಎಮ್ ಅಂತ ಬರೀಬಹುದು. ವಿಚ್ ಈಸ್ ನಥಿಂಗ್ ಬಟ್ ಆಕ್ಸಲರೇಷನ್ ಆಫ್ ದ ಬ್ಲಾಕ್ ಎ ಬಿಕಮ್ಸ್ ಈಕ್ವಲ್ಸ್ ಟು ಮ್ಯೂ ಕೆ ಇಂಟು ಜಿ. ನೋಡಿ, ಫಾರ್ಮುಲಾ ನೀವು ಒಂದು ಕಲ್ತ್ಕೊಂಡ್ರೆ ಸಾಕು, ಸಿಂಪಲ್ ಆಗಿರುತ್ತೆ, ಈಸಿಯಾಗೇ ಇರುತ್ತೆ. ಸೊ ಸಿಮಿಲರ್ಲಿ ವಾಟ್ ಈಸ್ ದ ಆಕ್ಸಲರೇಷನ್ ಆಫ್ ದ ಬ್ಲಾಕ್ ಬಿ ಏನಾಗುತ್ತೆ ನೋಡೋಣ. ಇಲ್ಲಿ ಲೋಯರ್ ಬ್ಲಾಕ್ ಅನ್ನೋದು ಆಕ್ಸಲರೇಷನ್ ಆಫ್ ದ ಬ್ಲಾಕ್ ಬಿ ಏನಾಗುತ್ತೆ ನಿಮ್ಗೆ ಇಲ್ಲಿ ಅಂತಂದಾಗ, ಸಿ ಹಿಯರ್, ಅಪ್ಲೈಡ್ ಫೋರ್ಸ್ ನಿಮಗೆ ಎಫ್ ಇರುತ್ತೆ, ಇದ್ರ ಮೇಲೆ ನಿಮಗೆ ಕೈನೆಟಿಕ್ ಫ್ರಿಕ್ಷನ್ ಹೀಗಿರುತ್ತೆ. this will move forward with some acceleration like this. then we can write ಏನು ಹೇಳ್ಬೋದು ನಾವು ಇಲ್ಲಿ, AB becomes equals to see here, applied force
ಮೈನಸ್ ಫ್ರಿಕ್ಷನಲ್ ಫೋರ್ಸ್ ಡಿವೈಡ್ ಬೈ ಕ್ಯಾಪಿಟಲ್ ಎಮ್ ಅಂತ ಬರಿತೀವಿ. ದೇರ್ಫೋರ್ ಇಟ್ ಈಸ್ ಈಕ್ವಲ್ಸ್ ಟು ಎಫ್ ಮೈನಸ್ ಮ್ಯೂ ಕೆ ಇಂಟು ಎಮ್ ಜಿ ಡಿವೈಡ್ ಬೈ ಕ್ಯಾಪಿಟಲ್ ಎಮ್ ಅಂತ ಆಗ್ಬೋದು. ಗೊತ್ತಾಗಿದಲ್ವಾ? ಲೈಕ್ ದಿಸ್ ವಿ ಕ್ಯಾನ್ ಥಿಂಕ್ ಒಂದು ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಯು ವಿಲ್ ಗೆಟ್ ಅನ್ ಐಡಿಯಾ, ನಿಮ್ಗೊಂದು ಐಡಿಯಾ ನಿಮಗೆ ಸಿಗುತ್ತೆ. ನೌ ಲೆಟ್ ಅಸ್ ಸಾಲ್ವ್ ಫ್ಯೂ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡೋಣ. ಹೇಗಿರುತ್ತೆ ಅಂತ ನೀವು ನೋಡಿ. A block of mass 2 kg is kept on the floor. The coefficient of static friction is 0.4 ಅಂತ ಹೇಳ್ತಾ ಇದ್ದಾರೆ. ಓಕೆ, ಏನೇನು ಕೊಟ್ಟಿದ್ದಾರೆ ನೀಟಾಗಿ ಯೋಚನೆ ಮಾಡಿ. ಇಲ್ಲಿ coefficient of static friction is 0.4. If a force of 2.5 Newton applied force ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 2.5 Newton ಕೊಟ್ಟಿದ್ದಾರೆ on the block as shown in the figure. The frictional force between the block and the floor will be, what is the frictional force between the block and the floor? So simplify ಮಾಡೋಣ. ನೋಡಿ, ಇಲ್ಲಿ mass ಕೊಟ್ಟಿದ್ದಾರೆ. What is the mass they have given here? It is equals to 2 kg. So before going to find the frictional force, first calculate what is the limiting friction. First calculate ಮಾಡೋಣ. Limiting friction is equals to mu s into mg. Correct alva? What is the mu s value here? 0.4 into m value is 2 into g ಅಂತಂದ್ರೆ 10 ಅಲ್ವಾ? ಸೊ ಏನು ಬರಬಹುದು ನೋಡಿ, ಇಲ್ಲಿ 4 into 2 ನಿಮಗೆ 20 into 0.4 ಏನ್ರಿ ಬರುತ್ತೆ ನಮ್ಗೆ ಇಲ್ಲಿ? 20 into 0.4 ಅಂತಂದರೆ ಯು ವಿಲ್ ಗೆಟ್ ಇಟ್ ಆಸ್ 7.20 into 0.4. ಕರೆಕ್ಟ್ ಅನ್ರಿ? ಸೊ ಥಿಂಕ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತಂದ್ಬಿಟ್ಟು ನಿಮಗೆ ಜಿ ಈಸ್ 20 into 0.4 ಅಂತಂದರೆ ನಿಯರ್ಲಿ ನಿಮಗೆ 8 Newton ಅಂತ ಬರ್ತಾ ಇದೆ. ಆ್ಯಂಡ್ ಸಿನ್ಸ್ ಒಂದ್ಸರಿ ನೀಟಾಗಿ ಅಬ್ಸರ್ವ್ ಮಾಡಿ, ಫ್ರಿಕ್ಷನಲ್ ಫೋರ್ಸ್ ಈಸ್ ಗ್ರೇಟರ್ ದ್ಯಾನ್ ದ ಅಪ್ಲೈಡ್ ಫೋರ್ಸ್ಗಿಂತೂ ಫ್ರಿಕ್ಷನಲ್ ಫೋರ್ಸ್ ಜಾಸ್ತಿ ಇದೆ, ಲಿಮಿಟಿಂಗ್ ಫ್ರಿಕ್ಷನ್ ಜಾಸ್ತಿ ಇದೆ. ಹಾಗಾಗಿ ಏನಂತ ಹೇಳಿದ್ದೀನಿ ನೋಡಿ ನಿಮಗೆ ಸ್ಟಾರ್ಟಿಂಗಲ್ಲಿ, ಫ್ರಿಕ್ಷನಲ್ ಫೋರ್ಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಅಪ್ಲೈಡ್ ಫೋರ್ಸ್ ವಿಚ್ ಈಸ್ ಈಕ್ವಲ್ಸ್ ಟು 2.5 Newton. ಅರ್ಥ ಆಯ್ತಾ? ಯಾವಾಗಾದರೆ ಅಪ್ಲೈಡ್ ಫೋರ್ಸ್ ಅನ್ನೋದು ಲಿಮಿಟಿಂಗ್ ಫೋರ್ಸ್ಗಿಂತೂ ಕಮ್ಮಿ ಇರುತ್ತೋ ಆ ಒಂದು ಟೈಮಲ್ಲಿ ನಿಮಗೆ ಲಿಮಿಟಿಂಗ್ ಫ್ರಿಕ್ಷನ್ ಅನ್ನೋದು ಅಪ್ಲೈಡ್ ಫೋರ್ಸ್ ಈಕ್ವಲ್ ಆಗಿರುತ್ತೆ. ಇಟ್ ಈಸ್ ಈಕ್ವಲ್ಸ್ 2.5 Newton. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಸಿಮಿಲರ್ಲಿ ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿ ನೋಡಿ ಒಂದ್ಸರಿ ಯೋಚನೆ ಮಾಡಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು, ದ ಬ್ಲಾಕ್ ಎ with mass 100 kg is resting on another block of B of mass 200 kg ಅಂತ ಕೊಟ್ಟಿದ್ದಾರೆ. As shown in the figure, a horizontal rope tied to a wall, okay, holds it. The coefficient of friction between A and B is, ಇದು ನಿಮಗೆ mu A and B is equals to 0.2 ಅಂತ ಕೊಟ್ಟಿದ್ದಾರೆ. While the coefficient of friction between B and the ground, ಇದು ನಿಮಗೆ mu B and ground, it is equals to ಎಷ್ಟು ಕೊಟ್ಟಿದ್ದಾರೆ ನಿಮಗೆ? 0.3 ಅಂತ ಕೊಟ್ಟಿದ್ದಾರೆ. The minimum required force F to start moving ಬಿನ ಮೂವ್ ಮಾಡೋದಕ್ಕೆ ನಾವು ಮಿನಿಮಮ್ ಫೋರ್ಸ್ ಎಷ್ಟು ಅಪ್ಲೈ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ನೀಟಾಗಿ ಇಲ್ಲಿ ಯೋಚನೆ ಮಾಡಿ, ನಾವು ಪುಲ್ ಮಾಡಬೇಕು ಅಂತಂದರೆ ಈ ಅಪ್ಲೈಡ್ ಫೋರ್ಸ್ ಅನ್ನೋ ನಿಮಗೆ ಇಟ್ ಹ್ಯಾಸ್ ಟು ಓವರ್ಕಮ್ ದ ಫ್ರಿಕ್ಷನ್ ಬಿಟ್ವೀನ್ ಎ ಆ್ಯಂಡ್ ಬಿ, ಆಲ್ಸೋ ದ ಫ್ರಿಕ್ಷನ್ ಬಿಟ್ವೀನ್ ಬಿ ಆ್ಯಂಡ್ ಜಿ. ಬಿಗೂ ಮತ್ತು ಗ್ರೌಂಡ್ಗೂ ಮಧ್ಯದಲ್ಲಿ ಎರಡೂ ಫ್ರಿಕ್ಷನ್ ಫೋರ್ಸ್ ಓವರ್ಕಮ್ ಆಗಬೇಕು ಅಂತ ಹೇಳ್ತಾರೆ. therefore we can say the applied force must be equal to friction between A and B plus friction between B and G ಅಂತ ಬರಿಬಹುದು. So how can you simplify this value here? F becomes equals to mu AB into mass of the block A into G ಅಂತ ಬರಿತೀವಿ. ಇಲ್ಲೇನಾಗತ್ತೆ ನೋಡಿ, ಇಲ್ಲಿ ಎಫ್ ಬಿ ಜಿ ಮಧ್ಯದಲ್ಲಿ mu BG into mass of the block A ಪ್ಲಸ್ ಮಾಸ್ ಆಫ್ ದ ಬ್ಲಾಕ್ ಬಿ ಇಂಟು ಜಿ ಅಂತ ಹೇಳ್ಬೋದು. ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? therefore we can say simplify the values here. ಏನು ಬರುತ್ತೆ ಒಂದ್ಸತಿ ಸಿಂಪ್ಲಿಫೈ ಮಾಡಿ. F becomes equals to, what is mu AB value here? 0.2 into what is the mass of the block A 100 into G ಅಂದರೆ 10 ಅಂತ ತಗೊಳ್ಳೋಣ. ಪ್ಲಸ್ ಇಲ್ಲಿ mu VG ಬಂದ್ಬಿಟ್ಟು 0.3 ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ A ಪ್ಲಸ್ ಬಿ ವ್ಯಾಲ್ಯೂ ಹಿಯರ್? 300 into 10. ಸೊ ಇದನ್ನು ನೀವು ಸಿಂಪ್ಲಿಫೈ ಮಾಡಿದ್ದಾಗ ಯು ವಿಲ್ ಗೆಟ್ ದ ನೆಟ್ ಫೋರ್ಸ್ ರಿಕ್ವೈರ್ಡ್ ಬಿಕಮ್ಸ್ ಈಕ್ವಲ್ಸ್ ಟು 1100 Newton ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಸಿ. ಅರ್ಥ ಇದಲ್ವ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮೆರಿಕಲ್ ಪ್ರಾಬ್ಲಮ್.
ನೋಡಿ ಇಲ್ಲಿ ಅಪ್ಪರ್ ಹಾಫ್ ಆಫ್ ಅನ್ ಇನ್ಕ್ಲೈನ್ಡ್ ಪ್ಲೇನ್ ಆಫ್ ಇನ್ಕ್ಲಿನೇಷನ್ ಥೀಟಾ ಈಸ್ ಪರ್ಫೆಕ್ಟ್ಲಿ ಸ್ಮೂತ್ ಅಂತ ಹೇಳ್ತಾ ಇದ್ದಾರೆ. ವೈಲ್ ದ ಲೋಯರ್ ಹಾಫ್ ಈಸ್ ರಫ್. ಎ ಬಾಡಿ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ at the top comes back to rest at the bottom if the coefficient of friction for the lower half is given ಅಂತ ಹೇಳ್ತಾ ಇದ್ದಾರೆ. ಸೊ ಪ್ಲೀಸ್ ಥಿಂಕ್ ಮಾಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನೀಟಾಗೆ ಯೋಚನೆ ಮಾಡಿ. ದರ್ ಈಸ್ ಅನ್ ಇನ್ಕ್ಲೈನ್ಡ್ ಪ್ಲೇನ್ ಅಂತ ಹೇಳಿ, ದರ್ ಇಸ್ ಅನ್ ಇನ್ಕ್ಲೈನ್ಡ್ ಪ್ಲೇನ್. ವಾಟ್ ಈಸ್ ಆಂಗಲ್ ಆಫ್ ಇನ್ಕ್ಲಿನೇಷನ್ ಗಿವೆನ್ ಟು ಯು ಹಿಯರ್? ಥೀಟಾ. ವಾಟ್ ಈಸ್ ಇಟ್ಸ್ ವ್ಯಾಲ್ಯೂ ದೇ ಹ್ಯಾವ್ ಗಿವೆನ್? ಥೀಟಾ. ಏನು ಕೊಟ್ಟಿಲ್ಲ, ಲೆಟ್ ಇಟ್ ಬಿ ಥೀಟಾ ಓನ್ಲಿ ಅಂತ ಹೇಳೋಣ. ಲೆಟ್ ಇಟ್ ಬಿ ಥೀಟಾ. ಓಕೆ, ಸೊ ಸಿ ಹಿಯರ್ ಒಂದು ಬ್ಲಾಕ್ನ ಪ್ಲೇಸ್ ಮಾಡಿದ್ದಾರೆ ಇಲ್ಲಿ. ದೇ ಹ್ಯಾವ್ ಪ್ಲೇಸ್ಡ್ ಒನ್ ಬ್ಲಾಕ್. ಓಕೆ, ಇನಿಷಿಯಲ್ ವೆಲಾಸಿಟಿ ಏನ್ರಿ ಆಗಿರುತ್ತೆ ಇಲ್ಲಿ ಅಂದರೆ 0 ಆಗಿರುತ್ತೆ. ಹಾಫ್ ಆಫ್ ದ ಪ್ಲೇನ್ ಅಂತಂದರೆ ನಿಮಗೆ ಅಪ್ಪರ್ ಹಾಫ್ ಅನ್ನೋದು ನಿಮಗೆ ಸ್ಮೂತ್ ಇದೆ. ಲೆಟ್ ಅಸ್ ಸೇ L/2 ಅಂತ ಕರೆಯೋಣ, L/2. ಸೊ ಬ್ಲಾಕ್ ಅನ್ನೋದು ಇಲ್ಲಿಗೆ ಬರೋಷ್ಟರಲ್ಲಿ ನಿಮಗೆ ಬಿಕಾಸ್ ಆಫ್ ದ ಸ್ಮೂತ್ ಇಟ್ ವಿಲ್ ಗೈನ್ ಸಮ್ ವೆಲಾಸಿಟಿ, ಲೆಟ್ ಇಟ್ ಬಿ V ಅಂತ ಕರಿತೀವಿ. ಬಟ್ ಈ ಲೋಯರ್ ಹಾಫ್ ಅನ್ನೋದು, ಲೋಯರ್ ಹಾಫ್ ಈಸ್ ರಫ್ ಸರ್ಫೇಸ್ ಅಂತ ಹೇಳಿ, ಅಂದರೆ ಇದು ಫ್ರಿಕ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. Therefore, when the block reaches the ground, again its velocity becomes equal to 0 ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ what is the coefficient of friction of the lower half of the surface ಅಂತ ಕೇಳ್ತಾ ಇದ್ದಾರೆ. ಗೊತ್ತಾಗಿದಲ್ವಾ? ಸೊ ಹೌ ಕ್ಯಾನ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ? ನೋಡಿ, ಡಿಸ್ಟೆನ್ಸ್ ಫಸ್ಟ್ ಇಲ್ಲಿ ನಿಮಗೆ ಲೆಟ್ ಅಸ್ ಸೇ ದಿಸ್ ಪಾಯಿಂಟ್ ಎ ಅಂತ ಕರೆಯೋಣ, ದಿಸ್ ಪಾಯಿಂಟ್ ಬಿ ಅಂಡ್ ದಿಸ್ ಪಾಯಿಂಟ್ ಸಿ. ಸೊ ಫಸ್ಟ್ ಕ್ಯಾಲ್ಕುಲೇಟ್ ಬಿಟ್ವೀನ್, ನೋಡಿ ಹೇಗೆ ಸಾಲ್ವ್ ಮಾಡಬಹುದು ಅಂತ ಅಂದ್ಬಿಟ್ಟು, ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ, ಎ ಇಂದ ಬಿಗೆ ನೋಡೋಣ. ಸೊ ಅಪ್ಲೈ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ v² is equals to u² ಪ್ಲಸ್ 2as ಅಂತ ಅಪ್ಲೈ ಮಾಡಿದ್ದಾಗ v² ನಮಗೆ ಬೇಕು. ಸೊ u² ಎಷ್ಟು ನಿಮಗೆ 0 ಪ್ಲಸ್ 2 ಇಂಟು ವಾಟ್ ಇಸ್ ಆಕ್ಸಲರೇಷನ್ ಆನ್ ದ ಸ್ಮೂತ್ ಇನ್ಕ್ಲೈನ್ ಪ್ಲೇನ್? g sin θ ಅಲ್ವಾ? ಸೊ s ವ್ಯಾಲ್ಯೂ ಈಸ್ L/2. ಕರೆಕ್ಟ್ ಏನ್ರಿ? therefore by 2 will get cancel. v² becomes equals to ನಿಮಗೆ gl sin θ ಅಂತ ಬರುತ್ತೆ. Let us keep this value as it is. v² value becomes equals to gl sin θ. Now from b to c, ಬಿ ಇಂದ ಸಿಗೆ ಯೋಚನೆ ಮಾಡೋಣ, ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಡೌನ್ ದ ಪ್ಲೇನ್ ಆಕ್ಸಲರೇಷನ್ ಏನ್ರಿ ಆಗಿರುತ್ತೆ ನಿಮ್ಗೆ ಇಲ್ಲಿ? ಆಕ್ಸಲರೇಷನ್ ಬಿಕಮ್ಸ್ ಈಕ್ವಲ್ಸ್ ಟು ಜಿ ಇಂಟು ಸೈನ್ ಥೀಟಾ ಮೈನಸ್ ಮ್ಯೂ ಕಾಸ್ ಥೀಟಾ ಅಂತ ಬರುತ್ತೆ. ಜಿ ಇಂಟು ಸೈನ್ ಥೀಟಾ ಮೈನಸ್ ಮ್ಯೂ ಕಾಸ್ ಥೀಟಾ. ದೇರ್ಫೋರ್ ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ನೋಡೋಣ ಇಲ್ಲಿ. ಸೊ ಫೈನಲ್ ವೆಲಾಸಿಟಿ v' is equals to v² plus 2as ಫಾರ್ಮುಲಾ ಪ್ರಕಾರ ನಿಮಗೆ 0 is equals to v² plus 2 into acceleration is g into sin theta minus mu cos theta ಅಂತ ಬರೀಬಹುದು. what is s value here? L/2. 2 ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ 0 ವಿಲ್ ಬಿಕಮ್ ಈಕ್ವಲ್ಸ್ ಟು ವಾಟ್ ಇಸ್ ದ v² ವ್ಯಾಲ್ಯೂ ಹಿಯರ್? v² ವ್ಯಾಲ್ಯೂ ಎಷ್ಟು ಬಂದಿದೆ ನಿಮಗೆ? gl sin θ ಅಲ್ವಾ? ಸಬ್ಸ್ಟಿಟ್ಯೂಟ್ ಮಾಡೋಣ. gl sin θ ಪ್ಲಸ್ g ಇಂಟು l sin θ ಮೈನಸ್ gl ಮ್ಯೂ ಕಾಸ್ ಥೀಟಾ ಅಂತ ಬರುತ್ತೆ. ಸೊ ಇಲ್ಲಿ ನೋಡಿ, gl ಎಲ್ಲ 0 ಆಗುತ್ತೆ. ಸೊ ಇಲ್ಲೇನು ಬರುತ್ತೆ ನೀಟಾಗಿ ಅಬ್ಸರ್ವ್ ಮಾಡಿ, ಮ್ಯೂ ಕಾಸ್ ಥೀಟಾ ಬಿಕಮ್ಸ್ ಈಕ್ವಲ್ಸ್ ಟು 2 sin ಥೀಟಾ ಅಂತ ಬರುತ್ತೆ. ದೇರ್ಫೋರ್ ಮ್ಯೂ ಬಿಕಮ್ಸ್ ಈಕ್ವಲ್ಸ್ ಟು 2 tan ಥೀಟಾ ಅಂತ ಬರುತ್ತೆ. ದೇರ್ಫೋರ್ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? ಥಿಂಕ್ ಮಾಡಿ, ಆಪ್ಷನ್ಸ್ ನೀಟಾಗಿ ಅಬ್ಸರ್ವ್ ಮಾಡಿ, ವಿಲ್ ಗೆಟ್ ಆಪ್ಷನ್ ಡಿ. ಆಪ್ಷನ್ ಡಿ ಗೊತ್ತಾಯ್ತಲ್ವಾ? Similarly, let us see the next problem. What is the maximum value of force F such that the block shown in the arrangement does not move ಅಂತ ಹೇಳ್ತಾ ಇದ್ದಾರೆ. does not move. Okay, what is the diagram here? does not move ಅಂತ ಕೊಡ್ತಾ ಇದ್ದಾರೆ ನಿಮಗೆ. ಡಯಾಗ್ರಾಮ್ ಇಲ್ಲ ಇಲ್ಲಿ. ಸೊ ಥಿಂಕ್ ಮಾಡೋಣ, what is the maximum force? Okay, please think ಮಾಡಿ. there is a block and let us say the force F is acting at an angle, let it be 60 degree ಅಂತ ಹೇಳ್ತಾ ಇದ್ದಾರೆ. 60 degree. it should not move ಅಲ್ವಾ? it should not move ಅಂತಂದಾಗ ನೆಟ್ ಫೋರ್ಸ್ ಅನ್ನೋದು ಬ್ಯಾಲೆನ್ಸ್ ಆಗಿರಬೇಕು. ಇದು ಪುಷ್ ಅಲ್ವಾ? ಇಸ್ ಅ ಪುಷ್.
So can I take the value, can I write the formula directly here? Mu mg divided by sin theta. So ಒಂದ್ಸರಿ ನೀಟಾಗೆ ಥಿಂಕ್ ಮಾಡಿ. ವಾಟ್ ವಿಲ್ ಬಿ ದ ಫಾರ್ಮುಲಾ ಹಿಯರ್? ಸೊ ಪುಷಿಂಗ್ ಅಲ್ಲಪ್ಪ, ಇಲ್ಲಿ ನಮಗೆ ಪುಷಿಂಗ್ ಏನು ಬರುತ್ತೆ ನೋಡಿ, ಇಲ್ಲಿ ವಿಲ್ ಗೆಟ್ ವಾಟ್ ಈಸ್ ದ ಪುಷಿಂಗ್ ವ್ಯಾಲ್ಯೂ ಹಿಯರ್? ಕಾಸ್ ಥೀಟಾ ಮೈನಸ್ ಮ್ಯೂ ಸೈನ್ ಥೀಟಾ ಅಂತ ಬರುತ್ತೆ ನೋಡಿ, ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಫ್ ಇಸ್ ಈಕ್ವಲ್ಸ್ ಟು ಮ್ಯೂ ಎಮ್ ಜಿ ಡಿವೈಡ್ ಬೈ ಕಾಸ್ ಥೀಟಾ ಮೈನಸ್ ಮ್ಯೂ ಸೈನ್ ಥೀಟಾ ಅಂತ ಬರುತ್ತೆ. ಸೊ ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್ ಬೈ ಯುವರ್ ಸೆಲ್ಫ್. ನೀವೇ ಸಾಲ್ವ್ ಮಾಡ್ತೀರಾ? ಈ ಪ್ರಾಬ್ಲಮ್ ಏನು ಬರುತ್ತೆ ಆನ್ಸರ್ ಹೇಳ್ತೀರೇನಪ್ಪ ನೀವು? ಸೊ ಸಿ ಹಿಯರ್, ಕಾಸ್ ಥೀಟಾ ಮೈನಸ್ ಮ್ಯೂ ಸೈನ್ ಥೀಟಾ, ಥೀಟಾ ವ್ಯಾಲ್ಯೂ 60, ನಿಮಗೆಲ್ಲ ವ್ಯಾಲ್ಯೂಸ್ ನಿಮಗೆ ಕೊಟ್ಟಿದ್ದಾರೆ. ಸಿಂಪ್ಲಿಫೈ ಮಾಡಿ, ಇಫ್ ಯು ಡೂ ಇಟ್ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 20 Newton. ಡೂ ಬೈ ಯುವರ್ ಸೆಲ್ಫ್. So see the next problem ನೋಡೋಣ. ಇಲ್ಲಿ a block of mass m rests on a rough horizontal surface as shown in figure. Coefficient of friction between the block and the surface is mu ಅಂತ ಹೇಳಿದ್ದಾರೆ. A force F equal to mg, force F equal to mg acting at an angle theta with the vertical side of the block pulls it. In which of the following cases the block can be pulled along the surface ಅಂತ ಹೇಳ್ತಾ ಇದ್ದಾರೆ. ಸೊ ಡಯಾಗ್ರಾಮ್ ಹಾಕೊಳ್ಳಿ, ಇಲ್ಲಿ ನಾನೇ ಹಾಕ್ತಾ ಇದ್ದೀನಿ ಡಯಾಗ್ರಾಮ್ ನೀಟಾಗೆ ನೋಡಿ. ಇಲ್ಲಿ there is a block of mass m and there is a force F equal to mg act ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. and this force is making an angle theta with the vertical ಅಂತ ಹೇಳ್ತಾ ಇದ್ದಾರೆ. then we have to calculate in which of the following cases the block can be pulled along the surface. ಹೇಗೆ ಸಾಲ್ವ್ ಮಾಡ್ಬೋದು ಇಲ್ಲಿ ನಾವು ಒಂದ್ಸರಿ ಯೋಚನೆ ಮಾಡಿ. m ಇಂಟು ಜಿ ಅನ್ನೋದು ಕೆಳಗಡೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಇಲ್ಲಿ ನಿಮಗೆ ಎಮ್ ಜಿ ಸೈನ್ ಟೀಟಾ ಬರುತ್ತೆ, ಎಮ್ ಜಿ ಸೈನ್ ಟೀಟಾ. ಸೊ ಅಂದರೆ ಇಲ್ಲಿ ಇಲ್ಲೇನಾಗುತ್ತೆ ನಿಮ್ಗೆ, ಇಲ್ಲಿ ಇಫ್ ದಿಸ್ ಈಸ್ ಟೀಟಾ ದಿಸ್ ವಿಲ್ ಬಿಕಮ್ ಎಮ್ ಜಿ ಸೈನ್ ಟೀಟಾ. ಇಲ್ಲಿ ನಿಮಗೆ ಎಮ್ ಜಿ ಕಾಸ್ ಟೀಟಾ ಅಂತಲೂ ಬರುತ್ತೆ. ಅಷ್ಟೇ ಇಲ್ಲ, ಇಲ್ಲಿ ರಿಯಾಕ್ಷನ್ ಫೋರ್ಸ್ ಬರುತ್ತೆ, ಇಲ್ಲಿ ನಿಮಗೆ ಫ್ರಿಕ್ಷನಲ್ ಫೋರ್ಸ್ ಅನ್ನೋದು ಸಹ ನಿಮಗೆ ಬರುತ್ತೆ. ಸೊ ಪುಲ್ ಮಾಡಬೇಕು ಅಂತ ಅಂದಿದ್ದಾಗ ವಾಟ್ ಶುಡ್ ಬಿ ದ ಆನ್ಸರ್ ಹಿಯರ್ ಅಂತಂದಾಗ ಫಾರ್ ಪುಲ್ಲಿಂಗ್. ಹಾರಿಜಂಟಲ್ ಆಗಿ ಈ ಬ್ಲಾಕ್ನ ನಾವು ಪುಲ್ ಮಾಡಬೇಕು ಅಂತಂದರೆ ಈ ಎಮ್ ಜಿ ಸೈನ್ ಟೀಟಾ ಕಾಂಪೋನೆಂಟ್ ಅನ್ನೋದು ಇಟ್ ಶುಡ್ ಓವರ್ಕಮ್ ದ ಫ್ರಿಕ್ಷನಲ್ ಫೋರ್ಸ್ ಅಲ್ವಾ. ಹಾಗಾಗಿ ನಿಮಗೆ ವಿ ಕ್ಯಾನ್ ರೈಟ್ ಎಮ್ ಜಿ ಸೈನ್ ಟೀಟಾ ಮಸ್ಟ್ ಬಿ ಗ್ರೇಟರ್ ಆರ್ ಈಕ್ವಲ್ ಟು ಸ್ಮಾಲ್ ಎಫ್ ಅಂತ ಬರಿತೀವಿ. ಸೊ ಸಿಂಪ್ಲಿಫೈ ಮಾಡೋಣ. ಎಮ್ ಜಿ ಸೈನ್ ಟೀಟಾ ಮಸ್ಟ್ ಬಿ ಗ್ರೇಟರ್ ಆರ್ ಈಕ್ವಲ್ಸ್ ಟು ಮ್ಯೂ ಇಂಟು ಆರ್. ಬಟ್ ಆರ್ ಅಂದರೆ ವ್ಯಾಲ್ಯೂ ಏನು ನೋಡಿ, ಇಲ್ಲಿ ಆರ್ ವ್ಯಾಲ್ಯೂ ನೀಟಾಗೆ ಅಬ್ಸರ್ವ್ ಮಾಡಿ ಸಿಂಪ್ಲಿಫೈ ಮಾಡಿದ್ದಾಗ ಯು ವಿಲ್ ಗೆಟ್ ದ ಆನ್ಸರ್ ಆಸ್ ಕಾಟ್ ಟೀಟಾ ಬೈ 2 ಶುಡ್ ಬಿ ಗ್ರೇಟರ್ ಆರ್ ಈಕ್ವಲ್ ಟು ಮ್ಯೂ ಅಂತ ಬರೀಬಹುದು. ಸೊ ಯು ಕ್ಯಾನ್ ಗೋ ವಿತ್ ಮ್ಯೂ ವಿಲ್ ಬಿ ಗ್ರೇಟರ್ ದ್ಯಾನ್ ಆಪ್ಷನ್ ಡಿ. ಇದನ್ನು ಸಿಂಪ್ಲಿಫೈ ಮಾಡಿ, ಹಾಫ್ ಆ್ಯಂಗಲ್ ಫಾರ್ಮುಲಾ ಸಿಂಪ್ಲಿಫೈ ಮಾಡಿ. ಸೊ ಆರ್ ಅಂದರೆ ಏನು ಅಂತ ಹಾಫ್ ಆ್ಯಂಗಲ್ಸಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸರ್. ಪ್ಲೀಸ್ ಡೂ ಇಟ್, ವಿಲ್ ಗೆಟ್ ದ ಆನ್ಸರ್. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಇಲ್ಲಿ ಎ ಬಾಡಿ ಆಫ್ ವೇಟ್ 64 Newton ಈಸ್ ಪುಷ್ಡ್ ವಿತ್ ಜಸ್ಟ್ ಎನಫ್ ಫೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ಎನಫ್ ಫೋರ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. just enough force to start it moving across a horizontal floor and the same force continues to act afterwards if the coefficient of static and dynamic frictions are ನೋಡಿ ಇಲ್ಲಿ mu s ಬಂದ್ಬಿಟ್ಟು 0.6 ಕೊಟ್ಟಿದ್ದಾರೆ, mu k ಅನ್ನೋದು ನಿಮಗೆ 0.4 ಅಂತ ಕೊಟ್ಟಿದ್ದಾರೆ. the acceleration of the body will be ಹೇಗೆ ನಾವು ಸಾಲ್ವ್ ಮಾಡಬಹುದು ಅನ್ನೋದು ಥಿಂಕ್ ಮಾಡಿ. ಸೊ ಸಿ ಹಿಯರ್, ಫಸ್ಟ್ ಅವ್ರು ಏನು ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ they are asking us ನೋಡಿ, ಇಲ್ಲಿ ಎ ಬಾಡಿ ಆಫ್ ವೇಟ್ 64 Newton ಈಸ್ ಪುಷ್ಡ್ ವಿತ್ ಜಸ್ಟ್ ಎನಫ್ ಫೋರ್ಸ್ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ಎನಫ್ ಫೋರ್ಸ್ ಅಂದರೆ ಮೀನಿಂಗ್ ಏನ್ರಿ ಇಲ್ಲಿ ಅಂತಂದಾಗ ಅಪ್ಲೈಡ್ ಫೋರ್ಸ್ ಮಸ್ಟ್ ಬಿ ಈಕ್ವಲ್ ಟು ಲಿಮಿಟಿಂಗ್ ಫ್ರಿಕ್ಷನ್. ಅರ್ಥ ಆಯ್ತಲ್ವಾ? ಅದಾದ್ಮೇಲೆ ಏನಾಗ್ತಾ ಇದೆ ನೋಡಿ ಇಲ್ಲಿ, ಅಂಡ್ ಸ್ಟಾರ್ಟ್ ಇಟ್ ಮೂವಿಂಗ್ ಅಕ್ರಾಸ್ ದ ಹಾರಿಜಾಂಟಲ್ ಫ್ಲೋರ್ ಅಂಡ್ ದ ಸೇಮ್ ಫೋರ್ಸ್ ಕಂಟಿನ್ಯೂಸ್ ಅಂತ ಹೇಳ್ತಾರೆ. ಸೇಮ್ ಫೋರ್ಸ್ ಕಂಟಿನ್ಯೂಸ್. ದ ಹೌ ಮಚ್ ಫೋರ್ಸ್ ಈಸ್ ಆಕ್ಟಿಂಗ್ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು.
ಫಾರ್ ಜಸ್ಟ್ ಎನಫ್ ಫೋರ್ಸ್ ಏನು ಬರಿಬೋದು ನೋಡಿ ಇಲ್ಲಿ ಎಫ್ ವಿಲ್ ಬಿಕಮ್ ಈಕ್ವಲ್ಸ್ ಟು ಎಫ್ ಲಿಮಿಟಿಂಗ್ ಅಂತ ಹೇಳ್ಬೋದು. ಎಫ್ ಲಿಮಿಟಿಂಗ್ ಅಂತಂದಾಗ ಮ್ಯೂ ಇಂಟು ಎಮ್ ಜಿ ಅಂತ ಬರುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡೋಣ ಫೋರ್ಸ್ ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಮ್ಯೂ ಅಂದರೆ 0.6, ಎಮ್ ಅಂತಂದರೆ ಎಮ್ ಇಂಟು ಜಿ ಅಂದರೆ 64 ಅಂತ ನಾವು ತಗೋಬಹುದು. ದೇರ್ ಫೋರ್ ವಾಟ್ ಈಸ್ ಹೌ ಮಚ್ ಈಸ್ ದ ಆನ್ಸರ್ ನಿಮ್ಗೆ ಎಷ್ಟು ಬರುತ್ತೆ ನೋಡಿ ಇಲ್ಲಿ. ನಿಮಗೆ ಆ್ಯಕ್ಚುಲಿ ಎಮ್ ವ್ಯಾಲ್ಯೂ ವಾಟ್ ವಿಲ್ ಇಸ್ ದ ಮಾಸ್ ಆಫ್ ದ ಬ್ಲಾಕ್ ಕೊಟ್ಟಿದ್ದಾರೆ, ಅವ್ರು ನಮಗೆ ಕೊಟ್ಟಿಲ್ಲ. ಸೊ ಲೆಟ್ ಅಸ್ ಕೀಪ್ ಎಮ್ ಅಂತಲೇ ಕನ್ಸಿಡರ್ ಮಾಡೋಣ. ಸೊ ಒಂದು ನಿಮಿಷ, ಇಲ್ಲಿ ಮಿಸ್ಟೇಕ್ ಆಗಿದೆ. ಮ್ಯೂ ಎಸ್ ಇಂಟು ಎಮ್ ಅಲ್ವಾ, ಬಟ್ ಎಮ್ ಮಾಸ್ ಆಫ್ ದ ಬ್ಲಾಕ್ ನಮಗೆ ಕೊಟ್ಟಿಲ್ಲ. ಹಾಗಾಗಿ ನಿಮಗೆ ಯು ಕ್ಯಾನ್ ರೈಟ್ ಎಮ್ ಇಸ್ ಈಕ್ವಲ್ಸ್ ಟು ಎಫ್ ಡಿವೈಡ್ ಬೈ ಮ್ಯೂ ಎಸ್ ಇಂಟು ಜಿ. ವಾಟ್ ಈಸ್ ದ ಫೋರ್ಸ್ ಬಾಡಿ ಆಫ್ ವೆಯ್ಟ್ 64 ನ್ಯೂಟನ್ ಅಲ್ವಾ. 64 ಡಿವೈಡ್ ಬೈ ಮ್ಯೂ ಎಸ್ ಅಂತಂದಿದ್ದಾಗ 0.6 ಇಂಟು ಜಿ ಅಂದರೆ 10. ಸೊ ಸಿಂಪ್ಲಿಫೈ ಮಾಡಿ, ಇಲ್ಲ ಅಂದರೆ ಹಾಗೆ ಇಟ್ಕೊಳ್ಳಿ, ನೋ ವರೀಸ್. Now let us see what is the acceleration here. Acceleration becomes equals to applied force minus frictional force divide by m ಅಂತ ಬರೀಬಹುದು. ಅಪ್ಲೈಡ್ ಫೋರ್ಸ್ ಎಷ್ಟ್ರಿ ನಮಗಿಲ್ಲಿ ಅಂತಂದರೆ 64 ಅಲ್ವಾ, ಮೈನಸ್ ಮ್ಯೂ ಕೆ ಇಂಟು ಎಮ್ ಜಿ ಡಿವೈಡ್ ಬೈ ಎಮ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು ಸಿಂಪ್ಲಿಫೈ ಮಾಡಬೇಕಾಗಿರುತ್ತೆ. ನೋಡಿ ಇಲ್ಲಿ ಈ ಎಮ್ ವ್ಯಾಲ್ಯೂನ ಈ ಈಕ್ವೇಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ದ ಆನ್ಸರ್ ಆ್ಯಸ್ ನಿಯರ್ಲಿ 0.2 g ಅಂತ ಬರುತ್ತೆ. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಡಿ. ಗೊತ್ತಾಯ್ತಲ್ವಾ. ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಪ್ರಾಬ್ಲಮ್. ಏನು ಹೇಳ್ತಾ ಇದೆ ನೋಡಿ ಇಲ್ಲಿ. ಎ ಬಾಡಿ ಆಫ್ ಮಾಸ್ 5 kg rests on a rough horizontal surface of coefficient of friction 0.2 ಅಂತ ಕೊಟ್ಟಿದ್ದಾರೆ. The body is pulled through a distance of 10 meter by a horizontal force of 25 Newton ಅಂತ ಹೇಳಿದ್ದಾರೆ. The kinetic energy acquired by it. ರಫ್ ಹಾರಿಜಾಂಟಲ್ ಸರ್ಫೇಸ್ ಆಫ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್. ನೋಡಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಮಾಸ್ ಕೊಟ್ಟಿದ್ದಾರೆ, ಓಕೆ, ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಕೊಟ್ಟಿದ್ದಾರೆ, ಪುಲ್ಡ್ ಬೈ ಡಿಸ್ಟೆನ್ಸ್ ಎಸ್ ಸಹ ನಿಮ್ಗೆ ಕೊಟ್ಟಿದ್ದಾರೆ, ಬೈ ಹಾರಿಜಾಂಟಲ್ ಫೋರ್ಸ್ ಈಕ್ವಲ್ಸ್ ಟು 25 ನ್ಯೂಟನ್. ವಾಟ್ ಈಸ್ ದ ಕೈನೆಟಿಕ್ ಎನರ್ಜಿ? ಕೈನೆಟಿಕ್ ಎನರ್ಜಿ ಏನ್ರಿ ಆಗಿರುತ್ತೆ ಅಂತಂದಾಗ ಸಿ ಹಿಯರ್ ಕೈನೆಟಿಕ್ ಎನರ್ಜಿ. ಸೊ ನಮಗೆ ಗೊತ್ತಿದೆ ಕೈನೆಟಿಕ್ ಎನರ್ಜಿ ಬಿಕಮ್ಸ್ ಈಕ್ವಲ್ಸ್ ಟು ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್ ಮೈನಸ್ ವರ್ಕ್ ಡನ್ ಬೈ ಫ್ರಿಕ್ಷನಲ್ ಫೋರ್ಸ್ ಅಂತ ತಗೋಣ. ವಾಟ್ ಈಸ್ ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಮೈನಸ್ ವಾಟ್ ಈಸ್ ವರ್ಕ್ ಡನ್ ಬೈ ಫ್ರಿಕ್ಷನಲ್ ಫೋರ್ಸ್ ಹಿಯರ್ ಅಂತಂದಾಗ ಫ್ರಿಕ್ಷನಲ್ ಫೋರ್ಸ್ ಇಂಟು ಎಸ್ ಅಂತ ಬರೀಬಹುದಲ್ವಾ. ಸೊ ವಾಟ್ ಈಸ್ ಅವರ್ ಫೋರ್ಸ್ ಆ್ಯಕ್ಟಿಂಗ್ ಹಿಯರ್ 25 ನ್ಯೂಟನ್ ಅಂತ ಹೇಳ್ತಾ ಇದ್ದಾರೆ. 25 into s value is distance is equals to 10 minus what is this value here, mu into m into g into s. ಸೊ ಸಿಂಪ್ಲಿಫೈ ಮಾಡಿ ಇಲ್ಲಿ ಎಷ್ಟು ಬರುತ್ತೆ ಅಂತ ನೋಡಿ. ಇಲ್ಲಿ ಮ್ಯೂ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಿಮಗೆ 0.2 ಅಂತ ಕೊಟ್ಟಿದ್ದಾರೆ. ಎಮ್ ಬಂದ್ಬಿಟ್ಟು 5 ಇಂಟು 10 ಇಂಟು ವಾಟ್ ಈಸ್ ವ್ಯಾಲ್ಯೂ ಆಫ್ ಎಸ್ ಹಿಯರ್ 10. ಸೊ ಪ್ಲೀಸ್ ಸಿಂಪ್ಲಿಫೈ ಹೌ ಮಚ್ ಯು ವಿಲ್ ಗೆಟ್ ದ ಆನ್ಸರ್. ನೀವು ಮಾಡಿದ್ದೀರಾ should get the answer as 500 into 0.2. 0.2 ಅಂತಂದಿದ್ದಾಗ ನಿಮಗೆ ಎಷ್ಟು ಬರಬಹುದು ಇಲ್ಲಿ 250 minus 100 which is equal to 150 joules ಅಂತ ಬರುತ್ತೆ. ಆಪ್ಷನ್ ಡಿ. ಆಪ್ಷನ್ ಗೊತ್ತಾಯ್ತದ ಹೇಗೆ ಸಾಲ್ವ್ ಮಾಡಬೇಕು ಅಂತಂದ್ಬಿಟ್ಟು ಪ್ಲೀಸ್ ಅನಲೈಸ್ ದ ನ್ಯೂಮರಿಕಲ್ ಪ್ರಾಬ್ಲಮ್. ಲೆಟ್ ಅಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂತಂದಾಗ ಮೋಷನ್ ಆಫ್ ಅನ್ ಇನ್ಸೆಕ್ಟ್ ಓಕೆ ಇನ್ ದ ರಫ್ ಬೌಲ್ ಅಂತ ಹೇಳ್ತಾರೆ. ಮೋಷನ್ ಆಫ್ ಅನ್ ಇನ್ಸೆಕ್ಟ್ ಇನ್ ದ ರಫ್ ಬೌಲ್. ನೋಡಿ ಇಲ್ಲಿ ಕೆಲವು ಇಂಪಾರ್ಟೆಂಟ್ ಫಾರ್ಮುಲಾಸ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಕಾನ್ಸೆಪ್ಟ್ ನೋಡಿ ಇಲ್ಲಿ. See here, there is a bowl. Let us say there is a bowl. What is the radius of the bowl they have given? ನಮಗೆ ಗೊತ್ತಿಲ್ಲ. ಲೆಟ್ ಇಟ್ ಬಿ ಆರ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಸೊ ದರ್ ಇಸ್ ಅನ್ ಇನ್ಸೆಕ್ಟ್. ಸಿ ಹಿಯರ್ ಇನ್ಸೆಕ್ಟ್ ಅನ್ನೋದು ನಿಮಗೆ ಬಾಟಮ್ ಇಂದ ಮೇಲೆ ಹೋಗ್ತಾ ಇರುತ್ತೆ. ಓಕೆ, ಅದು ಎಷ್ಟು ಹೈಟ್ವರೆಗೂ ಹೋಗುತ್ತೆ ಅನ್ನೋದು ನಿಮಗೆ ಪ್ರಶ್ನೆ. ವಾಟ್ ಈಸ್ ಅ ಹೈಟ್ ಟು ವಿಚ್ ಇಟ್ ವಿಲ್ ರೈಸ್ ಅಂತ ಹೇಳಿ ಫಸ್ಟ್ ಕ್ವಶನ್. ಸೆಕೆಂಡ್ ಒನ್ ಅದೇನಪ್ಪ ಅಂತಂದಾಗ
to what angle it can move ಅಂತ ಹೇಳ್ತಾರೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ನೀಟಾಗಿ ಹೇಳ್ತೀನಿ ನೋಡಿ, ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿಂದ ಇಲ್ಲಿಗೆ ಏನಾಗುತ್ತೆ, ಲೆಟ್ ಅಸ್ ಸೇ ಇಟ್ ಇಸ್ y ಅಂತ ಕರೆಯೋಣ. ಸೊ ಸಿ ಹಿಯರ್, ಇಲ್ಲಿ ಇದ್ದಾಗ ಇದ್ರ ಇನ್ಸೆಕ್ಟ್ ಮಾಸ್ ಅನ್ನೋದು ಯಾವಾಗಲೂ ಕೆಳಗಡೆಗೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಸೊ ರಿಯಾಕ್ಷನ್ ಫೋರ್ಸ್ ಅನ್ನೋದು ನಾರ್ಮಲ್ ಆಗಿ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಸೊ ಇಫ್ ದಿಸ್ ಈಸ್ ಟೀಟಾ, ಇಫ್ ದಿಸ್ ಇಸ್ ಅ ಟೀಟಾ, ಏನಾಗುತ್ತೆ ನೋಡಿ, ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿ ಡಯಾಗ್ರಾಮ್. ದಿಸ್ ವಿಲ್ ಆಲ್ಸೋ ಬಿಕಮ್ ಈಕ್ವಲ್ ಟು ಟೀಟಾ. ದೇರ್ಫೋರ್ ಆರ್ ಅನ್ನೋದು ಏನಾಗುತ್ತೆ ನೋಡಿ, ಇಲ್ಲಿ mg cos ಟೀಟಾಗೆ ಬ್ಯಾಲೆನ್ಸ್ ಆಗುತ್ತೆ. ಸೊ ಪರ್ಪೆಂಡಿಕ್ಯುಲರ್ ಟು ದಟ್ ಏನಾಗುತ್ತೆ, ಇಲ್ಲಿ mg sin ಟೀಟಾ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಈ mg sin ಟೀಟಾ ಕಾಂಪೋನೆಂಟಿಂದ ಏನಾಗಬೇಕು ಅಂದರೆ ಇನ್ಸೆಕ್ಟ್ ಅನ್ನೋದು ಕೆಳಗೆ ಬಿದ್ದುಬಿಡಬೇಕು. ಆದರೂ ಅಲ್ಲಿವರೆಗೂ ಹೋಗಿದೆ ಅಂತಂದರೆ ರೀಸನ್ ಏನಪ್ಪ ಅಂತಂದರೆ ಇಲ್ಲಿರತಕ್ಕಂಥ ಫ್ರಿಕ್ಷನಲ್ ಫೋರ್ಸ್ ಅಂತ ಹೇಳ್ತಾರೆ. ಫ್ರಿಕ್ಷನಲ್ ಫೋರ್ಸ್ ಅರ್ಥ ಮಾಡ್ಕೊತಾ ಇದ್ದೀರಲ್ವಾ? ಸೊ ಎಫ್ ಅನ್ನೋದು ಏನಾಗುತ್ತೆ ನಿಮ್ಗೆ ಇಲ್ಲಿ mg sin ಟೀಟಾ ಆಗಿರಬೇಕು. ಬಟ್ ಅಂಡ್ ವಾಟ್ ಈಸ್ ಆರ್ ವ್ಯಾಲ್ಯೂ ಹಿಯರ್? ಆರ್ ಇಸ್ ಈಕ್ವಲ್ಸ್ ಟು mg cos ಟೀಟಾ ಅಂತ ಬರುತ್ತೆ. ದೇರ್ಫೋರ್ ಎಫ್ ಬೈ ಆರ್ ನಾವು ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ tan ಟೀಟಾ ಅಂತ ಬರುತ್ತೆ. ಸೊ ವಾಟ್ ಈಸ್ ದ ಆ್ಯಂಗಲ್ ಹಿಯರ್? tan ಟೀಟಾ ವಿಲ್ ಬಿಕಮ್ ಈಕ್ವಲ್ಸ್ ಟು ಮ್ಯೂ ಆಗುತ್ತಲ್ವಾ? ಸೊ ಮ್ಯೂ ಅಂದರೆ ಏನ್ರಿ ಇಲ್ಲಿ ಅಂತಂದರೆ, ಸಿ ಹಿಯರ್, ಇಲ್ಲ, ಮ್ಯಾಕ್ಸಿಮಮ್ ಆ್ಯಂಗಲ್ ಟೀಟಾ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ ಮ್ಯೂ ಅಂತ ಬರುತ್ತೆ. ಇಲ್ಲ ಅಂತಂದರೆ ಕಾಟಲ್ಲಿ ಬೇಕು ನಿಮಗೆ ಅಂತಂದರೆ ಕಾಟ್ ಟೀಟಾ ಬಿಕಮ್ಸ್ ಈಕ್ವಲ್ಸ್ ಟು 1/μ ಆಗುತ್ತೆ. ಗೊತ್ತಾಯ್ತಲ್ವಾ? ಸೊ ವಾಟ್ ಇಸ್ ದ ಮ್ಯಾಕ್ಸಿಮಮ್ ಹೈಟ್ ಹೆಚ್ ಎಲ್ಲಿ ಹೋಗುತ್ತೆ ನೋಡಿ, ಇಲ್ಲಿ ಈ ಫಾರ್ಮುಲಾ ಬೇಸ್ ಮಾಡ್ಕೊಂಡಿದ್ದಾಗ ಟ್ಯಾನ್ ಟೀಟಾ ಮ್ಯೂ ಇಸ್ ಈಕ್ವಲ್ಸ್ ಟು ಟ್ಯಾನ್ ಟೀಟಾ. ಟ್ಯಾನ್ ಟೀಟಾ ಫಾರ್ಮುಲಾ ಏನ್ರಿ, ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಟ್ಯಾನ್ ಟೀಟಾ ಇಸ್ ಈಕ್ವಲ್ಸ್ ಟು ಆಪೋಸಿಟ್ ಸೈಡ್ ಇದು ವ್ಯಾಲ್ಯೂ ಏನಾಗಿರುತ್ತೆ ಇಲ್ಲಿ ಹೇಳ್ತೀರ ನೋಡೋಣ. ಸೊ ಇಫ್ ದಿಸ್ ಈಸ್ y and this is r, this will become equals to root of r square minus y square ಅಂತ ಬರುತ್ತಾ. therefore ಸಿಂಪ್ಲಿಫೈ ಮಾಡಿದ್ದಾಗ tan theta is equals to r square minus y square divided by y. so if you simplify this value, okay, y ಅನ್ನೋದು ನಿಮಗೆ ಬರುತ್ತೆ, h ಅನ್ನೋದು ಏನಾಗುತ್ತೆ ನೋಡಿ ಇಲ್ಲಿ r minus y ಅಂತ ಬರುತ್ತೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ h ವ್ಯಾಲ್ಯೂ ನಿಮಗೆ ಏನು ಬಂದಿರುತ್ತೆ ಅಂತಂದರೆ r ಇಂಟು 1 ಪ್ಲಸ್ 1 ಡಿವೈಡ್ ಬೈ ರೂಟ್ ಆಫ್ ಮ್ಯೂ ಸ್ಕ್ವೇರ್ ಪ್ಲಸ್ 1 ಅಂತ ಬರುತ್ತೆ. ದಿಸ್ ಇಸ್ ದ ಮ್ಯಾಕ್ಸಿಮಮ್ ಹೈಟ್ ಟು ವಿಚ್ ದ ಇನ್ಸೆಕ್ಟ್ ಕ್ಯಾನ್ ಕ್ರಾಲ್ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಹೋಗ್ಬೋದು ಅಂತಂದರೆ r ಇಂಟು ವಾಟ್ ಇಸ್ ದಟ್ 1 ಪ್ಲಸ್ 1 ಡಿವೈಡ್ ಬೈ ರೂಟ್ ಆಫ್ ಮ್ಯೂ ಸ್ಕ್ವೇರ್ ಪ್ಲಸ್ 1 ಇಸ್ ದ ವ್ಯೂ. ಸೊ ಎಷ್ಟು ಆ್ಯಂಗಲ್, ವಾಟ್ ಇಸ್ ದ ಮ್ಯಾಕ್ಸಿಮಮ್ ಆ್ಯಂಗಲ್ ಹೇಳ್ತೀವಿ ನಾವಿಲ್ಲಿ, ಥೀಟಾ ಇಸ್ ಈಕ್ವಲ್ಸ್ ಟು ಟ್ಯಾನ್ ಇನ್ವರ್ಸ್ ಆಫ್ ಮ್ಯೂ ಅಂತ ಬರುತ್ತೆ. ದ ಮ್ಯಾಕ್ಸಿಮಮ್ ಆ್ಯಂಗಲ್ ಅಪ್ ಟು ವಿಚ್ ಇಟ್ ಕ್ಯಾನ್ ಕ್ರಾಲ್ ಓವರ್ ದ ಬೌಲ್. ಓಕೆ, now let us see what is the minimum mass hung from the string to just start the motion ಅಂತ ಹೇಳ್ತಾರೆ. ಸ್ಟೋರಿ ಏನಪ್ಪ ಅಂತಂದಾಗ there is a block, let us say m1 ಅಂತ ಕರೆಯೋಣ. ಇದನ್ನ ಈ ಸರ್ಫೇಸ್ ಮೇಲೆ ನಾವು ಸ್ಲೈಡ್ ಅಂದ್ರೆ ಮೂವ್ ಮಾಡಬೇಕು ಅಂತಂದ್ರೆ ವಿತ್ ಹೆಲ್ಪ್ ಆಫ್ ಪುಲ್ಲಿ ಇಲ್ಲಿ ನಾನು ಎಷ್ಟು ಮಾಸ್ನ ಆ್ಯಡ್ ಮಾಡಬೇಕು ಅನ್ನೋದೇ ಪ್ರಶ್ನೆ. ಅರ್ಥ ಆಗ್ತದಲ್ವಾ? ವೆರಿ ಸಿಂಪಲ್. ಏನು ಹೇಳ್ಬೋದು ನೋಡಿ, ಇಲ್ಲಿ ನೋಡಿ ಡಯಾಗ್ರಾಮ್ 3x ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ವೆಯ್ಟ್ ಅನ್ನೋದು m2g ಅನ್ನೋದು ಇರುತ್ತೆ, ಟೆನ್ಷನ್ t ಅನ್ನೋದು ಇರುತ್ತೆ. ಇದು ಅದೇ ಟೆನ್ಷನ್ ಇಲ್ಲೂ ಆ್ಯಕ್ಟ್ ಮಾಡ್ತಾ ಇರುತ್ತೆ. ದಿಸ್ ಶುಡ್ ಓವರ್ಕಮ್ ದ ಫ್ರಿಕ್ಷನಲ್ ಫೋರ್ಸ್. ಓಕೆನಾ? therefore ಟೆನ್ಷನ್ ಶುಡ್ ಬಿಕಮ್ ಈಕ್ವಲ್ಸ್ ಟು ಫ್ರಿಕ್ಷನಲ್ ಫೋರ್ಸ್. ಇಟ್ ಇಸ್ ನಥಿಂಗ್ ಬಟ್ ಮ್ಯೂ ಇಂಟು m1g ಅಂತ ಬರುತ್ತೆ. ಬಟ್ ವಾಟ್ ಈಸ್ ಟಿ ವ್ಯಾಲ್ಯೂ ಹಿಯರ್? ಟಿ ವ್ಯಾಲ್ಯೂ ಎಷ್ಟು ಇಲ್ಲಿ ಅಂತಂದಾಗ m2 ಇಂಟು g is equals to mu ಇಂಟು m1 ಇಂಟು g ಕ್ಯಾನ್ಸಲ್ ಮಾಡಿದ್ದಾಗ m2 ಅನ್ನೋದೇನಾಗತ್ತೆ ನಿಮಗೆ ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು ಮ್ಯೂ ಇಂಟು m1 ಅಂತಂದರೆ ದಿಸ್ ವಿಲ್ ಬಿ ದ ಮಿನಿಮಮ್ ಮಾಸ್ that should be hang so that the block will start moving ಅಂತ ಹೇಳ್ತಾರೆ. ಗೊತ್ತಾಗಿದಲ್ವಾ? Like that we can simplify. In the same manner we can say what is the maximum length of a hung chain ಅಂತ ಹೇಳ್ತಾರೆ. So that it should not fall down. ನೋಡಿ ಇಲ್ಲಿ there is a rough surface, over which we place a chain like this. Let us say this is a chain which is placed over like this.
and what should be the maximum length ಅಂತ ಹೇಳ್ತಾರೆ. What should be the maximum length? We don't know, let it be L dash ಅಂತ ಕರೆಯೋಣ. Okay, if L is the total length of the chain, if L is the total length of a chain, total length of a chain, ಅವಾಗ ಏನಾಗುತ್ತೆ ನಿಮಗೆ L dash, and see here mu is the coefficient, mu is the coefficient of friction between the table and this chain surface ಅಂತ ಹೇಳ್ತಾರೆ. ಅವ ನಿಮಗೆ L dash ಅನ್ನೋದು ಏನು ಬರುತ್ತೆ ನಿಮಗೆ ಇಲ್ಲಿ ಅಂತಂದರೆ we can write L dash becomes equals to ಏನು ಬರೀಬಹುದು ಇಲ್ಲಿ ಅಂತಂದರೆ mu into L divide by mu plus 1 ಅಂತ ಹೇಳ್ತಾರೆ. ಗೊತ್ತಾ ಇದು ಹೇಗೆ ಬರುತ್ತೆ ನಿಮಗೆ ಅಂತಂದಿದಾಗ ವೆರಿ ಸಿಂಪಲ್. ಸಿ ಹಿಯರ್ ನಿಮಗೆ ಇದ್ರ ವೆಯ್ಟ್ ಅನ್ನೋದು ಅಬ್ಸರ್ವ್ ಮಾಡಿ, ಇದ್ರ ವೆಯ್ಟ್ ಲೆಟಸ್ ಇದ್ರ ಮಾಸ್ ಅನ್ನೋದು ಎಮ್ ಡ್ಯಾಶ್ ಅಂತ ಕರೆದಾಗ ಎಮ್ ಡ್ಯಾಶ್ ಇಂಟು ಜಿ ಅನ್ನೋದು ನಿಮಗೆ ಇದು ಫ್ರಿಕ್ಷನಲ್ ಫೋರ್ಸ್ಗೆ ಬ್ಯಾಲೆನ್ಸ್ ಮಾಡಬೇಕು. ಇಟ್ ಶುಡ್ ಬಿಕಮ್ ಈಕ್ವಲ್ಸ್ ಟು ಫ್ರಿಕ್ಷನಲ್ ಫೋರ್ಸ್ ಬಿಟ್ವೀನ್ ದ ರಿಮೈನಿಂಗ್ ಚೈನ್ ಮಾಸ್ ಆ್ಯಂಡ್ ದ ಟೇಬಲ್ ಸರ್ಫೇಸ್. ಆಗಿದ್ದಾಗ ನಿಮಗೆ ಶಾರ್ಟ್ಕಟ್ ಫಾರ್ಮ್ನ ನೆನಪಿರಲಿ. ಗೊತ್ತಾಯ್ತಲ್ವಾ? ದಿ ಸೇಮ್ ಮ್ಯಾನರ್ ಯು ಕ್ಯಾನ್ ಗೋ ವಿತ್ ದ ನೆಕ್ಸ್ಟ್ ಕೇಸ್. ಇಲ್ಲಿ ನೋಡಿ, ಇಲ್ಲಿ ಎ ಬಾಡಿ ಜಸ್ಟ್ ಟೇಕ್ಸ್, ಎಸ್ ಇದನ್ನು ಶಾರ್ಟ್ಕಟ್ ಫಾರ್ಮ್ನ ಹೇಳಿ ನೀವು ಎಕ್ಸ್ಪ್ಲೇನ್ ಮಾಡ್ತೀನಿ. ಎ ಬಾಡಿ ಜಸ್ಟ್ ಟೇಕ್ಸ್ ಟ್ವೈಸ್ ದ ಟೈಮ್ ಆಸ್ ಲಾಂಗ್ ಆಸ್ ಟು ಸ್ಲೈಡ್ ಡೌನ್ ಎ ಪ್ಲೇನ್ inclined 30 degree to the horizontal as if the plane were frictionless ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ there is the two inclined plane, let it be same, this is the theta, and the smooth surface ಅಂತ ಹೇಳೋಣ, smooth inclined plane. ಇನ್ನೊಂದು ನಿಮಗೆ there is the same plane but it is rough surface, it is a rough surface. ನೋಡಿ ಇಲ್ಲಿ ಬ್ಲಾಕ್ ಅನ್ನೋದು ಇಲ್ಲಿ ಬಿಟ್ಟಾಗ ಇಲ್ಲಿಂದ ಇಲ್ಲಿಗೆ ರೀಚ್ ಆಗೋದಕ್ಕೆ ಟಿ ಟೈಮ್ ತಗೊಳ್ತಾ ಇದೆ. ಅದೇ ನಿಮಗೆ ಬ್ಲಾಕ್ ಅನ್ನೋದು ಇಲ್ಲಿ ಬಿಟ್ಟಿದ್ದಾಗ ರಫ್ ಸರ್ಫೇಸ್ ಅಲ್ವಾ, ಇದು ರಫ್ ಸರ್ಫೇಸ್ ತಗೊಂತ ಹಾಗಿದ್ದಾಗ ಗ್ರೌಂಡ್ಗೆ ರೀಚ್ ಆಗಬೇಕಾದ್ರೆ ಟೈಮ್ ಅನ್ನೋದು ನಿಮಗೆ ಎನ್ ಟೈಮ್ಸ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂತ ಹೇಳ್ತಾರೆ. ಸೊ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ವಿಲ್ ಬಿಕಮ್ ಈಕ್ವಲ್ಸ್ ಟು tan theta, will become equals to tan theta into 1 minus 1 by n square ಅಂತ ಬರುತ್ತೆ. ಸೊ ಪ್ಲೀಸ್ ನೋಟ್ ಮಾಡಿ ಇಲ್ಲಿ 1 minus 1 by n square, this is the mu value. ಸೊ ಸಿಂಪ್ಲಿಫೈ ಮಾಡಿ, ಇಲ್ಲಿ n ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ ನಮ್ಗೆ ಇಲ್ಲಿ ಟ್ವೈಸ್ ಅಂತ ಕೊಟ್ಟಿದ್ದಾರೆ. therefore ಸಿಂಪ್ಲಿಫೈ ಮಾಡಿದಾಗ tan theta tan 30 ಅಂದ್ರೆ ಎಷ್ಟು ಇಲ್ಲಿ 1 by root 3 into 1 minus 1 by 4. So simplify, if you do it, you will get the answer as 3 by 4 into 1 by root 3, which is equals to root 3 by 4 anta barutte. So we can go with option A. Option A. Okay. Now let us see the next concept. Sticking of a block with accelerated cart anta ಹೇಳ್ತಾ ಇದ್ದಾರೆ. So there is a cart, okay, which is moving with some acceleration, let it be a naught ಅಂತ ಕರೆಯೋಣ. ಇಲ್ಲಿ ನಾನು ನಿಮಗೆ ಒಂದು ಬ್ಲಾಕ್ ನಿಮಗೆ ಫಿಕ್ಸ್ ಮಾಡಬೇಕು, ಇಲ್ಲಿ ನಿಂತಿರಬೇಕು ಅಂತಂದಾಗ ವಾಟ್ ಶುಡ್ ಬಿ ದ ಆಕ್ಸಲರೇಷನ್ ಆಫ್ ದಿಸ್ ಕಾರ್ಟ್ ಅಂತ ಕೇಳ್ತಾರೆ. ಸೊ ಥಿಂಕ್ ಮಾಡಿ, ಇಲ್ಲಿ ಏನು ಬರೀಬಹುದು ಅಂತ ನೋಡಿ. ಇಲ್ಲಿ ವೆಯ್ಟ್ ಅನ್ನೋದು ಕೆಳಗಡೆಗೆ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಸೊ ಯಾವಾಗಾದರೆ ಈ ಬ್ಲಾಕ್ ಅನ್ನೋದಕ್ಕೆ ಸ್ಟಿಕ್ ಆಗಿರಬೇಕು ಅನ್ನೋದು ಇರುತ್ತೋ ಆವಾಗ ಇಲ್ಲಿ ಸೂಡೋ ಫೋರ್ಸ್ ಅನ್ನೋದು ಆ್ಯಕ್ಟ್ ಮಾಡ್ತಾ ಇರೋದು, ವಿಚ್ ಈಸ್ ಈಕ್ವಲ್ಸ್ ಎಮ್ ಇಂಟು ಎ ನಾಟ್. ರಿಯಾಕ್ಷನ್ ಫೋರ್ಸ್ ಆರ್ ಆಗಿರುತ್ತೆ. ಇಲ್ಲಿ ಫ್ರಿಕ್ಷನಲ್ ಫೋರ್ಸ್ ಇರುತ್ತಲ್ವಾ ಕಾರ್ಟ್ಗೆ ಮತ್ತು ಬ್ಲಾಕ್ಗೆ ಮಧ್ಯದಲ್ಲಿ. ಸೊ ಸಿ ಹಿಯರ್ ಎಫ್ ಶುಡ್ ಬಿಕಮ್ ಈಕ್ವಲ್ಸ್ ಟು ಎಮ್ ಇಂಟು ಜಿ. ಎಫ್ ಅಂದರೆ ಮ್ಯೂ ಇಂಟು ಆರ್ ಅಲ್ವಾ. ಸೊ ವಾಟ್ ಈಸ್ ಆರ್ ವ್ಯಾಲ್ಯೂ ಹಿಯರ್? ಆರ್ ವ್ಯಾಲ್ಯೂ ಏನ್ರಿ ಬರಿಬಹುದು? ಎಮ್ ಇಂಟು ಎ ನಾಟ್ ಅಂತ ಬರಿಬಹುದು. ಸೊ ಸಿಂಪ್ಲಿಫೈ ಮಾಡಿದ್ದಾಗ ವಾಟ್ ಶುಡ್ ದ ಮಿನಿಮಮ್ ಆಕ್ಸಲರೇಷನ್ ಆಫ್ ದ ಕಾರ್ಟ್ ಅಂತಂದರೆ ಇಟ್ ಬಿಕಮ್ಸ್ ಈಕ್ವಲ್ಸ್ ಟು ಜಿ ಬೈ ಮ್ಯೂ ಅಂತ ಬರುತ್ತೆ. ದಿಸ್ ಆರ್ ಆಲ್ ಡೈರೆಕ್ಟ್ ಫಾರ್ಮುಲಾ ಬೇಸ್ಡ್ ಕಾನ್ಸೆಪ್ಟ್ಸ್ ಅಂತ ಹೇಳ್ತಾ ಇದ್ದೀನಿ. ಗೊತ್ತಾಗಿದೆ ಅಲ್ವಾ? ಇನ್ ದ ಸೇಮ್ ಮ್ಯಾನರ್ ವಿ ಕ್ಯಾನ್ ಗೋ ವಿತ್ ಸ್ಟಿಕ್ಕಿಂಗ್ ಆಫ್ ಎ ಪರ್ಸನ್, ಓಕೆ, ಫ್ರಮ್ ದ ವಾಲ್ ಆರ್ ರೋಟಾರ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ there are two walls. Let us say here a person is standing like this, or ಇಲ್ಲ ಅಂತಂದಾಗ ಒಂದು ರೋಟಾರ್ ಇದೆ ನಿಮಗೆ, there is a rotor like this, a person is sticking like this, ಇಲ್ಲಿದೆ ನಿಮಗೆ. ಹಾಗಿದ್ದಾಗ ವಾಟ್ ಇಸ್ ದ ಮಿನಿಮಮ್ ಆಂಗುಲಾರ್ ಸ್ಪೀಡ್? ವಾಟ್ ಇಸ್ ದ ಮಿನಿಮಮ್ ಆಂಗುಲಾರ್ ಸ್ಪೀಡ್ ಅಂತ ಹೇಳ್ತಾ ಇದ್ದಾರೆ. ಮಿನಿಮಮ್ ಆಂಗುಲಾರ್ ಸ್ಪೀಡ್, ಓಕೆ, ಇಲ್ಲಿ ಡಿಫ್ರೆಂಟ್ ಆಗಿರುತ್ತೆ ನಿಮಗೆ. ಸೊ ಬೇಡ, ರೋಟಾರಲ್ಲೇ ನೋಡೋಣ ನಿಮಗೆ. ಪರ್ಸನ್ನ
ಸ್ಟಿಕ್ಕಿಂಗ್ ಎ ಪರ್ಸನ್ ಫ್ರಮ್ ದ ವಾಲ್ ಆಫ್ ರೋಟಾರ್. ಎಸ್, ರೋಟಾರ್ ಇದು. ಸೊ ದೇ ವಿಲ್ ಆಸ್ಕ್ what should be the minimum angle, what should the minimum angular speed about which the rotor has to rotate so that the person will not fall ಅಂತ ಹೇಳ್ತಾರೆ. ಹೇಗೆ ಸಾಲ್ವ್ ಮಾಡ್ಬೋದು ನಾವಿಲ್ಲಿ ಒಂದ್ಸರಿ ನೀಟಾಗಿ ಯೋಚನೆ ಮಾಡಿ, ಥಿಂಕ್ ಮಾಡಿ. ವೆಯ್ಟ್ ಆಫ್ ದ ಪರ್ಸನ್ ಯಾವಾಗಲೂ ಡೌನ್ವರ್ಡ್ ಹೀಗಿರುತ್ತೆ. ಯಾವಾಗ ರೋಟಾರ್ ನಿಮ್ಗೆ ರೊಟೇಟ್ ಆಗ್ತಾ ಇರುತ್ತೋ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂದರೆ ಔಟ್ವರ್ಡ್ ಆ್ಯಕ್ಟ್ ಮಾಡ್ತಾ ಇರುತ್ತೆ. ಸೊ ನಿಮಗೆ ರಿಯಾಕ್ಷನ್ ಫೋರ್ಸ್ ಕ್ಯಾಪಿಟಲ್ ಆರ್ ಇನ್ವರ್ಡ್ ಇರುತ್ತೆ. ಫ್ರಿಕ್ಷನಲ್ ಫೋರ್ಸ್ ಬಿಟ್ವೀನ್ ದ ಸರ್ಫೇಸ್ ಆಫ್ ದ ವಾಲ್ ಅಂಡ್ ದ ಮ್ಯಾನ್ ವಿಲ್ ಬಿ ಆಕ್ಟಿಂಗ್ ಅಪ್ವರ್ಡ್ಸ್ ಅಂತ ಹೇಳ್ತಾರೆ. ಕೆಳಗೆ ಬೀಳಬಾರ್ದು ಅಂತಂದರೆ ಎಫ್ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು ಎಮ್ ಇಂಟು ಜಿ. ಎಫ್ ಅಂದರೆ ಏನ್ರಿ ಇಲ್ಲಿ ಮ್ಯೂ ಇಂಟು ಆರ್ ಅಲ್ವಾ, ಮ್ಯೂ ಇಂಟು ಆರ್ ವಿಚ್ ಈಸ್ ಈಕ್ವಲ್ಸ್ ಟು ಎಮ್ ಇಂಟು ಜಿ. ಬಟ್ ವಾಟ್ ಈಸ್ ಆರ್ ವ್ಯಾಲ್ಯೂ ಹಿಯರ್? ಸೆಂಟ್ರಿಫ್ಯೂಗಲ್ ಫೋರ್ಸ್. ಅರ್ಥ ಮಾಡ್ಕೊತಾ ಇದ್ರಲ್ವಾ? ಮ್ಯೂ ಇಂಟು ವಾಟ್ ಈಸ್ ಎಫ್ ಸಿ ವ್ಯಾಲ್ಯೂ ಹಿಯರ್? m r omega square, where r is the radius of the cylinder ಅಂತ ಹೇಳ್ತಾರೆ. is equals m into g. m ನಿಮ್ಗೆ ಕ್ಯಾನ್ಸಲ್ ಆಗಿದ್ದಾಗ ಒಮೆಗಾ ವ್ಯಾಲ್ಯೂ ಏನ್ರಿ ಬರುತ್ತೆ ನಿಮ್ಗೆ ಇಲ್ಲಿ ಅಂತಂದಿದ್ದಾಗ ಇಟ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ g ಡಿವೈಡ್ ಬೈ ಮ್ಯೂ ಇಂಟು ಆರ್ ಅಂತ ಬರೀಬಹುದು. ದಿಸ್ ಈಸ್ ದ ಮಿನಿಮಮ್ ಆಂಗುಲಾರ್ ಸ್ಪೀಡ್ with which the rotor has to rotate so that a person can stick to the walls of the rotor. ಅರ್ಥ ಇದಲ್ವಾ ಹೇಳಿದೇನು ಅಂತ ಅಂದ್ಬಿಟ್ಟು? ಲೈಕ್ ದಟ್ ವಿ ಕ್ಯಾನ್ ಸಿಂಪ್ಲಿಫೈ ದ ಕಾನ್ಸೆಪ್ಟ್ಸ್ ಇನ್ ದ ಫ್ರಿಕ್ಷನ್ ಅಂತ ಹೇಳ್ಬೋದು. ಗೊತ್ತಾಗಿದಲ್ವಾ? ಇದನ್ನ ಒಂದು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೋಣ, ಇದನ್ನ ಬೇಸ್ ಮಾಡಿಕೊಂಡು. ಸಿ ಹಿಯರ್, ಎ ಮೋಟಾರ್ ಸೈಕಲ್ ಇಸ್ ಟ್ರಾವೆಲಿಂಗ್ ಆನ್ ಎ ಕರ್ವ್ಡ್ ಟ್ರ್ಯಾಕ್ ಅಂತ ಹೇಳ್ತಾ ಇದ್ದಾರೆ. What is the radius of this curved track here? It is equals to 500 meter. If the coefficient of friction is equals to 0.5 ಅಂತ ಕೊಟ್ಟಿದ್ದಾರೆ. The speed avoiding skidding will be, ನೋಡಿ ವೆಹಿಕಲ್ ಅನ್ನೋದು ಹಿಂಗೆ ಟರ್ನ್ ಆಗಬೇಕಾದ್ರೆ ನಿಮಗೆ ಓಕೆ ಎಷ್ಟು ಸ್ಪೀಡಲ್ಲಿ ಅವನು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. Therefore we can say that ಇಲ್ಲಿ ಯಾವತ್ತೇ ಆಗಲಿ ನಿಮಗೆ ಫ್ರಿಕ್ಷನಲ್ ಫೋರ್ಸ್ ವಿಲ್ ಪ್ರೊವೈಡ್ ದ ನೆಸೆಸರಿ ಸೆಂಟ್ರಿಪೀಟಲ್ ಫೋರ್ಸ್ ಅಂತ ಹೇಳ್ತೀವಿ. ಸೊ ವಾಟ್ ಇಸ್ ದ ಫ್ರಿಕ್ಷನಲ್ ಫೋರ್ಸ್ ಹಿಯರ್? ವಿ ಕ್ಯಾನ್ ರೈಟ್ ಮ್ಯೂ ಇಂಟು ಎಮ್ ಜಿ ಅಂತ ಬರೀಬಹುದು. ಎಮ್ ವಿ ಸ್ಕ್ವೇರ್ ಬೈ ಆರ್. ಎಮ್ ನಿಮ್ಗೆ ಕ್ಯಾನ್ಸಲ್ ಆಗಿದ್ದಾಗ ಸೊ ವಿ ಏನಾಗುತ್ತೆ ನೋಡಿ, ಇಲ್ಲಿ ವಿ ಇಸ್ ಈಕ್ವಲ್ಸ್ ರೂಟ್ ಆಫ್ ಮ್ಯೂ ಆರ್ ಜಿ ಅಂತ ಬರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ನ. ನಿಮಗೆ ಮ್ಯೂ ಅಂದರೆ ಎಷ್ಟಪ್ಪ ಇಲ್ಲಿ? 0.5 ಅಲ್ವಾ? R, what is R value given to you? It is 500 into G ಅಂತಂದ್ರೆ 10 ಆಗಿರುತ್ತೆ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ, ನಿಮಗೆ 5 into 500 ಅಂತಂದ್ರೆ ನಿಮಗೆ 2500 ಅಂತ ಬರುತ್ತೆ. ಇಟ್ ಈಸ್ 50 meter per second ಅಂತ ಹೇಳಬಹುದು. ಗೊತ್ತಾಗಿದಲ್ವಾ? ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಎ. ಲೈಕ್ ದಟ್ ವಿ ಕ್ಯಾನ್ ಅನಲೈಸ್ ದ ಪ್ರಾಬ್ಲಮ್ಸ್. ಸೊ we have to understand one more problem ಕೊಟ್ಟಿದ್ದಾರೆ, ಒಂದ್ಸರಿ ನೋಡೋಣ. ಎ ಫೈರ್ಮ್ಯಾನ್ ಆಫ್ ಮಾಸ್ 60 kg ಸ್ಲೈಡ್ಸ್ ಡೌನ್ ಎ ಪೋಲ್ ಅಂತ ಹೇಳ್ತಾರೆ. he is pressing the pole with a force of 600 Newton. The coefficient of friction between the hands and the pole is 0.5. okay, and there is a pole, let us say ಇದು ಚಿಕ್ಕ ಪೋಲ್ ಅಂತ ನಾವು ಕನ್ಸಿಡರ್ ಮಾಡಿದಾಗ, so see here, your hand ಹೀಗಿರುತ್ತೆ ನಿಮಗೆ. He is pressing the pole by a force equal to 600 Newton. Okay, so how can we solve this? ಇದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ನೋಡಿ ಇಲ್ಲಿ, what is the fireman, what is the mass of this person here? M is equals to 60 kg. ಇವ್ರ ವೆಯ್ಟ್ ಅನ್ನೋದು ಯಾವಾಗಲೂ ಡೌನ್ವರ್ಡ್ ಆಕ್ಟ್ ಮಾಡ್ತಾ ಇರುತ್ತೆ, m into g ಅಂತ ಅಂದ್ಬಿಟ್ಟು. ಸೊ ವಾಟ್ ಈಸ್ ದಿಸ್, how much force he is pressing here? It is equals to 600 Newton. ರಿಯಾಕ್ಷನ್ ಫೋರ್ಸ್ ಆರ್ ಇರುತ್ತೆ ಅಂತ ಹೇಳ್ತೀವಿ ನಾವು. ಸೊ ವಾಟ್ ಈಸ್ ದ ಫ್ರಿಕ್ಷನಲ್ ಫೋರ್ಸ್ ಹಿಯರ್? ಇಟ್ ಈಸ್ ಎಫ್. ಅಂಡ್ ವಾಟ್ ಈಸ್ ಆಕ್ಸಲರೇಷನ್? ನೋಡಿ ಇಲ್ಲಿ, ವಿತ್ ವಾಟ್ ಆಕ್ಸಲರೇಷನ್ ವಿಲ್ ದ ಫೈರ್ಮ್ಯಾನ್ ಸ್ಲೈಡ್ ಡೌನ್ ಅಂತ ಹೇಳ್ತಾನೆ. ವಾಟ್ ಈಸ್ ಆಕ್ಸಲರೇಷನ್ ಆಫ್ ದಿಸ್ ಫೈರ್ಮ್ಯಾನ್? ಗೊತ್ತಾಯ್ತಾ? ಸೊ ಹೌ ಕ್ಯಾನ್ ವಿ ಸಾಲ್ವ್ ದಿಸ್? ಅಪ್ಲೈ ನ್ಯೂಟನ್ ಸೆಕೆಂಡ್ ಲಾ ಅಪ್ಲೈ ಮಾಡಿ. ಇಲ್ಲಿ ಏನು ಬರುತ್ತೆ ಒಂದ್ಸರಿ ನೋಡಿ, ಇಲ್ಲಿ ಎಫ್ ಮೇಲೆ ಇದೆ, ಎಫ್ ಮೈನಸ್ ಎಮ್ ಜಿ ಮಸ್ಟ್ ಬಿಕಮ್ ಈಕ್ವಲ್ಸ್ ಟು ಮೈನಸ್ ಎಮ್ ಇಂಟು ಎ ಅಂತ ಬರ್ಬೋದು. ಎಫ್ ಬಿಕಮ್ಸ್ ಈಕ್ವಲ್ಸ್ ಟು ಎಮ್ ಇಂಟು ಜಿ ಮೈನಸ್ ಎ ಅಂತ ಬರುತ್ತೆ. ಇಲ್ಲ, ಎ ವ್ಯಾಲ್ಯೂ ತನ್ನ ಫೈಂಡ್ ಔಟ್ ಮಾಡಬೇಕಾಗಿದ್ದು ಹಾಗೆ ಇರಲಿ. ವಾಟ್ ಈಸ್ ಎಫ್ ವ್ಯಾಲ್ಯೂ ಹಿಯರ್?
F value is equals to mu into R. mg is equals to minus m into a. So a becomes equals to ಏನಾಗಬಹುದು ನೋಡಿ ಇಲ್ಲಿ mg minus mu r divided by m ಅಂತ ಬರುತ್ತೆ. ಸೊ ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. ಆಕ್ಸಲರೇಷನ್ ಇಫ್ ಯು ಡೂ ವಾಟ್ ಈಸ್ m is equals to 60 kg ಅಂತ ಕೊಟ್ಟಿದ್ದಾರೆ. r ವ್ಯಾಲ್ಯೂ r ಅಂದರೆ ಗೊತ್ತು, f ಅಂತ ಬರುತ್ತೆ 600 ನ್ಯೂಟನ್ ಅಂತ ಅಂದ್ಬಿಟ್ಟು. ಸೊ r is equals to f which is equals to 600 Newton. Mu value is given as how much is the mu value 0.5 ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ದಾಗ ಯು ವಿಲ್ ಗೆಟ್ ದ ಆನ್ಸರ್ ಆಸ್ ನಿಯರ್ಲಿ 5 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಬರುತ್ತೆ. ಸೊ ವಿಲ್ ಗೆಟ್ ದ ಆಪ್ಷನ್ ಡಿ. ಆಪ್ಷನ್ನ ಡಿ. ಅರ್ಥ ಆಯ್ತಲ್ವಾ ಹೇಗೆ ಸಾಲ್ವ್ ಮಾಡಬೇಕು ಅಂತ ಅಂದ್ಬಿಟ್ಟು? ಲೈಕ್ ದಟ್ ವಿ ಕ್ಯಾನ್ ಥಿಂಕ್ ಅಬೌಟ್ ದ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ಸೊ ಲೆಟ್ ಅಸ್ end this session with this. ಲಾಸ್ ಆಫ್ ಮೋಷನ್ ತುಂಬ ಚೆನ್ನಾಗಿರುತ್ತೆ, ಒಂಥರ ಈಸಿಯಾಗೇ ಇರುತ್ತೆ. ಬಟ್ ಯು ಹ್ಯಾವ್ ಟು ಸಿಟ್ ಆ್ಯಂಡ್ ಯು ಹ್ಯಾವ್ ಟು ವರ್ಕ್ ಇಟ್ ಔಟ್. ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇದರಿಂದ ನಿಮಗೆ ನೀಟಿಗೆ ಡೆಫಿನೆಟ್ಲಿ 2 ಪ್ರಾಬ್ಲಮ್ ಬಂದೇ ಬರುತ್ತೆ. ಸೊ ಪ್ಲೀಸ್ ಸಿಟ್ ಆ್ಯಂಡ್ ಸಾಲ್ವ್ ಆಲ್ ದ ನ್ಯೂಮರಿಕಲ್ಸ್. ಅಷ್ಟೇ ಅಲ್ಲ, ಇದನ್ನು ಬೇಸ್ ಮಾಡಿಕೊಂಡು ಒಂದು ಪ್ರಾಕ್ಟೀಸ್ ಶೀಟ್ ಸಹ ನಿಮಗೆ ಕೊಟ್ಟಿದ್ದೀವಿ. ಸೊಲ್ಯೂಷನ್ಸು ಇದೆ ಅದರಲ್ಲಿ. ಯು ಕ್ಯಾನ್ ಸಾಲ್ವ್ ಇಟ್ ಸೊ ದಟ್ ಯು ಕ್ಯಾನ್ ಗೇನ್ ದ ಕಾನ್ಫಿಡೆನ್ಸ್ ಅಟ್ಲೀಸ್ಟ್ to answer the NEET examination questions. Sarina? Okay, we'll meet in the next session. Until keep learning. ಓದ್ತಾನೆ ಇರ್ರಿ. Okay, thank you.